ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸ್ಕೊಂಡಿದ್ದೆ. ಅದರಿಂದ ಬಂದಂಥ ರಸನ ಬಸ್ದಿಟ್ಕೊಂಡಂತಹ ಬೇಳೆ ಮತ್ತು ಸೊಪ್ಪಿನ ಕಟ್ಟಿಗೆ ಸೇರಿಸ್ಕೊಂಡು 1-2 ನಿಮಿಷದಷ್ಟು ಕುದಿಸ್ಕೊಳ್ಳೋಣ. ನಾನಿಲ್ಲಿ ಪೂರ್ತಿ ಬಸಿದ ನೀರನ್ನ ತಗೊಂಡಿಲ್ಲ, ಯಾಕಂದರೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ರುಬ್ಬೋವಾಗ ಮಸಾಲೆ ಜೊತೆ ಸೇರಿಸ್ಕೊಳ್ಳೋಣ ಅಂತ. ಈಗ ಪಲ್ಯ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ, ಇಂಗು, ಕರಿಬೇವು, 2 ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಸೊಪ್ಪು ಮತ್ತು ಬೇಳೆನ ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿ ತುರಿನ ಸೇರಿಸಿ ಬೆರೆಸ್ಕೊಂಡ್ರೆ ಇವಾಗ ಪಲ್ಯ ರೆಡಿ ಇದೆ. ಈ ಕಡೆ ಹುಣಸೆಹಣ್ಣು ಸೇರಿಸಿಟ್ಟಂಥ ಬಸಿದ ನೀರು ಜೊತೆ 1.5 ಸ್ಪೂನಷ್ಟು ಸಾರಿನ ಪುಡಿ ಬೆರೆಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಈ ಟೈಮಲ್ಲಿ ಮಧ್ಯದಲ್ಲಿ ನಾವು ಹೋಗಿ ಮಸಾಲೆ ಮಾಡೋದು ಹೇಗೆ ಅಂತ ನೋಡೋಣ. ಮಿಕ್ಸಿನಲ್ಲಿ 1.5 ಸ್ಪೂನ್ ಗಸಗಸೆ, 1 ಸ್ಪೂನಷ್ಟು ಕಲ್ಲುಪ್ಪು, 2 ಸ್ಪೂನ್ ಜೀರಿಗೆ, 4 ಸ್ಪೂನ್ ಕಾಯಿ ತುರಿ ಮತ್ತು ಪಲ್ಯ ಮಾಡ್ಕೊಂಡಿದ್ವಲ್ಲ ಅದನ್ನು 2 ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ರುಬ್ಕೊಳ್ಳುವಾಗ ಈರುಳ್ಳಿ ಕೂಡ ಸೇರಿಸ್ಕೋಬೋದು. ರುಬ್ಬಿದಂಥ ಮಸಾಲೆನ ಕುದೀತಾ ಇರೋ ಸಾರಿನಲ್ಲಿ ಮಿಕ್ಸ್ ಮಾಡಿ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೆ ಒಂದು ತುಪ್ಪದ ಜೀರಿಗೆ ಮತ್ತು ಇಂಗಿನ ಒಗ್ಗರಣೆ ಕೊಟ್ಟರೆ ಘಮ ಅನ್ನೋ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ರೆಡಿ ಆಗುತ್ತೆ. Amma, tell me Tenali Raman stories. Okay. Today I'll tell you a story of dishonest money lender. Long time ago, there was a dishonest money lender who charged 10 times the interest of his loans. Tenali decided to teach the lender a lesson. He asked the money lender to borrow 2 large vessels and paid 3 gold coins as interest. On the next day, Tenali returned them with 2 smaller vessels, saying the large vessels were pregnant and had given birth to 2 small vessels at night. The lender was happy. The next time Tenali came to borrow the vessels, the lender gave him a cart full of vessels, saying they were all pregnant and hence he should take care of them well. After many days, when Tenali did not return them, the money lender asked for the reason. Tenali said they died during delivery. The lender reached the court and complained. Tenali told the king the entire story and said, when the vessels gave birth to 2 vessels, the lender should have said even then that they could not do this. Hence, he should accept that the vessels were dead. Thus the king agreed and Tenali won the debate. ಇವತ್ತು ಬಿಸಿಬೇಳೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅಕ್ಕಿನ ಹುರ್ಕೋಬೇಕು, ಕೈ ಬಿಸಿ ಬರೋ ಸ್ವಲ್ಪ ಬೆಚ್ಚಗಾಗೋ ಥರ ಹುರ್ಕೋಬೇಕು. ಇಲ್ಲಿ ನಾವು 4 ಲೋಟ ಅಕ್ಕಿನ ತಗೊಂಡಿದ್ದೀವಿ. ಅದಕ್ಕೆ 1 ಲೋಟ ಬೇಳೆನ ಸೇರಿಸ್ಕೊಂಡು ಕುಕ್ಕರ್ನಲ್ಲಿ 2 ವಿಸಿಲ್ನಷ್ಟು ಬೇಯಿಸ್ಕೊಳ್ಳಿ. ರಾತ್ರಿನೇ ಕಡಲೆ ಬೀಜ ಮತ್ತು ಬಟಾಣಿನ ನೆನೆಸಿಟ್ಕೊಂಡಿದ್ವು. ಅದನ್ನು ಬೀನ್ಸು, ಕ್ಯಾರೆಟು, ಸೀಮೆ ಬದನೆಕಾಯಿ, ಆಲೂಗಡ್ಡೆ, ನಿಮಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಸೇರಿಸ್ಕೊಂಡು 1 ವಿಸಿಲ್ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳಿ. ಈಗ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, 2 ಸ್ಪೂನಷ್ಟು ಧನಿಯಾ, ಏಲಕ್ಕಿ, ಸ್ವಲ್ಪ ಎಣ್ಣೆ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೋಬೇಕು. ಒಂದು 10 ಮೆಣಸಿನ್ಕಾಯಿ ಹುರ್ಕೊಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಒಂದು 5 ಕಾಳು ಮೆಣಸು, ಆಮೇಲೆ ಸ್ವಲ್ಪ ಮೆಂತ್ಯ. ಮಸಾಲೆನಲ್ಲಿ ಸ್ವಲ್ಪ ಜಾಕಾಯಿ, ಜಾಪತ್ರೆ ಇದ್ದರೆ ಆಪ್ಷನಲ್, ಇದು ಬೇಕಾದ್ರೆ ಹಾಕ್ಕೊಳ್ಬೋದು. ಬಿಸಿ ಮಾಡಿ 1/4 ಕಪ್ಪು ಕೊಬ್ಬರಿ ತುರಿ, 1 ಸ್ಪೂನ್ ಗಸಗಸೆ. ಇವಾಗ ಮಿಕ್ಸಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಹುರಿದಿಟ್ಕೊಂಡಂಥ ಎಲ್ಲ ಮಸಾಲೆ ಪದಾರ್ಥಗಳು ಜೊತೆಗೆ 2 ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮ್ಯಾಟೊ ಇದೆಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ಳಿ, ಚೆನ್ನಾಗಿ ರುಬ್ಕೊಳ್ಳಿ ಪೇಸ್ಟ್ ಥರ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನ್ ತುಪ್ಪ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಕಾದ್ಮೇಲೆ ಸಾಸಿವೆ, ಕರಿಬೇವು
ಸ್ವಲ್ಪ ಇಂಗು, 2 ಕಟ್ ಮಾಡಿಟ್ಕೊಂಡಿರೋಂಥ ಟೊಮ್ಯಾಟೊ. ಇದನ್ನು ಮಷಿ ಆಗೋ ತನಕ ಸ್ವಲ್ಪ ಬೇಯಿಸ್ಕೋಬೇಕು. ಟೊಮೆಟೊ ಬೆಂದ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ತರಕಾರಿ ಮತ್ತು ರುಬ್ಬಿಟ್ಕೊಂಡಂಥ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಬೇಯಿಸಿಟ್ಕೊಂಡಂಥ ಅನ್ನ ಮತ್ತು ಬೇಳೆನ ಇದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೂಡಿಸಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಕುದ್ದ ನಂತರ ಅಬ್ಸಾರ್ಬ್ ಆಗಿಬಿಟ್ಟು ಕರೆಕ್ಟ್ ಹದಕ್ಕೆ ಬರುತ್ತೆ. ಮಧ್ಯ ಮಧ್ಯ ತಳ ಹಚ್ಚದೇ ಇರೋ ಥರ ಕೂಡಿಸ್ತಾ ಇರಿ. ಕವರ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಉದುರಿಸ್ಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಇದೆ. ಬಿಸಿ ಬಿಸಿಯಾಗಿ ತುಪ್ಪ ಮತ್ತು ಬೂಂದಿ ಜೊತೆ ಸವಿಯಿರಿ. ಅಕ್ಷಯ ತೃತೀಯವು ಹಿಂದೂ ಧರ್ಮದಲ್ಲಿ ಒಂದು ಮಹತ್ವದ ಹಬ್ಬ. ಈ ದಿನದಂದು ಮಾಡಿದ ಯಾವುದೇ ಕೆಲಸವೂ ಅಕ್ಷಯ ಅಂದರೆ ಶಾಶ್ವತವಾಗಿರುತ್ತದೆ ಎಂದು ನಂಬಲಾಗಿದೆ. ಈ ಹಬ್ಬಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳು ಮತ್ತು ನಂಬಿಕೆಗಳಿವೆ. ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳನ್ನು ಇಲ್ಲಿ ನೀಡಲಾಗಿದೆ. 1. ವಿಷ್ಣು ಮತ್ತು ಲಕ್ಷ್ಮಿಯ ಕಥೆ. ಒಂದು ಕಥೆಯ ಪ್ರಕಾರ ಅಕ್ಷಯ ತೃತೀಯದ ದಿನದಂದು ವಿಷ್ಣುವು ತನ್ನ ಅವತಾರವಾದ ಪರಶುರಾಮನ ರೂಪದಲ್ಲಿ ಭೂಮಿಗೆ ಬಂದನು. ಪರಶುರಾಮನು ದುಷ್ಟ ರಾಜರನ್ನು ಸಂಹಾರ ಮಾಡಿ ಭೂಮಿಯನ್ನು ರಕ್ಷಿಸಿದನು. ಈ ದಿನದಂದು ಲಕ್ಷ್ಮೀ ದೇವಿಯು ಕುಬೇರನಿಗೆ ಸಂಪತ್ತಿನ ಅಧಿದೇವತೆಯಾಗಿ ಕಂಗೊಳಿಸಿದಳು. ಆದ್ದರಿಂದ ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. 2. ಕೃಷ್ಣ ಮತ್ತು ಪಾಂಡವರ ಕಥೆ. ಮಹಾಭಾರತದಲ್ಲಿ ಈ ದಿನದಂದು ಕೃಷ್ಣನು ಪಾಂಡವರಿಗೆ ಒಂದು ಅಕ್ಷಯ ಪಾತ್ರೆಯನ್ನು ನೀಡಿದನು. ಈ ಪಾತ್ರೆಯು ಅವರು ಬಯಸಿದಷ್ಟು ಆಹಾರವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿತ್ತು. ಪಾಂಡವರು ವನವಾಸದಲ್ಲಿದ್ದಾಗ ಈ ಪಾತ್ರೆಯು ಅವರಿಗೆ ತುಂಬಾ ಸಹಾಯಕವಾಯಿತು. ಈ ಕಥೆಯು ಅಕ್ಷಯ ತೃತೀಯದಂದು ದಾನ ಮತ್ತು ಧರ್ಮದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. 3. ಕುಬೇರನ ಕಥೆ. ಇನ್ನೊಂದು ಕಥೆಯ ಪ್ರಕಾರ ಕುಬೇರನು ಶಿವನನ್ನು ಮೆಚ್ಚಿಸಿ ಈ ದಿನದಂದು ಅಪಾರ ಸಂಪತ್ತನ್ನು ಪಡೆದನು. ಕುಬೇರನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯನ್ನು ಪೂಜಿಸಿ ಈ ದಿನ ವಿಶೇಷ ಸ್ಥಾನವನ್ನು ಪಡೆದನು. ಆದ್ದರಿಂದ ಅಕ್ಷಯ ತೃತೀಯದಂದು ಕುಬೇರನನ್ನು ಪೂಜಿಸುವುದು ಮತ್ತು ಚಿನ್ನವನ್ನು ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 4. ದ್ರೌಪದಿಯ ಕಥೆ. ಮಹಾಭಾರತದಲ್ಲಿ ದ್ರೌಪದಿಯು ದುರ್ಯೋಧನನ ಸಭೆಯಲ್ಲಿ ಅವಮಾನಕ್ಕೀಡಾದಾಗ ಕೃಷ್ಣನು ಅವಳನ್ನು ರಕ್ಷಿಸಿದನು. ಕೃಷ್ಣನು ಅವಳಿಗೆ ಉಡುಪಿಯನ್ನು ನೀಡುತ್ತಲೇ ಇದ್ದನು. ಇದರಿಂದ ಅವಳ ಮಾನ ಉಳಿಯಿತು. ಈ ಘಟನೆಯು ಅಕ್ಷಯ ತೃತೀಯದಂದು ಭಗವಂತನ ಅನುಗ್ರಹ ಮತ್ತು ರಕ್ಷಣೆಯ ಮಹತ್ವವನ್ನು ತೋರಿಸುತ್ತದೆ. 5. ಬದರಿನಾಥ ದೇವಾಲಯದ ಕಥೆ. ಅಕ್ಷಯ ತೃತೀಯದ ದಿನದಂದು ಬದರಿನಾಥ ದೇವಾಲಯದ ಬಾಗಿಲುಗಳನ್ನು ತೆರೆಯಲಾಗುತ್ತದೆ. ಈ ದಿನದಂದು ಅಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಈ ಕಥೆಯು ಅಕ್ಷಯ ತೃತೀಯದಂದು ತೀರ್ಥಯಾತ್ರೆ ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುವುದರ ಮಹತ್ವವನ್ನು ತಿಳಿಸುತ್ತದೆ. ಈ ಕಥೆಗಳು ಅಕ್ಷಯ ತೃತೀಯದ ವಿವಿಧ ಆಯಾಮಗಳನ್ನು ಎತ್ತಿ ತೋರಿಸುತ್ತವೆ. ಈ ದಿನವು ಕೇವಲ ಸಂಪತ್ತಿಗೆ ಮಾತ್ರ ಸೀಮಿತವಾಗಿರದೆ ಧರ್ಮ, ಭಕ್ತಿ, ದಾನ ಮತ್ತು ಭಗವಂತನ ಅನುಗ್ರಹದ ಸಂಕೇತವಾಗಿದೆ.
ಪಂಚತಂತ್ರ ಕಥೆ. ಬುದ್ಧಿವಂತ ಗಜಪತಿ ಮತ್ತು ಮೂರ್ಖ ಶೃಗಾಲ. ಒಮ್ಮೆ ಕಾಲದಲ್ಲಿ ಮಳೆಯಿಂದ ತುಂಬಿದ ಹಸಿರು ಕಾಡಿನಲ್ಲಿ ದೊಡ್ಡ ಗಜಪತಿ ವಾಸಿಸುತ್ತಿದ್ದ. ಅವನ ಹೆಸರು ಗಜೇಂದ್ರ. ಗಜೇಂದ್ರನು ಶಕ್ತಿಶಾಲಿ, ಜಾಣ ಮತ್ತು ಪ್ರಾಮಾಣಿಕ. ಎಲ್ಲ ಕಾಡಿನ ಪ್ರಾಣಿಗಳು ಅವನನ್ನು ಗೌರವಿಸುತ್ತಿದ್ದವು. ಆ ಕಾಡಿನಲ್ಲಿ ಇನ್ನೊಬ್ಬನು ಇತ್ತು, ಒಂದು ಹುಳುಪು, ಚತುರ ಶೃಗಾಲ. ಅವನ ಹೆಸರು ಕಪಟಕ. ಆತನು ಮೃಗಗಳನ್ನು ಮೋಸಗೊಳಿಸಿ ತನ್ನ ಹೊಟ್ಟೆ ತುಂಬಿಕೊಳ್ಳುತ್ತಿದ್ದ. ಅವನಿಗೆ ಗಜೇಂದ್ರನನ್ನು ಬೇಟೆಯನ್ನಾಗಿ ಮಾಡುವ ಕನಸು ಇತ್ತು, ಆದರೆ ಅದು ಸುಲಭವಲ್ಲ ಎಂಬುದನ್ನು ಅವನು ಗೊತ್ತಿದ್ದ. ಒಂದು ವೇಳೆ ಕಾಡಿನಲ್ಲಿ ಭಾರಿ ಬರಿಯು ಬಂದಿತು. ನದಿಗಳು ಒಣಗಿದವು, ಕೊಳಗಳು ಬತ್ತಿದವು. ಪ್ರಾಣಿಗಳು ಕುಡಿಯುವ ನೀರಿಗಾಗಿ ಅಲೆದಾಡತೊಡಗಿದವು. ಗಜೇಂದ್ರನು ತನ್ನ ಬೃಹತ್ ಚಪ್ಪರದ ಕಾಲುಗಳಿಂದ ದಾರಿಗಳನ್ನು ಕೆತ್ತಿ ಒಂದು ಗುಳಿಗೆ ಮೇಲೆ ಹೊಳೆಯೊಂದು ಹರಿಯುವಂತೆ ಮಾಡಿದ. ಅದೇ ಹೊತ್ತಿನಲ್ಲಿ ಕಪಟಕ ಶೃಗಾಲನು ಈ ವಿಷಯವನ್ನು ತಿಳಿದುಕೊಂಡ. ಅವನು ತಕ್ಷಣ ಗಜೇಂದ್ರನ ಬಳಿ ಬಂದು ಕೇಳಿದ, ಕಪಟಕ, ಓ ಗಜೇಂದ್ರ ಮಹಾಶಯ, ನೀನು ನಾವು ಎಲ್ಲರೂ ತೀವ್ರ ಕಷ್ಟದಲ್ಲಿರುವಾಗ ಸಹಾಯ ಮಾಡಿದೆಯೇ? ನಾನು ನಿನ್ನ ಸೇವೆ ಮಾಡಬೇಕೆಂದು ಆಸೆಪಡುತ್ತೇನೆ. ದಯವಿಟ್ಟು ನಾನು ನಿನ್ನೊಂದಿಗೆ ಇರುವುದು ಅನುಮತಿಸು. ಗಜೇಂದ್ರನು ಉದಾರ ಹೃದಯದಿಂದ ಅವನ ಮಾತುಗಳನ್ನು ನಂಬಿದ. ಸರಿ, ನೀನು ಇರಬಹುದು, ಆದರೆ ಯಾರಿಗೂ ಕಾಡಿನಲ್ಲಿ ಹಾನಿ ಮಾಡಬಾರದು ಎನ್ನುತ್ತಾನೆ. ದಿನಗಳು ಕಳೆದವು. ಕಪಟಕ ತನ್ನ ತಂತ್ರಗಳನ್ನು ಬಳಸತೊಡಗಿದ. ಅವನು ಇತರ ಪ್ರಾಣಿಗಳಿಗೆ ಗಜೇಂದ್ರ ತಮ್ಮ ಮೇಲ್ವಿಚಾರಣೆಯಿಂದ ಇಕ್ಕಟ್ಟಾಗಿ ಬಾಳುತ್ತಿದ್ದಾರೆ ಎಂದು ಸುಳ್ಳು ವದಂತಿಗಳನ್ನು ಹರಡತೊಡಗಿದ. ಹಲವಾರು ಪ್ರಾಣಿಗಳು ಗಜೇಂದ್ರನನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳತೊಡಗಿದವು. ಆದರೆ ಗಜೇಂದ್ರ ತನ್ನ ಧರ್ಮವನ್ನು ಬಿಟ್ಟಿಲ್ಲ. ಒಂದು ದಿನ ಕಪಟಕ ತನ್ನ ಯೋಚನೆಯಲ್ಲಿ ಮುಂದೆ ಹೋಗಿ ಗಜೇಂದ್ರನಿಗೆ ವಿಷ ಹಾಕಿದ ಆಹಾರವನ್ನು ಕೊಡಲು ತೀರ್ಮಾನಿಸಿದ. ಆದರೆ ಗಜೇಂದ್ರನ ಪಕ್ಕದ ನಂಬಿಗಸ್ತ ಪಕ್ಕಿ, ಒಂದು ಮಾಯೂರಿ, ಈ ದುಷ್ಟ ಯೋಜನೆಯನ್ನು ಗಮನಿಸುತ್ತಾಳೆ. ಅವಳು ಗಜೇಂದ್ರನಿಗೆ ಎಚ್ಚರಿಸುತ್ತಾಳೆ. ಗಜೇಂದ್ರ ಶಾಂತಿಯುತವಾಗಿ ಎಲ್ಲಾ ಪ್ರಾಣಿಗಳನ್ನು ಕರೆಯುತ್ತಾನೆ ಮತ್ತು ಸತ್ಯವನ್ನು ಬಹಿರಂಗಪಡಿಸುತ್ತಾನೆ. ಪ್ರಾಣಿಗಳು ಕಪಟಕನ ಮೋಸದ ಬಗ್ಗೆ ತಿಳಿದು ಅತಿಕೋಪಗೊಳ್ಳುತ್ತವೆ. ಅವರು ಕೂಗಿ ಹೇಳುತ್ತಾರೆ, ನಿನ್ನಂತಹ ಮೋಸಗಾರನಿಗೆ ಈ ಕಾಡಿನಲ್ಲಿ ಸ್ಥಾನವಿಲ್ಲ. ಕಪಟಕನ್ನು ಅಡವಿ ಬಿಡಲಾಗುತ್ತದೆ. ಅವನು ತನ್ನ ಮೋಸದ ಪರಿಣಾಮದಿಂದ ಬೆಚ್ಚಿ ಹೋಗಿ ಕಾಡಿನಿಂದ ಓಡುತ್ತಾನೆ. ಗಜೇಂದ್ರ ತನ್ನ ಸಹನೆಯಿಂದ ಹಾಗೂ ಪ್ರಾಮಾಣಿಕತೆಗೆ ಧನ್ಯನಾಗಿ ಮತ್ತೆ ಎಲ್ಲರ ನೆಚ್ಚಿನ ನಾಯಕನಾಗಿ ಉಳಿಯುತ್ತಾನೆ. ಈ ಕಥೆಯು ನಮಗೆ ಹೇಳುವುದು, ಧರ್ಮ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಗೆಲ್ಲುತ್ತವೆ. ಮೋಸದವರನ್ನು ಕೆಲವು ಕಾಲ ಮಾತ್ರ ನಂಬಬಹುದು, ಆದರೆ ಸತ್ಯ ಶಾಶ್ವತವಾಗಿರುತ್ತದೆ. ಶಕ್ತಿಯೊಂದಿಗೆ ಬುದ್ಧಿಮತ್ತೆ ಹಾಗೂ ಸಹನೆ ಹೊಂದಿರುವವರು ಮಾತ್ರ ದೀರ್ಘಕಾಲದ ನಾಯಕತ್ವವನ್ನೆತ್ತಬಹುದು. ಏಕಾದಶಿ ಪಾಪನಾಶಕದ ಪವಿತ್ರ ದಿನ. ಹಿಂದೂ ಧರ್ಮದಲ್ಲಿ ಏಕಾದಶಿಯು ಅತ್ಯಂತ ಶ್ರೇಷ್ಠವಾದ ಉಪವಾಸ ದಿನಗಳಲ್ಲಿ ಒಂದು. ಪ್ರತಿನಿತ್ಯ ಪುಣ್ಯಕರ್ಮಗಳು ಮಾಡುವವರಿಗೂ ಸಾಧಕರಿಗೂ ಭಕ್ತರಿಗೂ ಈ ದಿನವನ್ನು ವಿಶೇಷವಾಗಿ ಆಚರಿಸುವ ಪರಂಪರೆ ಇದೆ. ಚಂದ್ರಮಾಸದ 11ನೇ ದಿನವನ್ನು ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನವನ್ನು ವೈಷ್ಣವರು ವಿಷ್ಣು ದೇವರಿಗೆ ಮೀಸಲಿಟ್ಟಿರುತ್ತಾರೆ. ಪ್ರತಿಯೊಂದು ಮಾಸದಲ್ಲೂ 2 ಏಕಾದಶಿಗಳು ಇರುತ್ತವೆ, ಕೃಷ್ಣ ಪಕ್ಷದ ಏಕಾದಶಿ ಮತ್ತು ಶುಕ್ಲ ಪಕ್ಷದ ಏಕಾದಶಿ. ಪುರಾಣಗಳಲ್ಲಿ ವಿವರವಾಗಿ ಏಕಾದಶಿಯ ಮಹಿಮೆಯ ಕುರಿತ ಕಥೆಗಳಿವೆ. ಅವುಗಳಲ್ಲಿ ಕೆಲವು ಪ್ರಸಿದ್ಧ ಕಥೆಗಳನ್ನು ಇಲ್ಲಿ ನೀಡಲಾಗಿದೆ. ಏಕಾದಶಿಯ ಮೊದಲ ಮಹತ್ವದ ಕತೆ
ಮೂರು ದೆವ್ವದ ಮುಕ್ತಿ ಪ್ರಾಚೀನ ಕಾಲದಲ್ಲಿ ಹಿಮಾಲಯ ಪರ್ವತದಲ್ಲಿ ವ್ರತಪರ ವ್ಯಕ್ತಿಯೊಬ್ಬನಿಗೆ ಮೂರು ದೆವ್ವಗಳಾಗಿ ಹುಟ್ಟಿದ ಮಕ್ಕಳು ಇರುತ್ತಾರೆ. ಅವು ಪಾಪಕಾರ್ಯಗಳಲ್ಲಿ ತೊಡಗಿರುವ ಕಾರಣದಿಂದಾಗಿ ಪ್ರೀತಿಯಿಂದ ಮಾತು ಕೇಳುವುದಿಲ್ಲ. ತಾಯಿ ಶಿವಭಕ್ತೆ ಆಗಿದ್ದಾಳೆ. ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಮಕ್ಕಳನ್ನು ರಕ್ಷಿಸಲು ಪ್ರಯತ್ನಿಸುತ್ತಾಳೆ. ಆ ಸಂದರ್ಭದಲ್ಲಿ ಮಹಾಋಷಿಗಳು ಅವಳಿಗೆ ಹೇಳುತ್ತಾರೆ, ನೀನು ಶಾತ್ತಿಲ ಏಕಾದಶಿಯನ್ನು ಆಚರಿಸು. ಈ ಉಪವಾಸದಿಂದ ಎಲ್ಲ ಪಾಪಗಳು ಹೋಗಿ ಮಕ್ಕಳಿಗೆ ಶುದ್ಧಬುದ್ಧಿ ಬರುತ್ತದೆ. ತಾಯಿ ಇದನ್ನು ಆಚರಿಸಿ ತಿಲದಾನವನ್ನು ಮಾಡುತ್ತಾಳೆ. ಆ ಉಪವಾಸದ ಪ್ರಭಾವದಿಂದ ಮಕ್ಕಳು ಪುನಃ ಮಾನವ ರೂಪ ಪಡೆಯುತ್ತಾರೆ ಮತ್ತು ಪವಿತ್ರ ಜೀವನ ನಡೆಸುತ್ತಾರೆ. ಈ ಕಥೆಯಿಂದ ತಿಳಿಯುವುದೇನೆಂದರೆ, ಏಕಾದಶಿಯ ಉಪವಾಸವು ಅತೀವ ಶಕ್ತಿಯುತವಾಗಿದೆ. ಇನ್ನು ಒಂದು ಕತೆ, ಪುತ್ರದ ಏಕಾದಶಿ. ಮಹಿಷ್ಮತಿ ನಗರದಲ್ಲಿ ಮಹಿಜಿತ್ ಎಂಬ ರಾಜನು ಆಳುತ್ತಿದ್ದ. ಅವನಿಗೆ ಸಂತಾನ ಇಲ್ಲದೆ ದುಃಖದಲ್ಲಿದ್ದ. ಯಜ್ಞ, ದಾನ, ತಪಸ್ಸುಗಳನ್ನೆಲ್ಲ ಮಾಡಿದರೂ ಫಲವಿಲ್ಲ. ನಂತರ ಋಷಿಗಳ ಸಲಹೆಯಿಂದ ಪುತ್ರದ ಏಕಾದಶಿ ಉಪವಾಸವನ್ನು ಆಚರಿಸುತ್ತಾನೆ. ಆ ಉಪವಾಸದ ಫಲದಿಂದ ರಾಜನಿಗೆ ವೀರಪುತ್ರನು ಹುಟ್ಟುತ್ತಾನೆ. ಈ ಕಥೆಗಳು ಉಪವಾಸದ ಮಹಿಮೆಯು ಶುದ್ಧ ಶ್ರದ್ಧೆ, ನಿಸ್ವಾರ್ಥತೆ ಮತ್ತು ಭಕ್ತಿಯಿಂದ ನಡೆಸಿದಾಗ ಮಾತ್ರ ಫಲಿಸುತ್ತದೆ ಎಂಬುದನ್ನು ತೋರಿಸುತ್ತವೆ. ಏಕಾದಶಿಯ ದಿನ ಉಪವಾಸದ ನಿಯಮಗಳು. ಈ ದಿನದಲ್ಲಿ ಭಕ್ತರು ಬ್ರಹ್ಮಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು. ವಿಷ್ಣು ದೇವರ ಪಟವನ್ನು ಸ್ಥಾಪಿಸಿ ತಿಲದೀಪ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರ ಶತನಾಮ ಪಠಣ ಮಾಡುತ್ತಾರೆ. ಉಪವಾಸದ ವೇಳೆ ಅಕ್ಕಿ, ಗೋಧಿ, ತೊಗರಿಬೇಳೆ, ಕಡುಬೇಳೆ ಮುಂತಾದ ಧಾನ್ಯಗಳು ತ್ಯಜಿಸಿ ಹಣ್ಣು, ಹಾಲು ಅಥವಾ ನೀರಿನಿಂದ ಉಪವಾಸ ಆಚರಿಸುತ್ತಾರೆ. ದಿನಪೂರ್ತಿ ಭಗವಂತನ ಭಜನೆ, ಸತ್ಕಥಾ ಶ್ರವಣ, ಸಜ್ಜನರ ಸಂಘವು ಅತ್ಯಂತ ಫಲಕಾರಿಯಾಗಿದೆ. ದ್ವಾದಶಿ ದಿನದ ಮುಂಜಾನೆ ಉಪವಾಸವನ್ನು ಮುರಿದು ಸಾತ್ವಿಕ ಆಹಾರ ಸೇವನೆ ಮಾಡುವುದು ಶಾಸ್ತ್ರಸಮ್ಮತವಾಗಿದೆ. ಆಧ್ಯಾತ್ಮಿಕ ಪ್ರಯೋಜನಗಳು. ಏಕಾದಶಿಯ ಉಪವಾಸವು ಶರೀರಕ್ಕೆ ವಿಶ್ರಾಂತಿ ನೀಡುತ್ತದೆ, ಚಿಂತನೆಗೆ ಶುದ್ಧತೆ ನೀಡುತ್ತದೆ, ಮನಸ್ಸು ದಿಟ್ಟವಾಗುತ್ತದೆ. ಪುರಾಣಗಳು ಹೇಳುವಂತೆ ಉಪವಾಸದೊಂದಿಗೆ ಭಕ್ತಿ ಮತ್ತು ಧ್ಯಾನವನ್ನು ಮಾಡಿದರೆ ಅದು ಸರ್ವಪಾಪ ಕ್ಷಯಕ್ಕೆ ಕಾರಣವಾಗುತ್ತದೆ. ಅದರಿಂದಲೇ ಏಕಾದಶಿಯು ಪಾಪನಾಶಕ ದಿನ ಎಂದು ಪರಿಗಣಿಸಲಾಗಿದೆ. ಪರಮ ಪವಿತ್ರವಾಗಿರುವ ಈ ದಿನ ವಿಷ್ಣು ದೇವರ ಕೃಪೆಗೆ ಪಾತ್ರನಾಗಲು, ಪುಣ್ಯ ಗಳಿಸಲು ಮತ್ತು ಆತ್ಮಶುದ್ಧಿಗಾಗಿ ಭಕ್ತರು ಆಚರಿಸುತ್ತಾರೆ. ವೈಕುಂಠ ಏಕಾದಶಿ, ನಿರ್ಜಲ ಏಕಾದಶಿ, ಶಾತ್ತಿಲ ಏಕಾದಶಿ ಮುಂತಾದ ಹಲವು ಏಕಾದಶಿಗಳು ಇದ್ದು ಪ್ರತಿಯೊಂದಕ್ಕೂ ತಮಗೆ ಆದ ವಿಶಿಷ್ಟತೆಗಳಿವೆ. ಉಪಸಂಹಾರ ಏಕಾದಶಿ ಎಂದರೆ ಕೇವಲ ಉಪವಾಸವಲ್ಲ, ಅದು ಶರೀರದ ಶುದ್ಧತೆ, ಮನಸ್ಸಿನ ಸಮತೋಲನ ಮತ್ತು ಆತ್ಮದ ಉನ್ನತಿಗೆ ದಾರಿ ನೀಡುವ ಆಚರಣೆ. ವಿಷ್ಣುವಿನ ಕೃಪೆ, ಜೀವನದಲ್ಲಿ ಶ್ರೇಷ್ಠತೆ ಮತ್ತು ಜೀವನದ ಗುರಿಯಾದ ಮೋಕ್ಷದತ್ತ ಸಾಗಲು ಈ ವ್ರತವು ಸಹಾಯಕವಾಗುತ್ತದೆ. ಆದ್ದರಿಂದಲೇ ನಮ್ಮ ಶ್ರದ್ಧಾ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಏಕಾದಶಿಯ ಉಪವಾಸವನ್ನು ಆಚರಿಸಿದರೆ ಅದು ನಮ್ಮ ಜೀವನದ ದೇವಮುಖಿ ಬೆಳಕಾಗುತ್ತದೆ.
Bhagavad Gita, Chapter 18 Moksha Sannyasa Yoga, the Yoga of Liberation through Renunciation, in detail. Chapter 18 of the Bhagavad Gita, titled Moksha Sannyasa Yoga, is the concluding and summative chapter. It revisits the concepts of renunciation, sannyasa, and abandonment of action, tyaga, clarifying their true meanings and emphasizing the importance of acting according to one's nature while remaining detached from the fruits of action. Lord Krishna summarizes the essence of the entire Gita, reiterating the path to liberation through knowledge, devotion, and selfless action, culminating in complete surrender to the Supreme Lord. Here's a detailed breakdown of the key topics covered in this chapter. 1. Arjuna's question on renunciation and abandonment, verse 1. Arjuna asks Krishna about the distinction between sannyasa, renunciation, and tyaga, abandonment, seeking clarity on these important concepts. 2. Krishna's explanation of renunciation and abandonment, verses 2 to 12. Krishna clarifies the meanings of sannyasa and tyaga. Sannyasa, the renunciation of all actions that are based on desire for material enjoyment. Tyaga, the abandonment of the fruits of all actions. He then categorizes tyaga into three types, based on the modes of nature. Tyaga in sattva, righteous abandonment, abandoning obligatory duties because they are troublesome or out of fear of bodily discomfort is tyaga in the mode of passion. Tyaga in rajas, passionate abandonment, abandoning obligatory duties because they are troublesome or out of fear of bodily discomfort is tyaga in the mode of passion. Tyaga in tamas, ignorant abandonment, abandoning prescribed duties as evil or out of delusion is tyaga in the mode of ignorance. Krishna emphasizes that true abandonment, sattvika tyaga, involves performing one's prescribed duties without attachment to the results and with the understanding that it is one's duty. He states that it is impossible for an embodied being to give up action entirely, but one can give up the fruits of action. Those who are not attached to the fruits of action and are situated in goodness do not incur karmic reactions. 3. The 5 factors of action, verses 13 to 17. To understand the mechanics of action, Krishna explains the 5 factors involved in the accomplishment of all action, as described in the Sankhya philosophy. The place of action, adhishthanam, the body. The performer, kata, the individual soul, influenced by ego. The various senses, karanam, the instruments of action, mind and senses. The endeavor, sesta, the effort or striving. The supersoul, devam, the ultimate controlling factor, the sanction of the divine. Krishna clarifies that one who, due to false ego, thinks themselves to be the sole performer of actions does not truly understand the process. 4. The 3 impetuses to action, verses 18 to 19. Krishna describes the 3 factors that impel one to act. Knowledge, jananam, the understanding of the object of action. The object of knowledge, janayam, the goal or purpose of the action. The knower, janata, the one who possesses the knowledge. Similarly, actions, the performer, and the instruments of action are also of 3 kinds according to the modes of nature. 5. Knowledge, action, and the performer as influenced by the modes, verses 20 to 28. Krishna elaborates on how the 3 modes of nature influence knowledge, action, and the performer. Knowledge in sattva, that by which one sees the undivided spiritual nature in all living entities. Knowledge in rajas, that by which one sees different kinds of living entities as separate. Knowledge in tamas, that which is superficial, clings to one aspect, and is without real understanding of the truth. Action in sattva, regulated, performed without attachment, without love or hatred, and by one who is not desirous of the fruits. Action in rajas, performed with great effort, by one seeking to gratify their desires and driven by ego. Action in tamas, performed in illusion, in defiance of scriptural injunctions, without regard for future consequences, and causing injury to others. The performer in sattva, free from material attachment, not egoistic, full of determination and enthusiasm, and equipoised in success and failure. The performer in rajas, attached to fruitive work and its results, greedy, envious, impure, and subject to joy and sorrow. The performer in tamas, always engaged in improper action, materialistic, stubborn, deceitful, lazy, dejected, and procrastinating. 6. Understanding, determination, and happiness as influenced by the modes, verses 29 to 39. Krishna further explains how the 3 modes affect understanding, determination, and happiness. Understanding in sattva, that by which one knows what ought to be done and what ought not to be done, what is to be feared and what is not, and what is binding and what is liberating. Understanding in rajas, that which cannot distinguish between righteousness and unrighteousness, and between what ought to be done and what ought not to be done.
Understanding in tamas, that which considers the wrong path to be right and sees everything in a distorted way, covered by darkness. Determination in sattva, that which is unwavering, sustained by yoga practice, and controls the mind, life, and senses. Determination in rajas, that which is attached to fruitive results in religion, economic development, and sense gratification. Determination in tamas, that which is stubborn, holds on to illusion, laziness, and sleep, and is never free from foolishness. Happiness in sattva, that which is initially like poison but in the end like nectar, arising from self-realization. Happiness in rajas, that which is initially like nectar but in the end like poison, arising from the contact of the senses with their objects. Happiness in tamas, that which is delusive from beginning to end, arising from sleep, laziness, and illusion. 7. Prescribed duties according to one's nature, verses 40 to 48. Krishna reiterates the importance of performing one's prescribed duties, sva dharma, according to one's inherent nature, determined by the modes of nature. He emphasizes that even imperfectly performed duty in accordance with one's nature is better than perfectly performed duty belonging to another. One does not incur sin by performing the duty ordained by their own nature. One should not abandon their natural duty, even if it has flaws, as all endeavors are covered by some fault. 8. The path to perfection through one's own duty, verses 49 to 56. Krishna outlines the process of attaining perfection by performing one's prescribed duty with detachment and by cultivating knowledge. Detachment from material attachments. Control of the mind and senses. Living in a secluded place. Eating lightly. Engaging in meditation and cultivating spiritual knowledge. Surrendering the ego, strength, pride, lust, anger, and material possessions. Being peaceful and free from the sense of ownership. By thus becoming transcendental, one becomes fit for Brahman realization and attains supreme devotion to the Lord. 9. The supreme conclusion, surrender to the Lord, verses 57 to 66. Krishna presents the ultimate teaching and the most confidential knowledge. Perform all your actions as an offering to me. Be mindful of me always. Work under my protection. Surrender completely unto me. Krishna assures Arjuna that by surrendering to him, he will overcome all obstacles and attain the supreme abode. He emphasizes that this is the most confidential knowledge, to be spoken to those who are not envious, who are devoted, who desire to serve, and who do not blaspheme him. 10. The result of studying the Gita, verses 67 to 71. Krishna glorifies the study and propagation of the Bhagavad Gita, stating that those who teach this supreme secret to his devotees perform the most pleasing service to him and will undoubtedly attain him. Even simply hearing the Gita with faith becomes free from sinful reactions and attains the auspicious realms. 11. Arjuna's liberation from delusion, verses 72 to 73. Krishna asks Arjuna if his delusion and ignorance have now been dispelled. Arjuna replies affirmatively, stating that his illusion is gone and he is now firm and ready to act according to Krishna's instructions. 12. Sanjay's narration and conclusion, verses 74 to 78. Sanjay narrates his experience of hearing the divine conversation between Krishna and Arjuna, expressing his wonder and joy. He concludes by stating that wherever Krishna, the Lord of all mystic power, and Arjuna, the supreme archer, are present, there will certainly be victory, opulence, extraordinary power, and morality. In summary, chapter 18 of the Bhagavad Gita serves as a comprehensive conclusion to the entire discourse. It clarifies the concepts of renunciation and abandonment, emphasizes the importance of performing one's prescribed duties according to their nature with detachment, and culminates in the supreme instruction of complete surrender to the Supreme Lord. Krishna reiterates the paths of knowledge, action, and devotion as means to attain liberation and stresses the profound significance of understanding and following the teachings of the Bhagavad Gita. Bhagavad Gita, Chapter 17 Shraddha Tri Vibhaga Yoga, the Yoga of the Division of the Three Kinds of Faith, in detail. Chapter 17 of the Bhagavad Gita, titled Shraddha Tri Vibhaga Yoga, addresses Arjuna's question about the faith, Shraddha, of those who do not follow scriptural injunctions but still engage in worship. Lord Krishna reveals that faith is also of three kinds, corresponding to the three modes of material nature: sattva, goodness; rajas, passion; and tamas, ignorance. This chapter explores how these different kinds of faith influence one's actions, choices of food, performance of sacrifice, austerity, and charity. Here's a detailed breakdown of the key topics covered in this chapter. 1. Arjuna's question and Krishna's initial response, verse 1 to 2. Arjuna inquires about the situation of those who, neglecting the scriptural ordinances, worship with faith. What is their condition, O Krishna, in goodness, in passion, or in ignorance?
Krishna replies that the faith of embodied beings is of three kinds, born of their own nature, Prakriti. He states that faith is according to one's inherent disposition. Whatever the nature of a person's faith, that is what they truly are. 2. Faith influences food, verses 3 to 10. Krishna explains how the three modes of nature affect people's choice of food. Food favored by those in sattva, foods that increase life, purity, strength, health, happiness, and satisfaction. These are savory, fatty, wholesome, and pleasing to the heart. Food favored by those in rajas, foods that are bitter, sour, salty, hot, pungent, dry, and burning. These cause distress, grief, and disease. Food favored by those in tamas, foods that are stale, tasteless, putrid, decomposed, and consisting of remnants and untouchable things. This illustrates how one's inherent faith, influenced by the dominant mode of nature, dictates even basic choices like diet. 3. Faith influences sacrifice, yajna, verses 11 to 13. Krishna describes the three kinds of sacrifice. Sacrifice in sattva, performed according to scriptural regulations, without desire for reward, and with the conviction that it is one's duty. Sacrifice in rajas, performed with a desire for the fruits of action and for the sake of prestige. Sacrifice in tamas, performed contrary to scriptural regulations, without offering food, without chanting mantras, without giving charity, and without faith. This highlights how the motivation and adherence to principles in religious practices are also governed by the three modes of faith. 4. Faith influences austerity, tapas, verses 14 to 19. Krishna elaborates on the three kinds of austerity. Austerity of the body, kaikam tapa, worship of the Supreme Lord, the Brahmins, the spiritual master, and the wise, cleanliness, simplicity, celibacy, and non-violence. Austerity of speech, vanmayam tapa, speaking words that are truthful, pleasing, beneficial, and not agitating to others, and also regular recitation of the Vedas. Austerity of the mind, manasam tapa, satisfaction, simplicity, gravity, self-control, and purity of thought. He then classifies austerity based on the mode of faith with which it is performed. Austerity in sattva, performed with faith, without desire for reward, and with steadfastness, for the sake of the Supreme. Austerity in rajas, performed with the desire for gain, honor, and adoration, and with hypocrisy. It is temporary and yields uncertain results. Austerity in tamas, performed out of foolishness, with self-torture or to harm others. This demonstrates how even spiritual practices like austerity can be colored by the different modes of faith. 5. Faith influences charity, dana, verses 20 to 22. Krishna describes the three kinds of charity. Charity in sattva, given out of duty, without expectation of return, at the proper time and place, and to a worthy person. Charity in rajas, given with the expectation of return, or with a desire for fruitive results, or grudgingly. Charity in tamas, given at an improper place and time, to unworthy persons, without respect, and contemptuously. This shows that even the act of giving, which is considered virtuous, is influenced by the underlying faith and motivation. 6. The significance of Om Tat Sat, verse 23 to 28. Krishna concludes the chapter by explaining the transcendental sound vibration, Om Tat Sat, and its significance in spiritual endeavors. Om, Om, indicates the supreme absolute truth. Tat, Tat, signifies that, referring to the impersonal aspect of the absolute truth. Sat, Sat, means the eternal, the real, and the good. Krishna states that from the beginning of creation, these three words have been used to indicate the supreme absolute truth. Brahmanas, Vedic hymns, and sacrifices are designated by these three syllables. He emphasizes that all sacrifices, austerities, and charities should be performed with faith in the Supreme. Actions performed without faith, whether sacrifice, charity, or austerity, are impermanent and without spiritual benefit in this life or the next. In summary, chapter 17 of the Bhagavad Gita reveals that even faith, which is the foundation of spiritual practice, is influenced by the three modes of material nature. Krishna explains how these modes manifest in people's choices of food, performance of sacrifice, practice of austerity, and acts of charity. The chapter concludes by highlighting the importance of performing all spiritual activities with faith in the supreme truth, symbolized by Om Tat Sat, emphasizing that actions performed without faith have no lasting spiritual value. Bhagavad Gita, Chapter 16 Devasura Sampad Vibhaga Yoga, the Yoga of the division between the divine and demoniac natures, in detail. Chapter 16 of the Bhagavad Gita,
titled Devasura Sampad Vibhaga Yoga, presents a clear and contrasting description of two distinct types of human nature, divine, Devi, and demoniac, Asuri. Lord Krishna delineates the qualities that lead to spiritual progress and liberation versus those that lead to bondage and degradation. This chapter serves as a practical guide for self-assessment and for understanding the forces at play in the world. Here's a detailed breakdown of the key topics covered in this chapter. 1. The divine nature, Devi Sampad, verses 1 to 3. Krishna begins by listing the transcendental qualities that characterize those born with a divine nature, which lead towards liberation. Fearlessness, Abhayam, steadfastness in spiritual knowledge and freedom from anxieties caused by material attachments. Purity of existence, Sattva Samsuddhi, internal and external cleanliness, both physically and mentally. Cultivation of spiritual knowledge, Janana Yoga Vivasthiti, firmness in the pursuit of self-realization. Charity, Dhanam, giving in charity without expectation of return. Self-control, Dhamma, restraint of the senses. Performance of sacrifice, Yajna, offering one's actions and resources for a higher purpose. Study of the Vedas, Swadhyaya, regular study of sacred scriptures. Austerity, Tapa, voluntary acceptance of hardship for spiritual advancement. Straightforwardness, Arjavam, honesty and sincerity in dealings. Non-violence, Ahimsa, abstinence from causing harm to any living being. Truthfulness, Satyam, speaking the truth that is beneficial to others. Freedom from anger, Akrodha, control over one's temper. Renunciation, Tyaga, detachment from the fruits of actions. Peacefulness, Santi, tranquility of mind. Absence of fault-finding, Aparshunam, not finding fault in others. Compassion for all living entities, Daya Bhuteshu, kindness and empathy towards all beings. Freedom from covetousness, Aloluptvam, absence of greed and excessive desire. Gentleness, Madevam, mildness and humility. Modesty, Re, sense of shame in performing improper actions. Freedom from envy, Akapalam, steadiness and absence of agitation. Energy, Teja, spiritual strength and enthusiasm. Forgiveness, Kshama, tolerance and the ability to pardon offenses. Fortitude, Dharti, perseverance and steadfastness. Cleanliness, Sokam, internal and external purity. Freedom from malice, Adroha, absence of ill will towards others. Absence of excessive pride, Natimanita, humility and lack of arrogance. Krishna states that those endowed with these divine qualities are born for liberation. 2. The demoniac nature, Asuri Sampad, verses 4 to 18. In stark contrast, Krishna describes the qualities of those born with a demoniac nature, which lead towards bondage and degradation. Hypocrisy, Dambha, outward display of religiosity without inner conviction. Pride, Darpa, excessive self-esteem and arrogance. Conceit, Abhimana, false sense of superiority. Anger, Krodha, uncontrolled rage and resentment. Harshness, Parushyam, cruel and offensive speech. Ignorance, Ajnanam, lack of spiritual knowledge and understanding. Krishna elaborates on the mindset and actions of those with a demoniac nature. Lack of faith in scriptures, Pravritimka Nivritimka Janana Vidurasura, they do not know what should be done and what should be avoided according to religious principles. Denial of moral order, Na Sokam Napi Kakaro Na Satyam Te Suvidyet, they have no cleanliness, proper conduct, or truthfulness. Materialistic worldview, Asatyam Apratishtham Te Jagad Ahur Aniswaram, they believe the world is unreal, without any basis, and without a controller, God. Driven by lust and anger, Kama Masritya Dasapuram Dambamana Madanvita, driven by insatiable lust, pride, and false prestige, they engage in abominable activities. Obsessed with sense gratification, Sintam Aparimyam Ca Pralayantam Upashrita, their anxieties are endless, lasting until death, and their primary goal is sense gratification. Belief in materialism as the ultimate goal, Kamopabhoga Parama Itavad Iti Nisita, they are convinced that sensual enjoyment is the highest aim of life. Bound by hundreds of desires, Asapasa Sater Baddha Kama Krodha Parayana, entangled in a network of countless desires and driven by lust and anger, they strive to accumulate wealth unjustly. Arrogance and false pride, Idamadya Maya Labdham Imam Prapasye Manoratham, they boast about their possessions and future acquisitions, thinking themselves powerful and happy. Envious and blasphemous towards God and devotees, Dvisto, Bhesuyaka, they are envious of others and blaspheme religious principles and devotees. Krishna states that these demoniac individuals, attached to lust and anger, are repeatedly born into lower species and ultimately descend into hell. 3. The three gates to hell, verses 21 to 22. Krishna identifies the three principal gateways that lead to degradation and hell. Lust, Kama,
uncontrolled and insatiable desire; anger, krodha, uncontrolled rage and resentment; greed, lobha, excessive desire for wealth and possessions. He emphasizes that every sane person should abandon these three destructive forces. By freeing oneself from these gates of hell, one can cultivate qualities that lead to the highest destination. 4. The importance of scriptural authority, verses 23 to 24. Krishna stresses the significance of following the injunctions of the scriptures, Sastra. Disregarding scriptural injunctions leads to degradation. Ya Sastra vidhim ushja vatate kamakarata. Those who disregard the rules of the scriptures and act according to their whims do not attain perfection, happiness, or the supreme destination. Scriptures as the guide, tasmat sastram pramanam te karya vyavasthitao. Therefore, the scriptures are the authority in determining what ought to be done and what ought not to be done. Acting according to scriptural guidelines leads to liberation. Janatva sastra vidhanma yat karm kartum iharasi. Knowing the injunctions of the scriptures, one should act accordingly to gradually elevate oneself. In summary, Chapter 16 of the Bhagavad Gita provides a crucial understanding of the two fundamental paths in life: the path of the divine nature, characterized by virtuous qualities leading to liberation, and the path of the demoniac nature, marked by negative traits leading to bondage and suffering. Krishna clearly delineates these opposing forces, urging Arjuna and all beings to cultivate divine qualities and reject the destructive tendencies of lust, anger, and greed. The chapter emphasizes the importance of scriptural guidance in navigating the complexities of life and attaining the ultimate spiritual goal. Bhagavad Gita, Chapter 15 Purushottama Yoga, the Yoga of the Supreme Person, in detail. Chapter 15 of the Bhagavad Gita, titled Purushottama Yoga, reveals the ultimate nature of the Supreme Lord as Purushottama, the Supreme Person, who transcends both the perishable, Kshara, and the imperishable, Aksar. This chapter uses the vivid metaphor of an inverted banyan tree to illustrate the complexities of the material world and emphasizes the necessity of detachment and surrender to the Supreme Lord to break free from its entanglement. Here's a detailed breakdown of the key topics covered in this chapter. 1. The metaphor of the inverted banyan tree, verses 1 to 4. Krishna begins with a striking analogy. The material world is like an inverted banyan tree with its roots upwards and its branches downwards. Roots upwards represent the connection to the Supreme Lord, the ultimate source and sustainer. The Vedic hymns are described as its leaves, nourishing its growth. Branches downwards symbolize the expansion of the material world with its diverse forms and species, sustained by the three modes of nature, gunas. Subroots spreading downwards represent the attachments and desires that bind the living entities to the material world, leading to fruitive actions and their consequences. Difficult to comprehend its beginning, end, and foundation, Nantona Kadanasiye Sampratishta. The true nature and origin of the material world are difficult for the conditioned soul to understand. Krishna emphasizes the need to cut down this deeply rooted tree of material existence with the weapon of detachment, Asanga Sastrena Dhyardhena. By severing these attachments, one can transcend the cycle of birth and death and reach the eternal abode. 2. Attaining the eternal abode, verses 5 to 6. Krishna describes the characteristics of those who attain the eternal realm. Free from false prestige and illusion, Nirmana Moha, they are devoid of pride and delusion. Victorious over the contamination of association, Jita Sangha Dosa, they have overcome attachment to material association. Understanding the eternal, Adhyatma Nitya, they are fixed in spiritual knowledge. Freed from desire, Vinivrita Kama, they have given up material desires. Free from the dualities of happiness and distress, Dvandver Vimukta Sukha Dukha Samajna, they are liberated from the influence of duality. Surrender to the Supreme Person, Gachanti Amdha Padam Tat Parma Mama, the undeluded souls surrender to the Supreme Lord and attain His supreme abode, which is not illuminated by the sun, moon, or fire. 3. The Jiva, individual soul, and its entanglement,
verses 7 to 9. Krishna explains the relationship between the individual soul, Jiva, and the material world. Eternal fragment of the Supreme Lord, Mamivamzo Jiva Lok Jiva Bhuta Sanatana, the living entities are eternal, fragmented parts of the Supreme Lord. Struggling with the mind and senses, Manas Asthanindriyani Prakriti Sthani Karsati, bound by material nature, the soul struggles with the six senses, including the mind, which it has drawn to itself. Transmigration of the soul, Sariram Yadavapnoti Yakkapi Utkramataswara, just as the air carries aromas, the embodied soul carries its subtle body, mind, intelligence, ego, from one gross body to another at the time of death. Enjoying sense objects, Shrotram Kakshuspassanam Siye Rasanam Granam Eva Siye, the soul, situated in the body, enjoys the various sense objects through the senses and the mind. 4. The ignorant and the wise, verses 10 to 11. Krishna contrasts the understanding of the ignorant and the wise. The ignorant cannot understand the soul's departure and dwelling, Utkramantam Sthitam Vapi Bhunjanam Vagunanvitam. Those deluded by the material modes cannot comprehend how the soul leaves the body, how it resides within, or how it enjoys the senses. The wise perceive with the eye of knowledge, Pasyanti Janana Kaksusa. Those who have cultivated spiritual knowledge can see the soul's activities clearly. Striving yogis can also see the self within, Yatanto Yoginas Kanam Pasyanti Atmani Avasthitam. Sansaya yogis who strive in spiritual practice can realize the self situated within their hearts. 5. The Supreme Lord as the source of all, verses 12 to 15. Krishna reveals his all-pervasive nature and his role as the source of everything. Illuminating the sun, moon, and fire, Yad Aditya Gatam Tejo Jagad Bhasayate, Kilam, the effulgence of the sun that illuminates the entire world comes from him. Nourishing the planets and vegetables, Gama Vishya Siye Bhutani Dharaimi Aham Ojasa, he enters the planets and sustains all living beings with his energy. He becomes the suppered moon and nourishes the vegetation. The fire of digestion, Aham Vashvanaro Bhutva Praninam Deham Asrita, he is the fire of digestion within the bodies of all living entities, aiding in the assimilation of food. Seated in everyone's heart, the source of memory, knowledge, and forgetfulness, Sarvasya Kaham Hardi Sannivisto Mata Smartya Jananam Aponam Siye, he resides in the hearts of all beings and is the source of memory, knowledge, and forgetfulness. The knower of the Vedas and the compiler of Vedanta, Vedais Siye Sarve Aham Eva Vedyo Vedanta Krid Vedavid Eva Kaham, he is the ultimate object of knowledge in all the Vedas, the compiler of Vedanta, and the knower of the Vedas. 6. The two kinds of beings, perishable and imperishable, verses 16 to 17. Krishna distinguishes between two categories of beings. The perishable, Kashara, all living entities in the material world are subject to change and destruction. The imperishable, Aksara, the liberated souls and the spiritual sky are beyond material decay. The Supreme Person, Purushottama, but beyond both the perishable and the imperishable is the Supreme Lord himself, who sustains all and is known as the Purushottama. 7. The nature and glory of the Purushottama, verses 18 to 20. Krishna emphasizes his supreme position. Transcending the perishable and the imperishable, Yasmat Kshara Matito, Ham Aksat Api Kotama, because he is transcendental to both the perishable and the imperishable, he is known as the Purushottama. Known as the Supreme Person in the Vedas and among the people, Ato, Smi Lok Ved Siye Pratita Purushottama, he is celebrated as the Supreme Person in the Vedic scriptures and in popular understanding. Understanding this is true knowledge. Yomam Evam Asamudho Janati Purushottamam, one who knows him as the Purushottama, without delusion, is the knower of everything and engages in his full devotional service. The ultimate goal, surrender and devotion, Sa Sarv Vid Bhajti Mam Sarv Bhavena Bharat, such a wise person engages in his loving devotional service with all their being. Conclusion, verse 20. Krishna concludes the chapter by stating that this is the most confidential part of the Vedic scriptures. Whoever understands it will become wise and their endeavors will reach perfection. In summary, chapter 15 of the Bhagavad Gita reveals the Supreme Lord as Purushottama, the ultimate reality beyond the material world and the liberated souls. Using the powerful metaphor of the inverted banyan tree, it emphasizes the need for detachment from material attachments and surrender to the Supreme Lord to attain his eternal abode. The chapter highlights the Lord's all-pervasive nature as the source of everything and encourages unwavering devotion as the highest form of knowledge and the path to ultimate liberation. Bhagavad Gita, Chapter 14 Gunatraya Vibhaga Yoga, the Yoga of the Division of the Three Modes of Material Nature, in detail. Chapter 14 of the Bhagavad Gita, titled Gunatraya Vibhaga Yoga, delves into the intricate workings of Prakriti, material nature, through its three modes, gunas, sattva, goodness,
rajas, passion, and tamas, ignorance. Lord Krishna explains how these fundamental qualities influence all aspects of creation and condition the embodied soul. He emphasizes the importance of understanding these modes to transcend their influence and attain liberation. Here's a detailed breakdown of the key topics covered in this chapter. 1. The supreme knowledge and the source of creation, verses 1 to 4. Krishna begins by declaring that he will reveal the supreme wisdom, the best of all knowledge, knowing which the sages attain supreme perfection. He describes how the total material substance, Mahad Brahma, is the womb, and he, as the seed-giving father, impregnates it, making possible the births of all living beings. Thus, all species of life arise from the combination of material nature and the Supreme Lord's energy. 2. The three modes of material nature and their binding influence, verses 5 to 9. Krishna introduces the three gunas that arise from Prakriti and bind the eternal soul to the material body. Sattva, goodness, the mode of purity, illumination, and freedom from sinful reactions. Those situated in Sattva develop knowledge and experience happiness. However, they become conditioned by attachment to happiness and knowledge. Rajas, passion, the mode of intense desire, longing, and activity born of attachment. It binds the soul through its craving for the fruits of actions and material enjoyment, leading to distress. Tamas, ignorance, the mode of darkness, delusion, inertia, and madness. It binds the soul through negligence, laziness, and sleep, obscuring knowledge and leading to foolishness. Krishna explains how these three modes constantly compete for dominance, influencing one's thoughts, actions, and experiences. 3. Manifestations of the modes, verses 10 to 13. Krishna describes the signs that indicate the predominance of each mode. Increase of sattva, illumination of knowledge in all the gates of the body, senses, clarity, and a sense of well-being. Increase of rajas, development of great attachment, fruitive activity, intense endeavor, and uncontrollable desire and hankering. Increase of tamas, manifestation of darkness, inertia, madness, and delusion. Lack of motivation and understanding prevails. 4. The consequences of dying under the influence of each mode, verses 14 to 15. The state of consciousness at the time of death determines the next birth. Dying in sattva, attainment of the pure higher planets inhabited by the learned sages. Dying in rajas, taking birth among those engaged in fruitive activities on the earthly plane. Dying in tamas, birth in the lower species, characterized by ignorance and inertia. 5. The results of actions performed under each mode, verses 16 to 18. The quality of actions is also determined by the prevailing mode. Actions in sattva lead to purity, real knowledge, and happiness. Actions in rajas result in distress and entanglement. Actions in tamas produce foolishness, ignorance, and delusion. Similarly, the destination attained after death is influenced by the mode one is situated in during life. Those in sattva progress upwards, those in rajas remain in the middle, earthly plane, and those in tamas go downwards to the lower realms. 6. Transcendence of the modes, verses 19 to 20. Krishna reveals the path to liberation. When one understands that all activities are performed by the gunas alone and that the Supreme Lord is transcendental to these modes, one can attain his spiritual nature. By transcending these three modes associated with the material body, the embodied being becomes free from birth, death, old age, and their distresses, experiencing nectar even in this life. 7. Characteristics of one who has transcended the modes, verses 21 to 25. Arjuna inquires about the characteristics of a person who has transcended the gunas. Krishna describes such a person. Neutral to the presence or absence of the modes, they neither hate illumination, attachment, and delusion when present nor long for them when absent. Unwavering and undisturbed, they remain equipoised amidst the reactions of the material qualities, understanding that the gunas are acting. Seated like a neutral observer, they are detached from the activities of the gunas. Equal in pleasure and pain, they experience both with equanimity. See earth, stone, and gold as equal. They are free from material attachments and distinctions. Unmoved by praise or blame, they are established in self-realization. Equal to friend and foe, they see all beings with the same spiritual vision. Renounce all fruitive endeavors, they act without attachment to the results. 8. The path to transcendence, devotional service, verse 26. Krishna reveals the most direct path to transcending the gunas, unalloyed devotional service, avibhikarini bhakti yoga, to him. One who engages in pure devotion surpasses the influence of the modes and becomes fit for Brahman realization. 9. The supreme abode of Brahman, verse 27. Krishna concludes the chapter by declaring that he is the foundation of Brahman, the immortal, imperishable, and eternal principle of righteousness and ultimate happiness.
This emphasizes that devotion to the Supreme Lord leads to the highest spiritual attainment, beyond the limitations of the material modes. In summary, Chapter 14 of the Bhagavad Gita provides a profound understanding of the three modes of material nature and their pervasive influence on our lives. It highlights how these modes bind the soul and cause suffering. However, it also offers the liberating knowledge of how to transcend these modes through detachment, cultivation of knowledge, and ultimately, through unwavering devotional service to the Supreme Lord, thus attaining freedom from the cycle of birth and death and realizing one's true spiritual nature. Bhagavad Gita, Chapter 13 Kshetra Kshetrajana Vibhaga Yoga, the Yoga of distinguishing the field and the knower of the field, in detail. Chapter 13 of the Bhagavad Gita, titled Kshetra Kshetrajana Vibhaga Yoga, delves into the fundamental distinction between Kshetra, the field, and Kshetrajana, the knower of the field. This knowledge is presented by Lord Krishna as crucial for attaining true understanding and liberation. Arjuna initiates the chapter by asking Krishna about the nature of Prakriti, nature, matter, Purusha, the enjoyer, spirit, the Kshetra, the Kshetrajana, knowledge, Janana, and the object of knowledge, Jane. Here's a detailed breakdown of the key topics covered in this chapter. 1. Definition of Kshetra, the field, verses 1 to 7. Krishna begins by defining the Kshetra as this body. However, this body is not limited to the physical form alone. It encompasses the entire psychophysical organism, including the 5 great elements, Mahabhutani, earth, water, fire, air, and ether, space. These are the fundamental building blocks of the physical world and the physical body. Ego, ahankara, the sense of I, or mind, the false identification with the material body and mind. Intellect, buddhi, the faculty of discrimination, understanding, and decision-making. The unmanifested, avyakta, the primordial, indifferentiated state of Prakriti, the source of all material manifestation. The 10 senses, Indriyani, 5 senses of perception, hearing, touch, sight, taste, smell, and 5 senses of action, speech, hands, feet, anus, genitals. The one mind, Manas, the faculty of thought, feeling, and willing. It processes sensory input and generates desires and emotions. The 5 objects of the senses, Visaya, sound, touch, form, taste, and smell, the stimuli perceived by the senses. Desire, Ichha, hatred, Dvesa, pleasure, Sukham, pain, Dakham, these are the feelings and reactions that arise within the field. The aggregate, Sanghata, the combination of all the above elements forming the body-mind complex. Intelligence, Satana, consciousness as it is conditioned by the field. Fortitude, Dhrati, the capacity for endurance and perseverance. Krishna emphasizes that all these constitute the field of activity where the Purusha interacts with Prakriti. 2. Definition of Kshetrajana, the knower of the field, verses 2 to 3. The Kshetrajana is defined as the one who knows this body, the field. This refers to the individual soul, Atma, the conscious principle that is aware of the activities and experiences within the Kshetra. Crucially, Krishna declares that he, the Supreme Lord, is also the knower in all fields. This signifies the presence of the Paramatma, Supersoul, residing within every living being, witnessing all activities. Understanding both the individual Atma and the Paramatma as the knowers of the field is declared to be true knowledge. 3. The nature of knowledge, Janana, verses 8 to 12. Krishna then elaborates on what constitutes true knowledge, listing a series of qualities that cultivate this understanding. Humility, amanitvam, absence of pride and the desire for recognition. Unpretentiousness, adambhitvam, lack of hypocrisy and outward show of righteousness. Non-violence, ahimsa, abstinence from causing harm to any living being in thought, word, or deed. Forbearance, kshanti, tolerance and patience in the face of difficulties and insults. Uprightness, arjavam, honesty and straightforwardness in thought, speech, and action. Service to the teacher, akaryapasanam, respectful and dedicated service to a genuine spiritual preceptor. Purity, sokam, internal and external cleanliness. Steadfastness, sthairin, firmness and perseverance in one's spiritual practices. Self-control, atma vinigraha, restraint of the senses and the mind. Detachment from sense objects, indriyarthesu vairagyam, absence of strong attachment to the pleasures derived from the senses. Absence of egoism, anahankara,
freedom from the false identification with the material body and mind. Perception of the evil in birth, death, old age, sickness, and pain, janma mrityu jara vyadhi dukha dosanudasanam, recognizing the inherent suffering in the cycle of material existence. Non-attachment, asakte, freedom from excessive attachment to family, home, and possessions. Even-mindedness in pleasure and pain, anabhisvanga putra dara gradisu nityam, maintaining equanimity in both favorable and unfavorable situations. Constant devotion to me, avibhikarani bhakte, unwavering and exclusive devotion to the Supreme Lord. Resorting to solitary places, vivikta disa sevitvam, finding joy in solitude and detachment from worldly crowds. Distaste for the company of materialistic people, artir jana samsadi, lack of attraction to the association of those overly attached to material pursuits. Constancy in self-knowledge, adhyatm janana nityatvam, steadfastness in the pursuit of spiritual understanding. Perception of the end of true knowledge, tattva jananarth darshanam, understanding the ultimate goal of knowledge, self-realization and union with the divine. Krishna concludes this section by stating that all that is contrary to this is ignorance, ajnana. 4. The object of knowledge, Janayam, the Supreme Brahman, verses 13 to 18. Krishna then describes the Janayam, the object of true knowledge, which is the Supreme Brahman. He uses paradoxical language to convey its transcendental nature, as it is beyond the grasp of the limited intellect. Beginningless, anadi, it has no origin. Beyond being and non-being, nasat and nasad uc8, it transcends the limitations of existence and non-existence as we understand them in the material world. Pervading everywhere, sarvata pani padam tat sarvato, kesai sero mukham, having hands, feet, eyes, heads, and mouths everywhere, signifying its all-pervasiveness. Hearing everything, sarvata sritima lokai, possessing the ability to hear everything. Unattached yet supporting all, sarvam avrityatisti, it sustains everything without being attached to it. Without qualities yet the enjoyer of qualities, nirgunam guna bhoktraka, it is beyond the material modes, gunas, yet experiences them through the senses of all beings. Within and without all beings, anta bahis ca bhutanam, it exists both inside and outside all living entities. Unmoving yet moving, akaram karam eva ca, it is both stationary and moving. Subtle and unknowable, sukshmatva tad avijnayam, it is so subtle that it is beyond the comprehension of the material senses and mind. Far away yet near to all, durastham kantike katat, it is transcendent yet resides within the heart of every being. Undivided yet appearing divided, avibhaktam ka bhutesu vibhaktam ivakastitam, the one, it appears divided among all living beings. The light of all lights, jyotismapi tad jyotis, the source of all illumination, beyond darkness. Knowledge, the knowable, and the goal of knowledge, jananam janayam jananagami, it is the very essence of knowledge, the object to be known, and the goal to be attained through knowledge. Seated in the hearts of all, HRDI sarvasya visthitam, residing within the heart of every living being. 5. Prakriti, nature, and Purusha, the enjoyer, verses 19 to 26. Krishna further elucidates the roles of Prakriti and Purusha. Both are beginningless, Prakritim Purusam Keva Vidhi Anadi Ubhavapi, both material nature and the individual soul are eternal and without a beginning. Modifications and qualities arise from Prakriti, Vikaramas ca Gunamas Keva Vidhi Prakriti Sambhavan, all the changes and the three modes of nature, Sattva, Rajas, Tamas, originate from Prakriti. Purusha experiences pleasure and pain, Purus Prakriti Sthohi Bhumte Prakriti Jan Guna, the individual soul, situated in Prakriti, experiences the consequences of the modes of nature. Attachment to the modes is the cause of birth in good and evil wombs, Karanam Guna Sango, Sya Sad Asad Yoni Janmasu, the soul's attachment to the different modes of Prakriti leads to its birth in various conditions. The Purusha as witness, permitter, supporter, enjoyer, and the Supreme Lord, Updrastanumanta ca Bharta Bhokta Maheshwara, the Supreme Lord, Paramatma, is present as the witness, permitter, supporter, enjoyer, and the ultimate controller within every living being. Understanding this leads to liberation. Ya evam vetti purusam prakritim ca gunisaha, one who truly understands this relationship between Purusha and Prakriti and the influence of the modes is not born again, regardless of their current state. 6. Paths to self-realization, verses 24 to 26. Krishna briefly mentions different paths that lead to the understanding of the Kshetra and Kshetrajana. Through meditation, dhyanena, some realize the self through contemplation and meditation. Through the cultivation of knowledge, Sankhena Yogna, others attain understanding through philosophical inquiry and the yoga of knowledge. Through action without attachment, Karma Yogna, some realize the self through selfless action. Through hearing from others, Anya TV evam ajnanta sritvanyabhya upaste,
Even those who do not possess direct knowledge can transcend death by faithfully hearing and following the teachings of realized souls. 7. The indwelling Lord and the nature of action, verses 27 to 35. Krishna concludes the chapter by emphasizing the presence of the Supreme Lord in all beings, samam sarvesu bhuteshu tishtantam parameshwaram. One who sees the same Supreme Lord residing equally in all beings does not degrade themselves by their mind and attains the supreme goal. Prakriti as the performer of all actions, prakriteva ca karmani kriyamani sarvas, all actions are performed by Prakriti, while the soul, deluded by ego, thinks itself to be the doer. The eternal and unchanging nature of the self, anaditvan nirgunatvat paramatmayam avaye, the Supreme Self, being beginningless and devoid of material qualities, does not act nor is it tainted by actions, even though it resides in the body. The illuminating power of the self, yatha prakasayati ekakratsnam lokam imam ravi, just as the sun illuminates the entire world, the individual soul illuminates the entire body with consciousness. The ultimate goal, understanding the distinction, kshetra kshetrajanayor evam antaram janana kaksuise, those who perceive the difference between the kshetra and the kshetrajana with the eye of knowledge, and understand the liberation from the bondage of Prakriti, attain the Supreme. In summary, Chapter 13 of the Bhagavad Gita provides a profound philosophical framework for understanding the nature of our existence. It distinguishes between the material field of our experience, body, mind, senses, etc., and the conscious knower of that field, the individual soul and the indwelling Supreme Lord. By cultivating true knowledge, characterized by humility, non-violence, devotion, and detachment, one can transcend the false identification with the material realm and realize their true nature, ultimately leading to liberation. Dive into the deeply heartfelt and beautiful. Chapter 12, Bhakti Yoga, the Yoga of Devotion. This chapter, containing 20 verses, is a short but profound guide to the path of devotion, Bhakti Yoga. It follows the cosmic revelations of Chapter 11 and brings the focus back to the personal relationship between the devotee and God, a connection based on love, faith, humility, and surrender. In this chapter, Arjuna asks a simple but important question, and Lord Krishna's answer becomes one of the most compassionate and universally appealing teachings in the Gita. 1. Arjuna's question, verse 1. Arjuna asks, between those who worship you with devotion and those who meditate on the formless Brahman, which path is superior? This question distinguishes two spiritual paths. Saguna Bhakti, devotion to a personal God with form. Nirguna Bhakti, meditation on the formless, unmanifest absolute. 2. Krishna's answer, both paths are valid, but, verses 2 to 5, Krishna replies, those who worship me with faith, fixing their mind on me, I consider perfect in yoga. 12.2. He also acknowledges that those who worship the unmanifest formless Brahman do attain him, but the path of the unmanifest is very difficult for embodied beings. 12.5. Why is it harder? Because humans are naturally drawn to form, relationship, and emotion. Meditating on the infinite formless reality requires great detachment and discipline. So, Krishna encourages the path of personal devotion, which is easier, warmer, and more accessible. Progressive paths to reach God, verses 6-12. Here, Krishna offers a ladder of approaches to reach him, each suitable for different types of people. 1. Direct bhakti. Those who worship me with mind and intellect fixed on me, I personally uplift them. 12.6-7. 2. Practice meditation. If you can't fix your mind steadily, then practice concentration through spiritual discipline. 12.9. 3. Selfless action, karma yoga. If practice is hard, then work for me, do all actions as an offering. 4. Renunciation of fruits. If that's still too hard, then renounce the results of your actions. This leads to peace. 12.11. Krishna is so gentle here, offering compassionate alternatives for every level of spiritual ability. 4. The qualities of the true devotee, Lakshana, verses 13-20. This is the heart of chapter 12, a list of qualities loved by God, the traits of one who is truly dear to him. Such a devotee is very dear to me. This phrase repeats after each set of qualities, giving it a lyrical and devotional rhythm.
Qualities of the beloved devotee. Verse range. Qualities Krishna loves. 12.13 to 14. Non-hatred, friendliness, compassion, non-possessiveness, forgiveness, contentment, steady mind, self-control, and firm devotion. 12.15. One who is not a source of fear to the world, nor afraid of the world, balanced in happiness and sorrow. 12.16. One who is detached, pure, efficient, unbiased, free from anxiety, dear to God. Unattached to pleasure and pain, content with anything, firm in faith and devotion. 12.19. Equal-minded toward friends and enemies, honor and dishonor, cold and heat, praise and blame. Those who follow this path with faith and love, making Krishna their goal, they are dearest to him. Summary of Chapter 12, Bhakti Yoga. Essence, path of devotion. Direct, joyful, accessible to all. Form versus formless, both valid, but devotion to form is easier. Spiritual progression. From devotion to practice to selfless action. Qualities of a devotee. Humility, compassion, detachment, balance. God's love. God cherishes the pure-hearted devotee. Final reflections. Chapter 12 is the emotional heart of the Gita. It shows that God is not just truth, power, or knowledge. He is also love, and he is moved by the sincerity of the heart. You don't need to be perfect, brilliant, or ascetic. You only need to be devoted, sincere, and humble. Whether you meditate deeply, work selflessly, or just surrender in prayer, the divine accepts all who come with love. He who is free from malice, toward all beings, friendly and compassionate, without ego, that devotee is dear to me. 12.13. Shall we move forward to Chapter 13, Kshetra, Kshetraja Vibhaga Yoga, the field and the knower of the field. It shifts into Jnana Yoga, the path of knowledge, and is incredibly deep. Let me know if you're ready. Chapter 11, Vishwarupa Darshana Yoga, the yoga of the vision of the universal form. This is one of the most dramatic and powerful chapters in the entire Bhagavad Gita. It contains 55 verses and describes an extraordinary moment when Lord Krishna grants Arjuna divine vision, Divya Drishti, to behold his cosmic form Vishwarupa, the universal form of God, beyond human comprehension. This chapter is a spiritual turning point, where devotion, philosophy, and divine power meet in an overwhelming vision of infinity. 1. Arjuna's request for vision, verses 1 to 4. Arjuna begins by praising Krishna's teachings, which have removed his confusion and brought clarity, but now he desires to see Krishna's cosmic form. I have heard from you of your inexhaustible glory. Now, O Lord, I wish to see that cosmic form of yours. 11.3. This is a humble yet bold request, to see the infinite nature of the divine, unfiltered. 2. Krishna grants divine vision, verses 5 to 8. Krishna agrees, saying, Behold, O Arjuna, my hundreds and thousands of forms of various colors and shapes. Behold the entire universe, all in one place, in this body of mine. However, Krishna warns, you cannot see me with your physical eyes. Therefore, I give you divine eyes. 11.8. This is crucial. The true form of God cannot be perceived through ordinary senses, but through spiritual vision. 3. The vision of the universal form, verses 9 to 14. With the divine eyes granted, Arjuna sees infinite faces, arms, and eyes, garlands and ornaments glowing with celestial brilliance, countless beings entering into Krishna's body, the entire universe, gods, sages, and all creation, contained within him. Arjuna is dazzled, overwhelmed, and awestruck. The light of this form is like 1,000 suns rising at once. The poet Sanjaya, who narrates this scene to King Dhritarashtra, says, There, Arjuna saw the entire universe divided into many parts, all gathered together in the body of the God of gods. 4. Arjuna's wonder and praise, verses 15 to 31. Arjuna begins to speak, filled with wonder. He sees Brahma seated on a lotus, the gods entering Krishna with reverence, the terrifying form of death where warriors are being destroyed. He sees Krishna as the eternal origin, support of the universe, the imperishable, the abode of all. But soon, joy turns to fear. Arjuna now sees Krishna's terrible aspect: huge blazing mouths, fierce teeth, countless warriors, including Bhishma, Drona, Karna,
rushing into his jaws, being crushed. Arjuna cries out, "Who are you in this terrible form? I bow to you. Please have mercy." 11.5. Krishna as Time the Destroyer, verse 32. Now comes one of the most famous verses in the entire Gita. I am Time, Kala, the great destroyer of the worlds, and I have come here to destroy all people. 11.32. Krishna explains that regardless of Arjuna's actions, all the warriors on the battlefield are already doomed. He encourages Arjuna, "Arise and fight. You are only an instrument, nimitta matra, of my divine plan." 11.33. This moment teaches that the divine will is always at work, and humans are merely channels through which that will unfolds. 6. Arjuna's total surrender, verses 35 to 46. Arjuna, shaken to the core, bows in devotion and terror. He now truly realizes Krishna is not just a charioteer or friend. He is Brahman, Ishvara, Vishnu, the source of creation and destruction. In deep humility, Arjuna begs forgiveness. "Forgive me, O Lord, for calling you Krishna, Yadava, friend, unaware of your greatness." 11.41. I bow down to you from front, behind, all around. You are all that is. This moment is pure surrender, bhakti in its most authentic form. The return to gentle form, verses 47 to 50. Krishna reveals that no one has seen this cosmic form before, not through Vedas, rituals, penance, or charity. He says, "Only by single-pointed devotion, bhakti, can I be seen in this form." 11.54. At Arjuna's request, Krishna withdraws his terrible form and returns to his gentle four-armed and then human form. Arjuna, relieved and full of gratitude, regains his peace. 8. Final teaching, the power of devotion, verses 55. Krishna concludes the chapter with one of the most beautiful verses on devotion. He who does all actions for me, regards me as supreme, is devoted to me, free from attachment and enmity. He comes to me. 11.5. This verse captures the essence of Bhakti Yoga. Summary of Chapter 11, Vishwarupa Darshana Yoga. Theme, Essence. Divine Vision. Krishna grants Arjuna eyes to see his cosmic form, universal form, infinite, terrifying, beautiful, all creation and destruction, God as Time, Kala, the inevitable force of change and dissolution. Surrender. Arjuna realizes the true divinity of Krishna and bows in awe. Role of devotee. Human beings are instruments of the divine plan. Path of bhakti. Only through loving devotion can one know and see God. Final Reflections, Chapter 11, is a vision of God beyond religion, name, or form, a cosmic intelligence that births and absorbs the entire universe. It teaches us, true devotion requires surrender, humility, and faith. Even the terrifying aspects of life, death, change, destruction, are under divine control. God is not only personal and loving, but also unfathomably vast and impersonal. By the end of this chapter, Arjuna's inner transformation is nearly complete. He no longer sees Krishna as merely a friend, but as the Lord of the universe. Ready to continue with Chapter 12, Bhakti Yoga, the Yoga of Devotion? It's a sweet return to the heart after this epic vision. Let me know. Let's dive into Chapter 10 of the Bhagavad Gita, titled Chapter 10, Vibhuti Yoga, the Yoga of Divine Glories. This chapter is a magnificent revelation where Lord Krishna reveals his divine manifestations, the extraordinary ways in which the Supreme Being expresses himself in the world. It inspires awe, reverence, and deep devotion by showing how God is present in the most powerful, beautiful, and majestic aspects of creation. Chapter 10 contains 42 verses and continues the path of Bhakti Yoga, devotion that began in the previous chapters, particularly Chapter 9. 1. Krishna declares his divine majesty, verses 1-3. Krishna opens with a powerful declaration. Listen to me again, Arjuna. I will tell you further about my supreme words out of compassion for you. 10.1. He says that he is the origin of all gods and sages. Those who know him as unborn and beginningless become free from delusion and sin. Knowing the true divine nature of Krishna is a path to liberation. 2. The source of all qualities and beings, verses 4-6. Krishna reveals that all mental qualities and emotions,
like intellect, wisdom, non-attachment, truth, forgiveness, fear, courage, compassion, fame, infamy, all arise from him. Even the 7 great sages, Saptarishis, and the 4 ancient Manas were born from his mind and will, and they shaped all of creation. In other words, he is the source of everything. 3. The Wise Devotees, verses 7-11. Krishna beautifully describes the nature of his true devotees. Those who know me as the origin of all worship me with love and devotion. 10.8. He explains how these devotees constantly think of him, talk about him, find joy in him alone. To such sincere devotees, Krishna gives Buddhi Yoga, the divine intelligence by which they come to me. 10.10. And then he says something very profound and personal. Out of compassion, I dwell in their hearts and destroy the darkness of ignorance with the shining lamp of knowledge. 10:11. This shows the intimacy between the divine and the devotee. Krishna is not a distant God. He lives in the heart of the one who loves him. 4. Arjuna's awe and request, verses 12-18. After hearing all this, Arjuna is overwhelmed with reverence. He acknowledges Krishna as the supreme Brahman, the supreme abode, the eternal, divine, unborn Lord, the first of gods and the origin of all beings. He then asks, "Tell me in detail of your divine glories by which you pervade all these worlds." Arjuna wants to deeply meditate on Krishna by understanding his divine manifestations in the world. Krishna lists his divine vibhutis, verses 19-42. Now begins one of the most poetic and majestic sections of the Gita. Krishna says, "I shall now declare to you my divine glories, the most prominent ones, for there is no end to my manifestations." He then lists his presence in the best, brightest, and most powerful of things. Here are some highlights. If you see, that is me, the soul in all beings. I am that. Among Adityas, I am Vishnu. Among lights, I am the radiant sun. Among Marut's wind gods, I am Samaveda. Among gods, I am Indra. Among senses, I am the mind. Among elements, I am water. Among sacrifices, I am japa, chanting of God's name. Among trees, I am a sacred fig. Among sages, a weapon, the thunderbolt. Among lakes, I am the ocean. Among great beings, I am time. Among animals, I am the lion. Among birds, I am Garuda. Among serpents, I am Vasuki. Among purifiers, I am the wind. I am the ruler. Among secrets, I am silence. Among creators, I am Brahma. And finally, Krishna says, I am the seed of all beings. There is no being, moving or unmoving, that exists without me. 6. A powerful reminder, verse 42. Krishna concludes, "But what need is there, Arjuna, for this detailed knowledge? I pervade and support this entire universe with a single fraction of myself." This mind-blowing statement implies that all creation, with its infinite diversity and beauty, is just a tiny part of God's true power. Key teachings from Chapter 10. Theme, essence. Divine glory, Vibhuti. God is present in all greatness, beauty, and power. Path of bhakti. Devotion leads to direct connection with God. Krishna's compassion. He personally guides sincere devotees from within. Meditation on Vibhutish. Helps focus the mind on God in daily life. All-pervasiveness. Everything exists within him, yet he transcends all. Act practical reflection. If we learn to see the divine in all greatness, in the rising sun, the deep ocean, the noble leader, the brave lion, or even a wise thought, we begin to meditate on God everywhere. This awareness helps us grow in devotion and transforms ordinary perception into spiritual vision. Conclusion. Chapter 10, Vibhuti Yoga, lifts us into a cosmic vision where everything majestic and meaningful is a glimpse of the divine. It helps the seeker recognize that God is not far away, but shines through all the wonders of creation. Krishna's message is, if you love me, you will see me everywhere. Ready for Chapter 11, Vishwarupa Darshana Yoga, the yoga of the vision of the universal form? That one takes us on an extraordinary, divine, visual journey. Let me know, and I'll continue.
detailed explanation of Chapter 9 of the Bhagavad Gita, titled Chapter 9, Raja Vidya, Rajaguhya Yoga, the Yoga of Royal Knowledge and Royal Secret. Chapter 9 is one of the most important and beloved chapters of the Bhagavad Gita. It reveals the highest form of knowledge, Raja Vidya, and the deepest spiritual secret, Rajaguhya. This knowledge, Krishna says, leads directly to liberation when practiced with faith and devotion. This chapter consists of 34 verses, and it is filled with both majestic metaphysics and heart-melting promises of divine love. Rule 1. The Royal Knowledge and Supreme Secret. Krishna begins by declaring, I shall now declare to you, Arjuna, the most secret knowledge, the king of sciences and the king of secrets. 9.1. He explains that this knowledge is pure, can be directly experienced, is easy to practice, and destroys ignorance completely. But Krishna also warns that those who lack faith cannot grasp it, even if they're otherwise intelligent. 2.2. Krishna's all-pervading presence. In one of the most profound philosophical declarations, Krishna says, By me all this world is pervaded. All beings rest in me, but I do not rest in them. This is a key Vedantic concept, then. God is immanent, present within everything, and also transcendent, beyond everything. He elaborates, though he supports all of creation, he remains unattached. Creation is like wind resting in space. Everything exists in him, but he is untouched. 3. The cosmic cycle of creation. Krishna reveals that, at the end of a cosmic cycle, kalpa, all beings return into his nature. At the beginning of a new cycle, he recreates them. This happens automatically through his prakriti, nature, under divine supervision. Yet he remains unbound by action. Even though he is the cause of all, he remains a silent witness, beyond karma. Now 4. Human ignorance and divine delusion. Krishna points out a tragedy of human life. Fools deride me when I descend in human form, not knowing my higher reality as the Lord of all beings. 9-11. People who are deluded by ego and desire fail to recognize the divinity in human form. This is a reference to Krishna's own incarnation, Avatara. Those who worship only for selfish gain remain bound by the cycle of birth and death. 5. The nature of devotion. Now comes the heart of the chapter. Krishna begins to glorify devotion as the highest spiritual path. But those who worship me with love, they are in me and I am in them. 9.29. He declares, he treats all beings equally. He has no favorites. Yet, those who worship him with love become especially close to him. This leads to one of the most hopeful and inclusive verses in the entire Gita. Even if the most sinful person worships me with unwavering devotion, he must be regarded as righteous, for he has rightly resolved. This means that no past karma can disqualify someone from divine grace. The only requirement is sincere devotion. 6. The simplicity of surrender. In a beautiful and accessible teaching, Krishna tells Arjuna, if one offers me with love and devotion a leaf, a flower, a fruit, or water, I accept it. 9.26. This verse removes all barriers to worship. You don't need rituals, wealth, or priesthood. Pure love and a sincere heart are all that matter. Krishna continues, whatever you do, eat, give, or sacrifice, do it as an offering to me. 9.27. Acting this way purifies one from the bonds of karma. Act 7. Equal access to God. Krishna opens the doors of divine grace to all people, regardless of gender, birth, or social status. Women, Vaishyas, merchants, Shudras, laborers, and others born of sinful origin, all can attain the supreme goal if they take refuge in me. 9.32. This was a revolutionary declaration at the time, dismantling social prejudices with spiritual truth. 8. The final assurance, the promise of God. Krishna ends this chapter with one of the most famous and comforting verses in the entire Gita. Abandon all forms of dharma and simply surrender unto me. I shall deliver you from all sin. Do not fear. This is the essence of Bhagavad Gita, surrender, as the highest spiritual practice. God promises complete protection to the devotee who gives himself fully. Summary of key teachings in Chapter 9, theme essence, royal knowledge, supreme secret wisdom that leads to liberation,
God's nature, all-pervading yet unattached, both immanent and transcendent. Cosmic creation. Beings cycle through creation and dissolution under Krishna's control. The highest path, simple, pure love is enough. Inclusiveness. Everyone, regardless of past, can attain the supreme through devotion. Divine assurance. Krishna promises liberation to those who surrender fully. Conclusion. Chapter 9 is the soul of the Gita's philosophy. It combines profound metaphysics with a loving personal God. Krishna presents himself not only as the absolute reality, but also as the compassionate friend who seeks the devotee's heart. It is both a revelation and an invitation. Krishna opens his arms to all, asking for nothing but love, faith, and surrender. In return, he offers eternal peace and liberation. Would you like to continue to Chapter 10, Vibhuti Yoga, the Yoga of Divine Glories, next? Here's a detailed and clear explanation of Chapter 8 of the Bhagavad Gita, titled Chapter 8, Akshara Brahma Yoga, the Yoga of the Imperishable Absolute. Chapter 8 is a deeply spiritual discourse where Krishna reveals profound truths about the nature of Brahman, the supreme reality, the eternal soul, the power of remembrance at death, and the paths leading to liberation. This chapter comprises 28 verses and is framed around Arjuna's sincere questions about the soul, karma, and ultimate destiny. 1 Arjuna's 7 questions, verse 1 to 2. The chapter begins with Arjuna asking 7 crucial spiritual questions. What is Brahman? What is the self, Adhyatma? What is karma? What is the material manifestation, Adibhuta? What is the divine principle, Adidaiva? What is sacrifice, Adiyajna? And how is it present in the body? And how is it realized at the time of death? These are deep philosophical inquiries meant to understand not just life, but what happens at the moment of death, a critical moment in Hindu philosophy, believed to affect the soul's journey forward. Krishna's answers. Definitions of spiritual terms. Krishna gives brief but profound definitions. Brahman, the imperishable supreme reality beyond all dualities, verse 3. Adhyatma, the individual self or spiritual consciousness residing in the body. Karma, the action that sustains the creation and causes rebirth. Adibhuta, the perishable physical world, including the body and all material forms. The cosmic intelligence, or the supreme consciousness governing all beings, often linked with Ishvara. Adhyatma, the Supreme Lord, Krishna himself, dwelling in the heart of all beings, the inner witness of all sacrifice. The importance of the moment of death. This is one of the central teachings of the chapter. Whoever remembers me at the time of death, he attains my nature without doubt. 8.5. Krishna emphasizes that the final thought at the time of death determines the soul's next destination. Hence, it is vital to live life in a way that one remembers God constantly, so that at the final moment, the mind naturally turns to Him. He adds, whatever one remembers at the end of life, that alone one attains because of being always absorbed in that. 8.6. This underscores the power of habitual remembrance, smarana, and consistent focus in spiritual practice. The yogic path to the Supreme. Krishna outlines how a devoted yogi, through practice of meditation, breath control, pranayama, and focus on the divine syllable Om, can consciously depart the body and reach the eternal realm, beyond rebirth. Meditating on the Supreme Person with a steady mind and devotion, one attains Him. The yogi brings the life force upwards through the energy centers, chakras, fixing the mind on Krishna, chanting Om, the sacred sound symbolizing the Absolute. 5. The eternal abode. Krishna speaks of the imperishable spiritual world, Paramdhamma, often called Vaikuntha or Goloka, where souls live in eternal union with the divine. This abode is not lit by sun, moon, or fire, beyond the cycles of creation and destruction, the destination of those who attain Him. Having reached me, they do not return to this temporary world of suffering. 8.15. This contrasts with the material universe, where beings are trapped in the cycle of birth and death, samsara.
6. The cycles of creation and dissolution. Krishna explains the cosmic timeline. A day of Brahma lasts 4.32 billion years, during which the universe exists. A night of Brahma lasts the same, during which it dissolves. This cycle continues eternally. All beings are subject to this cycle, appearing and disappearing with the cosmos, except those who attain the Supreme, who transcend time itself. 7. The two paths after death. Krishna now introduces a dual path framework for the soul after death. 1. The bright path, Archareti Marga, for the wise and spiritually realized, leads directly to liberation, associated with fire, light, the sun, and knowledge. No return to birth. 2. The dark path, Dumrati Marga, for those attached to material pursuits and rituals, leads to rebirth, associated with smoke, night, and ignorance. These two paths, bright and dark, are considered eternal. One leads to liberation, the other to rebirth. 8.26. This echoes the Upanishadic idea that spiritual evolution determines post-death trajectory. 8. The great secret of devotion. In the closing verses, Krishna reiterates that the devotee who sincerely worships him with unwavering faith, regardless of when or how death comes, attains the Supreme. He encourages Arjuna, therefore, at all times remember me and fight. With mind and intellect fixed on me, you shall surely come to me. 8.7. This verse beautifully combines devotion with action, karma, the ideal balance the Gita teaches. Key themes of Chapter 8. 1. Remembrance at death. Final thoughts at death determine the soul's next journey. Hence, constant spiritual focus throughout life is essential. 2. Conscious dying. The advanced yogi prepares for death with awareness, breathing techniques, mantra repetition, Om, and meditation on God. 3. Imperishable Brahman. Krishna is the changeless, eternal principle that transcends both matter and time. 4. Paths after death. The soul may take different routes depending on its inner state, but devotion guarantees ultimate liberation. 5. Devotion as supreme path. Even above complex rituals or techniques, Krishna emphasizes wholehearted remembrance and surrender as the key to salvation. Conclusion. Chapter 8, Akshara Brahma Yoga, is a profound exploration of death, rebirth with awareness, devotion, and freedom. It answers existential questions about what lies beyond life and provides the reassuring promise that those who sincerely remember God will never be lost. In the Gita's flow, this chapter transitions beautifully into Chapter 9, where Krishna reveals even greater secrets of his inner nature and the power of pure devotion. Of course, here's a detailed explanation of Chapter 7 of the Bhagavad Gita, titled Chapter 7, Jnana Vijnana Yoga, the Yoga of Knowledge and Wisdom. Chapter 7 of the Bhagavad Gita marks a shift in tone and depth. After discussing various yogas such as karma, action, jnana, knowledge, and dhyana, meditation, Lord Krishna now begins to reveal his own essential nature more directly and expansively. This chapter is considered part of the Jnana Yoga section, chapters 7 to 12, where bhakti, devotion, starts to become a central theme, intertwined with knowledge and realization. It comprises 30 verses, and its aim is to deepen Arjuna's understanding of both the supreme truth, Paravidya, and the phenomenal world, Aparavidya, the knowledge of God, and the experience of union with Him. 1. Knowledge of the Supreme, Jnana and Vijnana. Krishna begins by urging Arjuna to listen attentively, as he is about to impart knowledge that goes beyond ordinary understanding. With this knowledge, nothing more remains to be known in this world. 7.2. Jnana is theoretical or scriptural knowledge. Vijnana is realized knowledge, direct, experiential wisdom. Krishna emphasizes that very few people strive to attain this kind of wisdom, and among thousands, only a rare few truly know him in his totality. 2. Krishna as the source of all. Krishna now reveals that he is the source and substance of all that exists, both material and spiritual. He lists the eightfold nature of his lower, material energy: earth, prithvi, water, fire, tejas, air, vayu, ether, akasha, manas, intellect, buddhi, ego, ahankara. These represent the gross and subtle elements that constitute all of creation. But beyond these, Krishna says, there is a higher energy
the living beings themselves, Jiva Buddha, which sustain and animate the material world. I am the origin and dissolution of the entire universe, 7.6. This statement introduces Krishna as both immanent and transcendent. He pervades all, yet exists beyond all. Yabnisra 3. The deluded cannot see the divine. Despite his all-pervading nature, Krishna explains why people do not recognize him. They are deluded by Maya, illusion, his divine power that veils reality. This Maya is made up of the three gunas, modes of material nature: sattva, purity, harmony; rajas, passion, activity; tamas, darkness, inertia. These modes bind the soul to the cycle of birth and death and obscure the vision of the divine. Hence, only those who surrender to Krishna can cross beyond the veil of Maya. 4 types of devotees. Krishna then classifies 4 types of devaktas who approach him. 1. Artharthi, the seeker of wealth or material benefit. 2. Arta, the one in distress or suffering. 3. Jinasu, the curious inquirer seeking knowledge. 4. Nani, the wise one, who seeks the self and knows God. Among these, Krishna praises the Jnani the most, the one who worships him with unwavering devotion and sees him as the supreme goal. The wise one is my very self. 7.8. However, he assures that all 4 types of devotees are noble and dear to him, as they have taken the first steps toward spirituality. 5. The problem of misplaced worship. Krishna addresses why people worship other deities or forces, even though he is the ultimate source of all divine power. Those whose desires are fueled by material motives may worship various gods or powers according to their nature. Krishna grants their faith and their desires are fulfilled, but those results are temporary and limited. Those who worship other gods with faith actually worship me, but in an improper manner, 7.23. This clarifies a crucial spiritual point. All worship reaches Krishna, but only those who worship him with pure knowledge and devotion attain him completely and eternally. Krishna is the supreme goal. Krishna lists aspects of his divine manifestations. I am the taste in water, the light of the sun and moon, the syllable Om in the Vedas, 7.8. He further adds, among beings he is life itself. Among the strong, he is strength without desire or attachment. In all that is pure and sacred, Krishna is the essence. This reveals God in all aspects of the natural and moral order. A deep panentheistic vision, God in everything and beyond everything. Verse 7, the rare attainment of true devotion. In the closing verses, Krishna explains that many people cling to finite pleasures and worldly goals, but only a rare soul, after many lifetimes of spiritual practice and purification, recognizes him as the supreme cause and all in all. After many births, the wise one comes to me, realizing Vasudeva is all. Such a great soul is very rare. He encourages Arjuna to go beyond desires, beyond transient gains, and to take full refuge in him. Key themes of Chapter 7. 1. Integration of knowledge and devotion. Krishna now blends philosophy with bhakti, suggesting that true knowledge is incomplete without devotion, and vice versa. 2. God is immanent and transcendent. Krishna is the material and the spiritual, the cause and the effect, the visible and the invisible. This is a key Vedantic teaching. 3. Maya and the gunas. The world's illusion arises due to the 3 modes of nature. Only by surrendering to Krishna can one transcend them. 4. Divine grace and rare realization. While many seek God for worldly reasons, the wise one seeks only God. Such a soul is rare and deeply loved by the divine. Conclusion. Chapter 7 marks a powerful theological and spiritual revelation in the Gita. Krishna unveils himself as the absolute reality, the source of all existence, and the ultimate refuge. He teaches that while many may begin the journey to God for personal reasons, the highest goal is to know him as the all-pervading divine, to love him not for what he can give, but for who he is. This chapter thus serves as a turning point in the Gita's narrative, shifting the seeker from external action and analysis to inward devotion and direct experience of the divine. Detailed explanation of Chapter 6 of the Bhagavad Gita, titled Chapter 6, Dhyana Yoga, the Yoga of Meditation. Overview. Chapter 6 of the Bhagavad Gita focuses on meditation jhana as a spiritual path leading to self-realization. Krishna explains how a true yogi lives, how to meditate,
the discipline required, and the benefits of yoga. This chapter integrates the teachings of Karma Yoga and Jnana Yoga, showing that meditation is both a continuation and a culmination of these paths. It consists of 47 verses and can be divided into key themes. The true yogi and the spirit of renunciation, verses 1 to 9. Krishna begins by explaining who is truly a yogi, not one who simply renounces action, but one who performs duty without attachment. A person who acts without desire for the fruits of their labor is both a karma yogi and a renunciate sannyasi. He who performs his duty without depending on the results is a true renouncer and yogi. He also explains the evolution of the yogi from someone dependent on actions towards stillness and meditation as a higher spiritual practice. A yogi regards friends and enemies, the good and bad, with equal mind, a sign of spiritual maturity. Preparation and practice of meditation, verses 10 to 17. Here, Krishna gives very practical advice on how to meditate. One should practice in solitude, with control over the mind and body, and free from desires and possessions. A proper seat, asana, should be used, clean, firm, not too high or too low. The posture should be steady, with the body, neck, and head aligned. The gaze should be fixed at the point of the nose, not out of superstition, but to still the wandering senses. With mind controlled and free from fear, established in the vow of celibacy, one should meditate on me with an undistracted mind. Krishna warns against extremes. Neither too much indulgence nor harsh asceticism supports true yoga. Balance in eating, sleeping, working, and recreation is essential. The goal and effects of meditation, verses 18 to 32. As meditation deepens, the yogi detaches from external distractions and turns inward, attains peace, purity, and joy that surpass ordinary happiness, realizes the self, which is unchanging, eternal, and blissful, eventually sees the divine presence in all beings, and all beings in the divine. The yogi whose self is in harmony, who sees the self in all beings, and all beings in the self, sees the same everywhere. 6.29. This vision of oneness, universal consciousness, is the true fruit of meditation and the mark of an enlightened yogi. Such a person remains equanimous in pain and pleasure, gain and loss. 4. The fall and rise of the yogi, verses 33 to 45. Arjuna then raises a doubt. What happens to a sincere seeker who fails in meditation due to lack of discipline or distraction? Does such a person get lost? Krishna answers with assurance. Such a person does not perish. They are reborn in a righteous or spiritual family. They continue their spiritual journey from where they left off, driven by past impressions, samskaras. Eventually, they are drawn back to the path of yoga and attain liberation. By virtue of the impressions of previous births, he is automatically carried forward, even against his will. This gives immense hope. No spiritual effort is ever wasted. 5. The Supreme Yogi, verse 46-47. Krishna concludes with a comparison. A yogi is greater than an ascetic, greater than the scholar, gnani, greater than the one performing rituals. Of all yogis, he who with faith worships me, with mind absorbed in me, is the most united with me in yoga. 6.47. Here, Krishna gently guides Arjuna toward bhakti, devotion, showing that the highest yogi is one who meditates on the personal divine form with love and devotion, combining jnana, karma, and bhakti into one path. Key themes and takeaways. 1. Meditation as a discipline. Yoga is not just physical postures, but a way of life, inner stillness, and spiritual clarity. 2. Balance and moderation. True yoga avoids extremes. Spiritual growth requires balance in daily habits and emotions. 3. Inclusiveness of the path. Everyone can walk the path of meditation, regardless of prior experience. Even partial efforts bear fruit. 4. The power of devotion. Krishna introduces bhakti subtly, showing that love for the divine deepens and completes the practice of yoga. 5. Spiritual equality and oneness. The yogi's realization of oneness with all beings is the essence of enlightenment. Conclusion. Chapter 6 elevates the discussion from outer action to inner realization. It defines what a yogi is. Not someone who escapes the world, but one who lives with inner peace, sees unity in diversity,
and acts with love and balance. Krishna's teachings blend practical steps with deep metaphysical insight, making dhyana yoga a timeless guide for seekers of all levels. Certainly. Here's a detailed and insightful note on Chapter 5 of the Bhagavad Gita, titled Karma Sannyasa Yoga, the Yoga of Renunciation of Action. This chapter explores the relationship between renunciation, sannyasa, and selfless action, karma yoga, and how both can lead to liberation when performed with the right understanding. Chapter 5, Karma Sannyasa Yoga, the Yoga of Renunciation of Action. Chapter 5 of the Bhagavad Gita addresses a fundamental spiritual dilemma. Is it better to renounce all action, or to perform action with detachment? This is the question with which Arjuna opens the chapter, seeking clarity from Lord Krishna. The chapter consists of 29 verses and brings together key ideas from the earlier chapters, aiming to harmonize the two major spiritual paths: renunciation, sannyasa, and disciplined action, karma yoga, and ultimately to reveal that both can lead to the same spiritual realization when practiced with wisdom. Renunciation versus action, which is superior? In the opening verses, Krishna answers Arjuna's question by saying that both karma sannyasa, renunciation of actions, and karma yoga, yoga of action, lead to liberation, moksha. However, he asserts that karma yoga is the superior path for most seekers. Renunciation and yoga of action both lead to the highest goal, but of the two, karma yoga is superior to renunciation of action. 5.2. Why? Because renunciation, without the maturity of mind and inner detachment, can lead to escapism or suppression of desires. In contrast, karma yoga, when performed selflessly and without attachment to the results, purifies the mind and gradually leads to the same inner renunciation and wisdom that sannyasa intends. True renunciation, inner detachment. Krishna redefines renunciation. He explains that the true sannyasi is not merely one who gives up external actions, but one who performs all duties without clinging to the fruits, without ego or selfish desire. Such a person acts as an instrument of the divine. He who neither hates nor desires, who is beyond dualities, is easily freed from bondage. This teaching is revolutionary. It tells us that we can live actively in the world, fulfilling our responsibilities, and yet remain inwardly free like a monk, as long as we cultivate non-attachment and equanimity. The wise see oneness in all beings. A central theme of this chapter is equality and non-duality. Krishna describes the vision of a jnani, knower of the self, a person who sees the divine self, Atman, equally in all beings. The wise see the same in a brahmana endowed with learning and humility, in a cow, an elephant, a dog, and even in a dog-eater, outcast. 5.18. Such a sage sees beyond physical and social distinctions, perceiving the unchanging essence in all forms. This spiritual vision of unity leads to peace and unconditional compassion. Liberation through knowledge and detachment. Krishna elaborates on how one can attain Brahman realization, union with the Supreme Reality, through detachment and equanimity. The person who is free from attachment, balanced in pleasure and pain, and focused inwardly, is fit for liberation. Those whose minds are established in equanimity, who are free from delusion and selfishness even while acting, are not bound by karma. 5.7. He introduces the idea of mental renunciation, acting without internal involvement. For such a person, there is no anxiety or pride, no craving or aversion. Their actions are pure and selfless, performed only as offerings to the divine. Inner peace and the path to Brahman. Krishna describes the peace that comes from inner purity and self-knowledge. This peace is not dependent on external circumstances, but arises from contentment, control of senses, and freedom from desire. The one who is unattached to external sense pleasures finds joy in the self. Such a person, united with Brahman, enjoys endless bliss. 5.21. He speaks of the yogi's life as one of joy, stillness, and inner clarity. By turning inward, meditating, and mastering the senses, one enters into the stillness of Brahman, where there is neither doing nor doer, only pure existence. Final vision. The bliss of liberation.
The chapter ends on a profoundly uplifting note. Krishna describes the supreme goal as attaining Brahman, the eternal, pure, infinite consciousness. The one who realizes Brahman is free from anger and selfish desires, controls the mind and senses, knows themselves as the self in all beings, dwells in constant bliss. He who is happy within, who rejoices within, and who is illumined within, that yogi becomes Brahman and attains liberation. 5.24. Such a person is liberated while living, a jivanmukh free from fear, sorrow, and duality. They live in the world but are not of the world. Key themes of Chapter 5. 1. Harmony of paths. Both renunciation, sannyasa, and selfless action, karma yoga, can lead to liberation when practiced with wisdom, but karma yoga is more accessible and effective for most people. 2. Redefinition of renunciation. True renunciation is internal. It is not about leaving the world, but about letting go of attachment, ego, and craving. 3. Unity of all life. The vision of a wise person is one of oneness. They see the divine self in all beings, beyond caste, species, or social status. 4. Liberation through detachment and knowledge. By acting selflessly, with a calm mind and spiritual knowledge, one is not bound by karma and attains inner peace. 5. Brahman, the supreme state. The goal is realization of Brahman, the absolute truth. It is the state of eternal joy, stillness, and unity, free from all dualities. Conclusion. Chapter 5 of the Bhagavad Gita is a powerful integration of two seemingly different paths, renunciation and action. Krishna gently guides Arjuna and us to understand that living in the world without being bound by it is not only possible, but is the ideal path. Through knowledge, detachment, and devotion, we can perform all our duties and still attain the supreme freedom of the soul. This chapter sets the spiritual tone for deeper practices of meditation and inner absorption, which Krishna will unfold in Chapter 6, Jnana Yoga, the Yoga of Meditation. Would you Chapter 4, Jnana Karma Sannyasa Yoga, the Yoga of Knowledge and Renunciation of Action through Wisdom. In Chapter 4, Lord Krishna deepens Arjuna's understanding by revealing the divine origin of the Gita's teachings, the importance of selfless action, and the power of spiritual knowledge, Jnana, in liberating the soul. This chapter consists of 42 verses and acts as a bridge between the earlier discussions on action, karma yoga, and the path of knowledge. The chapter begins with Krishna stating that he originally imparted this eternal knowledge of yoga to Vivasvan, the sun god, who passed it to Manu, and then to Ikshvaku, beginning a lineage of enlightened kings and sages. Over time, this knowledge was lost, and now Krishna is reviving it by revealing it to Arjuna, who is seen as a worthy recipient due to his devotion and friendship. This declaration shocks Arjuna, prompting him to ask how Krishna, born in recent times, could have taught the sun god who existed ages ago. This opens the way for a profound revelation. Krishna's divine incarnation, Avatara. Krishna explains that though his body appears to take birth, he is beyond birth and death, eternal, unborn, and changeless. He incarnates out of his own divine will whenever dharma, righteousness, declines, and adharma, unrighteousness, rises, to protect the virtuous, destroy evil, and restore balance in the world. This is the first clear mention of Krishna's avatar principle, God descending in human form to guide humanity. It highlights the compassionate nature of divinity and its active involvement in the world. The power of action with knowledge. Krishna explains that actions performed without attachment, in alignment with Dharma and guided by wisdom, do not bind the soul. This is in contrast to actions performed with desire or ego. Those who understand the true nature of action and inaction, who act with detachment and selflessness, are considered truly wise. This leads to one of the most subtle and profound teachings of the Gita. He who sees inaction in action and action in inaction is wise among men. 4.8. It points to the paradoxical truth that even when engaged in intense activity, a person can remain inwardly still and detached, while someone appearing inactive may still be driven by inner desires and mental agitation. The role of sacrifice, yajna.
Krishna introduces the idea of various forms of yajnas, not just ritualistic fire sacrifices, but also intellectual, sensory, breath, austerity, and knowledge-based sacrifices. All of these aim to purify the mind and elevate consciousness. However, the highest sacrifice, he says, is the sacrifice of knowledge, where the ego and ignorance are offered up, and the self is illumined by the light of truth. Better than material sacrifice is the sacrifice of knowledge, for all actions culminate in knowledge, 4.33. This reinforces the idea that spiritual understanding is key to liberation, more than mere mechanical performance of rituals or duties. The role of the guru and the path to wisdom. Krishna emphasizes the necessity of approaching a guru, spiritual teacher, with humility, service, and inquiry. The guru, established in truth, helps dispel ignorance and reveal the self. He assures Arjuna that once a person attains true knowledge, he no longer doubts, even in the face of life's challenges. His karma no longer binds him. Just as a blazing fire reduces wood to ashes, O Arjuna, so does the fire of knowledge burn all karma to ashes. The person who is steadfast, devoted, and self-controlled attains knowledge, and with it, supreme peace. Arjuna is urged to rise with clarity. The chapter concludes with Krishna encouraging Arjuna to rise with faith and clarity, to cut through the doubt that clouds the heart with the sword of knowledge, and to stand up for his dharma with renewed insight. 1. Divine origin of the Gita's wisdom. Krishna reveals that the teachings of the Gita are timeless and eternal, handed down through divine channels. He appears not merely as a teacher, but as God himself, the source of all dharma. 2. Incarnation and divine intervention. Krishna's role as an avatar illustrates how the divine manifests to uplift humanity, reaffirming the spiritual law that God never abandons creation in times of crisis. 3. Knowledge is liberation. Knowledge is seen as the highest purifier. Right understanding transforms karma into a path to liberation, rather than bondage. 4. Action with detachment. Acting in the world without attachment to the results leads to freedom. The wise live with a sense of inner detachment and presence, making no karmic entanglements. 5. Guru and grace. The importance of a teacher who can impart knowledge and dissolve doubts is emphasized. One must approach such a guide with humility, respect, and the desire to learn. Conclusion. Chapter 4 of the Bhagavad Gita deepens the philosophical foundation laid earlier. It merges action, karma yoga, with wisdom, jnana yoga, showing how enlightened action, free from ego and desire, leads to spiritual liberation. It sets the stage for further exploration of disciplined action and inner renunciation, which continues into Chapter 5. Chapter 1, Arjuna Vishada Yoga, the Yoga of Arjuna's Dejection. The Bhagavad Gita opens on the battlefield of Kurukshetra, just before the start of the epic war between the Pandavas and the Kauravas. Chapter 1 sets the scene and introduces the psychological and emotional turmoil of Arjuna, one of the greatest warriors and the central figure to whom Lord Krishna reveals the Gita's teachings. The chapter is composed of 47 verses and is often referred to as the Yoga of Arjuna's Despondency. The scene is set. The first verse is spoken by King Dhritarashtra, the blind father of the Kauravas, who asks his minister, Sanjaya, to describe the events unfolding on the battlefield. His question, "What did my sons and the sons of Pandu do, assembled at the field of Dharma, the field of Kurukshetra?" subtly reflects his anxiety and moral ambiguity, as he fears the consequences of the war. Sanjaya begins to describe how both armies are arrayed and ready for battle. The Kaurava side is led by Duryodhana, Dhritarashtra's ambitious and proud son. Duryodhana surveys the Pandava army and reports on its formation to his teacher, Dronacharya, expressing both confidence and concern. He highlights the strengths of the enemy's side, naming great warriors such as Bhima, Arjuna, Satyaki, and Drupada. Duryodhana then boasts about the strength of his own army, but the underlying tone reveals a sense of insecurity. The warriors on the Kaurava side begin to blow their conch shells, symbolizing readiness for war. In response, the Pandava side also blows their conches. The loud, thunderous sound of the conch shells shakes the hearts of the Kaurava soldiers, foreshadowing the intense battle ahead. Arjuna's moral dilemma.
At this pivotal moment, Arjuna asks Lord Krishna, who is serving as his charioteer, to place the chariot in the middle of the battlefield so he can see the warriors assembled on both sides. As Arjuna looks around, he sees his relatives, revered elders, teachers, cousins, and friends on both sides, people he loves and respects. This sight deeply disturbs him. Arjuna is suddenly overwhelmed by sorrow, compassion, and confusion. His body trembles, his bow slips from his hands, and his mind reels. He is caught in a storm of emotions, and he expresses his unwillingness to fight. He argues that killing his kinsmen, even in a just war, will only lead to the destruction of family traditions and social chaos. He fears the spiritual degradation that would result from such a war. Arjuna's anguish is not born out of cowardice, but from a profound moral and emotional crisis. He feels it is better to renounce the battle, even if it means being killed unarmed, than to kill his loved ones for the sake of a kingdom. Themes and significance. 1. Human conflict and emotion. This chapter vividly captures the internal conflict faced by Arjuna. It symbolizes the universal human experience of moral dilemma, fear, and emotional overwhelm when confronted with difficult choices. Arjuna's sorrow is relatable to any person who has faced deep personal or ethical challenges. 2. The battlefield as a metaphor. Kurukshetra is both a physical and symbolic battlefield. It represents the field of life where every individual must confront choices, duties, and the struggle between right and wrong. Arjuna's reluctance to fight reflects the inner resistance to face hardship, loss, and painful duties. 3. Beginning of the spiritual journey. Arjuna's despondency marks the beginning of his spiritual awakening. His willingness to question the righteousness of his actions and eventually surrender to a higher wisdom sets the foundation for the teachings that follow in later chapters. The Gita uses this moment of despair to introduce the path of self-inquiry and transformation. 4. Importance of dharma, duty. The concept of dharma, or righteous duty, is introduced in Arjuna's questioning. Though he is a warrior whose duty is to fight for justice, he hesitates due to emotional bonds and attachment. This tension between personal emotions and social responsibility becomes a central theme of the Gita. Conclusion of Chapter 1. The chapter ends with Arjuna casting aside his bow and arrows and collapsing onto the seat of his chariot, utterly defeated by his own inner conflict. He turns to Krishna for guidance, not yet fully realizing the divine nature of his charioteer. The last verse sets the stage for the spiritual dialogue that begins in Chapter 2. It marks the transition from worldly concerns to the higher philosophical discourse that defines the Bhagavad Gita. Arjuna's breakdown becomes the catalyst for his transformation. The glory of Lord Venkateswara of Tirumala, often referred to as Tirupati Srinivasa, is a vast and deeply revered subject in Hindu mythology and practice. Here's an elaboration on the various aspects of his divine magnificence. 1. Divine abode and sacred hill. Tirumala Hills. The Lord's temple is situated on the 7 sacred hills of Tirumala, known as Sheshachalam. These hills symbolize the 7 hoods of Adishesha, the divine serpent on which Lord Vishnu rests. The very geography of Tirumala is considered holy. Swayambhu Murti, the main deity, Lord Venkateshwara, is believed to be a Swayambhu Murti, meaning self-manifested. This adds to the divine aura and sanctity of the temple. Vakuntha on earth. Tirumala is often referred to as Bhuloka Vakuntham, meaning Vakuntha, the abode of Lord Vishnu, on earth. This highlights its unparalleled spiritual significance. 2. Mythological significance and legends. Lord Vishnu's manifestation. According to legend, Lord Vishnu descended to earth as Venkateswara in search of goddess Lakshmi, who was born as Padmavati. The story of their divine marriage is a central theme in Tirumala's mythology. Loan from Kubera. To facilitate his marriage, Lord Venkateswara borrowed a large sum of money from Kubera, the god of wealth. Devotees believe that they are repaying this loan through their offerings, which explains the temple's immense wealth. Kali Yuga Savior. Lord Venkateswara is considered the primary deity for the Kali Yuga, the current age of darkness. He is believed to be the compassionate savior who can grant wishes and liberate devotees from suffering. The Balaji story. The story of how Srinivasa became Balaji, and the struggles he faced to get to the 7 hills and marry Padmavati are deeply intertwined with the Mahima of the Lord. 3. Spiritual power and blessings. Granting wishes.
Devotees believe that Lord Venkateswara grants their sincere wishes, be it for prosperity, health, or spiritual growth. This belief draws millions of pilgrims to Tirumala every year. Removing obstacles. The Lord is considered a remover of obstacles and a bestower of auspiciousness. His blessings are sought for success in all endeavors. Spiritual liberation. Tirumala is a powerful spiritual center where devotees experience profound peace and tranquility. The darshan of the Lord is believed to purify the soul and lead to liberation. Power of darshan. The darshan of the Lord is considered extremely holy, and many miracles are attributed to it. 4. Rituals and traditions. Hair offering, makku. The tradition of offering hair is a significant ritual, symbolizing the surrender of ego. Annadanam, free meal. The temple's free meal offering is a testament to its commitment to serving humanity. It is one of the largest free meal distributions in the world. Brahmotsavam. The annual Brahmotsavam festival is a grand celebration, attracting millions of devotees. The processions and rituals are a spectacle of devotion and faith. The Laddu Prasadam. The Tirupati Laddu is a world-famous prasadam that is considered a blessed offering. 5. Cultural and social impact. Pilgrimage tradition. Tirumala has been a center of pilgrimage for centuries, fostering a rich tradition of devotion and faith. Economic significance. The temple's immense wealth and popularity have a significant economic impact on the region, supporting numerous businesses and livelihoods. Charitable activities. The Tirumala Tirupati Devasthanams, TTD, the temple's governing body, engages in various charitable activities, including education, healthcare, and social welfare. 6. Miracles and devotee experiences. Countless miracles. Devotees recount numerous miracles and divine interventions attributed to Lord Venkateswara. These experiences reinforce their faith and draw more people to Tirumala. Emotional connection. Many devotees experience a deep emotional connection with the Lord, feeling His presence and grace in their lives. In essence, the glory of Tirupati Srinivasa is a confluence of divine mythology, profound spirituality, and unwavering faith. It is a testament to the enduring power of devotion and the compassionate nature of the Lord. The secrets of the 7 hills of Tirupati, also known as the Saptagiri of Tirumala, hold a captivating allure for devotees and historians alike. Here's a detailed exploration of some of these intriguing mysteries. 1. The mythical significance of the Saptagiri. Representation of Adishesha. According to Puranic legends, the 7 hills are believed to represent the 7 hoods of Adishesha, the divine serpent on whom Lord Vishnu rests. Symbolism of the 7 chakras. Some interpretations suggest that the 7 hills symbolize the 7 chakras, or energy centers, within the human body, indicating a profound spiritual significance. Individual hill legends. Each of the 7 hills, Seshadri, Niladri, Garuradri, Anjanadri, Vrishabhadri, Narayanadri, and Venkatadri, has its own unique mythological story and importance. 2. Mysteries surrounding the Lord Venkateswara idol. Self-manifested, Swayambhu, idol. The idol of Lord Venkateswara is believed to be self-manifested, and its exact origins remain shrouded in mystery. Covered eyes. It is said that if the idol's eyes were left uncovered, its gaze would encompass the entire universe. Therefore, they are traditionally covered with camphor. Perpetual dampness. The back of the idol is said to always be moist, and the reason for this phenomenon is unknown. Real hair. The idol's hair is believed to be real and is said to never tangle or dry. Sweating idol. Devotees believe that after the golden armor is removed from the idol every Thursday, it appears to be sweating. 3. Architectural marvels and secrets. Dravidian architecture. The temple's Dravidian architectural style is replete with intricate carvings and sculptures, many of which hold hidden stories and meanings. Hidden passages and chambers. Legends speak of secret passages and chambers within the temple complex, though their existence and purpose remain largely unknown. Eternal flames. The lamps in the Sanctum Sanctorum are believed to burn continuously, and the source of their fuel is a subject of speculation. 4. The significance of the sacred tirthas, water bodies. Holy water bodies. Tirumala is home to several sacred tirthas, including Akasa Ganga, Papavinasanam, Kumaradhara, and Chakra Tirtham, each believed to have purifying powers. Purification rituals. Devotees believe that bathing in these tirthas cleanses them of their sins. Ancient artifacts. Ancient inscriptions and sculptures have been discovered near Chakra Tirtham, hinting at the region's rich historical significance. 5. Mystical energies and beliefs. Spiritual energy. Devotees believe that the hills are imbued with mystical energy, creating an atmosphere of profound peace and tranquility. Fulfillment of wishes. The belief that Lord Venkateswara fulfills the wishes of his devotees is deeply ingrained in the culture. Devotional practices.
devotees express their devotion through unique practices like tulabharam, offering equal weight in goods, and tonsuring their heads. 6. Daily rituals and traditions. Unique rituals. The daily rituals and ceremonies performed at the temple, such as Suprabhata Seva, Thomala Seva, Archana Seva, and Ekanta Seva, are highly specialized and spiritually enriching. Tirupati Laddu. The Tirupati Laddu, a unique sweet offering, is world famous, and its recipe and preparation are closely guarded secrets. The 7 hills of Tirupati and the Sri Venkateswara Swami temple are steeped in mystery and spiritual significance. These secrets contribute to the temple's enduring allure and its status as one of India's most revered pilgrimage sites. The glory of Lord Venkateswara of Tirumala, often referred to as Tirupati Srinivasa, is a vast and deeply revered subject in Hindu mythology and practice. Here's an elaboration on the various aspects of his divine magnificence. 1. Divine abode and sacred hill. Tirumala Hills. The Lord's temple is situated on the 7 sacred hills of Tirumala, known as Sheshachalam. These hills symbolize the 7 hoods of Adishesha, the divine serpent on which Lord Vishnu rests. The very geography of Tirumala is considered holy. Swayambhu Murti, the main deity, Lord Venkateshwara, is believed to be a Swayambhu Murti, meaning self-manifested. This adds to the divine aura and sanctity of the temple. Vakuntha on earth. Tirumala is often referred to as Bhuloka Vakuntham, meaning Vakuntha, the abode of Lord Vishnu, on earth. This highlights its unparalleled spiritual significance. 2. Mythological significance and legends. Lord Vishnu's manifestation. According to legend, Lord Vishnu descended to earth as Venkateswara in search of goddess Lakshmi, who was born as Padmavati. The story of their divine marriage is a central theme in Tirumala's mythology. Loan from Kubera. To facilitate his marriage, Lord Venkateswara borrowed a large sum of money from Kubera, the god of wealth. Devotees believe that they are repaying this loan through their offerings, which explains the temple's immense wealth. Kali Yuga Savior. Lord Venkateswara is considered the primary deity for the Kali Yuga, the current age of darkness. He is believed to be the compassionate savior who can grant wishes and liberate devotees from suffering. The Balaji story. The story of how Srinivasa became Balaji, and the struggles he faced to get to the 7 hills and marry Padmavati are deeply intertwined with the Mahima of the Lord. 3. Spiritual power and blessings. Granting wishes. Devotees believe that Lord Venkateswara grants their sincere wishes, be it for prosperity, health, or spiritual growth. This belief draws millions of pilgrims to Tirumala every year. Removing obstacles. The Lord is considered a remover of obstacles and a bestower of auspiciousness. His blessings are sought for success in all endeavors. Spiritual liberation. Tirumala is a powerful spiritual center where devotees experience profound peace and tranquility. The darshan of the Lord is believed to purify the soul and lead to liberation. Power of darshan. The darshan of the Lord is considered extremely holy, and many miracles are attributed to it. 4. Rituals and traditions. Hair offering, Makku. The tradition of offering hair is a significant ritual, symbolizing the surrender of ego. Annadanam, free meal. The temple's free meal offering is a testament to its commitment to serving humanity. It is one of the largest free meal distributions in the world. Brahmotsavam. The annual Brahmotsavam festival is a grand celebration, attracting millions of devotees. The processions and rituals are a spectacle of devotion and faith. The Laddu Prasadam. The Tirupati Laddu is a world-famous prasadam that is considered a blessed offering. 5. Cultural and social impact. Pilgrimage tradition. Tirumala has been a center of pilgrimage for centuries, fostering a rich tradition of devotion and faith. Economic significance. The temple's immense wealth and popularity have a significant economic impact on the region, supporting numerous businesses and livelihoods. Charitable activities. The Tirumala Tirupati Devasthanams, TTD, the temple's governing body, engages in various charitable activities, including education, healthcare, and social welfare. 6. Miracles and devotee experiences. Countless miracles. Devotees recount numerous miracles and divine interventions attributed to Lord Venkateswara. These experiences reinforce their faith and draw more people to Tirumala. Emotional connection. Many devotees experience a deep emotional connection with the Lord, feeling His presence and grace in their lives. In essence, the glory of Tirupati Srinivasa is a confluence of divine mythology, profound spirituality, and unwavering faith. It is a testament to the enduring power of devotion and the compassionate nature of the Lord. The secrets of the 7 hills of Tirupati, also known as the Saptagiri of Tirumala, hold a captivating allure for devotees and historians alike.
Here's a detailed exploration of some of these intriguing mysteries. 1. The mythical significance of the Saptagiri. Representation of Adishesha. According to Puranic legends, the 7 hills are believed to represent the 7 hoods of Adishesha, the divine serpent on whom Lord Vishnu rests. Symbolism of the 7 chakras. Some interpretations suggest that the 7 hills symbolize the 7 chakras, or energy centers, within the human body, indicating a profound spiritual significance. Individual hill legends. Each of the 7 hills, Seshadri, Niladri, Garuradri, Anjanadri, Vrishabhadri, Narayanadri, and Venkatadri, has its own unique mythological story and importance. 2. Mysteries surrounding the Lord Venkateswara idol. Self-manifested, Swayambhu, idol. The idol of Lord Venkateswara is believed to be self-manifested, and its exact origins remain shrouded in mystery. Covered eyes. It is said that if the idol's eyes were left uncovered, its gaze would encompass the entire universe. Therefore, they are traditionally covered with camphor. Perpetual dampness. The back of the idol is said to always be moist, and the reason for this phenomenon is unknown. Real hair. The idol's hair is believed to be real and is said to never tangle or dry. Sweating idol. Devotees believe that after the golden armor is removed from the idol every Thursday, it appears to be sweating. 3. Architectural marvels and secrets. Dravidian architecture. The temple's Dravidian architectural style is replete with intricate carvings and sculptures, many of which hold hidden stories and meanings. Hidden passages and chambers. Legends speak of secret passages and chambers within the temple complex, though their existence and purpose remain largely unknown. Eternal flames. The lamps in the Sanctum Sanctorum are believed to burn continuously, and the source of their fuel is a subject of speculation. 4. The significance of the sacred tirthas, water bodies. Holy water bodies. Tirumala is home to several sacred tirthas, including Akasa Ganga, Papavinasanam, Kumaradhara, and Chakra Tirtham, each believed to have purifying powers. Purification rituals. Devotees believe that bathing in these tirthas cleanses them of their sins. Ancient artifacts. Ancient inscriptions and sculptures have been discovered near Chakra Tirtham, hinting at the region's rich historical significance. 5. Mystical energies and beliefs. Spiritual energy. Devotees believe that the hills are imbued with mystical energy, creating an atmosphere of profound peace and tranquility. Fulfillment of wishes. The belief that Lord Venkateswara fulfills the wishes of his devotees is deeply ingrained in the culture. Devotional practices. Devotees express their devotion through unique practices like Tulabharam, offering equal weight in goods, and tonsuring their heads. 6. Daily rituals and traditions. Unique rituals. The daily rituals and ceremonies performed at the temple, such as Suprabhata Seva, Thomala Seva, Archana Seva, and Ekanta Seva, are highly specialized and spiritually enriching. Tirupati Laddu. The Tirupati Laddu, a unique sweet offering, is world famous, and its recipe and preparation are closely guarded secrets. The 7 hills of Tirupati and the Sri Venkateswara Swami temple are steeped in mystery and spiritual significance. These secrets contribute to the temple's enduring allure and its status as one of India's most revered pilgrimage sites. ಜನ್ಮ ದಿನಾಂಕ ಮತ್ತು ನಕ್ಷತ್ರ ಚಿಹ್ನೆಗಳಿಗಾಗಿ ಮಂತ್ರಗಳು. ಅಶ್ವಿನಿ, ಓಂ ಅಶ್ವಿನಿ ದೇವತಾ ನಮಃ. ಭರಣಿ, ಓಂ ಯಮಾಯ ನಮಃ. ಕೃತ್ತಿಕಾ, ಓಂ ಅಗ್ನಯೇ ನಮಃ. ರೋಹಿಣಿ, ಓಂ ಪ್ರಜಾಪತಯೇ ನಮಃ. ಮೃಗಶಿರ, ಓಂ ಸೋಮಾಯ ನಮಃ. ಆರ್ದ್ರ, ಓಂ ರುದ್ರಾಯ ನಮಃ. ಪುನರ್ವಸು, ಓಂ ಆದಿತ್ಯಾಯ ನಮಃ. ಪುಷ್ಯ, ಓಂ ಬೃಹಸ್ಪತಯೇ ನಮಃ. ಆಶ್ಲೇಷ, ಓಂ ನಾಗಾಯ ನಮಃ. ಮಘ, ಓಂ ಪಿತೃಭ್ಯೋ ನಮಃ. ಪೂರ್ವ ಫಲ್ಗುಣಿ, ಓಂ ಭಗಾಯ ನಮಃ. ಉತ್ತರ ಫಲ್ಗುಣಿ, ಓಂ ಆರ್ಯಮಣೇ ನಮಃ. ಹಸ್ತ, ಓಂ ಸವಿತ್ರೇ ನಮಃ. ಚಿತ್ತ, ಓಂ ಇಂದ್ರಾಯ ನಮಃ. ಸ್ವಾತಿ, ಓಂ ವಾಯವ ನಮಃ. ವಿಶಾಖ, ಓಂ ಇಂದ್ರಾಗ್ನಿಭ್ಯಾಂ ನಮಃ. ಅನುರಾಧ, ಓಂ ಮಿತ್ರಾಯ ನಮಃ. ಜ್ಯೇಷ್ಠ, ಓಂ ಇಂದ್ರಾಯ ನಮಃ. ಮೂಲ, ಓಂ ನಿವೃತ್ತಾಯೈ ನಮಃ. ಪೂರ್ವಾಷಾಢ, ಓಂ ಅಪಾಸ್ಪುರುಷಾಯೈ ನಮಃ. ಉತ್ತರಾಷಾಢ, ಓಂ ವಿಷ್ಣವೇ ನಮಃ. ಶ್ರವಣ, ಓಂ ವಿಷ್ಣವೇ ನಮಃ. ಧನಿಷ್ಠ, ಓಂ ವಸುಭ್ಯೋ ನಮಃ. ಶತಭಿಷ, ಓಂ ವರುಣಾಯ ನಮಃ. ಪೂರ್ವಭಾದ್ರಪದ, ಓಂ ಅಜ ಏಕಪಾದಾಯ ನಮಃ. ಉತ್ತರ ಭಾದ್ರಪದ, ಓಂ ಅಹಿರ್ಬುಧ್ನ್ಯಾಯ ನಮಃ. ರೇವತಿ, ಓಂ ಪೂಷ್ಣೆ ನಮಃ. ರಾಶಿಗಳು ಮತ್ತು ಮಂತ್ರಗಳು. 1. ಮೇಷ, ಓಂ ಅಂಗಾರಕಾಯ ನಮಃ. 2. ವೃಷಭ, ಓಂ ಶುಕ್ರಾಯ ನಮಃ. 3. ಮಿಥುನ, ಓಂ ಬುಧಾಯ ನಮಃ. 4. ಕರ್ಕಾಟಕ, ಓಂ ಚಂದ್ರಾಯ ನಮಃ. 5. ಸಿಂಹ, ಓಂ ಸೂರ್ಯಾಯ ನಮಃ. 6. ಕನ್ಯಾ, ಓಂ ಬುಧಾಯ ನಮಃ. 7. ತುಲಾ, ಓಂ ಶುಕ್ರಾಯ ನಮಃ. 8. ವೃಶ್ಚಿಕ,
ಓಂ ಅಂಗಾರಕಾಯ ನಮಃ. 9 ಧನುಸ್ಸು, ಓಂ ಗುರುವೇ ನಮಃ. 10 ಮಕರ, ಓಂ ಶನಯೇ ನಮಃ. 11 ಕುಂಭ, ಓಂ ಶನಯೇ ನಮಃ. 12 ಮೀನ, ಓಂ ಗುರುವೇ ನಮಃ. ಜನ್ಮ ದಿನಾಂಕದ ಪ್ರಕಾರ ಮಂತ್ರಗಳು: 1 ಓಂ ಗಣಪತಯೇ ನಮಃ. 2 ಓಂ ನಮೋ ನಾರಾಯಣಾಯ. 3 ಓಂ ನಮಃ ಶಿವಾಯ. 4 ಓಂ ಶ್ರೀ ಧನ್ವಂತರಾಯ ನಮಃ. 5 ಓಂ ದುರ್ಗಾಯೈ ನಮಃ. 6 ಓಂ ಲಕ್ಷ್ಮ್ಯೈ ನಮಃ. 7 ಓಂ ಸೂರ್ಯಾಯ ನಮಃ. 8 ಓಂ ಶ್ರೀ ಶನಯೇ ನಮಃ. 9 ಓಂ ಆಂಜನೇಯಾಯ ನಮಃ. 10 ಓಂ ವಿಷ್ಣುವೇ ನಮಃ. 11 ಓಂ ಮಹಾಲಕ್ಷ್ಮ್ಯೈ ನಮಃ. 12 ಓಂ ಶಿವಾಯ ನಮಃ. 13 ಓಂ ಶ್ರೀರಾಮಾಯ ನಮಃ. 14 ಓಂ ನಮೋ ಭಗವತೆ ವಾಸುದೇವಾಯ. 15 ಓಂ ಸರ್ವಮಂತ್ರಸ್ವರೂಪಿಣ್ಯೈ ನಮಃ. 16 ಓಂ ದುಂದುರುಗಾಯೈ ನಮಃ. 17 ಓಂ ಭೂಮಿಪತಯೇ ನಮಃ. 18 ಓಂ ಅಲಕ್ಷ್ಮೀ ನಾಶಿನ್ಯೈ ನಮಃ. 19 ಓಂ ಶಾರದಾಯೈ ನಮಃ. 20 ಓಂ ಶಂ ಶನೀಶ್ಚರಾಯ ನಮಃ. 21 ಓಂ ಅಯ್ಯಪ್ಪಾಯ ನಮಃ. 22 ಓಂ ಬ್ರಹ್ಮಣೇ ನಮಃ. 23 ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. 24 ಓಂ ರುದ್ರಾಯ ನಮಃ. 25 ಓಂ ದತ್ತಾತ್ರೇಯ ನಮಃ. 26 ಓಂ ಸೀತಾರಾಮಾಭ್ಯಾಂ ನಮಃ. 27 ಓಂ ಕಾಲಭೈರವಾಯ ನಮಃ. 28 ಓಂ ದಕ್ಷಿಣಾಮೂರ್ತಯೇ ನಮಃ. 29 ಓಂ ಸಾಯಿನಾಥಾಯ ನಮಃ. 30 ಓಂ ಶ್ರೀ ಮಹಾವಿಷ್ಣವೇ ನಮಃ. 31 ಓಂ ಪರಮಾತ್ಮನೇ ನಮಃ. ಜನ್ಮ ದಿನಾಂಕ ಮತ್ತು ನಕ್ಷತ್ರ ಚಿಹ್ನೆಗಳಿಗಾಗಿ ಮಂತ್ರಗಳು: ಅಶ್ವಿನಿ, ಓಂ ಅಶ್ವಿನಿ ದೇವತಾ ನಮಃ. ಭರಣಿ, ಓಂ ಯಮಾಯ ನಮಃ. ಕೃತ್ತಿಕಾ, ಓಂ ಅಗ್ನಯೇ ನಮಃ. ರೋಹಿಣಿ, ಓಂ ಪ್ರಜಾಪತಯೇ ನಮಃ. ಮೃಗಶಿರ, ಓಂ ಸೋಮಾಯ ನಮಃ. ಆರ್ದ್ರ, ಓಂ ರುದ್ರಾಯ ನಮಃ. ಪುನರ್ವಸು, ಓಂ ಆದಿತ್ಯಾಯ ನಮಃ. ಪುಷ್ಯ, ಓಂ ಬೃಹಸ್ಪತಯೇ ನಮಃ. ಆಶ್ಲೇಷ, ಓಂ ನಾಗಾಯ ನಮಃ. ಮಘ, ಓಂ ಪಿತೃಭ್ಯೋ ನಮಃ. ಪೂರ್ವ ಫಲ್ಗುಣಿ, ಓಂ ಭಗಾಯ ನಮಃ. ಉತ್ತರ ಫಲ್ಗುಣಿ, ಓಂ ಆರ್ಯಮಣೇ ನಮಃ. ಹಸ್ತ, ಓಂ ಸವಿತ್ರೇ ನಮಃ. ಚಿತ್ತ, ಓಂ ಇಂದ್ರಾಯ ನಮಃ. ಸ್ವಾತಿ, ಓಂ ವಾಯವ ನಮಃ. ವಿಶಾಖ, ಓಂ ಇಂದ್ರಾಗ್ನಿಭ್ಯಾಂ ನಮಃ. ಅನುರಾಧ, ಓಂ ಮಿತ್ರಾಯ ನಮಃ. ಜ್ಯೇಷ್ಠ, ಓಂ ಇಂದ್ರಾಯ ನಮಃ. ಮೂಲ, ಓಂ ನಿವೃತ್ತಾಯೈ ನಮಃ. ಪೂರ್ವಾಷಾಢ, ಓಂ ಅಪಾಸ್ಪುರುಷಾಯೈ ನಮಃ. ಉತ್ತರಾಷಾಢ, ಓಂ ವಿಷ್ಣವೇ ನಮಃ. ಶ್ರವಣ, ಓಂ ವಿಷ್ಣವೇ ನಮಃ. ಧನಿಷ್ಠ, ಓಂ ವಸುಭ್ಯೋ ನಮಃ. ಶತಭಿಷ, ಓಂ ವರುಣಾಯ ನಮಃ. ಪೂರ್ವಭಾದ್ರಪದ, ಓಂ ಅಜ ಏಕಪಾದಾಯ ನಮಃ. ಉತ್ತರ ಭಾದ್ರಪದ, ಓಂ ಅಹಿರ್ಬುದ್ನ್ಯಾಯ ನಮಃ. ರೇವತಿ, ಓಂ ಪೂಷ್ಣೆ ನಮಃ. ರಾಶಿಗಳು ಮತ್ತು ಮಂತ್ರಗಳು: 1 ಮೇಷ, ಓಂ ಅಂಗಾರಕಾಯ ನಮಃ. 2 ವೃಷಭ, ಓಂ ಶುಕ್ರಾಯ ನಮಃ. 3 ಮಿಥುನ, ಓಂ ಬುಧಾಯ ನಮಃ. 4 ಕರ್ಕಾಟಕ, ಓಂ ಚಂದ್ರಾಯ ನಮಃ. 5 ಸಿಂಹ, ಓಂ ಸೂರ್ಯಾಯ ನಮಃ. 6 ಕನ್ಯಾ, ಓಂ ಬುಧಾಯ ನಮಃ. 7 ತುಲಾ, ಓಂ ಶುಕ್ರಾಯ ನಮಃ. 8 ವೃಶ್ಚಿಕ, ಓಂ ಅಂಗಾರಕಾಯ ನಮಃ. 9 ಧನುಸ್ಸು, ಓಂ ಗುರುವೇ ನಮಃ. 10 ಮಕರ, ಓಂ ಶನಯೇ ನಮಃ. 11 ಕುಂಭ, ಓಂ ಶನಯೇ ನಮಃ. 12 ಮೀನ, ಓಂ ಗುರುವೇ ನಮಃ. ಜನ್ಮ ದಿನಾಂಕದ ಪ್ರಕಾರ ಮಂತ್ರಗಳು: 1 ಓಂ ಗಣಪತಯೇ ನಮಃ. 2 ಓಂ ನಮೋ ನಾರಾಯಣಾಯ. 3 ಓಂ ನಮಃ ಶಿವಾಯ. 4 ಓಂ ಶ್ರೀ ಧನ್ವಂತರಾಯ ನಮಃ. 5 ಓಂ ದುರ್ಗಾಯೈ ನಮಃ. 6 ಓಂ ಲಕ್ಷ್ಮ್ಯೈ ನಮಃ. 7 ಓಂ ಸೂರ್ಯಾಯ ನಮಃ. 8 ಓಂ ಶ್ರೀ ಶನಯೇ ನಮಃ. 9 ಓಂ ಆಂಜನೇಯಾಯ ನಮಃ. 10 ಓಂ ವಿಷ್ಣುವೇ ನಮಃ. 11 ಓಂ ಮಹಾಲಕ್ಷ್ಮ್ಯೈ ನಮಃ. 12 ಓಂ ಶಿವಾಯ ನಮಃ. 13 ಓಂ ಶ್ರೀರಾಮಾಯ ನಮಃ. 14 ಓಂ ನಮೋ ಭಗವತೆ ವಾಸುದೇವಾಯ. 15 ಓಂ ಸರ್ವಮಂತ್ರಸ್ವರೂಪಿಣ್ಯೈ ನಮಃ. 16 ಓಂ ದುಂದುರುಗಾಯೈ ನಮಃ. 17 ಓಂ ಭೂಮಿಪತಯೇ ನಮಃ. 18 ಓಂ ಅಲಕ್ಷ್ಮೀ ನಾಶಿನ್ಯೈ ನಮಃ. 19 ಓಂ ಶಾರದಾಯೈ ನಮಃ. 20 ಓಂ ಶಂ ಶನೀಶ್ಚರಾಯ ನಮಃ. 21 ಓಂ ಅಯ್ಯಪ್ಪಾಯ ನಮಃ. 22 ಓಂ ಬ್ರಹ್ಮಣೇ ನಮಃ. 23 ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. 24 ಓಂ ರುದ್ರಾಯ ನಮಃ.
25 ಓಂ ದತ್ತಾತ್ರೇಯ ನಮಃ. 26 ಓಂ ಸೀತಾರಾಮಾಭ್ಯಾಂ ನಮಃ. 27 ಓಂ ಕಾಲಭೈರವಾಯ ನಮಃ. 28 ಓಂ ದಕ್ಷಿಣಾಮೂರ್ತಯೇ ನಮಃ. 29 ಓಂ ಸಾಯಿನಾಥಾಯ ನಮಃ. 30 ಓಂ ಶ್ರೀ ಮಹಾವಿಷ್ಣವೇ ನಮಃ. 31 ಓಂ ಪರಮಾತ್ಮನೇ ನಮಃ. ಅಧ್ಯಾಯವಾದ ಅರ್ಜುನ ವಿಷಾದ ಯೋಗ ವನ್ನು ವಿಸ್ತೃತವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಕುರುಕ್ಷೇತ್ರ ಯುದ್ಧದ ಆರಂಭದ ದೃಶ್ಯವನ್ನು ವಿವರಿಸುತ್ತದೆ. ಅರ್ಜುನನು ಯುದ್ಧಭೂಮಿಯಲ್ಲಿ ತನ್ನ ಬಂಧುಬಳಗದವರನ್ನೂ ಕಂಡು ದುಃಖಿತನಾಗುತ್ತಾನೆ ಮತ್ತು ಯುದ್ಧ ಮಾಡದಿರಲು ನಿರ್ಧರಿಸುತ್ತಾನೆ. ಇದು ಅರ್ಜುನನ ಮಾನಸಿಕ ಸಂಕಟವನ್ನು ಮತ್ತು ಯುದ್ಧದ ಪರಿಣಾಮಗಳ ಬಗ್ಗೆ ಅವನ ಭಯವನ್ನು ತೋರಿಸುತ್ತದೆ. 1 ಯುದ್ಧಭೂಮಿಯ ದೃಶ್ಯ ಶ್ಲೋಕ 1-11. ಧೃತರಾಷ್ಟ್ರನ ಪ್ರಶ್ನೆ ಶ್ಲೋಕ 1 ಧೃತರಾಷ್ಟ್ರನು ಸಂಜಯನನ್ನು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳುತ್ತಾನೆ. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಕೌರವರ ವಿಜಯದ ಬಗ್ಗೆ ಆತಂಕವಿದೆ. ಸಂಜಯನ ವಿವರಣೆ ಶ್ಲೋಕ 2-6 ಸಂಜಯನು ಕೌರವ ಮತ್ತು ಪಾಂಡವ ಸೈನ್ಯಗಳ ರಚನೆಯನ್ನು ವಿವರಿಸುತ್ತಾನೆ. ಭೀಷ್ಮ ಮತ್ತು ದ್ರೋಣರ ನೇತೃತ್ವದಲ್ಲಿ ಕೌರವ ಸೈನ್ಯವು ಬಲವಾಗಿದೆ ಎಂದು ಹೇಳುತ್ತಾನೆ. ಪಾಂಡವರ ಸೈನ್ಯ ಶ್ಲೋಕ 7-11 ಸಂಜಯನು ಪಾಂಡವ ಸೈನ್ಯದ ಪ್ರಮುಖ ಯೋಧರಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ಇತರ ವೀರರ ಬಗ್ಗೆ ಹೇಳುತ್ತಾನೆ. ಪಾಂಡವರ ಸೈನ್ಯವು ಕೂಡ ಬಲವಾಗಿದೆ ಎಂದು ಅವನು ತಿಳಿಸುತ್ತಾನೆ. ಭೀಷ್ಮರ ರಕ್ಷಣೆ ಕೌರವರಿಗೆ ಎಷ್ಟೋ ಮುಖ್ಯವಾಗಿದೆ ಎಂದು ತಿಳಿಸುತ್ತಾನೆ. 2 ಅರ್ಜುನನ ವಿಷಾದ ಶ್ಲೋಕ 12-30 ಶಂಖನಾದ ಶ್ಲೋಕ 12-19 ಭೀಷ್ಮ ಮತ್ತು ಪಾಂಡವರ ಸೇನೆಯವರು ಯುದ್ಧದ ಆರಂಭವನ್ನು ಸೂಚಿಸಲು ಶಂಖಗಳನ್ನು ಊದುತ್ತಾರೆ. ಈ ಶಂಖನಾದವು ಯುದ್ಧದ ಭೀಕರತೆಯನ್ನು ಸೂಚಿಸುತ್ತದೆ. ಅರ್ಜುನನ ರಥ ಶ್ಲೋಕ 20-23 ಅರ್ಜುನನು ಕೃಷ್ಣನನ್ನು ತನ್ನ ರಥವನ್ನು 2 ಸೇನೆಗಳ ನಡುವೆ ನಿಲ್ಲಿಸುವಂತೆ ಕೇಳುತ್ತಾನೆ. ಇದರಿಂದ ಅವನು ತನ್ನ ಎದುರಾಳಿಗಳನ್ನು ನೋಡಬಹುದು. ಅರ್ಜುನನ ದುಃಖ ಶ್ಲೋಕ 24-30 ಅರ್ಜುನನು ತನ್ನ ಎದುರಾಳಿಗಳಲ್ಲಿ ತನ್ನ ಬಂಧುಬಳಗದವರನ್ನು, ಗುರುಗಳನ್ನು ಮತ್ತು ಹಿರಿಯರನ್ನು ಕಂಡು ದುಃಖಿತನಾಗುತ್ತಾನೆ. ಅವನು ತನ್ನವರನ್ನೇ ಕೊಲ್ಲಬೇಕಾದ ಪರಿಸ್ಥಿತಿಯನ್ನು ನೋಡಿ ನೊಂದುಕೊಳ್ಳುತ್ತಾನೆ. ಕುಟುಂಬದವರನ್ನು ಕೊಂದು ರಾಜ್ಯವನ್ನು ಪಡೆಯುವುದು ಅವನಿಗೆ ಬೇಡವಾಗುತ್ತದೆ. ಯುದ್ಧದ ಭೀಕರ ಪರಿಣಾಮಗಳ ಬಗ್ಗೆ ಚಿಂತಿಸುತ್ತಾನೆ. 3 ಅರ್ಜುನನ ನಿರಾಶೆ ಶ್ಲೋಕ 31-47 ಯುದ್ಧದ ಪರಿಣಾಮಗಳು ಶ್ಲೋಕ 31-43 ಅರ್ಜುನನು ಯುದ್ಧದಿಂದ ಉಂಟಾಗುವ ಪಾಪಗಳು ಮತ್ತು ವಿನಾಶದ ಬಗ್ಗೆ ಚಿಂತಿಸುತ್ತಾನೆ. ಕುಟುಂಬದ ನಾಶದಿಂದ ಧರ್ಮವು ನಾಶವಾಗುತ್ತದೆ ಮತ್ತು ಪಾಪಗಳು ಹೆಚ್ಚಾಗುತ್ತವೆ ಎಂದು ಅವನು ಹೇಳುತ್ತಾನೆ. ಅರ್ಜುನನ ನಿರ್ಧಾರ ಶ್ಲೋಕ 44-47 ಅರ್ಜುನನು ಯುದ್ಧ ಮಾಡದಿರಲು ನಿರ್ಧರಿಸುತ್ತಾನೆ ಮತ್ತು ತನ್ನ ಆಯುಧಗಳನ್ನು ತ್ಯಜಿಸುತ್ತಾನೆ. ಅವನು ರಥದ ಮೇಲೆ ಕುಳಿತು ದುಃಖಿಸುತ್ತಾನೆ. ಯುದ್ಧದಿಂದ ರಾಜ್ಯ ಸಿಕ್ಕರೂ ಅದು ದುಃಖದಿಂದ ಕೂಡಿದ ರಾಜ್ಯವಾಗುತ್ತದೆ ಎಂದು ಹೇಳುತ್ತಾನೆ. ವಿವರವಾದ ಅಂಶಗಳು ಧೃತರಾಷ್ಟ್ರನ ಆತಂಕ ಧೃತರಾಷ್ಟ್ರನ ಪ್ರಶ್ನೆಯು ಅವನ ಅಂಧತ್ವ ಮತ್ತು ಸ್ವಾರ್ಥವನ್ನು ತೋರಿಸುತ್ತದೆ. ಅವನಿಗೆ ಕೇವಲ ತನ್ನ ಮಕ್ಕಳ ವಿಜಯದ ಬಗ್ಗೆ ಮಾತ್ರ ಕಾಳಜಿಯಿದೆ. ಯುದ್ಧಭೂಮಿಯ ವಿವರಣೆ ಸಂಜಯನ ವಿವರಣೆಯು ಯುದ್ಧಭೂಮಿಯ ಭೀಕರತೆಯನ್ನು ಮತ್ತು 2 ಸೇನೆಗಳ ಬಲವನ್ನು ತೋರಿಸುತ್ತದೆ. ಅರ್ಜುನನ ಮಾನಸಿಕ ಸಂಕಟ ಅರ್ಜುನನ ವಿಷಾದವು ಅವನ ಮಾನವೀಯ ಗುಣಗಳನ್ನು ಮತ್ತು ಧರ್ಮದ ಬಗ್ಗೆ ಅವನ ಕಾಳಜಿಯನ್ನು ತೋರಿಸುತ್ತದೆ. ಅವನು ತನ್ನ ಬಂಧುಬಳಗದವರನ್ನು ಕೊಲ್ಲಲು ಇಷ್ಟಪಡುವುದಿಲ್ಲ. ಯುದ್ಧದ ನೈತಿಕ ಪ್ರಶ್ನೆಗಳು ಅರ್ಜುನನು ಯುದ್ಧದ ನೈತಿಕ ಪರಿಣಾಮಗಳ ಬಗ್ಗೆ ಚಿಂತಿಸುತ್ತಾನೆ. ಅವನು ಯುದ್ಧದಿಂದ ಉಂಟಾಗುವ ಪಾಪಗಳು ಮತ್ತು ವಿನಾಶದ ಬಗ್ಗೆ ಭಯಪಡುತ್ತಾನೆ. ಧರ್ಮದ ನಾಶ ಅರ್ಜುನನು ಕುಟುಂಬದ ನಾಶದಿಂದ ಧರ್ಮವು ನಾಶವಾಗುತ್ತದೆ ಎಂದು ಹೇಳುತ್ತಾನೆ. ಇದು ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯ ಮಹತ್ವವನ್ನು ತೋರಿಸುತ್ತದೆ. ಅರ್ಜುನನ ನಿರಾಶೆ ಅರ್ಜುನನ ನಿರ್ಧಾರವು ಅವನ ಮಾನಸಿಕ ಕುಸಿತವನ್ನು ಮತ್ತು ಯುದ್ಧದ ಬಗ್ಗೆ ಅವನ ನಿರಾಶೆಯನ್ನು ತೋರಿಸುತ್ತದೆ. ಈ ಅಧ್ಯಾಯವು ಅರ್ಜುನನ ಮಾನಸಿಕ ಸಂಕಟವನ್ನು ಮತ್ತು ಯುದ್ಧದ ನೈತಿಕ ಪ್ರಶ್ನೆಗಳನ್ನು ಎತ್ತುತ್ತದೆ. ಇದು ಭಗವದ್ಗೀತೆಯ ಉಳಿದ ಭಾಗಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಸುತ್ತದೆ. ಅಲ್ಲಿ ಕೃಷ್ಣನು ಅರ್ಜುನನ ಗೊಂದಲವನ್ನು ಪರಿಹರಿಸುತ್ತಾನೆ ಮತ್ತು ಅವನ ಕರ್ತವ್ಯವನ್ನು ತಿಳಿಸುತ್ತಾನೆ.
delve into a detailed and elaborate explanation of Chapter 3 of the Bhagavad Gita, Karma Yoga, in English. Bhagavad Gita Chapter 3, Karma Yoga, the Yoga of Action. Chapter 3 of the Bhagavad Gita addresses the conflict between action and inaction, a dilemma Arjuna faces on the battlefield of Kurukshetra. Krishna, in his discourse, elucidates the concept of Karma Yoga, the yoga of action, emphasizing the importance of performing one's duties without attachment to the results. 1. Arjuna's dilemma and Krishna's initial response, verses 1 to 9. Arjuna's confusion, verses 1 to 2. Arjuna, still grappling with the moral implications of the impending battle, questions Krishna about the superiority of knowledge over action. He argues that if knowledge is indeed superior, then why is Krishna compelling him to engage in such a horrific act of warfare? Arjuna expresses his bewilderment, stating that Krishna's seemingly contradictory statements have confused his intellect. He pleads for a definitive answer, a clear path to follow. This reflects a common human struggle, the conflict between intellectual understanding and practical application, between abstract principles and concrete actions. Krishna's explanation of Karma Yoga, verses 3 to 9. Krishna responds by outlining two distinct paths, the path of knowledge, Jnana Yoga, for the contemplative, and the path of action, Karma Yoga, for the active. He clarifies that liberation is not achieved by merely renouncing action. No one can remain inactive, even for a moment, as the inherent qualities of nature, Prakriti, compel all beings to act. Krishna emphasizes that restraining the external organs of action while internally dwelling on sense objects is hypocrisy. True renunciation lies in performing one's prescribed duties without attachment. He stresses the importance of performing obligatory duties, niyatam karma, as a form of sacrifice. Actions performed without attachment purify the mind and lead to liberation. Krishna illustrates this principle by referencing the creation of beings along with sacrifice, yajna. He emphasizes that mutual cooperation between humans and deities through sacrifice ensures prosperity and well-being. He explains how the cycle of creation is maintained by actions that originate from the Vedas, and the Vedas originate from the imperishable, and thus that actions are very important. He also states that those who do not follow this cycle of action live a life of sin. 2. The importance of action without attachment, verses 10 to 19. The example of Janaka and others, verses 19 to 20. Krishna cites the example of King Janaka and other wise individuals who attained perfection through selfless action. He emphasizes that actions should be performed for the welfare of the world, Lok Samagra, setting an example for others to follow. This highlights the social responsibility inherent in Karma Yoga. The Lord's own example, verses 22 to 24. Krishna, despite having nothing to gain, continues to perform actions to maintain the cosmic order. He warns that if he were to cease acting, others would follow suit, leading to chaos and destruction. This shows that even the divine performs actions. The wise and the ignorant, verses 25 to 29. The wise, understanding the workings of nature, perform actions without attachment, while the ignorant, deluded by ego, become entangled in their actions. Krishna advises Arjuna to relinquish all actions to him, freeing himself from ego and anxiety. He explains that one should follow their own duty, and that it is better to perform one's own duty imperfectly than another person's duty perfectly. 3. Controlling the senses and overcoming desire, verses 30 to 43. The dangers of desire, verses 36 to 43. Krishna identifies desire, kama, as the primary enemy, leading to anger, krodha, and delusion, moha. He explains that the senses, mind, and intellect are the dwelling places of desire, which obscures knowledge and leads to downfall. Krishna advises Arjuna to control his senses and subdue this powerful enemy. He explains that the senses are higher than the gross body, the mind is higher than the senses, the intellect is higher than the mind, and that the self is higher than the intellect. Therefore, he tells Arjuna that by understanding the self, and thus controlling the mind and intellect, he can control the senses, and thus destroy desire. Key principles of Karma Yoga. Nishkama Karma, performing actions without attachment to the results. Swadharma, fulfilling one's prescribed duties according to one's nature and social role. Lokasamgraha, acting for the welfare of the world. Equanimity, maintaining a balanced state of mind in all situations. Sense control, mastering the senses to prevent them from leading astray. Significance of Chapter 3. It provides a practical framework for spiritual growth within the context of everyday life. It emphasizes that action is not an obstacle to liberation but a means to achieve it. It addresses the universal human dilemma of balancing action and detachment. It highlights the importance of social responsibility and ethical conduct. In essence, Chapter 3 of the Bhagavad Gita teaches us that true renunciation lies not in abandoning action but in performing our duties with dedication and detachment,
thereby purifying our minds and aligning ourselves with the divine will. It offers a path to liberation that is accessible to all, regardless of their social standing or profession. ಗೀತೆಯ 17ನೇ ಅಧ್ಯಾಯವಾದ ಶ್ರದ್ಧಾತ್ರಯ ವಿಭಾಗ ಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಶ್ರದ್ಧೆಯ 3 ವಿಧಗಳು, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ, ಮತ್ತು ಅವುಗಳ ಪ್ರಭಾವವನ್ನು ವಿವರಿಸುತ್ತದೆ. ಇದು ಆಹಾರ, ಯಜ್ಞ, ತಪಸ್ಸು ಮತ್ತು ದಾನಗಳ ಮೇಲಿನ ಶ್ರದ್ಧೆಯ ಪರಿಣಾಮಗಳನ್ನು ಸಹ ತಿಳಿಸುತ್ತದೆ. 1. ಅರ್ಜುನನ ಪ್ರಶ್ನೆ ಮತ್ತು ಶ್ರದ್ಧೆಯ ವಿಧಗಳು. ಶ್ಲೋಕ 1-6. ಅರ್ಜುನನ ಪ್ರಶ್ನೆ. ಶ್ಲೋಕ 1. ಶಾಸ್ತ್ರ ವಿಧಾನವನ್ನು ತ್ಯಜಿಸಿ ಶ್ರದ್ಧೆಯಿಂದ ಯಜ್ಞ ಮಾಡುವವರ ಸ್ಥಿತಿಯೇನು? ಅವರು ಸಾತ್ವಿಕ, ರಾಜಸಿಕ ಅಥವಾ ತಾಮಸಿಕ ಸ್ಥಿತಿಯಲ್ಲಿರುತ್ತಾರೆಯೇ ಎಂದು ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ. ಶ್ರದ್ಧೆಯ 3 ವಿಧಗಳು. ಶ್ಲೋಕ 2-6. ಸಾತ್ವಿಕ ಶ್ರದ್ಧೆ. ಇದು ಶುದ್ಧ, ಶಾಂತ ಮತ್ತು ಜ್ಞಾನಯುಕ್ತವಾಗಿರುತ್ತದೆ. ದೇವತೆಗಳು, ಸಜ್ಜನರು ಮತ್ತು ಗುರುಗಳಲ್ಲಿ ಶ್ರದ್ಧೆ ಹೊಂದಿರುವುದು ಸಾತ್ವಿಕ ಶ್ರದ್ಧೆಯ ಲಕ್ಷಣ. ರಾಜಸಿಕ ಶ್ರದ್ಧೆ. ಇದು ಆಸೆಯುಕ್ತ, ಚಂಚಲ ಮತ್ತು ಅಹಂಕಾರದಿಂದ ಕೂಡಿರುತ್ತದೆ. ಐಶ್ವರ್ಯ, ಪ್ರತಿಷ್ಠೆ ಮತ್ತು ಫಲದ ಆಸೆಗಾಗಿ ಮಾಡುವ ಕರ್ಮಗಳು ರಾಜಸಿಕ ಶ್ರದ್ಧೆಯ ಲಕ್ಷಣಗಳು. ತಾಮಸಿಕ ಶ್ರದ್ಧೆ. ಇದು ಅಜ್ಞಾನ, ಮೌಢ್ಯ ಮತ್ತು ತಾಮಸಿಕ ಗುಣಗಳಿಂದ ಕೂಡಿರುತ್ತದೆ. ಭೂತ ಪ್ರೇತಗಳ ಆರಾಧನೆ, ಹಿಂಸೆ ಮತ್ತು ಅಶುದ್ಧ ಕರ್ಮಗಳು ತಾಮಸಿಕ ಶ್ರದ್ಧೆಯ ಲಕ್ಷಣಗಳು. 2. ಆಹಾರದ 3 ವಿಧಗಳು. ಶ್ಲೋಕ 7-10. ಸಾತ್ವಿಕ ಆಹಾರ. ಶ್ಲೋಕ 8. ಇದು ಆಯುಷ್ಯ, ಸತ್ವ, ಬಲ, ಆರೋಗ್ಯ, ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಸಿಹಿ, ಮೃದು, ಸ್ಥಿರ ಮತ್ತು ಮನಸ್ಸಿಗೆ ಹಿತಕರವಾದ ಆಹಾರಗಳು ಸಾತ್ವಿಕವಾಗಿವೆ. ರಾಜಸಿಕ ಆಹಾರ. ಶ್ಲೋಕ 9. ಇದು ಕಹಿ, ಹುಳಿ, ಉಪ್ಪು, ಬಿಸಿ ಮತ್ತು ಖಾರವಾಗಿರುತ್ತದೆ. ಇದು ದುಃಖ, ದುಮ್ಮಾನ ಮತ್ತು ರೋಗವನ್ನು ಉಂಟುಮಾಡುತ್ತದೆ. ತಾಮಸಿಕ ಆಹಾರ. ಶ್ಲೋಕ 10. ಇದು ಹಳಸಿದ, ರುಚಿಹೀನ, ದುರ್ವಾಸನೆಯುಳ್ಳ ಮತ್ತು ಅಶುದ್ಧವಾಗಿರುತ್ತದೆ. ಇದು ಅಜ್ಞಾನ ಮತ್ತು ಸೋಮಾರಿತನವನ್ನು ಹೆಚ್ಚಿಸುತ್ತದೆ. 3. ಯಜ್ಞದ 3 ವಿಧಗಳು. ಶ್ಲೋಕ 11-13. ಸಾತ್ವಿಕ ಯಜ್ಞ. ಶ್ಲೋಕ 11. ಇದು ಶಾಸ್ತ್ರವಿಧಿಯಂತೆ, ಫಲದ ಅಪೇಕ್ಷೆಯಿಲ್ಲದೆ ಮಾಡಲ್ಪಡುತ್ತದೆ. ರಾಜಸಿಕ ಯಜ್ಞ. ಶ್ಲೋಕ 12. ಇದು ಫಲದ ಆಸೆಗಾಗಿ ಮತ್ತು ಪ್ರತಿಷ್ಠೆಗಾಗಿ ಮಾಡಲ್ಪಡುತ್ತದೆ. ತಾಮಸಿಕ ಯಜ್ಞ. ಶ್ಲೋಕ 13. ಇದು ಶಾಸ್ತ್ರವಿಧಿಯನ್ನು ಉಲ್ಲಂಘಿಸಿ, ಅನ್ನದಾನವಿಲ್ಲದೆ ಮತ್ತು ಶ್ರದ್ಧೆಯಿಲ್ಲದೆ ಮಾಡಲ್ಪಡುತ್ತದೆ. 4. ತಪಸ್ಸಿನ 3 ವಿಧಗಳು. ಶ್ಲೋಕ 14-19. ದೇಹದ ತಪಸ್ಸು. ಶ್ಲೋಕ 14-16. ದೇವತೆಗಳು, ಗುರುಗಳು, ಜ್ಞಾನಿಗಳು ಮತ್ತು ಪವಿತ್ರ ಸ್ಥಳಗಳನ್ನು ಪೂಜಿಸುವುದು. ಶುದ್ಧತೆ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆಯನ್ನು ಪಾಲಿಸುವುದು ದೇಹದ ತಪಸ್ಸು. ವಾಣಿಯ ತಪಸ್ಸು. ಶ್ಲೋಕ 17. ಸತ್ಯ, ಪ್ರಿಯ ಮತ್ತು ಹಿತಕರವಾದ ಮಾತುಗಳನ್ನು ಆಡುವುದು, ಶಾಸ್ತ್ರಾಭ್ಯಾಸ ಮಾಡುವುದು ಮತ್ತು ಮೌನವನ್ನು ಆಚರಿಸುವುದು ವಾಣಿಯ ತಪಸ್ಸು. ಮನಸ್ಸಿನ ತಪಸ್ಸು. ಶ್ಲೋಕ 18-19. ಮನಸ್ಸಿನ ಶಾಂತಿ, ಮೌನ, ಆತ್ಮಸಂಯಮ, ಶುದ್ಧ ಮನಸ್ಸು ಮತ್ತು ಭಗವಂತನ ಧ್ಯಾನ ಮನಸ್ಸಿನ ತಪಸ್ಸು. ಸಾತ್ವಿಕ ತಪಸ್ಸು. ಶ್ಲೋಕ 17. ಫಲದ ಅಪೇಕ್ಷೆಯಿಲ್ಲದೆ ಶ್ರದ್ಧೆಯಿಂದ ಮಾಡಲ್ಪಡುತ್ತದೆ. ರಾಜಸಿಕ ತಪಸ್ಸು. ಶ್ಲೋಕ 18. ಪ್ರತಿಷ್ಠೆ ಮತ್ತು ಗೌರವಕ್ಕಾಗಿ ಮಾಡಲ್ಪಡುತ್ತದೆ. ತಾಮಸಿಕ ತಪಸ್ಸು. ಶ್ಲೋಕ 19. ಮೂರ್ಖತನದಿಂದ ಮತ್ತು ಇತರರಿಗೆ ಹಿಂಸೆ ನೀಡುವಂತೆ ಮಾಡಲ್ಪಡುತ್ತದೆ. 5. ದಾನದ 3 ವಿಧಗಳು. ಶ್ಲೋಕ 20-22. ಸಾತ್ವಿಕ ದಾನ. ಶ್ಲೋಕ 20. ಇದು ದೇಶ, ಕಾಲ ಮತ್ತು ಪಾತ್ರೆಯನ್ನರಿತು, ಉಪಕಾರ ಮಾಡದವರಿಗೆ ಮತ್ತು ಫಲದ ಅಪೇಕ್ಷೆಯಿಲ್ಲದೆ ನೀಡಲ್ಪಡುತ್ತದೆ. ರಾಜಸಿಕ ದಾನ. ಶ್ಲೋಕ 21. ಇದು ಉಪಕಾರಕ್ಕಾಗಿ ಮತ್ತು ಫಲದ ಅಪೇಕ್ಷೆಯಿಂದ ನೀಡಲ್ಪಡುತ್ತದೆ. ತಾಮಸಿಕ ದಾನ. ಶ್ಲೋಕ 22. ಇದು ಅಪವಿತ್ರ ಸ್ಥಳದಲ್ಲಿ, ಅಯೋಗ್ಯ ಕಾಲದಲ್ಲಿ ಮತ್ತು ಅಪಾತ್ರರಿಗೆ ಅವಮಾನದಿಂದ ನೀಡಲ್ಪಡುತ್ತದೆ. 6. ಓಂ ತತ್ಸತ್ನ ಮಹತ್ವ. ಶ್ಲೋಕ 23-28. ಓಂ ತತ್ಸತ್. ಶ್ಲೋಕ 23-28. ಬ್ರಹ್ಮ, ವಿಷ್ಣು ಮತ್ತು ಶಿವನ ನಾಮಗಳಾದ ಓಂ ತತ್ಸತ್ ಗಳನ್ನು ಯಜ್ಞ, ತಪಸ್ಸು ಮತ್ತು ದಾನಗಳ ಆರಂಭದಲ್ಲಿ ಉಚ್ಚರಿಸುವುದರಿಂದ ಅವು ಪರಿಶುದ್ಧವಾಗುತ್ತವೆ. ಶ್ರದ್ಧೆಯಿಲ್ಲದೆ ಮಾಡುವ ಯಜ್ಞ, ತಪಸ್ಸು ಮತ್ತು ದಾನಗಳು ಅಸತ್ಯವೆಂದು ಪರಿಗಣಿಸಲ್ಪಡುತ್ತವೆ ಮತ್ತು ಅವುಗಳು ಫಲವನ್ನು ನೀಡುವುದಿಲ್ಲ. ವಿವರವಾದ ಅಂಶಗಳು. ಶ್ರದ್ಧೆಯ ಮಹತ್ವ. ಶ್ರದ್ಧೆಯು ನಮ್ಮ ಕರ್ಮಗಳನ್ನು ನಿರ್ಧರಿಸುತ್ತದೆ ಮತ್ತು ನಮ್ಮ ಜೀವನವನ್ನು ರೂಪಿಸುತ್ತದೆ.
ಆಹಾರದ ಪ್ರಭಾವ. ನಾವು ತಿನ್ನುವ ಆಹಾರವು ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಯಜ್ಞ, ತಪಸ್ಸು ಮತ್ತು ದಾನದ ಪರಿಶುದ್ಧತೆ. ಇವುಗಳನ್ನು ಸಾತ್ವಿಕ ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಅವುಗಳು ಪರಿಶುದ್ಧವಾಗುತ್ತವೆ ಮತ್ತು ಫಲವನ್ನು ನೀಡುತ್ತವೆ. ಓಂ ತತ್ ಸತ್ನ ಮಹತ್ವ. ಈ ಮಂತ್ರವು ನಮ್ಮ ಕರ್ಮಗಳನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಭಗವಂತನಿಗೆ ಅರ್ಪಿಸುತ್ತದೆ. ಈ ಅಧ್ಯಾಯವು ಶ್ರದ್ಧೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ನಮ್ಮ ಕರ್ಮಗಳನ್ನು ಸಾತ್ವಿಕ ಶ್ರದ್ಧೆಯಿಂದ ಮಾಡುವಂತೆ ಪ್ರೇರೇಪಿಸುತ್ತದೆ. ಇದು ನಮ್ಮ ಜೀವನವನ್ನು ಸುಧಾರಿಸಲು ಮತ್ತು ಮೋಕ್ಷವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಗೀತೆಯ 16ನೇ ಅಧ್ಯಾಯವಾದ ದೈವಾಸುರ ಸಂಪದ್ವಿಭಾಗ ಯೋಗ ವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 16 ದೈವಾಸುರ ಸಂಪದ್ವಿಭಾಗ ಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ದೈವಿ ಸಂಪತ್ತು, ದೈವಿಕ ಗುಣಗಳು ಮತ್ತು ಆಸುರಿ ಸಂಪತ್ತು, ರಾಕ್ಷಸ ಗುಣಗಳು ಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತದೆ. ಇದು ಮನುಷ್ಯನ ಸ್ವಭಾವವನ್ನು 2 ವಿಧಗಳಾಗಿ ವಿಂಗಡಿಸುತ್ತದೆ ಮತ್ತು ಅವುಗಳ ಪರಿಣಾಮಗಳನ್ನು ವಿವರಿಸುತ್ತದೆ. 1. ದೈವಿ ಸಂಪತ್ತಿನ ಲಕ್ಷಣಗಳು. ಶ್ಲೋಕ 1-3. ಶ್ರೀಕೃಷ್ಣನು ದೈವಿ ಸಂಪತ್ತಿನ ಗುಣಗಳನ್ನು ವಿವರಿಸುತ್ತಾನೆ. ಅವುಗಳೆಂದರೆ ಭಯವಿಲ್ಲದಿರುವುದು, ಶುದ್ಧತೆ, ಜ್ಞಾನದಲ್ಲಿ ಸ್ಥಿರತೆ, ದಾನ, ಇಂದ್ರಿಯ ನಿಗ್ರಹ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪವಿಲ್ಲದಿರುವುದು, ತ್ಯಾಗ, ಶಾಂತಿ, ದೋಷವಿಲ್ಲದಿರುವುದು, ದಯೆ, ಅಲೋಲುಪತೆ, ಮೃದುತ್ವ, ಲಜ್ಜೆ, ಸ್ಥಿರತೆ, ತೇಜಸ್ಸು, ಕ್ಷಮೆ, ಧೈರ್ಯ ಮತ್ತು ಶುಚಿತ್ವ. ಈ ಗುಣಗಳನ್ನು ಹೊಂದಿದವರು ದೈವಿ ಸ್ವಭಾವದವರು ಮತ್ತು ಮೋಕ್ಷಕ್ಕೆ ಅರ್ಹರು. 2. ಆಸುರಿ ಸಂಪತ್ತಿನ ಲಕ್ಷಣಗಳು. ಶ್ಲೋಕ 4-18. ಶ್ರೀಕೃಷ್ಣನು ಆಸುರಿ ಸಂಪತ್ತಿನ ಗುಣಗಳನ್ನು ವಿವರಿಸುತ್ತಾನೆ. ಅವುಗಳೆಂದರೆ ದಂಭ, ಅಹಂಕಾರ, ಕೋಪ, ಕ್ರೌರ್ಯ, ಅಜ್ಞಾನ, ಅಶುಚಿತ್ವ, ಸತ್ಯವಿಲ್ಲದಿರುವುದು, ಅಹಂಕಾರ, ಕಾಮ, ಕ್ರೋಧ, ಲೋಭ, ದ್ವೇಷ, ಅಜ್ಞಾನ, ಅಸತ್ಯ, ಹಿಂಸೆ, ಅನ್ಯಾಯ, ದುರಾಸೆ, ನಾಸ್ತಿಕತೆ ಮತ್ತು ದೇವದ್ವೇಷ. ಆಸುರಿ ಸ್ವಭಾವದವರು ತಮ್ಮನ್ನು ಶ್ರೇಷ್ಠರೆಂದು ಭಾವಿಸುತ್ತಾರೆ, ದೇವದ್ವೇಷಿಗಳಾಗಿರುತ್ತಾರೆ ಮತ್ತು ಹಿಂಸೆಯಲ್ಲಿ ತೊಡಗುತ್ತಾರೆ. ಅವರು ಕಾಮ ಮತ್ತು ಕ್ರೋಧದಿಂದ ಪ್ರೇರಿತರಾಗಿರುತ್ತಾರೆ ಮತ್ತು ಅಜ್ಞಾನದಲ್ಲಿ ಮುಳುಗಿರುತ್ತಾರೆ. ಅವರು ಐಶ್ವರ್ಯ ಮತ್ತು ಶಕ್ತಿಯನ್ನು ಪಡೆಯಲು ದುಷ್ಟ ಮಾರ್ಗಗಳನ್ನು ಅನುಸರಿಸುತ್ತಾರೆ ಮತ್ತು ಅಂತಿಮವಾಗಿ ನರಕವನ್ನು ಸೇರುತ್ತಾರೆ. 3. ಆಸುರಿ ಸ್ವಭಾವದ ಪರಿಣಾಮಗಳು. ಶ್ಲೋಕ 19-21. ಶ್ರೀಕೃಷ್ಣನು ಆಸುರಿ ಸ್ವಭಾವದವರನ್ನು ನರಕಕ್ಕೆ ತಳ್ಳುತ್ತಾನೆ ಎಂದು ಹೇಳುತ್ತಾನೆ. ಅವರು ಜನ್ಮ ಜನ್ಮಗಳಲ್ಲಿ ನರಕವನ್ನೇ ಸೇರುತ್ತಾರೆ. ಕಾಮ, ಕ್ರೋಧ ಮತ್ತು ಲೋಭಗಳು ನರಕದ 3 ದ್ವಾರಗಳು. ಇವುಗಳನ್ನು ತ್ಯಜಿಸಬೇಕು. 4. ದೈವಿ ಸ್ವಭಾವದ ಮಹತ್ವ. ಶ್ಲೋಕ 22-24. ಶ್ರೀಕೃಷ್ಣನು ಶಾಸ್ತ್ರಗಳಲ್ಲಿ ಹೇಳಿದ ನಿಯಮಗಳನ್ನು ಪಾಲಿಸುವವರು ದೈವಿ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ. ಶಾಸ್ತ್ರಗಳನ್ನು ತ್ಯಜಿಸಿ ತಮ್ಮ ಇಚ್ಛೆಯಂತೆ ವರ್ತಿಸುವವರು ಮೋಕ್ಷವನ್ನು ಪಡೆಯುವುದಿಲ್ಲ. ಆದ್ದರಿಂದ ಅರ್ಜುನ, ಶಾಸ್ತ್ರಗಳಲ್ಲಿ ಹೇಳಿದ ನಿಯಮಗಳನ್ನು ತಿಳಿದು ಅವುಗಳ ಪ್ರಕಾರ ಕರ್ಮಗಳನ್ನು ಮಾಡು. ವಿವರವಾದ ಅಂಶಗಳು. ದೈವಿ ಸಂಪತ್ತು. ಇದು ಮನುಷ್ಯನ ಆತ್ಮವನ್ನು ಶುದ್ಧೀಕರಿಸುವ ಮತ್ತು ಮೋಕ್ಷಕ್ಕೆ ಕಾರಣವಾಗುವ ಸದ್ಗುಣಗಳ ಸಂಗ್ರಹವಾಗಿದೆ. ಇದು ಶಾಂತಿ, ಸಮಗ್ರತೆ ಮತ್ತು ದೈವಿಕ ಜ್ಞಾನದ ಕಡೆಗೆ ಒಲವುಳ್ಳವರನ್ನು ಪ್ರೇರೇಪಿಸುತ್ತದೆ. ದೈವಿ ಗುಣಗಳನ್ನು ಹೊಂದಿದವರು ಸಮಾಜಕ್ಕೆ ಮಾದರಿಯಾಗುತ್ತಾರೆ ಮತ್ತು ಸದ್ಗುಣಗಳನ್ನು ಹರಡುತ್ತಾರೆ. ಆಸುರಿ ಸಂಪತ್ತು. ಇದು ಮನುಷ್ಯನನ್ನು ಸ್ವಾರ್ಥ, ಅಹಂಕಾರ ಮತ್ತು ಅಜ್ಞಾನದ ಕಡೆಗೆ ಕೊಂಡೊಯ್ಯುವ ದುರ್ಗುಣಗಳ ಸಂಗ್ರಹವಾಗಿದೆ. ಇದು ಹಿಂಸೆ, ದ್ವೇಷ ಮತ್ತು ನಾಶವನ್ನು ಪ್ರೇರೇಪಿಸುತ್ತದೆ. ಆಸುರಿ ಗುಣಗಳನ್ನು ಹೊಂದಿದವರು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುತ್ತಾರೆ ಮತ್ತು ದುಷ್ಟ ಮಾರ್ಗಗಳನ್ನು ಅನುಸರಿಸುತ್ತಾರೆ. ಪರಿಣಾಮಗಳು. ದೈವಿ ಸ್ವಭಾವವು ಮೋಕ್ಷ ಮತ್ತು ಶಾಶ್ವತವಾದ ಆನಂದವನ್ನು ನೀಡುತ್ತದೆ. ಆಸುರಿ ಸ್ವಭಾವವು ನರಕ ಮತ್ತು ದುಃಖವನ್ನು ನೀಡುತ್ತದೆ. ಕಾಮ, ಕ್ರೋಧ, ಲೋಭಗಳನ್ನು ತ್ಯಜಿಸುವುದು ಮಹತ್ವವಾಗಿದೆ. ಶಾಸ್ತ್ರಗಳ ಮಹತ್ವ. ಶಾಸ್ತ್ರಗಳು ಮನುಷ್ಯನಿಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತವೆ. ಶಾಸ್ತ್ರಗಳನ್ನು ಅನುಸರಿಸುವುದರಿಂದ ದೈವಿ ಸ್ವಭಾವವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಮೋಕ್ಷವನ್ನು ಪಡೆಯಬಹುದು. ಈ ಅಧ್ಯಾಯವು ಮನುಷ್ಯನ ನೈತಿಕ ಆಯ್ಕೆಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಉತ್ತಮ ಜೀವನವನ್ನು ನಡೆಸಲು ಮಾರ್ಗದರ್ಶನ ನೀಡುತ್ತದೆ. ಇದು ಮನುಷ್ಯನ ಸ್ವಭಾವವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಸನ್ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಮೋಕ್ಷ ಸಂನ್ಯಾಸಯೋಗ ವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 18
ಮೋಕ್ಷ ಸಂನ್ಯಾಸಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಭಗವದ್ಗೀತೆಯ ಸಾರಾಂಶವಾಗಿದೆ. ಇದು ಸಂನ್ಯಾಸ, ತ್ಯಾಗ, ಕರ್ಮದ ಸ್ವರೂಪ, ಜ್ಞಾನದ ವಿಧಗಳು, ಕರ್ತೃತ್ವದ ವಿಧಗಳು, ಬುದ್ಧಿಯ ವಿಧಗಳು, ಸುಖದ ವಿಧಗಳು, ಕರ್ತವ್ಯದ ಮಹತ್ವ ಮತ್ತು ಮೋಕ್ಷದ ಮಾರ್ಗವನ್ನು ವಿವರಿಸುತ್ತದೆ. 1. ಸಂನ್ಯಾಸ ಮತ್ತು ತ್ಯಾಗದ ವಿವೇಚನೆ. ಶ್ಲೋಕ 1-12. ಅರ್ಜುನನು ಸಂನ್ಯಾಸ ಮತ್ತು ತ್ಯಾಗಗಳ ನಡುವಿನ ವ್ಯತ್ಯಾಸವನ್ನು ಕೇಳುತ್ತಾನೆ. ಕೃಷ್ಣನು ಕಾಮ್ಯ ಕರ್ಮಗಳ ತ್ಯಾಗವನ್ನು ಸಂನ್ಯಾಸವೆಂದು, ಕರ್ಮಫಲಗಳ ತ್ಯಾಗವನ್ನು ತ್ಯಾಗವೆಂದು ವಿವರಿಸುತ್ತಾನೆ. ತ್ಯಾಗದ 3 ವಿಧಗಳನ್ನು ವಿವರಿಸುತ್ತಾನೆ: ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ತ್ಯಾಗ ಕರ್ತವ್ಯವೆಂದು ತಿಳಿದು ಫಲದ ಆಸೆಯಿಲ್ಲದೆ ಮಾಡುವ ತ್ಯಾಗ. ರಾಜಸ ತ್ಯಾಗ ಕಷ್ಟವೆಂದು ಭಾವಿಸಿ ಫಲದ ಆಸೆಯಿಂದ ಮಾಡುವ ತ್ಯಾಗ. ತಾಮಸ ತ್ಯಾಗ ಮೋಹದಿಂದ, ಅಜ್ಞಾನದಿಂದ ಕರ್ಮವನ್ನು ತ್ಯಜಿಸುವುದು. ದೇಹಧಾರಿಗಳಿಗೆ ಕರ್ಮತ್ಯಾಗವು ಸಂಪೂರ್ಣವಾಗಿ ಸಾಧ್ಯವಿಲ್ಲ, ಆದ್ದರಿಂದ ಫಲವನ್ನು ತ್ಯಜಿಸುವುದು ಮುಖ್ಯ. 2. ಕರ್ಮದ ಸ್ವರೂಪ ಮತ್ತು ಕರ್ತೃತ್ವ. ಶ್ಲೋಕ 13-18. ಕರ್ಮದ 5 ಕಾರಣಗಳನ್ನು ವಿವರಿಸುತ್ತಾನೆ: ಅಧಿಷ್ಠಾನ, ದೇಹ, ಕರ್ತೃ, ಮಾಡುವವನು, ಕರಣ, ಇಂದ್ರಿಯಗಳು, ಚೇಷ್ಟ, ಪ್ರಯತ್ನ, ದೈವ, ವಿಧಿ. ಕರ್ತೃತ್ವದ 3 ವಿಧಗಳನ್ನು ವಿವರಿಸುತ್ತಾನೆ: ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಕರ್ತೃ ಅಹಂಕಾರವಿಲ್ಲದೆ ದೃಢಸಂಕಲ್ಪದಿಂದ ಫಲದ ಆಸೆಯಿಲ್ಲದೆ ಮಾಡುವವನು. ರಾಜಸ ಕರ್ತೃ ಫಲದ ಆಸೆಯಿಂದ, ಅಹಂಕಾರದಿಂದ, ದುಃಖದಿಂದ ಮಾಡುವವನು. ತಾಮಸ ಕರ್ತೃ ಅಜ್ಞಾನದಿಂದ, ಸೋಮಾರಿತನದಿಂದ ಅಶುದ್ಧನಾಗಿ ಮಾಡುವವನು. 3. ಜ್ಞಾನ, ಬುದ್ಧಿ ಮತ್ತು ಸುಖದ ವಿಧಗಳು. ಶ್ಲೋಕ 19-39. ಜ್ಞಾನದ 3 ವಿಧಗಳನ್ನು ವಿವರಿಸುತ್ತಾನೆ: ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಜ್ಞಾನ ಎಲ್ಲಾ ಜೀವಿಗಳಲ್ಲಿ ಒಂದೇ ಅವಿನಾಶಿ ತತ್ವವನ್ನು ಕಾಣುವುದು. ರಾಜಸ ಜ್ಞಾನ ವಿವಿಧ ಜೀವಿಗಳಲ್ಲಿ ಬೇರೆ ಬೇರೆ ತತ್ವಗಳನ್ನು ಕಾಣುವುದು. ತಾಮಸ ಜ್ಞಾನ ಒಂದು ವಸ್ತುವನ್ನೇ ಎಲ್ಲವೂ ಎಂದು ತಿಳಿಯುವುದು. ಬುದ್ಧಿಯ 3 ವಿಧಗಳನ್ನು ವಿವರಿಸುತ್ತಾನೆ: ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಬುದ್ಧಿ ಕರ್ತವ್ಯ ಮತ್ತು ಅಕರ್ತವ್ಯಗಳನ್ನು ವಿಂಗಡಿಸುವುದು. ರಾಜಸ ಬುದ್ಧಿ ಧರ್ಮ ಮತ್ತು ಅಧರ್ಮಗಳನ್ನು ಗೊಂದಲಗೊಳಿಸುವುದು. ತಾಮಸ ಬುದ್ಧಿ ಅಧರ್ಮವನ್ನು ಧರ್ಮವೆಂದು ತಿಳಿಯುವುದು. ಸುಖದ 3 ವಿಧಗಳನ್ನು ವಿವರಿಸುತ್ತಾನೆ: ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಸುಖ ಆರಂಭದಲ್ಲಿ ವಿಷದಂತೆ ಇದ್ದು ಕೊನೆಯಲ್ಲಿ ಅಮೃತದಂತೆ ಇರುವುದು. ರಾಜಸ ಸುಖ ಇಂದ್ರಿಯಗಳ ಸಂಯೋಗದಿಂದ ಹುಟ್ಟುವ ಸುಖ. ತಾಮಸ ಸುಖ ಮೋಹದಿಂದ, ಸೋಮಾರಿತನದಿಂದ ಹುಟ್ಟುವ ಸುಖ. 4. ಕರ್ತವ್ಯದ ಮಹತ್ವ ಮತ್ತು ಮೋಕ್ಷದ ಮಾರ್ಗ. ಶ್ಲೋಕ 40-66. ಕೃಷ್ಣನು ಚಾತುರ್ವರ್ಣ್ಯದ ಕರ್ಮಗಳನ್ನು ವಿವರಿಸುತ್ತಾನೆ ಮತ್ತು ಸ್ವಧರ್ಮವನ್ನು ಪಾಲಿಸುವುದರ ಮಹತ್ವವನ್ನು ತಿಳಿಸುತ್ತಾನೆ. ಸ್ವಧರ್ಮವನ್ನು ಪಾಲಿಸುವುದರಿಂದ ಸಿದ್ಧಿಯನ್ನು ಪಡೆಯಬಹುದು. ಕೃಷ್ಣನು ಅರ್ಜುನನಿಗೆ ತನ್ನಲ್ಲಿ ಶರಣಾಗುವಂತೆ ಹೇಳುತ್ತಾನೆ. ಕೃಷ್ಣನು ಅರ್ಜುನನಿಗೆ ತನ್ನ ಪರಮಗುಹ್ಯ ಜ್ಞಾನವನ್ನು ತಿಳಿಸುತ್ತಾನೆ ಮತ್ತು ಎಲ್ಲಾ ಧರ್ಮಗಳನ್ನು ತ್ಯಜಿಸಿ ತನ್ನನ್ನು ಮಾತ್ರ ಶರಣಾಗುವಂತೆ ಹೇಳುತ್ತಾನೆ. ಕೃಷ್ಣನು ಅರ್ಜುನನಿಗೆ ಮೋಕ್ಷದ ಮಾರ್ಗವನ್ನು ತಿಳಿಸುತ್ತಾ ತನ್ನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳಲು ಹೇಳುತ್ತಾನೆ. 5. ಗೀತೆಯ ಸಾರಾಂಶ ಮತ್ತು ಅರ್ಜುನನ ನಿರ್ಧಾರ. ಶ್ಲೋಕ 67-78. ಕೃಷ್ಣನು ಗೀತೆಯ ಸಾರಾಂಶವನ್ನು ತಿಳಿಸುತ್ತಾನೆ ಮತ್ತು ಇದನ್ನು ಶ್ರದ್ಧೆಯಿಂದ ಕೇಳುವವನು ಮೋಕ್ಷವನ್ನು ಪಡೆಯುತ್ತಾನೆಂದು ಹೇಳುತ್ತಾನೆ. ಸಂಜಯನು ಧೃತರಾಷ್ಟ್ರನಿಗೆ ಗೀತೆಯ ಮಹತ್ವವನ್ನು ತಿಳಿಸುತ್ತಾನೆ. ಅರ್ಜುನನು ಮೋಹವು ನಾಶವಾಯಿತು, ಜ್ಞಾನವನ್ನು ಪಡೆದೆ, ಸಂದೇಹಗಳು ದೂರವಾದವು, ನಿಮ್ಮ ಮಾತಿನಂತೆ ಮಾಡುವೆನು ಎಂದು ಹೇಳುತ್ತಾನೆ. ಸಂಜಯನು ಕೃಷ್ಣ ಮತ್ತು ಅರ್ಜುನರ ಸಂವಾದವನ್ನು ನೆನಪಿಸಿಕೊಳ್ಳುತ್ತಾ ಈ ಸಂವಾದವು ಪುಣ್ಯಕರ ಮತ್ತು ಮೋಕ್ಷವನ್ನು ನೀಡುತ್ತದೆ ಎಂದು ಹೇಳುತ್ತಾನೆ. ವಿವರವಾದ ಅಂಶಗಳು. ಸಂನ್ಯಾಸ ಮತ್ತು ತ್ಯಾಗ. ಈ ಅಧ್ಯಾಯವು ಸಂನ್ಯಾಸ ಮತ್ತು ತ್ಯಾಗಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ತ್ಯಾಗದ ವಿಧಗಳನ್ನು ವಿವರಿಸುತ್ತದೆ. ಕರ್ಮ ಮತ್ತು ಕರ್ತೃತ್ವ. ಕರ್ಮದ ಸ್ವರೂಪ ಮತ್ತು ಕರ್ತೃತ್ವದ ವಿಧಗಳನ್ನು ವಿವರಿಸುವ ಮೂಲಕ ಕರ್ಮದ ನಿಜವಾದ ಸ್ವರೂಪವನ್ನು ತಿಳಿಸುತ್ತದೆ. ಜ್ಞಾನ, ಬುದ್ಧಿ ಮತ್ತು ಸುಖ. ಜ್ಞಾನ, ಬುದ್ಧಿ ಮತ್ತು ಸುಖದ ವಿಧಗಳನ್ನು ವಿವರಿಸುವ ಮೂಲಕ ಮನುಷ್ಯನ ಮನಸ್ಸಿನ ವಿವಿಧ ಸ್ವರೂಪಗಳನ್ನು ತಿಳಿಸುತ್ತದೆ. ಕರ್ತವ್ಯ ಮತ್ತು ಮೋಕ್ಷ. ಸ್ವಧರ್ಮವನ್ನು ಪಾಲಿಸುವುದರ ಮಹತ್ವ ಮತ್ತು ಮೋಕ್ಷದ ಮಾರ್ಗವನ್ನು ವಿವರಿಸುವ ಮೂಲಕ ಮನುಷ್ಯನ ಜೀವನದ ಗುರಿಯನ್ನು ತಿಳಿಸುತ್ತದೆ. ಗೀತೆಯ ಸಾರಾಂಶ. ಗೀತೆಯ ಸಾರಾಂಶವನ್ನು ತಿಳಿಸುವ ಮೂಲಕ ಗೀತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಮೋಕ್ಷದ ಮಾರ್ಗವನ್ನು ಸ್ಪಷ್ಟಪಡಿಸುತ್ತದೆ. ಈ ಅಧ್ಯಾಯವು ಭಗವದ್ಗೀತೆಯ ಸಾರಾಂಶವಾಗಿದೆ ಮತ್ತು ಮೋಕ್ಷವನ್ನು ಸಾಧಿಸುವ ಮಾರ್ಗವನ್ನು ವಿವರಿಸುತ್ತದೆ. ಇದು ಮನುಷ್ಯನ ಜೀವನದ ಗುರಿಯನ್ನು ಮತ್ತು ಕರ್ತವ್ಯದ ಮಹತ್ವವನ್ನು ತಿಳಿಸುತ್ತದೆ.
15ನೇ ಅಧ್ಯಾಯವಾದ ಪುರುಷೋತ್ತಮಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 15 ಪುರುಷೋತ್ತಮಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಸಂಸಾರ ವೃಕ್ಷದ ಸ್ವರೂಪ, ಪುರುಷೋತ್ತಮನ ಮಹತ್ವ ಮತ್ತು ಜ್ಞಾನದ ಅಂತಿಮ ಗುರಿಯನ್ನು ವಿವರಿಸುತ್ತಾನೆ. ಇದು ಆತ್ಮಜ್ಞಾನ ಮತ್ತು ಭಗವಂತನ ಸಾಕ್ಷಾತ್ಕಾರದ ಕುರಿತು ಆಳವಾದ ಒಳನೋಟಗಳನ್ನು ನೀಡುತ್ತದೆ. 1. ಸಂಸಾರ ವೃಕ್ಷದ ಸ್ವರೂಪ. ಶ್ಲೋಕ 1-4. ಶ್ರೀಕೃಷ್ಣನು ಸಂಸಾರವನ್ನು ತಲೆಕೆಳಗಾದ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸುತ್ತಾನೆ. ಇದರ ಬೇರುಗಳು ಮೇಲ್ಮುಖವಾಗಿವೆ, ಪರಮಾತ್ಮ, ಮತ್ತು ಕೊಂಬೆಗಳು ಕೆಳಮುಖವಾಗಿವೆ, ಜಗತ್ತು. ವೇದಗಳು ಇದರ ಎಲೆಗಳಾಗಿವೆ. ಈ ವೃಕ್ಷವನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ವೇದಜ್ಞಾನಿಗಳಾಗುತ್ತಾರೆ. ಈ ವೃಕ್ಷದ ಕೊಂಬೆಗಳು ಪ್ರಕೃತಿಯ 3 ಗುಣಗಳಿಂದ ಸತ್ವ, ರಜಸ್, ತಮಸ್ ಪೋಷಿತವಾಗಿವೆ ಮತ್ತು ಇಂದ್ರಿಯಗಳ ವಿಷಯಗಳ ಕಡೆಗೆ ಹರಡಿವೆ. ಈ ವೃಕ್ಷದ ಬೇರುಗಳು ಕೆಳಮುಖವಾಗಿ ಹರಡಿ ಕರ್ಮಬಂಧನಗಳನ್ನು ಸೃಷ್ಟಿಸುತ್ತವೆ. ಈ ವೃಕ್ಷದ ನಿಜವಾದ ಸ್ವರೂಪ, ಆರಂಭ, ಅಂತ್ಯ ಮತ್ತು ಸ್ಥಿತಿಯನ್ನು ತಿಳಿಯುವುದು ಕಷ್ಟ. ಆದರೆ ವೈರಾಗ್ಯವೆಂಬ ಶಸ್ತ್ರದಿಂದ ಈ ಬಲವಾದ ವೃಕ್ಷವನ್ನು ಕತ್ತರಿಸಬೇಕು. 2. ಪರಮಪದದ ಪ್ರಾಪ್ತಿ. ಶ್ಲೋಕ 5-11. ಯಾರು ಅಹಂಕಾರ ಮತ್ತು ಮೋಹದಿಂದ ಮುಕ್ತರಾಗುತ್ತಾರೋ, ಸಂಗದ ದೋಷವನ್ನು ಗೆಲ್ಲುತ್ತಾರೋ, ನಿರಂತರವಾಗಿ ಆತ್ಮಜ್ಞಾನದಲ್ಲಿ ನೆಲೆಸಿರುತ್ತಾರೋ ಮತ್ತು ಕಾಮಗಳಿಂದ ಮುಕ್ತರಾಗುತ್ತಾರೋ ಅವರು ಪರಮಪದವನ್ನು ಪಡೆಯುತ್ತಾರೆ. ಸೂರ್ಯ, ಚಂದ್ರ ಮತ್ತು ಬೆಂಕಿಯು ಆ ಪರಮಪದವನ್ನು ಬೆಳಗಿಸಲು ಸಾಧ್ಯವಿಲ್ಲ. ಅದನ್ನು ಪಡೆದವರು ಪುನಃ ಸಂಸಾರಕ್ಕೆ ಮರಳುವುದಿಲ್ಲ. ಎಲ್ಲಾ ಜೀವಿಗಳಲ್ಲಿನ ಶಾಶ್ವತ ಅಂಶವು ನನ್ನ ಅಂಶವಾಗಿದೆ. ಅದು ಮನಸ್ಸು ಮತ್ತು 5 ಇಂದ್ರಿಯಗಳನ್ನು ಆಕರ್ಷಿಸುತ್ತದೆ. ದೇಹವನ್ನು ತ್ಯಜಿಸುವಾಗ ಮತ್ತು ಹೊಸ ದೇಹವನ್ನು ಪಡೆಯುವಾಗ ಜೀವಿಯು ತನ್ನ ಇಂದ್ರಿಯಗಳನ್ನು ಗಾಳಿಯೂ ವಾಸನೆಯನ್ನು ಒಯ್ಯುವಂತೆ ಒಯ್ಯುತ್ತದೆ. ಅಜ್ಞಾನಿಗಳು ಆತ್ಮವು ದೇಹದಲ್ಲಿರುವಾಗ, ದೇಹವನ್ನು ತ್ಯಜಿಸುವಾಗ ಅಥವಾ ಗುಣಗಳೊಂದಿಗೆ ಸಂಬಂಧಿಸಿದಾಗ ಅದನ್ನು ತಿಳಿಯುವುದಿಲ್ಲ. ಜ್ಞಾನಿಗಳು ಮಾತ್ರ ಅದನ್ನು ತಿಳಿಯುತ್ತಾರೆ. ಯೋಗಿಗಳು ಪ್ರಯತ್ನದಿಂದ ಆತ್ಮವನ್ನು ತಮ್ಮಲ್ಲಿ ಕಾಣುತ್ತಾರೆ. ಆದರೆ ಅಶುದ್ಧ ಮನಸ್ಸುಳ್ಳವರು ಪ್ರಯತ್ನಿಸಿದರೂ ಅದನ್ನು ಕಾಣುವುದಿಲ್ಲ. 3. ಪರಮಾತ್ಮನ ವಿಭೂತಿಗಳು. ಶ್ಲೋಕ 12-15. ಸೂರ್ಯನ ತೇಜಸ್ಸು, ಚಂದ್ರನ ಬೆಳಕು ಮತ್ತು ಬೆಂಕಿಯ ತೇಜಸ್ಸು ನನ್ನಿಂದಲೇ ಬಂದಿದೆ. ನಾನು ಭೂಮಿಯನ್ನು ಪ್ರವೇಶಿಸಿ ಸಸ್ಯಗಳನ್ನು ಪೋಷಿಸುತ್ತೇನೆ. ನಾನು ಜೀವಿಗಳ ದೇಹದಲ್ಲಿ ಜಠರಾಗ್ನಿಯಾಗಿ ನೆಲೆಸಿದ್ದೇನೆ ಮತ್ತು ಪ್ರಾಣ ಮತ್ತು ಅಪಾನದೊಂದಿಗೆ 4 ವಿಧದ ಆಹಾರವನ್ನು ಜೀರ್ಣಿಸುತ್ತೇನೆ. ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದೇನೆ. ನನ್ನಿಂದಲೇ ಸ್ಮೃತಿ, ಜ್ಞಾನ ಮತ್ತು ಮರೆವು ಉಂಟಾಗುತ್ತದೆ. ನಾನು ವೇದಗಳಿಂದ ತಿಳಿಯಲ್ಪಡುವವನು, ವೇದಾಂತವನ್ನು ಮಾಡುವವನು ಮತ್ತು ವೇದಗಳನ್ನು ತಿಳಿದವನು. 4. ಪುರುಷೋತ್ತಮನ ಮಹತ್ವ. ಶ್ಲೋಕ 16-20. ಈ ಜಗತ್ತಿನಲ್ಲಿ 2 ಪುರುಷರು ಇದ್ದಾರೆ, ಕ್ಷರ, ನಾಶವಾಗುವ, ಮತ್ತು ಅಕ್ಷರ, ನಾಶವಾಗದ. ಎಲ್ಲಾ ಜೀವಿಗಳು ಕ್ಷರ ಪುರುಷರು ಮತ್ತು ಬದಲಾಗದ ಪರಮಾತ್ಮನು ಅಕ್ಷರ ಪುರುಷನು. ಈ ಇಬ್ಬರಿಗಿಂತಲೂ ಶ್ರೇಷ್ಠನಾದ ಪುರುಷೋತ್ತಮನು ಪರಮಾತ್ಮನಾಗಿದ್ದು 3 ಲೋಕಗಳನ್ನು ಪ್ರವೇಶಿಸಿ ಅವುಗಳನ್ನು ಧಾರಣ ಮಾಡುತ್ತಾನೆ. ನಾನು ಕ್ಷರ ಮತ್ತು ಅಕ್ಷರ ಪುರುಷರಿಗಿಂತ ಶ್ರೇಷ್ಠನಾದ್ದರಿಂದ ನಾನು ಲೋಕದಲ್ಲಿ ಮತ್ತು ವೇದಗಳಲ್ಲಿ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ. ಯಾರು ನನ್ನನ್ನು ಈ ರೀತಿ ತಿಳಿಯುತ್ತಾರೋ ಅವರು ಸರ್ವಜ್ಞರಾಗುತ್ತಾರೆ ಮತ್ತು ನನ್ನನ್ನು ಪೂರ್ಣವಾಗಿ ಪೂಜಿಸುತ್ತಾರೆ. ಅರ್ಜುನ, ನಾನು ನಿನಗೆ ಅತ್ಯಂತ ರಹಸ್ಯವಾದ ಈ ಶಾಸ್ತ್ರವನ್ನು ಹೇಳಿದ್ದೇನೆ. ಇದನ್ನು ತಿಳಿದವರು ಬುದ್ಧಿವಂತರಾಗುತ್ತಾರೆ ಮತ್ತು ಕರ್ತವ್ಯಗಳನ್ನು ಪೂರೈಸುತ್ತಾರೆ. ವಿವರವಾದ ಅಂಶಗಳು. ಸಂಸಾರ ವೃಕ್ಷ. ಸಂಸಾರವನ್ನು ತಲೆಕೆಳಗಾದ ಮರದ ರೂಪಕವಾಗಿ ವಿವರಿಸಲಾಗಿದೆ. ಇದು ಜಗತ್ತಿನ ತಾತ್ಕಾಲಿಕ ಮತ್ತು ಬಂಧನಕಾರಿ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಪರಮಪದ. ಅಹಂಕಾರ ಮತ್ತು ಮೋಹದಿಂದ ಮುಕ್ತರಾಗಿ ಆತ್ಮಜ್ಞಾನದಲ್ಲಿ ನೆಲೆಸಿದವರು ಪಡೆಯುವ ಶಾಶ್ವತ ಮತ್ತು ನಾಶವಿಲ್ಲದ ಸ್ಥಿತಿ. ಪರಮಾತ್ಮನ ವಿಭೂತಿಗಳು. ಭಗವಂತನು ಜಗತ್ತಿನ ಎಲ್ಲಾ ಶಕ್ತಿಗಳು ಮತ್ತು ವಿದ್ಯಮಾನಗಳ ಮೂಲ ಎಂದು ವಿವರಿಸಲಾಗಿದೆ. ಪುರುಷೋತ್ತಮ. ಕ್ಷರ ಮತ್ತು ಅಕ್ಷರ ಪುರುಷರಿಗಿಂತ ಶ್ರೇಷ್ಠನಾದ ಪರಮಾತ್ಮ. ಇದು ಭಗವಂತನ ಸರ್ವೋಚ್ಚ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಜ್ಞಾನದ ಗುರಿ. ಅಂತಿಮ ಗುರಿ ಭಗವಂತನನ್ನು ತಿಳಿದುಕೊಳ್ಳುವುದು ಮತ್ತು ಅವನಲ್ಲಿ ನೆಲೆಸುವುದು. ಈ ಅಧ್ಯಾಯವು ಆತ್ಮಜ್ಞಾನ, ಭಗವಂತನ ಸ್ವರೂಪ ಮತ್ತು ಮೋಕ್ಷದ ಮಾರ್ಗಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ. ಇದು ಸಂಸಾರದ ಬಂಧನಗಳಿಂದ ಮುಕ್ತರಾಗಿ ಪರಮಾತ್ಮನನ್ನು ಸೇರುವ ಮಾರ್ಗವನ್ನು ವಿವರಿಸುತ್ತದೆ. ಗೀತೆಯ 14ನೇ ಅಧ್ಯಾಯವಾದ ಗುಣತ್ರಯ ವಿಭಾಗಯೋಗ ವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 14. ಗುಣತ್ರಯ ವಿಭಾಗಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಪ್ರಕೃತಿಯ 3 ಗುಣಗಳಾದ ಸತ್ವ,
ರಜಸ್ ಮತ್ತು ತಮಸ್ಸುಗಳ ಸ್ವರೂಪ, ಅವುಗಳ ಪ್ರಭಾವ ಮತ್ತು ಅವುಗಳನ್ನು ಮೀರುವ ಮಾರ್ಗವನ್ನು ವಿವರಿಸುತ್ತದೆ. ಇದು ಜೀವಿಗಳು ಹೇಗೆ ಈ ಗುಣಗಳಿಂದ ಬಂಧಿತರಾಗುತ್ತಾರೆ ಮತ್ತು ಹೇಗೆ ಮುಕ್ತಿಯನ್ನು ಪಡೆಯಬಹುದು ಎಂಬುದನ್ನು ತಿಳಿಸುತ್ತದೆ. 1. ಪರಮಜ್ಞಾನದ ಮಹತ್ವ. ಶ್ಲೋಕ 1-4. ಶ್ರೀಕೃಷ್ಣನು ಅರ್ಜುನನಿಗೆ ಪರಮಜ್ಞಾನವನ್ನು ನೀಡುತ್ತಾನೆ. ಇದನ್ನು ತಿಳಿದವರು ಮುಕ್ತಿ ಹೊಂದುತ್ತಾರೆ. ಈ ಜ್ಞಾನದಿಂದ ಸೃಷ್ಟಿಯ ಮೂಲವನ್ನು ತಿಳಿಯಬಹುದು. ಮಹಾಬ್ರಹ್ಮವು ಪ್ರಕೃತಿ, ಗರ್ಭಧಾರಣೆಯ ಸ್ಥಳವಾಗಿದೆ ಮತ್ತು ಕೃಷ್ಣನು ಬೀಜವನ್ನು ನೀಡುವ ತಂದೆಯಾಗಿದ್ದಾನೆ. ಇದರಿಂದ ಎಲ್ಲಾ ಜೀವಿಗಳು ಹುಟ್ಟುತ್ತವೆ. 2. ಸತ್ವ, ರಜಸ್ ಮತ್ತು ತಮಸ್ಸುಗಳ ಸ್ವರೂಪ. ಶ್ಲೋಕ 5-13. ಸತ್ವ, ರಜಸ್ ಮತ್ತು ತಮಸ್ಸುಗಳು ಪ್ರಕೃತಿಯಿಂದ ಹುಟ್ಟಿದ ಗುಣಗಳು ಮತ್ತು ದೇಹದಲ್ಲಿರುವ ಅವಿನಾಶಿ ಆತ್ಮನನ್ನು ಬಂಧಿಸುತ್ತವೆ. ಸತ್ವಗುಣ. ಶ್ಲೋಕ 6-9. ಇದು ಶುದ್ಧತೆ, ಪ್ರಕಾಶ ಮತ್ತು ಸುಖವನ್ನು ನೀಡುತ್ತದೆ. ಇದು ಜ್ಞಾನ ಮತ್ತು ಆನಂದದಿಂದ ಬಂಧಿಸುತ್ತದೆ. ರಜೋಗುಣ. ಶ್ಲೋಕ 7-9. ಇದು ಆಸೆ, ಕರ್ಮ ಮತ್ತು ತೃಪ್ತಿಯಿಲ್ಲದ ಬಯಕೆಗಳಿಂದ ಕೂಡಿದೆ. ಇದು ಕರ್ಮದ ಫಲದ ಆಸೆಯಿಂದ ಬಂಧಿಸುತ್ತದೆ. ತಮೋಗುಣ. ಶ್ಲೋಕ 8-9. ಇದು ಅಜ್ಞಾನ, ಸೋಮಾರಿತನ ಮತ್ತು ನಿದ್ರೆಯಿಂದ ಕೂಡಿದೆ. ಇದು ಮೋಹದಿಂದ ಬಂಧಿಸುತ್ತದೆ. 3. ಗುಣಗಳ ಪ್ರಭಾವ ಮತ್ತು ಲಕ್ಷಣಗಳು. ಶ್ಲೋಕ 10-18. ಸತ್ವವು ಹೆಚ್ಚಾದಾಗ ಜ್ಞಾನವು ವೃದ್ಧಿಯಾಗುತ್ತದೆ. ರಜಸ್ ಹೆಚ್ಚಾದಾಗ ಆಸೆ ಮತ್ತು ಕರ್ಮಗಳು ಹೆಚ್ಚಾಗುತ್ತವೆ. ತಮಸ್ ಹೆಚ್ಚಾದಾಗ ಅಜ್ಞಾನ, ಸೋಮಾರಿತನ ಮತ್ತು ಮೋಹಗಳು ಹೆಚ್ಚಾಗುತ್ತವೆ. ಸತ್ವದಲ್ಲಿ ಸ್ಥಿರರಾದವರು ಶುದ್ಧ ಲೋಕಗಳಿಗೆ ಹೋಗುತ್ತಾರೆ. ರಜಸ್ಸಿನಲ್ಲಿ ಸ್ಥಿರರಾದವರು ಕರ್ಮಫಲಗಳಲ್ಲಿ ಬಂಧಿತರಾಗುತ್ತಾರೆ. ತಮಸ್ಸಿನಲ್ಲಿ ಸ್ಥಿರರಾದವರು ಅಜ್ಞಾನದಲ್ಲಿ ಮುಳುಗುತ್ತಾರೆ. ಸತ್ವವು ಸುಖವನ್ನು, ರಜಸ್ ಕರ್ಮವನ್ನು ಮತ್ತು ತಮಸ್ ಅಜ್ಞಾನವನ್ನು ನೀಡುತ್ತದೆ. 4. ಗುಣಗಳನ್ನು ಮೀರಿದ ಸ್ಥಿತಿ. ಶ್ಲೋಕ 19-27. ಯಾರು ಈ 3 ಗುಣಗಳಿಗಿಂತ ಶ್ರೇಷ್ಠನಾಗುತ್ತಾನೋ ಅವನು ಜನ್ಮ, ಮರಣ, ಮುಪ್ಪು ಮತ್ತು ದುಃಖಗಳಿಂದ ಮುಕ್ತನಾಗುತ್ತಾನೆ. ಅರ್ಜುನನು ಗುಣಗಳನ್ನು ಮೀರಿದವನ ಲಕ್ಷಣಗಳನ್ನು ಕೇಳುತ್ತಾನೆ. ಕೃಷ್ಣನು ಉತ್ತರಿಸುತ್ತಾನೆ. ಅವನು ಪ್ರಕಾಶ, ಕರ್ಮ ಮತ್ತು ಮೋಹಗಳನ್ನು ದ್ವೇಷಿಸುವುದಿಲ್ಲ ಮತ್ತು ಅವುಗಳಿಗಾಗಿ ಹಂಬಲಿಸುವುದಿಲ್ಲ. ಅವನು ಉದಾಸೀನನಾಗಿರುತ್ತಾನೆ ಮತ್ತು ಗುಣಗಳಿಂದ ಪ್ರಭಾವಿತನಾಗುವುದಿಲ್ಲ. ಅವನು ಸುಖ ಮತ್ತು ದುಃಖಗಳಲ್ಲಿ ಸಮಾನನಾಗಿರುತ್ತಾನೆ. ಅವನು ಗೌರವ ಮತ್ತು ಅವಮಾನಗಳಲ್ಲಿ ಸಮಾನನಾಗಿರುತ್ತಾನೆ. ಅವನು ಎಲ್ಲಾ ಕರ್ಮಗಳನ್ನು ತ್ಯಜಿಸಿ ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾನೆ. ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೋ ಅವರು ಈ ಗುಣಗಳನ್ನು ದಾಟಿ ಬ್ರಹ್ಮವನ್ನು ಪಡೆಯುತ್ತಾರೆ. ವಿವರವಾದ ಅಂಶಗಳು. ಗುಣಗಳ ಬಂಧನ. 3 ಗುಣಗಳು ಜೀವಿಗಳನ್ನು ಭೌತಿಕ ಜಗತ್ತಿನಲ್ಲಿ ಬಂಧಿಸುತ್ತವೆ ಮತ್ತು ಕರ್ಮಫಲಗಳಿಗೆ ಕಾರಣವಾಗುತ್ತವೆ. ಸತ್ವಗುಣದ ಲಕ್ಷಣಗಳು: ಜ್ಞಾನ, ಶುದ್ಧತೆ, ಶಾಂತಿ, ಸುಖ ಮತ್ತು ಪ್ರಕಾಶ. ಇದು ಜೀವಿಗಳನ್ನು ಒಳ್ಳೆಯ ಕೆಲಸಗಳಿಗೆ ಪ್ರೇರೇಪಿಸುತ್ತದೆ. ರಜೋಗುಣದ ಲಕ್ಷಣಗಳು: ಆಸೆ, ಕರ್ಮ, ಚಂಚಲತೆ, ದುಃಖ ಮತ್ತು ತೃಪ್ತಿಯಿಲ್ಲದ ಬಯಕೆಗಳು. ಇದು ಜೀವಿಗಳನ್ನು ಕರ್ಮಫಲಗಳಲ್ಲಿ ಬಂಧಿಸುತ್ತದೆ. ತಮೋಗುಣದ ಲಕ್ಷಣಗಳು: ಅಜ್ಞಾನ, ಸೋಮಾರಿತನ, ನಿದ್ರೆ, ಮೋಹ ಮತ್ತು ಅಂಧಕಾರ. ಇದು ಜೀವಿಗಳನ್ನು ಅಜ್ಞಾನದಲ್ಲಿ ಮುಳುಗಿಸುತ್ತದೆ. ಗುಣಗಳನ್ನು ಮೀರಿದ ಸ್ಥಿತಿ. ಗುಣಗಳನ್ನು ಮೀರಿದವನು ಮುಕ್ತನಾಗುತ್ತಾನೆ ಮತ್ತು ಶಾಶ್ವತವಾದ ಆನಂದವನ್ನು ಪಡೆಯುತ್ತಾನೆ. ಭಕ್ತಿಯ ಮಹತ್ವ. ಭಕ್ತಿಯಿಂದ ಗುಣಗಳನ್ನು ಮೀರಬಹುದು ಮತ್ತು ಬ್ರಹ್ಮವನ್ನು ಪಡೆಯಬಹುದು. ಈ ಅಧ್ಯಾಯವು ಜೀವಿಗಳು ಪ್ರಕೃತಿಯ ಗುಣಗಳಿಂದ ಹೇಗೆ ಪ್ರಭಾವಿತರಾಗುತ್ತಾರೆ ಮತ್ತು ಹೇಗೆ ಮುಕ್ತಿಯನ್ನು ಪಡೆಯಬಹುದು ಎಂಬುದನ್ನು ವಿವರಿಸುತ್ತದೆ. ಇದು ಆಧ್ಯಾತ್ಮಿಕ ಜ್ಞಾನ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ಅಧ್ಯಾಯವಾದ ಕ್ಷೇತ್ರಜ್ಞ ವಿಭಾಗ ಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 13. ಕ್ಷೇತ್ರಜ್ಞ ವಿಭಾಗ ಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಕ್ಷೇತ್ರ, ದೇಹ ಮತ್ತು ಕ್ಷೇತ್ರಜ್ಞ, ಆತ್ಮಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತದೆ. ಇದು ಜ್ಞಾನದ ಸ್ವರೂಪ, ಜ್ಞಾನದ ಮಾರ್ಗ ಮತ್ತು ಪರಮಾತ್ಮನ ಸ್ವರೂಪವನ್ನು ತಿಳಿಸುತ್ತದೆ. 1. ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಸ್ವರೂಪ. ಶ್ಲೋಕ 1-7. ಕ್ಷೇತ್ರದ ವಿವರಣೆ. ಶ್ಲೋಕ 1-3. ಶ್ರೀಕೃಷ್ಣನು ಅರ್ಜುನನಿಗೆ ದೇಹವನ್ನು ಕ್ಷೇತ್ರ ಎಂದು ಕರೆಯುತ್ತಾನೆ ಮತ್ತು ಅದನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾನೆ. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕ್ಷೇತ್ರಜ್ಞನಾಗಿ ನಾನೇ ಇದ್ದೇನೆ ಎಂದು ಕೃಷ್ಣನು ಹೇಳುತ್ತಾನೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವೇ ನಿಜವಾದ ಜ್ಞಾನ. ಕ್ಷೇತ್ರದ ಅಂಶಗಳು. ಶ್ಲೋಕ 4-7. ಕೃಷ್ಣನು ಕ್ಷೇತ್ರವೆಂದರೆ ಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ, 10 ಇಂದ್ರಿಯಗಳು, ಮನಸ್ಸು, 5 ಇಂದ್ರಿಯ ವಿಷಯಗಳು, ಇಚ್ಛೆ, ದ್ವೇಷ, ಸುಖ, ದುಃಖ,
ಸಂಘಾತ, ಚೇತನ ಮತ್ತು ಧೃತಿ ಇವುಗಳನ್ನು ಒಳಗೊಂಡಿದೆ ಎಂದು ವಿವರಿಸುತ್ತಾನೆ. 2. ಜ್ಞಾನದ ಸ್ವರೂಪ, ಶ್ಲೋಕ 8-12. ಜ್ಞಾನದ ಲಕ್ಷಣಗಳು, ಶ್ಲೋಕ 8-12. ಕೃಷ್ಣನು ಜ್ಞಾನದ ಲಕ್ಷಣಗಳನ್ನು ವಿವರಿಸುತ್ತಾನೆ. ಅಮಾನಿತ್ವ, ಗೌರವದ ಅಪೇಕ್ಷೆಯಿಲ್ಲದಿರುವುದು. ಅದಂಭಿತ್ವ, ಡಂಬಾಚಾರವಿಲ್ಲದಿರುವುದು. ಅಹಿಂಸೆ, ಹಿಂಸೆಯಿಲ್ಲದಿರುವುದು. ಶಾಂತಿ, ಕ್ಷಮಾಗುಣ. ಆರ್ಜವ, ಸರಳತೆ. ಆಚಾರ್ಯೋಪಾಸನಂ, ಗುರುಸೇವೆ. ಶೌಚಂ, ಶುಚಿತ್ವ. ಸ್ಥೈರ್ಯಂ, ಸ್ಥಿರತೆ. ಆತ್ಮವಿನಿಗ್ರಹ, ಆತ್ಮನಿಯಂತ್ರಣ. ಇಂದ್ರಿಯಾರ್ಥೇಷು ವೈರಾಗ್ಯಂ, ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯ. ಅನಹಂಕಾರ, ಅಹಂಕಾರವಿಲ್ಲದಿರುವುದು. ಜನ್ಮ ಮೃತ್ಯುಜರಾವ್ಯಾಧಿ ದುಃಖದೋಷಾನುದರ್ಶನಂ, ಜನ್ಮ, ಮೃತ್ಯು, ಮುಪ್ಪು, ರೋಗಗಳ ದುಃಖದ ಅರಿವು. ಅಸಕ್ತಿ, ಅನಾಸಕ್ತಿ. ಅನಭಿಷ್ವಂಗ, ಅಭಿಮಾನವಿಲ್ಲದಿರುವುದು. ನಿತ್ಯಂ ಸಮಚಿತ್ತತ್ವಂ, ಸದಾ ಸಮಚಿತ್ತತೆ. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ, ನನ್ನಲ್ಲಿ ಅನನ್ಯ ಭಕ್ತಿ. ವಿವಿಕ್ತ ದೇಶ ಸೇವಿತ್ವಂ, ಏಕಾಂತ ಸ್ಥಳದಲ್ಲಿ ವಾಸ. ಅರತಿರ್ಜನ ಸಂಸದಿ, ಜನರ ಗುಂಪಿನಲ್ಲಿ ಅನಾಸಕ್ತಿ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರತೆ. ತತ್ವಜ್ಞಾನಾರ್ಥದರ್ಶನಂ, ತತ್ವಜ್ಞಾನದ ಅರಿವು. 3. ಜ್ಞೇಯದ ಸ್ವರೂಪ, ಶ್ಲೋಕ 13-19. ಜ್ಞೇಯದ ವಿವರಣೆ, ಶ್ಲೋಕ 13-19. ಕೃಷ್ಣನು ತಿಳಿಯಬೇಕಾದ ಪರಮಾತ್ಮನ ಸ್ವರೂಪವನ್ನು ವಿವರಿಸುತ್ತಾನೆ. ಪರಮಾತ್ಮನು ಅನಾದಿ ಮತ್ತು ಪರಬ್ರಹ್ಮ. ಅವನು ಸತ್ ಮತ್ತು ಅಸತ್ ಎರಡನ್ನೂ ಮೀರಿದವನು. ಅವನು ಎಲ್ಲಾ ಕಡೆ ಕೈ, ಕಾಲು, ಕಣ್ಣು, ತಲೆ ಮತ್ತು ಮುಖಗಳನ್ನು ಹೊಂದಿದ್ದಾನೆ. ಅವನು ಎಲ್ಲಾ ಇಂದ್ರಿಯಗಳ ಗುಣಗಳನ್ನು ಹೊಂದಿದ್ದರೂ ಇಂದ್ರಿಯಗಳಿಂದ ಹೊರತಾದವನು. ಅವನು ಎಲ್ಲಾ ಜೀವಿಗಳನ್ನು ಧಾರಣ ಮಾಡುತ್ತಾನೆ ಮತ್ತು ಗುಣಗಳನ್ನು ಅನುಭವಿಸುತ್ತಾನೆ. ಅವನು ಎಲ್ಲಾ ಜೀವಿಗಳ ಒಳಗೆ ಮತ್ತು ಹೊರಗೆ ಇದ್ದಾನೆ. ಅವನು ಚರ ಮತ್ತು ಅಚರ ಎರಡನ್ನೂ ಹೊಂದಿದ್ದಾನೆ. ಅವನು ಸೂಕ್ಷ್ಮವಾಗಿರುವುದರಿಂದ ತಿಳಿಯಲು ಕಷ್ಟ. ಅವನು ಎಲ್ಲಾ ಜೀವಿಗಳ ಹತ್ತಿರ ಮತ್ತು ದೂರದಲ್ಲಿದ್ದಾನೆ. ಅವನು ಎಲ್ಲಾ ಜೀವಿಗಳಲ್ಲಿ ವಿಭಜಿಸದಿದ್ದರೂ ವಿಭಜಿತನಂತೆ ಕಾಣುತ್ತಾನೆ. ಅವನು ಎಲ್ಲಾ ಜೀವಿಗಳ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣನಾಗಿದ್ದಾನೆ. ಅವನು ಜ್ಞಾನ, ಜ್ಞೇಯ ಮತ್ತು ಜ್ಞಾನದ ಗುರಿಯಾಗಿದ್ದಾನೆ. 4. ಪ್ರಕೃತಿ ಮತ್ತು ಪುರುಷ, ಶ್ಲೋಕ 20-35. ಪ್ರಕೃತಿ ಮತ್ತು ಪುರುಷನ ವಿವರಣೆ, ಶ್ಲೋಕ 20-25. ಕೃಷ್ಣನು ಪ್ರಕೃತಿ ಮತ್ತು ಪುರುಷನ ಬಗ್ಗೆ ವಿವರಿಸುತ್ತಾನೆ. ಪ್ರಕೃತಿಯು ಗುಣಗಳನ್ನು ಸೃಷ್ಟಿಸುತ್ತದೆ ಮತ್ತು ಪುರುಷನು ಅವುಗಳನ್ನು ಅನುಭವಿಸುತ್ತಾನೆ. ಪುರುಷನು ಪ್ರಕೃತಿಯ ಗುಣಗಳಿಗೆ ಅಂಟಿಕೊಂಡಿರುವುದರಿಂದ ಜನ್ಮಗಳನ್ನು ಪಡೆಯುತ್ತಾನೆ. ಆತ್ಮಜ್ಞಾನದ ಮಹತ್ವ, ಶ್ಲೋಕ 26-35. ಕೃಷ್ಣನು ಆತ್ಮಜ್ಞಾನದ ಮಹತ್ವವನ್ನು ವಿವರಿಸುತ್ತಾನೆ. ಧ್ಯಾನ, ಜ್ಞಾನಯೋಗ, ಕರ್ಮಯೋಗ ಮತ್ತು ಶ್ರವಣದ ಮೂಲಕ ಆತ್ಮಜ್ಞಾನವನ್ನು ಪಡೆಯಬಹುದು. ಯಾರು ಪ್ರಕೃತಿ ಮತ್ತು ಪುರುಷನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ವಿವರವಾದ ಅಂಶಗಳು. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. ಈ ಅಧ್ಯಾಯವು ದೇಹ, ಕ್ಷೇತ್ರ ಮತ್ತು ಆತ್ಮ, ಕ್ಷೇತ್ರಜ್ಞಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ. ದೇಹವು ತಾತ್ಕಾಲಿಕ ಮತ್ತು ನಾಶವಾಗುವ ವಸ್ತು, ಆದರೆ ಆತ್ಮವು ಶಾಶ್ವತ ಮತ್ತು ಅವಿನಾಶಿಯಾಗಿದೆ. ಜ್ಞಾನದ ಲಕ್ಷಣಗಳು. ಜ್ಞಾನದ ಲಕ್ಷಣಗಳು ಆತ್ಮಜ್ಞಾನವನ್ನು ಪಡೆಯಲು ಮಾರ್ಗದರ್ಶನ ನೀಡುತ್ತವೆ. ಇವು ನೈತಿಕ ಮತ್ತು ಆಧ್ಯಾತ್ಮಿಕ ಗುಣಗಳನ್ನು ಒಳಗೊಂಡಿವೆ. ಜ್ಞೇಯದ ಸ್ವರೂಪ. ಪರಮಾತ್ಮನ ಸ್ವರೂಪವು ಸರ್ವವ್ಯಾಪಿ ಮತ್ತು ಸರ್ವಶಕ್ತವಾಗಿದೆ. ಅವನು ಎಲ್ಲಾ ಜೀವಿಗಳಲ್ಲಿ ಮತ್ತು ಎಲ್ಲಾ ವಸ್ತುಗಳಲ್ಲಿ ನೆಲೆಸಿದ್ದಾನೆ. ಪ್ರಕೃತಿ ಮತ್ತು ಪುರುಷ. ಪ್ರಕೃತಿಯು ಜಡವಸ್ತುಗಳನ್ನು ಸೃಷ್ಟಿಸುತ್ತದೆ ಮತ್ತು ಪುರುಷನು ಅವುಗಳನ್ನು ಅನುಭವಿಸುತ್ತಾನೆ. ಪುರುಷನು ಪ್ರಕೃತಿಯ ಗುಣಗಳಿಗೆ ಅಂಟಿಕೊಳ್ಳುವುದರಿಂದ ಜನ್ಮಗಳನ್ನು ಪಡೆಯುತ್ತಾನೆ. ಆತ್ಮಜ್ಞಾನದ ಮಹತ್ವ. ಆತ್ಮಜ್ಞಾನವು ಮೋಕ್ಷಕ್ಕೆ ಕಾರಣವಾಗುತ್ತದೆ. ಇದು ಪ್ರಕೃತಿ ಮತ್ತು ಪುರುಷನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದರ ಮೂಲಕ ಲಭಿಸುತ್ತದೆ. ಈ ಅಧ್ಯಾಯವು ಆತ್ಮಜ್ಞಾನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಕ್ಷೇತ್ರ ಮತ್ತು ಕ್ಷೇತ್ರಜ್ಞಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ. ಇದು ಪರಮಾತ್ಮನ ಸ್ವರೂಪ ಮತ್ತು ಜ್ಞಾನದ ಮಾರ್ಗವನ್ನು ವಿವರಿಸುತ್ತದೆ. पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय
ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ರಾಘವೇಂದ್ರ. ಮುಳ್ಳಲ್ಲಾದರೂ ಹಾಕು, ಕಲ್ಲಲ್ಲಾದರೂ ನೂಕು. ಮುಳ್ಳಲ್ಲಾದರೂ ಹಾಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು, ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ ನಗು ನಗುತ್ತಲಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ, ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ರಾಘವೇಂದ್ರ. ಭಕ್ತಿಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 12 ಭಕ್ತಿಯೋಗ ವಿಸ್ತೃತ ವಿವರಣೆ.
ಈ ಅಧ್ಯಾಯವು ಭಕ್ತಿಯೋಗದ ಮಹತ್ವವನ್ನು ವಿವರಿಸುತ್ತದೆ. ಅರ್ಜುನನು ಸಗುಣೋಪಾಸನೆ, ರೂಪವಿರುವ ದೇವರ ಆರಾಧನೆ, ಮತ್ತು ನಿರ್ಗುಣೋಪಾಸನೆ, ರೂಪವಿಲ್ಲದ ದೇವರ ಆರಾಧನೆ, ಇವುಗಳಲ್ಲಿ ಯಾವುದು ಶ್ರೇಷ್ಠವೆಂದು ಕೃಷ್ಣನನ್ನು ಕೇಳುತ್ತಾನೆ. ಕೃಷ್ಣನು ಸಗುಣೋಪಾಸನೆಯು ಸುಲಭ ಮತ್ತು ಶ್ರೇಷ್ಠವೆಂದು ವಿವರಿಸುತ್ತಾನೆ ಮತ್ತು ಭಕ್ತಿಯೋಗದ ವಿವಿಧ ಮಾರ್ಗಗಳನ್ನು ತಿಳಿಸುತ್ತಾನೆ. 1. ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ. ಶ್ಲೋಕ 1-7. ಅರ್ಜುನನ ಪ್ರಶ್ನೆ. ಶ್ಲೋಕ 1. ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ, ಯಾರು ನಿರಂತರವಾಗಿ ನಿನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಮತ್ತು ಯಾರು ಅವ್ಯಕ್ತ, ಅವಿನಾಶಿ, ಸರ್ವವ್ಯಾಪಿ ದೇವರನ್ನು ಪೂಜಿಸುತ್ತಾರೋ ಅವರಲ್ಲಿ ಯಾರು ಶ್ರೇಷ್ಠ? ಕೃಷ್ಣನ ಉತ್ತರ. ಶ್ಲೋಕ 2-7. ಕೃಷ್ಣನು ಉತ್ತರಿಸುತ್ತಾನೆ, ಯಾರು ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರು ಶ್ರೇಷ್ಠ ಯೋಗಿಗಳು. ಯಾರು ಅವ್ಯಕ್ತ, ಅವಿನಾಶಿ, ಸರ್ವವ್ಯಾಪಿ ದೇವರನ್ನು ಪೂಜಿಸುತ್ತಾರೋ ಅವರು ನನ್ನನ್ನು ಸೇರುತ್ತಾರೆ. ಆದರೆ ಅವ್ಯಕ್ತವನ್ನು ಪೂಜಿಸುವುದು ಕಷ್ಟ, ಏಕೆಂದರೆ ದೇಹ ಹೊಂದಿದವರಿಗೆ ಅದು ದುಃಖವನ್ನು ನೀಡುತ್ತದೆ. ಯಾರು ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ನನ್ನನ್ನು ಧ್ಯಾನಿಸುತ್ತಾರೋ ಅವರನ್ನು ನಾನು ಮೃತ್ಯು ಸಂಸಾರದಿಂದ ಶೀಘ್ರವಾಗಿ ರಕ್ಷಿಸುತ್ತೇನೆ. 2. ಭಕ್ತಿಯೋಗದ ವಿವಿಧ ಮಾರ್ಗಗಳು. ಶ್ಲೋಕ 8-12. ಮನಸ್ಸನ್ನು ಸ್ಥಿರಗೊಳಿಸುವ ಅಭ್ಯಾಸ. ಶ್ಲೋಕ 8-9. ಕೃಷ್ಣನು ಹೇಳುತ್ತಾನೆ, ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಲು ಸಾಧ್ಯವಾಗದಿದ್ದರೆ ಅಭ್ಯಾಸ ಯೋಗದ ಮೂಲಕ ನನ್ನನ್ನು ಪಡೆಯಲು ಪ್ರಯತ್ನಿಸು. ಅಭ್ಯಾಸ ಮಾಡಲು ಸಾಧ್ಯವಾಗದಿದ್ದರೆ ನನ್ನ ಕರ್ಮಗಳನ್ನು ಮಾಡು. ಅದು ಸಾಧ್ಯವಾಗದಿದ್ದರೆ ಎಲ್ಲಾ ಕರ್ಮಫಲಗಳನ್ನು ತ್ಯಜಿಸಿ ನನ್ನನ್ನು ಶರಣಾಗು. ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ. ಶ್ಲೋಕ 10-12. ಕೃಷ್ಣನು ಹೇಳುತ್ತಾನೆ, ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠ, ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಶ್ರೇಷ್ಠ, ಕರ್ಮಫಲ ತ್ಯಾಗದಿಂದ ಶಾಂತಿ ಸಿಗುತ್ತದೆ. 3. ಭಕ್ತನ ಲಕ್ಷಣಗಳು. ಶ್ಲೋಕ 13-19. ಅದ್ವೇಷಿ ಸರ್ವಭೂತಾನಾಂ. ಶ್ಲೋಕ 13. ಯಾರು ಎಲ್ಲಾ ಜೀವಿಗಳನ್ನು ದ್ವೇಷಿಸುವುದಿಲ್ಲವೋ, ಮೈತ್ರಿ ಮತ್ತು ಕರುಣೆಯನ್ನು ಹೊಂದಿದ್ದಾರೋ, ಅಹಂಕಾರ ಮತ್ತು ಮಮಕಾರದಿಂದ ಮುಕ್ತರಾಗಿದ್ದಾರೋ, ಸುಖ ದುಃಖಗಳಲ್ಲಿ ಸಮಾನರಾಗಿದ್ದಾರೋ, ಕ್ಷಮೆಯನ್ನು ಹೊಂದಿದ್ದಾರೋ ಅವರು ನನಗೆ ಪ್ರಿಯರಾದ ಭಕ್ತರು. ಸಂತುಷ್ಟ ಸತತಂ ಯೋಗಿ. ಶ್ಲೋಕ 14-19. ಯಾರು ಸದಾ ಸಂತೋಷದಿಂದ ಮನಸ್ಸನ್ನು ನಿಯಂತ್ರಿಸಿ ದೃಢ ಸಂಕಲ್ಪದಿಂದ ನನ್ನನ್ನು ಪೂಜಿಸುತ್ತಾರೋ ಅವರು ನನಗೆ ಪ್ರಿಯರಾದ ಭಕ್ತರು. ಯಾರು ಜಗತ್ತಿಗೆ ಭಯಪಡಿಸುವುದಿಲ್ಲವೋ, ಜಗತ್ತಿನಿಂದ ಭಯಪಡದೆಯೂ ಇರುತ್ತಾರೋ, ಹರ್ಷ, ಅಮರ್ಷ, ಭಯ, ಉದ್ವೇಗಗಳಿಂದ ಮುಕ್ತರಾಗಿದ್ದಾರೋ ಅವರು ನನಗೆ ಪ್ರಿಯರಾದ ಭಕ್ತರು. ಯಾರು ಬಯಕೆಗಳಿಲ್ಲದೆ ಶುದ್ಧರಾಗಿ ಸಮರ್ಥರಾಗಿ ದುಃಖವಿಲ್ಲದೆ ಎಲ್ಲಾ ಕರ್ಮಗಳನ್ನು ತ್ಯಜಿಸುತ್ತಾರೋ ಅವರು ನನಗೆ ಪ್ರಿಯರಾದ ಭಕ್ತರು. ಯಾರು ಶತ್ರು ಮಿತ್ರರಲ್ಲಿ ಮಾನ ಅವಮಾನಗಳಲ್ಲಿ ಶೀತ ಉಷ್ಣಗಳಲ್ಲಿ ಸುಖ ದುಃಖಗಳಲ್ಲಿ ಸಮಾನರಾಗಿದ್ದಾರೋ, ಸಂಗದಿಂದ ಮುಕ್ತರಾಗಿದ್ದಾರೋ ಅವರು ನನಗೆ ಪ್ರಿಯರಾದ ಭಕ್ತರು. 4. ಭಕ್ತಿಯೋಗದ ಫಲ. ಶ್ಲೋಕ 20. ಏತು ಧರ್ಮ್ಯಾಮೃತಮಿದಂ. ಶ್ಲೋಕ 20. ಯಾರು ಶ್ರದ್ಧೆಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರಾದ ಭಕ್ತರು. ವಿವರವಾದ ಅಂಶಗಳು. ಸಗುಣೋಪಾಸನೆಯ ಶ್ರೇಷ್ಠತೆ. ಕೃಷ್ಣನು ಸಗುಣೋಪಾಸನೆಯು ಸುಲಭ ಮತ್ತು ಶ್ರೇಷ್ಠವೆಂದು ವಿವರಿಸುತ್ತಾನೆ, ಏಕೆಂದರೆ ಮನುಷ್ಯನ ಮನಸ್ಸು ರೂಪ ಮತ್ತು ಗುಣಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತದೆ. ಭಕ್ತಿಯೋಗದ ವಿವಿಧ ಮಾರ್ಗಗಳು. ಕೃಷ್ಣನು ಭಕ್ತಿಯೋಗದ ವಿವಿಧ ಮಾರ್ಗಗಳನ್ನು ವಿವರಿಸುತ್ತಾನೆ, ಇದರಿಂದ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಗವಂತನನ್ನು ತಲುಪಬಹುದು. ಭಕ್ತನ ಲಕ್ಷಣಗಳು. ಕೃಷ್ಣನು ಭಕ್ತನ ಲಕ್ಷಣಗಳನ್ನು ವಿವರಿಸುತ್ತಾನೆ, ಇದು ಭಕ್ತಿಯೋಗದ ಆಚರಣೆಯ ಮೂಲಕ ಸಾಧಿಸಬಹುದಾದ ಗುಣಗಳನ್ನು ತೋರಿಸುತ್ತದೆ. ಭಕ್ತಿಯೋಗದ ಫಲ. ಕೃಷ್ಣನು ಭಕ್ತಿಯೋಗದ ಫಲವನ್ನು ವಿವರಿಸುತ್ತಾನೆ, ಇದು ಶಾಂತಿ, ಸಂತೋಷ ಮತ್ತು ಮೋಕ್ಷವನ್ನು ಒಳಗೊಂಡಿರುತ್ತದೆ. ಈ ಅಧ್ಯಾಯವು ಭಕ್ತಿಯೋಗದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಭಗವಂತನನ್ನು ಪ್ರೀತಿಸುವ ಮತ್ತು ಆರಾಧಿಸುವ ವಿವಿಧ ಮಾರ್ಗಗಳನ್ನು ವಿವರಿಸುತ್ತದೆ. ಇದು ಭಕ್ತನ ಲಕ್ಷಣಗಳನ್ನು ತಿಳಿಸುತ್ತದೆ, ಇದು ಭಕ್ತಿಯೋಗದ ಆಚರಣೆಯ ಮೂಲಕ ಸಾಧಿಸಬಹುದಾದ ಗುಣಗಳನ್ನು ತೋರಿಸುತ್ತದೆ. ಇದು ಭಕ್ತಿಯೋಗದ ಫಲವನ್ನು ವಿವರಿಸುತ್ತದೆ, ಇದು ಶಾಂತಿ, ಸಂತೋಷ ಮತ್ತು ಮೋಕ್ಷವನ್ನು ಒಳಗೊಂಡಿರುತ್ತದೆ. 11ನೇ ಅಧ್ಯಾಯವಾದ ವಿಶ್ವರೂಪದರ್ಶನ ಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 11. ವಿಶ್ವರೂಪದರ್ಶನ ಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಭಗವಂತನ ವಿಶ್ವರೂಪದ ದರ್ಶನವನ್ನು ವಿವರಿಸುತ್ತದೆ, ಇದು ಅರ್ಜುನನಿಗೆ ಭಗವಂತನ ಪರಮ ಸ್ವರೂಪದ ಅರಿವನ್ನು ನೀಡುತ್ತದೆ.
ಇದು ಭಗವಂತನ ಶಕ್ತಿ, ಮಹಿಮೆ ಮತ್ತು ಸರ್ವವ್ಯಾಪಿತ್ವವನ್ನು ತೋರಿಸುತ್ತದೆ. 1. ಅರ್ಜುನನ ಪ್ರಾರ್ಥನೆ ಮತ್ತು ಕೃಷ್ಣನ ವಿಶ್ವರೂಪ ದರ್ಶನ. ಶ್ಲೋಕ 1-8. ಅರ್ಜುನನು ಕೃಷ್ಣನಿಗೆ ತನ್ನ ದೈವಿಕ ರೂಪವನ್ನು ತೋರಿಸಲು ಪ್ರಾರ್ಥಿಸುತ್ತಾನೆ. ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಲು ಒಪ್ಪುತ್ತಾನೆ ಮತ್ತು ದೈವಿಕ ದೃಷ್ಟಿಯನ್ನು ನೀಡುತ್ತಾನೆ. ಸಂಜಯನು ಧೃತರಾಷ್ಟ್ರನಿಗೆ ಈ ದರ್ಶನದ ಬಗ್ಗೆ ವಿವರಿಸುತ್ತಾನೆ. 2. ವಿಶ್ವರೂಪದ ವಿವರಣೆ. ಶ್ಲೋಕ 9-31. ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ನೋಡುತ್ತಾನೆ. ಇದು ಅನಂತ ಮತ್ತು ಅದ್ಭುತವಾಗಿದೆ. ವಿಶ್ವರೂಪದಲ್ಲಿ ಅರ್ಜುನನು ಎಲ್ಲಾ ದೇವತೆಗಳು, ಋಷಿಗಳು ಮತ್ತು ಜೀವಿಗಳನ್ನು ಕಾಣುತ್ತಾನೆ. ಕೃಷ್ಣನು ಎಲ್ಲಾ ದಿಕ್ಕುಗಳಲ್ಲಿಯೂ ಅನಂತ ರೂಪಗಳಲ್ಲಿ ಕಾಣುತ್ತಾನೆ. ಇದು ಅವನ ಸರ್ವವ್ಯಾಪಿತ್ವವನ್ನು ತೋರಿಸುತ್ತದೆ. ಅರ್ಜುನನು ಕೃಷ್ಣನ ಭಯಾನಕ ರೂಪವನ್ನು ನೋಡುತ್ತಾನೆ. ಇದರಲ್ಲಿ ಎಲ್ಲಾ ಜೀವಿಗಳು ಲಯವಾಗುತ್ತಿರುವುದನ್ನು ಕಾಣುತ್ತಾನೆ. ಅರ್ಜುನನು ಕೃಷ್ಣನನ್ನು ಸ್ತುತಿಸುತ್ತಾನೆ ಮತ್ತು ಅವನನ್ನು ಕ್ಷಮಿಸುವಂತೆ ಪ್ರಾರ್ಥಿಸುತ್ತಾನೆ. 3. ಅರ್ಜುನನ ಸ್ತುತಿ ಮತ್ತು ಪ್ರಾರ್ಥನೆ. ಶ್ಲೋಕ 32-46. ಅರ್ಜುನನು ಕೃಷ್ಣನನ್ನು ಕಾಲ ಸ್ವರೂಪನೆಂದು ಸ್ತುತಿಸುತ್ತಾನೆ. ಅವನು ಎಲ್ಲಾ ಜೀವಿಗಳನ್ನು ನಾಶಪಡಿಸುವವನು ಎಂದು ಹೇಳುತ್ತಾನೆ. ಅರ್ಜುನನು ಕೃಷ್ಣನನ್ನು ಆದಿದೇವ, ಪುರುಷ ಮತ್ತು ಅವ್ಯಯನೆಂದು ಸ್ತುತಿಸುತ್ತಾನೆ. ಅರ್ಜುನನು ಕೃಷ್ಣನಿಗೆ ತನ್ನ ತಪ್ಪನ್ನು ಕ್ಷಮಿಸುವಂತೆ ಪ್ರಾರ್ಥಿಸುತ್ತಾನೆ ಮತ್ತು ಅವನನ್ನು ತನ್ನ ಸಾಮಾನ್ಯ ರೂಪಕ್ಕೆ ಮರಳುವಂತೆ ಕೇಳಿಕೊಳ್ಳುತ್ತಾನೆ. 4. ಕೃಷ್ಣನ ಉತ್ತರ ಮತ್ತು ವಿಶ್ವರೂಪದ ಮಹತ್ವ. ಶ್ಲೋಕ 47-55. ಕೃಷ್ಣನು ಅರ್ಜುನನಿಗೆ ಈ ವಿಶ್ವರೂಪವನ್ನು ತೋರಿಸಿದ್ದು ಅವನ ಅನುಗ್ರಹ ಎಂದು ಹೇಳುತ್ತಾನೆ. ಕೃಷ್ಣನು ಹೇಳುತ್ತಾನೆ, ಈ ವಿಶ್ವರೂಪವನ್ನು ಯೋಗ, ತಪಸ್ಸು, ದಾನ ಅಥವಾ ವೇದಗಳಿಂದ ಪಡೆಯಲು ಸಾಧ್ಯವಿಲ್ಲ. ಕೇವಲ ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಬಹುದು. ಕೃಷ್ಣನು ಅರ್ಜುನನಿಗೆ ತನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸುವಂತೆ ಮತ್ತು ತನ್ನನ್ನು ಭಕ್ತಿಯಿಂದ ಪೂಜಿಸುವಂತೆ ಹೇಳುತ್ತಾನೆ. ವಿವರವಾದ ಅಂಶಗಳು. ಅರ್ಜುನನ ಪ್ರಾರ್ಥನೆ. ಅರ್ಜುನನ ಪ್ರಾರ್ಥನೆಯು ಭಗವಂತನ ಪರಮ ಸ್ವರೂಪವನ್ನು ನೋಡುವ ಅವನ ಆಸೆಯನ್ನು ತೋರಿಸುತ್ತದೆ. ಇದು ಅವನ ಆಧ್ಯಾತ್ಮಿಕ ಕುತೂಹಲ ಮತ್ತು ಭಗವಂತನ ಬಗ್ಗೆ ಅವನ ಭಕ್ತಿಯನ್ನು ಒತ್ತಿ ಹೇಳುತ್ತದೆ. ಕೃಷ್ಣನ ವಿಶ್ವರೂಪ ದರ್ಶನ. ಕೃಷ್ಣನ ವಿಶ್ವರೂಪ ದರ್ಶನವು ಭಗವಂತನ ಅನಂತ ಶಕ್ತಿ ಮತ್ತು ಮಹಿಮೆಯನ್ನು ತೋರಿಸುತ್ತದೆ. ಇದು ಭಗವಂತನ ಸರ್ವವ್ಯಾಪಿತ್ವ ಮತ್ತು ಸರ್ವಶಕ್ತಿತ್ವವನ್ನು ವಿವರಿಸುತ್ತದೆ. ವಿಶ್ವರೂಪದ ವಿವರಣೆ. ವಿಶ್ವರೂಪದ ವಿವರಣೆಯು ಭಗವಂತನ ಭಯಾನಕ ಮತ್ತು ಮಂಗಳಕರ ರೂಪಗಳನ್ನು ಒಳಗೊಂಡಿದೆ. ಇದು ಭಗವಂತನು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕರ್ತೃ ಎಂದು ತೋರಿಸುತ್ತದೆ. ಅರ್ಜುನನ ಸ್ತುತಿ ಮತ್ತು ಪ್ರಾರ್ಥನೆ. ಅರ್ಜುನನ ಸ್ತುತಿ ಮತ್ತು ಪ್ರಾರ್ಥನೆಯು ಭಗವಂತನ ಬಗ್ಗೆ ಅವನ ಗೌರವ ಮತ್ತು ಭಯವನ್ನು ತೋರಿಸುತ್ತದೆ. ಇದು ಭಗವಂತನ ಪರಮ ಸ್ವರೂಪವನ್ನು ಅರ್ಥಮಾಡಿಕೊಂಡ ನಂತರ ಅವನಲ್ಲಿ ಉಂಟಾದ ಭಕ್ತಿಯನ್ನು ಒತ್ತಿ ಹೇಳುತ್ತದೆ. ಕೃಷ್ಣನ ಉತ್ತರ ಮತ್ತು ವಿಶ್ವರೂಪದ ಮಹತ್ವ. ಕೃಷ್ಣನ ಉತ್ತರವು ವಿಶ್ವರೂಪ ದರ್ಶನದ ಮಹತ್ವವನ್ನು ವಿವರಿಸುತ್ತದೆ. ಇದು ಭಗವಂತನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಲು ಸಾಧ್ಯ ಎಂದು ಹೇಳುತ್ತದೆ. ಮುಖ್ಯ ಅಂಶಗಳು. ಭಗವಂತನ ವಿಶ್ವರೂಪ ದರ್ಶನವು ಅವನ ಅನಂತ ಶಕ್ತಿ ಮತ್ತು ಮಹಿಮೆಯನ್ನು ತೋರಿಸುತ್ತದೆ. ಭಗವಂತನು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕರ್ತೃ. ಭಗವಂತನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಬಹುದು. ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಅವನನ್ನು ಭಕ್ತಿಯಿಂದ ಪೂಜಿಸಬೇಕು. ಈ ಅಧ್ಯಾಯವು ಭಗವಂತನ ಪರಮ ಸ್ವರೂಪ ಮತ್ತು ಅವನ ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ಇದು ಭಗವಂತನನ್ನು ತಿಳಿಯಲು ಮತ್ತು ಅವನನ್ನು ಸೇರಲು ಮಾರ್ಗದರ್ಶನ ನೀಡುತ್ತದೆ. ವಿಭೂತಿಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 10. ವಿಭೂತಿಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಭಗವಂತನ ವಿಭೂತಿಗಳನ್ನು, ದೈವಿಕ ವೈಭವಗಳು ಅಥವಾ ಶಕ್ತಿಗಳು ವಿವರಿಸುತ್ತದೆ. ಕೃಷ್ಣನು ತನ್ನ ಅನಂತ ಶಕ್ತಿ ಮತ್ತು ವೈಭವವನ್ನು ಅರ್ಜುನನಿಗೆ ತಿಳಿಸುತ್ತಾನೆ. ಇದು ಭಗವಂತನ ಸರ್ವವ್ಯಾಪಿತ್ವ ಮತ್ತು ಅವನ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 1. ಭಗವಂತನ ಪರಮ ಸ್ವರೂಪ. ಶ್ಲೋಕ 1-7. ಕೃಷ್ಣನು ಹೇಳುತ್ತಾನೆ, ನನ್ನ ಪರಮ ಸ್ವರೂಪವನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ತಿಳಿಯಲಾರರು. ನಾನೇ ದೇವತೆಗಳು ಮತ್ತು ಮಹರ್ಷಿಗಳ ಮೂಲ. ಶ್ಲೋಕ 2. ಯಾರು ನನ್ನನ್ನು ಹುಟ್ಟು ಇಲ್ಲದವನು ಮತ್ತು ಜಗತ್ತಿನ ಮಹೇಶ್ವರನೆಂದು ತಿಳಿಯುತ್ತಾರೋ
ಅವರು ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಶ್ಲೋಕ 3. ಬುದ್ಧಿ, ಜ್ಞಾನ, ಮೋಹವಿಲ್ಲದಿರುವಿಕೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ, ದುಃಖ, ಹುಟ್ಟು, ಸಾವು, ಭಯ, ಅಭಯ, ಅಹಿಂಸೆ, ಸಮತೆ, ತೃಪ್ತಿ, ತಪಸ್ಸು, ದಾನ, ಕೀರ್ತಿ, ಅಪಕೀರ್ತಿ ಇವೆಲ್ಲವೂ ನನ್ನಿಂದಲೇ ಆಗಿವೆ. ಶ್ಲೋಕ 4-5. ಸಪ್ತರ್ಷಿಗಳು, 4 ಪೂರ್ವಜರು ಮತ್ತು ಮನುವನ್ನು ನಾನೇ ಸೃಷ್ಟಿಸಿದೆ. ಇವರೆಲ್ಲರೂ ನನ್ನ ಮನಸ್ಸಿನಿಂದ ಹುಟ್ಟಿದವರು. ಶ್ಲೋಕ 6. ಯಾರು ನನ್ನ ಈ ವಿಭೂತಿ ಮತ್ತು ಯೋಗವನ್ನು ತಿಳಿಯುತ್ತಾರೋ ಅವರು ನಿಶ್ಚಲವಾದ ಭಕ್ತಿಯನ್ನು ಹೊಂದುತ್ತಾರೆ. ಶ್ಲೋಕ 7. 2. ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ. ಶ್ಲೋಕ 8-18. ಕೃಷ್ಣನು ಹೇಳುತ್ತಾನೆ, ನಾನೇ ಎಲ್ಲದರ ಮೂಲ. ನನ್ನಿಂದಲೇ ಎಲ್ಲವೂ ನಡೆಯುತ್ತದೆ. ಜ್ಞಾನಿಗಳು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಶ್ಲೋಕ 8. ಅವರು ತಮ್ಮ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸುತ್ತಾರೆ, ನನ್ನ ಬಗ್ಗೆ ಮಾತನಾಡುತ್ತಾರೆ ಮತ್ತು ನನ್ನನ್ನು ಧ್ಯಾನಿಸುತ್ತಾರೆ. ಶ್ಲೋಕ 9. ಯಾರು ನನ್ನನ್ನು ಪ್ರೀತಿಯಿಂದ ಪೂಜಿಸುತ್ತಾರೋ ಅವರಿಗೆ ನಾನು ಬುದ್ಧಿಯೋಗವನ್ನು ನೀಡುತ್ತೇನೆ, ಇದರಿಂದ ಅವರು ನನ್ನನ್ನು ಸೇರುತ್ತಾರೆ. ಶ್ಲೋಕ 10. ಅವರ ಮೇಲಿನ ಅನುಕಂಪದಿಂದ ನಾನು ಅವರ ಅಜ್ಞಾನದ ಕತ್ತಲೆಯನ್ನು ಜ್ಞಾನದ ದೀಪದಿಂದ ನಾಶಪಡಿಸುತ್ತೇನೆ. ಶ್ಲೋಕ 11. ಅರ್ಜುನನು ಕೇಳುತ್ತಾನೆ, ನೀನು ಪರಮಬ್ರಹ್ಮ, ಪರಮಧಾಮ, ಪರಮ ಪವಿತ್ರ. ಎಲ್ಲಾ ಋಷಿಗಳು ನಿನ್ನನ್ನು ಶಾಶ್ವತ ಪುರುಷ, ದೈವಿಕ ದೇವರು ಮತ್ತು ಹುಟ್ಟದವನು ಎಂದು ಹೇಳುತ್ತಾರೆ. ನೀನು ಹೇಳುತ್ತಿರುವುದನ್ನು ನಾನು ನಂಬುತ್ತೇನೆ, ನಿನ್ನ ವಿಭೂತಿಗಳನ್ನು ನನಗೆ ತಿಳಿಸು. ಶ್ಲೋಕ 12-16. ಕೃಷ್ಣನು ಹೇಳುತ್ತಾನೆ, ನನ್ನ ದೈವಿಕ ವಿಭೂತಿಗಳು ಅನಂತವಾಗಿವೆ. ನಾನು ನಿನಗೆ ಕೆಲವು ಮುಖ್ಯವಾದವುಗಳನ್ನು ಹೇಳುತ್ತೇನೆ. ಶ್ಲೋಕ 19. 3 ಭಗವಂತನ ವಿಭೂತಿಗಳು. ಶ್ಲೋಕ 20-42. ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿರುವ ಆತ್ಮ. ನಾನು ಎಲ್ಲಾ ಜೀವಿಗಳ ಆದಿ, ಮಧ್ಯ ಮತ್ತು ಅಂತ್ಯ. ಶ್ಲೋಕ 20. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ಸೂರ್ಯ, ಮರುತ್ಗಳಲ್ಲಿ ಮರೀಚಿ, ನಕ್ಷತ್ರಗಳಲ್ಲಿ ಚಂದ್ರ. ಶ್ಲೋಕ 21. ನಾನು ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು, ಜೀವಿಗಳಲ್ಲಿ ಚೇತನ. ಶ್ಲೋಕ 22. ನಾನು ರುದ್ರರಲ್ಲಿ ಶಂಕರ, ಯಕ್ಷರಾಕ್ಷಸರಲ್ಲಿ ಕುಬೇರ, ವಸುಗಳಲ್ಲಿ ಅಗ್ನಿ, ಪರ್ವತಗಳಲ್ಲಿ ಮೇರು. ಶ್ಲೋಕ 23. ನಾನು ಪುರೋಹಿತರಲ್ಲಿ ಬೃಹಸ್ಪತಿ, ಸೇನಾಧಿಪತಿಗಳಲ್ಲಿ ಕಾರ್ತಿಕೇಯ, ಜಲಾಶಯಗಳಲ್ಲಿ ಸಾಗರ. ಶ್ಲೋಕ 24. ನಾನು ಮಹರ್ಷಿಗಳಲ್ಲಿ ಭೃಗು, ವಾಕ್ಯಗಳಲ್ಲಿ ಓಂಕಾರ, ಯಜ್ಞಗಳಲ್ಲಿ ಜಪಯಜ್ಞ, ಸ್ಥಾವರಗಳಲ್ಲಿ ಹಿಮಾಲಯ. ಶ್ಲೋಕ 25. ನಾನು ಮರಗಳಲ್ಲಿ ಅಶ್ವತ್ಥ, ದೇವರ್ಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ಚಿತ್ರರಥ, ಸಿದ್ಧರಲ್ಲಿ ಕಪಿಲ ಮುನಿ. ಶ್ಲೋಕ 26. ನಾನು ಕುದುರೆಗಳಲ್ಲಿ ಉಚ್ಚೈಶ್ರವ, ಆನೆಗಳಲ್ಲಿ ಐರಾವತ, ಮನುಷ್ಯರಲ್ಲಿ ರಾಜ. ಶ್ಲೋಕ 27. ನಾನು ಆಯುಧಗಳಲ್ಲಿ ವಜ್ರಾಯುಧ, ಹಸುಗಳಲ್ಲಿ ಕಾಮಧೇನು, ಸಂತಾನಕ್ಕೆ ಕಾರಣನಾದ ಕಂದರ್ಪ, ಸರ್ಪಗಳಲ್ಲಿ ವಾಸುಕಿ. ಶ್ಲೋಕ 28. ನಾನು ನಾಗಗಳಲ್ಲಿ ಅನಂತ, ಜಲಚರಗಳಲ್ಲಿ ವರುಣ, ಪಿತೃಗಳಲ್ಲಿ ಅರ್ಯಮ, ನಿಯಂತ್ರಿಸುವವರಲ್ಲಿ ಯಮ. ಶ್ಲೋಕ 29. ನಾನು ಪ್ರಹ್ಲಾದ, ಕಾಲ, ಮೃಗಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ. ಶ್ಲೋಕ 30. ನಾನು ಶುದ್ಧಿ ಮಾಡುವವರಲ್ಲಿ ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ಮಕರ, ನದಿಗಳಲ್ಲಿ ಗಂಗಾ. ಶ್ಲೋಕ 31. ನಾನು ಸೃಷ್ಟಿಯ ಆದಿ, ಅಂತ್ಯ ಮತ್ತು ಮಧ್ಯ. ನಾನು ಎಲ್ಲಾ ಜ್ಞಾನಗಳೂ ಆಗಿದ್ದೇನೆ. ನಾನು ವಾದಿಗಳ ವಾದ. ಶ್ಲೋಕ 32. ನಾನು ಅಕ್ಷರಗಳಲ್ಲಿ ಅ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾಶವಾಗದ ಕಾಲ, ಎಲ್ಲೆಡೆ ಮುಖವುಳ್ಳ ಸೃಷ್ಟಿಕರ್ತ. ಶ್ಲೋಕ 33. ನಾನು ಎಲ್ಲವನ್ನೂ ನಾಶಪಡಿಸುವ ಮೃತ್ಯು, ಭವಿಷ್ಯವನ್ನು ಉಂಟುಮಾಡುವ ಸೃಷ್ಟಿ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮೆ ನಾನೇ. ಶ್ಲೋಕ 34. ನಾನು ಸಾಮವೇದದ ಬೃಹತ್ಸಾಮ, ಛಂದಸ್ಸುಗಳಲ್ಲಿ ಗಾಯತ್ರಿ, ತಿಂಗಳುಗಳಲ್ಲಿ ಮಾರ್ಗಶೀರ್ಷ, ಋತುಗಳಲ್ಲಿ ವಸಂತ. ಶ್ಲೋಕ 35. ನಾನು ಮೋಸ ಮಾಡುವವರಲ್ಲಿ ಜೂಜು, ತೇಜಸ್ಸುಳ್ಳವರ ತೇಜಸ್ಸು, ಜಯ, ಪ್ರಯತ್ನ, ಸತ್ವವುಳ್ಳವರ ಸತ್ವ ನಾನೇ. ಶ್ಲೋಕ 36. ನಾನು ವಾಸುದೇವ, ಅರ್ಜುನ, ವ್ಯಾಸ, ಉಶನ. ಶ್ಲೋಕ 37. ನಾನು ದಂಡ, ಜಯ, ಮೌನ, ಜ್ಞಾನ. ಶ್ಲೋಕ 38. ನಾನು ಎಲ್ಲಾ ಜೀವಿಗಳ ಬೀಜ. ನನ್ನ ಹೊರತಾಗಿ ಚರಾಚರ ವಸ್ತುಗಳಿಲ್ಲ. ಶ್ಲೋಕ 39. ನನ್ನ ದೈವಿಕ ವಿಭೂತಿಗಳು ಅನಂತವಾಗಿವೆ. ನಾನು ನಿನಗೆ ಕೆಲವು ಮುಖ್ಯವಾದವುಗಳನ್ನು ಹೇಳಿದ್ದೇನೆ. ಶ್ಲೋಕ 40.
ಯಾವುದೇ ಶಕ್ತಿ, ವೈಭವ ಅಥವಾ ಸತ್ವವುಳ್ಳ ವಸ್ತುವು ನನ್ನ ತೇಜಸ್ಸಿನ ಒಂದು ಅಂಶವಾಗಿದೆ. ಶ್ಲೋಕ 41. ನಾನು ಈ ಇಡೀ ಜಗತ್ತನ್ನು ನನ್ನ ಒಂದು ಅಂಶದಿಂದ ವ್ಯಾಪಿಸಿದ್ದೇನೆ. ಶ್ಲೋಕ 42. ವಿವರವಾದ ಅಂಶಗಳು. ಭಗವಂತನ ಪರಮಸ್ವರೂಪ. ಭಗವಂತನು ಎಲ್ಲದರ ಮೂಲ ಮತ್ತು ಆಧಾರ. ಅವನ ಶಕ್ತಿ ಮತ್ತು ಜ್ಞಾನ ಅನಂತ. ಅರ್ಜುನನ ಪ್ರಶ್ನೆ. ಅರ್ಜುನನು ಭಗವಂತನ ವಿಭೂತಿಗಳನ್ನು ತಿಳಿಯಲು ಬಯಸುತ್ತಾನೆ. ಭಗವಂತನ ವಿಭೂತಿಗಳು. ಭಗವಂತನು ಎಲ್ಲಾ ಶ್ರೇಷ್ಠ ವಸ್ತುಗಳಲ್ಲಿ ಮತ್ತು ಗುಣಗಳಲ್ಲಿ ನೆಲೆಸಿದ್ದಾನೆ. ಇದು ಅವನ ಸರ್ವವ್ಯಾಪಿತ್ವವನ್ನು ತೋರಿಸುತ್ತದೆ. ಭಕ್ತಿಯ ಮಹತ್ವ. ಭಗವಂತನ ವಿಭೂತಿಗಳನ್ನು ತಿಳಿದು ಅವನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮೋಕ್ಷವನ್ನು ಪಡೆಯಬಹುದು. ಈ ಅಧ್ಯಾಯವು ಭಗವಂತನ ಶಕ್ತಿ ಮತ್ತು ವೈಭವವನ್ನು ವಿವರಿಸುತ್ತದೆ ಮತ್ತು ಅವನನ್ನು ಭಕ್ತಿಯಿಂದ ಆರಾಧಿಸುವ ಮಹತ್ವವನ್ನು ತಿಳಿಸುತ್ತದೆ. ಭಗವದ್ಗೀತೆ ಅಧ್ಯಾಯ 9. ರಾಜವಿದ್ಯಾ ರಾಜಗುಹ್ಯಯೋಗ. ವಿಸ್ತೃತ ವಿವರಣೆ. ಈ ಅಧ್ಯಾಯವು ಭಗವಂತನ ಪರಮಸ್ವರೂಪ, ಅವನ ವಿಭೂತಿಗಳು ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುವ ಒಂದು ಆಳವಾದ ಆಧ್ಯಾತ್ಮಿಕ ಬೋಧನೆಯಾಗಿದೆ. ಇದು ಭಗವಂತನ ಸರ್ವವ್ಯಾಪಿತ್ವ, ಅವನ ಶಕ್ತಿ ಮತ್ತು ಅವನನ್ನು ಭಕ್ತಿಯಿಂದ ಆರಾಧಿಸುವ ಮಾರ್ಗಗಳನ್ನು ವಿವರಿಸುತ್ತದೆ. 1. ಪರಮಜ್ಞಾನದ ಮಹತ್ವ. ಶ್ಲೋಕ 1-3. ಶ್ರೀಕೃಷ್ಣನು ಅರ್ಜುನನಿಗೆ ಈ ಜ್ಞಾನವು ಎಲ್ಲಾ ಜ್ಞಾನಗಳಿಗಿಂತಲೂ ಶ್ರೇಷ್ಠವಾದುದು ಎಂದು ಒತ್ತಿ ಹೇಳುತ್ತಾನೆ. ರಾಜವಿದ್ಯೆ ಎಂದರೆ ಜ್ಞಾನದ ರಾಜ, ಅಂದರೆ ಎಲ್ಲಾ ಜ್ಞಾನಗಳಿಗಿಂತಲೂ ಶ್ರೇಷ್ಠವಾದದ್ದು. ರಾಜಗುಹ್ಯ ಎಂದರೆ ರಹಸ್ಯಗಳ ರಾಜ, ಅಂದರೆ ಅತ್ಯಂತ ರಹಸ್ಯವಾದದ್ದು. ಇದು ಪವಿತ್ರ ಮತ್ತು ಶಾಶ್ವತವಾಗಿದೆ, ಅಂದರೆ ಇದು ಶುದ್ಧ ಮತ್ತು ಬದಲಾಗದ ಸತ್ಯವಾಗಿದೆ. ಯಾರು ಈ ಧರ್ಮವನ್ನು ನಂಬುವುದಿಲ್ಲವೋ ಅವರು ಮೃತ್ಯು ಸಂಸಾರದಲ್ಲಿ ತಿರುಗಾಡುತ್ತಾರೆ ಎಂದು ಕೃಷ್ಣನು ಎಚ್ಚರಿಸುತ್ತಾನೆ. ಇದು ಆಧ್ಯಾತ್ಮಿಕ ಜ್ಞಾನದ ಮಹತ್ವವನ್ನು ಒತ್ತಿ ಹೇಳುತ್ತದೆ. 2. ಭಗವಂತನ ವಿಶ್ವರೂಪ. ಶ್ಲೋಕ 4-10. ಕೃಷ್ಣನು ಹೇಳುತ್ತಾನೆ, ನಾನು ಈ ಇಡೀ ಜಗತ್ತನ್ನು ಅವ್ಯಕ್ತ ರೂಪದಲ್ಲಿ ವ್ಯಾಪಿಸಿದ್ದೇನೆ. ಇದು ಭಗವಂತನ ಸರ್ವವ್ಯಾಪಿತ್ವವನ್ನು ಸೂಚಿಸುತ್ತದೆ. ಎಲ್ಲಾ ಜೀವಿಗಳು ನನ್ನಲ್ಲಿ ನೆಲೆಸಿವೆ, ಆದರೆ ನಾನು ಅವರಲ್ಲಿ ನೆಲೆಸಿಲ್ಲ. ಇದು ಭಗವಂತನು ಜಗತ್ತಿನ ಆಧಾರವಾಗಿದ್ದರೂ ಅದರಿಂದ ಭಿನ್ನನಾಗಿದ್ದಾನೆ ಎಂದು ತಿಳಿಸುತ್ತದೆ. ಕೃಷ್ಣನು ತನ್ನ ದೈವಿಕ ಶಕ್ತಿಯಿಂದ ಜಗತ್ತನ್ನು ಸೃಷ್ಟಿಸುತ್ತಾನೆ, ಪೋಷಿಸುತ್ತಾನೆ ಮತ್ತು ಲಯಗೊಳಿಸುತ್ತಾನೆ. ಆದರೆ ಅವನು ಈ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಇದು ಭಗವಂತನ ನಿಷ್ಕಾಮ ಕರ್ಮದ ಸ್ವರೂಪವನ್ನು ವಿವರಿಸುತ್ತದೆ. ಅಜ್ಞಾನಿಗಳು ನನ್ನ ಪರಮ ಸ್ವರೂಪವನ್ನು ತಿಳಿಯದೆ ನಾನು ಮನುಷ್ಯ ರೂಪದಲ್ಲಿ ಬಂದಿದ್ದೇನೆ ಎಂದು ಭಾವಿಸುತ್ತಾರೆ. ಇದು ಭಗವಂತನ ಮಾಯೆಯ ಪ್ರಭಾವವನ್ನು ಸೂಚಿಸುತ್ತದೆ. 3. ಭಗವಂತನ ಭಕ್ತಿಯ ಮಹತ್ವ. ಶ್ಲೋಕ 11-19. ಕೃಷ್ಣನು ಹೇಳುತ್ತಾನೆ, ಮೋಹದಿಂದ ದೂರವಿರುವ ಮಹಾತ್ಮರು ನನ್ನ ದೈವಿಕ ಪ್ರಕೃತಿಯನ್ನು ತಿಳಿದು ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೆ. ಇದು ಭಕ್ತಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅವರು ಯಾವಾಗಲೂ ನನ್ನ ಕೀರ್ತನೆಗಳನ್ನು ಹಾಡುತ್ತಾರೆ, ನನ್ನನ್ನು ನಮಸ್ಕರಿಸುತ್ತಾರೆ ಮತ್ತು ನನ್ನನ್ನು ಧ್ಯಾನಿಸುತ್ತಾರೆ. ಇದು ಭಕ್ತಿಯ ವಿವಿಧ ಅಭಿವ್ಯಕ್ತಿಗಳನ್ನು ವಿವರಿಸುತ್ತದೆ. ನಾನೇ ಯಜ್ಞ, ನಾನೇ ಪಿತೃ, ನಾನೇ ತಂದೆ, ತಾಯಿ, ಪಿತಾಮಹ, ನಾನೇ ವೇದ್ಯ, ಪವಿತ್ರ, ಓಂಕಾರ, ಋಗ್, ಸಾಮ, ಯಜುರ್ವೇದಗಳು. ಇದು ಭಗವಂತನು ಎಲ್ಲಾ ವಸ್ತುಗಳಲ್ಲೂ ಇದ್ದಾನೆ ಎಂದು ತಿಳಿಸುತ್ತದೆ. ನಾನೇ ಗತಿ, ಭರ್ತೃ, ಪ್ರಭು, ಸಾಕ್ಷಿ, ನಿವಾಸ, ಶರಣ, ಸುಹೃತ್, ಪ್ರಭವ, ಪ್ರಲಯ, ನಿಧಿ ಮತ್ತು ಅವ್ಯಯ ಬೀಜ. ಇದು ಭಗವಂತನು ಎಲ್ಲಾ ಜೀವಿಗಳ ಆಧಾರ ಮತ್ತು ರಕ್ಷಕ ಎಂದು ತಿಳಿಸುತ್ತದೆ. 4. ಭಗವಂತನ ಸಮತ್ವ ಮತ್ತು ಭಕ್ತರ ರಕ್ಷಣೆ. ಶ್ಲೋಕ 20-29. ಕೃಷ್ಣನು ಹೇಳುತ್ತಾನೆ, ಯಾರು ಬೇರೆ ದೇವತೆಗಳನ್ನು ಪೂಜಿಸುತ್ತಾರೋ ಅವರು ನನ್ನನ್ನು ಪೂಜಿಸುತ್ತಿಲ್ಲ. ಅವರು ಪುನಃ ಪುನಃ ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ. ಇದು ಏಕದೇವೋಪಾಸನೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ನಾನು ಎಲ್ಲಾ ಜೀವಿಗಳಲ್ಲಿ ಸಮಾನನಾಗಿದ್ದೇನೆ. ನನಗೆ ಇಷ್ಟವಾದವರು ಮತ್ತು ದ್ವೇಷಿಸುವವರು ಯಾರೂ ಇಲ್ಲ. ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರು ನನ್ನಲ್ಲಿ ನೆಲೆಸಿದ್ದಾರೆ ಮತ್ತು ನಾನು ಅವರಲ್ಲಿ ನೆಲೆಸಿದ್ದೇನೆ. ಇದು ಭಗವಂತನ ಸಮತ್ವ ಮತ್ತು ಭಕ್ತರ ಮೇಲಿನ ಅವನ ಪ್ರೀತಿಯನ್ನು ತಿಳಿಸುತ್ತದೆ.
ದುಷ್ಟನಾದರೂ ನನ್ನನ್ನು ಭಕ್ತಿಯಿಂದ ಪೂಜಿಸಿದರೆ ಅವನು ಸಾಧುವಾಗುತ್ತಾನೆ ಮತ್ತು ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ. ಇದು ಭಕ್ತಿಯ ಶಕ್ತಿಯನ್ನು ಮತ್ತು ಭಗವಂತನ ಕ್ಷಮಾಶೀಲತೆಯನ್ನು ವಿವರಿಸುತ್ತದೆ. ಅರ್ಜುನ, ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ. ಇದು ಭಗವಂತನ ಭಕ್ತರ ರಕ್ಷಣೆಯನ್ನು ಒತ್ತಿ ಹೇಳುತ್ತದೆ. 5. ಭಗವಂತನಿಗೆ ಅರ್ಪಣೆ ಮತ್ತು ಭಕ್ತಿಯ ಯೋಗ. ಶ್ಲೋಕ 30-34. ಕೃಷ್ಣನು ಹೇಳುತ್ತಾನೆ, ನೀನು ಏನು ಮಾಡಿದರೂ, ಏನು ತಿಂದರೂ, ಏನು ಅರ್ಪಿಸಿದರೂ, ಏನು ದಾನ ಮಾಡಿದರೂ ಅದನ್ನು ನನಗೆ ಅರ್ಪಿಸು. ಇದು ಭಗವಂತನಿಗೆ ಎಲ್ಲಾ ಕರ್ಮಗಳನ್ನು ಅರ್ಪಿಸುವ ಮಹತ್ವವನ್ನು ತಿಳಿಸುತ್ತದೆ. ಈ ರೀತಿ ಮಾಡುವುದರಿಂದ ನೀನು ಕರ್ಮಬಂಧನದಿಂದ ಮುಕ್ತನಾಗುತ್ತೀಯೇ ಮತ್ತು ನನ್ನನ್ನು ಸೇರುತ್ತೀಯೇ. ಇದು ಕರ್ಮಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ನನ್ನ ಭಕ್ತನಾಗಿ ನನ್ನನ್ನು ಪೂಜಿಸಿ ನನ್ನನ್ನು ನಮಸ್ಕರಿಸು. ಈ ರೀತಿ ಮಾಡುವುದರಿಂದ ನೀನು ನನ್ನನ್ನು ಸೇರುತ್ತೀಯೇ. ಇದು ಭಕ್ತಿಯೋಗದ ಅಂತಿಮ ಗುರಿಯನ್ನು ವಿವರಿಸುತ್ತದೆ. ಈ ಅಧ್ಯಾಯವು ಭಗವಂತನ ಪರಮಸ್ವರೂಪ, ಅವನ ವಿಭೂತಿಗಳು ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ಇದು ಭಗವಂತನನ್ನು ತಿಳಿಯಲು ಮತ್ತು ಅವನನ್ನು ಸೇರಲು ಮಾರ್ಗದರ್ಶನ ನೀಡುತ್ತದೆ. ಇದು ಭಕ್ತಿಯೋಗದ ಮೂಲಕ ಮೋಕ್ಷವನ್ನು ಸಾಧಿಸುವ ಮಾರ್ಗವನ್ನು ವಿವರಿಸುತ್ತದೆ. ಗೀತೆಯ 8ನೇ ಅಧ್ಯಾಯವಾದ ಅಕ್ಷರ ಬ್ರಹ್ಮಯೋಗವನ್ನು ಇನ್ನೂ ವಿಸ್ತೃತವಾಗಿ ವಿವರಿಸುತ್ತೇನೆ. ಭಗವದ್ಗೀತೆಯ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಮರಣದ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳುವುದರ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಮೋಕ್ಷವನ್ನು ಸಾಧಿಸುವ ಮಾರ್ಗಗಳನ್ನು ವಿವರಿಸುತ್ತದೆ. ಇದು ಬ್ರಹ್ಮ, ಆತ್ಮ, ಕರ್ಮ ಮತ್ತು ಇತರ ಆಧ್ಯಾತ್ಮಿಕ ಪರಿಕಲ್ಪನೆಗಳ ಬಗ್ಗೆಯೂ ತಿಳಿಸುತ್ತದೆ. 1. ಅರ್ಜುನನ ಪ್ರಶ್ನೆಗಳು ಮತ್ತು ಕೃಷ್ಣನ ಉತ್ತರಗಳು. ಶ್ಲೋಕ 1-4. ಅರ್ಜುನನ ಪ್ರಶ್ನೆಗಳು. ಶ್ಲೋಕ 1-2. ಅರ್ಜುನನು ಕೃಷ್ಣನಿಗೆ 7 ಪ್ರಮುಖ ಪ್ರಶ್ನೆಗಳನ್ನು ಕೇಳುತ್ತಾನೆ. ಇದು ಆಧ್ಯಾತ್ಮಿಕ ಜ್ಞಾನದ ಮೂಲಭೂತ ಅಂಶಗಳನ್ನು ಸ್ಪಷ್ಟಪಡಿಸುವ ಗುರಿಯನ್ನು ಹೊಂದಿದೆ. ಈ ಪ್ರಶ್ನೆಗಳು ಬ್ರಹ್ಮ, ಆತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ ಮತ್ತು ಮರಣದ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳುವ ವಿಧಾನಗಳನ್ನು ಒಳಗೊಂಡಿವೆ. ಅರ್ಜುನನ ಈ ಪ್ರಶ್ನೆಗಳು ಆಧ್ಯಾತ್ಮಿಕ ಜ್ಞಾನದ ಕುರಿತು ಅವನ ಆಳವಾದ ಕುತೂಹಲವನ್ನು ಮತ್ತು ಸ್ಪಷ್ಟವಾದ ತಿಳುವಳಿಕೆಯ ಅಗತ್ಯವನ್ನು ತೋರಿಸುತ್ತವೆ. ಕೃಷ್ಣನ ಉತ್ತರಗಳು. ಶ್ಲೋಕ 3-4. ಕೃಷ್ಣನು ಅರ್ಜುನನ ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ಸಂಕ್ಷಿಪ್ತ ಉತ್ತರಗಳನ್ನು ನೀಡುತ್ತಾನೆ. ಇದು ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅಕ್ಷರಂ ಬ್ರಹ್ಮ ಪರಮಂ. ಶ್ಲೋಕ 3. ನಾಶವಾಗದ ಪರಮತತ್ವವೇ ಬ್ರಹ್ಮ. ಇದು ಶಾಶ್ವತ ಮತ್ತು ಬದಲಾಗದ ಸತ್ಯವನ್ನು ಪ್ರತಿನಿಧಿಸುತ್ತದೆ. ಸ್ವಭಾವೋಧ್ಯಾತ್ಮ ಮುಚ್ಯತೆ. ಶ್ಲೋಕ 3. ಜೀವಿಗಳ ಸ್ವಾಭಾವಿಕ ಪ್ರಕೃತಿಯೇ ಆತ್ಮ. ಇದು ಜೀವಿಗಳ ಆಂತರಿಕ ಸ್ವಯಂ ಮತ್ತು ಪ್ರಜ್ಞೆಯನ್ನು ಸೂಚಿಸುತ್ತದೆ. ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜ್ಞಿತ. ಶ್ಲೋಕ 3. ಜೀವಿಗಳ ಭೌತಿಕ ಅಸ್ತಿತ್ವ ಮತ್ತು ಬೆಳವಣಿಗೆಗೆ ಕಾರಣವಾಗುವ ಸೃಷ್ಟಿ ಕ್ರಿಯೆಯೇ ಕರ್ಮ. ಇದು ಕಾರ್ಯ ಮತ್ತು ಕಾರಣದ ನಿಯಮವನ್ನು ವಿವರಿಸುತ್ತದೆ. ಅಧಿಭೂತಂ ಕ್ಷರೋ ಭಾವ. ಶ್ಲೋಕ 4. ನಾಶವಾಗುವ ಭೌತಿಕ ವಸ್ತುಗಳು ಅಧಿಭೂತ. ಇದು ಭೌತಿಕ ಜಗತ್ತಿನ ತಾತ್ಕಾಲಿಕ ಸ್ವಭಾವವನ್ನು ಸೂಚಿಸುತ್ತದೆ. ಪುರುಷಶ್ಚಾಧಿದೈವತಂ. ಶ್ಲೋಕ 4. ಎಲ್ಲಾ ದೇವತೆಗಳ ಅಧಿಪತಿಯಾದ ಪರಮ ಪುರುಷನೇ ಅಧಿದೈವ. ಇದು ದೈವಿಕ ಶಕ್ತಿಯ ಸರ್ವೋಚ್ಚ ರೂಪವನ್ನು ಪ್ರತಿನಿಧಿಸುತ್ತದೆ. ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂವರ. ಶ್ಲೋಕ 4. ದೇಹದಲ್ಲಿ ಅಧಿಯಜ್ಞವಾಗಿ ನೆಲೆಸಿರುವವನು ಕೃಷ್ಣನೇ. ಇದು ಭಗವಂತನು ಎಲ್ಲಾ ಜೀವಿಗಳಲ್ಲಿ ಅಂತರ್ಗತವಾಗಿದ್ದಾನೆ ಎಂದು ತಿಳಿಸುತ್ತದೆ. 2. ಮರಣದ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳುವ ಮಹತ್ವ. ಶ್ಲೋಕ 5-13. ಅಂತ್ಯಕಾಲದಲ್ಲಿ ನೆನಪು. ಶ್ಲೋಕ 5-8. ಮರಣದ ಸಮಯದಲ್ಲಿ ಮನಸ್ಸಿನಲ್ಲಿ ಯಾವ ಭಾವನೆಗಳು ಇರುತ್ತವೆಯೋ ಅದೇ ಭಾವನೆಯನ್ನು ಮುಂದಿನ ಜನ್ಮದಲ್ಲಿ ಪಡೆಯುತ್ತೀರಿ. ಆದ್ದರಿಂದ ಮರಣದ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿದೆ. ಇದು ಮನಸ್ಸಿನ ಶಕ್ತಿಯನ್ನು ಮತ್ತು ಮರಣದ ಸಮಯದಲ್ಲಿ ಅದರ ಪ್ರಭಾವವನ್ನು ಒತ್ತಿ ಹೇಳುತ್ತದೆ. ಜೀವನ ಪೂರ್ತಿ ಭಗವಂತನನ್ನು ನೆನಪಿಸಿಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಂಡರೆ ಮರಣದ ಸಮಯದಲ್ಲಿಯೂ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಯೋಗಾಭ್ಯಾಸ. ಶ್ಲೋಕ 9-13. ಯೋಗಾಭ್ಯಾಸವು ಮನಸ್ಸನ್ನು ನಿಯಂತ್ರಿಸಲು ಮತ್ತು ಭಗವಂತನಲ್ಲಿ ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಓಂಕಾರವನ್ನು ಜಪಿಸುತ್ತಾ, ಭಗವಂತನನ್ನು ನೆನಪಿಸಿಕೊಳ್ಳುತ್ತಾ, ಪ್ರಾಣವನ್ನು ತಲೆಯ ಮಧ್ಯೆ ಸ್ಥಾಪಿಸಿ ಯೋಗಾಭ್ಯಾಸ ಮಾಡುವವರು ಪರಮಗತಿಯನ್ನು ಸೇರುತ್ತಾರೆ. ಇದು ಮನಸ್ಸಿನ ಏಕಾಗ್ರತೆಗೆ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ಯೋಗದ ಮಹತ್ವವನ್ನು ತಿಳಿಸುತ್ತದೆ. 3. ಪರಮಗತಿಯ ಪ್ರಾಪ್ತಿ.
ಶ್ಲೋಕ 14-22. ಅನನ್ಯ ಚಿಂತನೆ ಶ್ಲೋಕ 14-16. ಭಗವಂತನನ್ನು ಅನನ್ಯವಾಗಿ ಚಿಂತಿಸುವ ಭಕ್ತರು ಅವನನ್ನು ಸುಲಭವಾಗಿ ಸೇರುತ್ತಾರೆ. ಬ್ರಹ್ಮಲೋಕದವರೆಗಿನ ಎಲ್ಲಾ ಲೋಕಗಳು ಪುನರಾವರ್ತನೆಯಾಗುವವು, ಆದರೆ ಭಗವಂತನನ್ನು ಸೇರಿದವರಿಗೆ ಪುನರ್ಜನ್ಮವಿಲ್ಲ. ಇದು ಭಗವಂತನಲ್ಲಿನ ಭಕ್ತಿಯ ಶಕ್ತಿಯನ್ನು ಮತ್ತು ಮೋಕ್ಷವನ್ನು ಸಾಧಿಸುವ ಮಾರ್ಗವನ್ನು ಒತ್ತಿ ಹೇಳುತ್ತದೆ. ಬ್ರಹ್ಮನ ದಿನ ಮತ್ತು ರಾತ್ರಿ ಶ್ಲೋಕ 17-19. ಬ್ರಹ್ಮನ ಒಂದು ದಿನವು 1000 ಯುಗಗಳಿಗೆ ಸಮಾನ ಮತ್ತು ರಾತ್ರಿಯೂ ಅಷ್ಟೇ. ಅವ್ಯಕ್ತದಿಂದ ಎಲ್ಲಾ ವ್ಯಕ್ತಗಳು ಹುಟ್ಟುತ್ತವೆ ಮತ್ತು ಲಯವಾದಾಗ ಅವ್ಯಕ್ತದಲ್ಲಿ ಲೀನವಾಗುತ್ತವೆ. ಇದು ಕಾಲದ ಚಕ್ರ ಮತ್ತು ಸೃಷ್ಟಿಯ ತಾತ್ಕಾಲಿಕ ಸ್ವಭಾವವನ್ನು ವಿವರಿಸುತ್ತದೆ. ಪರಮ ಪುರುಷ ಶ್ಲೋಕ 20-22. ಅವ್ಯಕ್ತಕ್ಕಿಂತಲೂ ಶ್ರೇಷ್ಠವಾದ ಅವ್ಯಕ್ತವು ನಾಶವಾಗುವುದಿಲ್ಲ. ಆ ಪರಮ ಪುರುಷನು ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಮತ್ತು ಅವನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಬಹುದು. ಇದು ಪರಮ ಸತ್ಯದ ಶಾಶ್ವತ ಸ್ವರೂಪ ಮತ್ತು ಭಕ್ತಿಯ ಶಕ್ತಿಯನ್ನು ತಿಳಿಸುತ್ತದೆ. 4-2 ಮಾರ್ಗಗಳು ಶ್ಲೋಕ 23-28. ಉತ್ತರಾಯಣ ಮತ್ತು ದಕ್ಷಿಣಾಯಣ ಶ್ಲೋಕ 23-25. ಅಗ್ನಿ, ಜ್ಯೋತಿ, ಹಗಲು, ಶುಕ್ಲ ಪಕ್ಷ. ಉತ್ತರಾಯಣದಲ್ಲಿ ಮರಣ ಹೊಂದಿದವರು ಬ್ರಹ್ಮವನ್ನು ಸೇರುತ್ತಾರೆ. ಧೂಮ, ರಾತ್ರಿ, ಕೃಷ್ಣ ಪಕ್ಷ. ದಕ್ಷಿಣಾಯಣದಲ್ಲಿ ಮರಣ ಹೊಂದಿದವರು ಚಂದ್ರಲೋಕವನ್ನು ಸೇರಿ ಪುನಃ ಭೂಮಿಗೆ ಮರಳುತ್ತಾರೆ. ಇದು ಮರಣದ ನಂತರದ ಗತಿಯನ್ನು ನಿರ್ಧರಿಸುವ 2 ಮಾರ್ಗಗಳನ್ನು ವಿವರಿಸುತ್ತದೆ. ಯೋಗಿಯ ಗತಿ ಶ್ಲೋಕ 26-28. ಈ 2 ಮಾರ್ಗಗಳನ್ನು ತಿಳಿದ ಯೋಗಿಗಳು ಮೋಹಿತರಾಗುವುದಿಲ್ಲ. ಆದ್ದರಿಂದ ಯಾವಾಗಲೂ ಯೋಗದಲ್ಲಿ ಸ್ಥಿರವಾಗಿರಬೇಕು. ವೇದ, ಯಜ್ಞ, ತಪಸ್ಸು ಮತ್ತು ದಾನಗಳಿಂದ ಸಿಗುವ ಫಲಕ್ಕಿಂತ ಯೋಗದಿಂದ ಪರಮಗತಿಯನ್ನು ಪಡೆಯಬಹುದು. ಇದು ಯೋಗದ ಶ್ರೇಷ್ಠತೆಯನ್ನು ಮತ್ತು ಆಧ್ಯಾತ್ಮಿಕ ಜ್ಞಾನದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಈ ವಿವರಣೆಯು ಭಗವದ್ಗೀತೆಯ 8ನೇ ಅಧ್ಯಾಯದ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ ಮತ್ತು ಮೋಕ್ಷವನ್ನು ಸಾಧಿಸುವ ಮಾರ್ಗಗಳನ್ನು ವಿವರಿಸುತ್ತದೆ. ಭಗವದ್ಗೀತೆಯ 7ನೇ ಅಧ್ಯಾಯವಾದ ಜ್ಞಾನವಿಜ್ಞಾನಯೋಗವನ್ನು ಇನ್ನೂ ವಿಸ್ತೃತವಾಗಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 7 ಜ್ಞಾನವಿಜ್ಞಾನಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಭಗವಂತನ ಸ್ವರೂಪದ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ. ಇದು ಜ್ಞಾನ, ಸೈದ್ಧಾಂತಿಕ ತಿಳುವಳಿಕೆ, ಮತ್ತು ವಿಜ್ಞಾನ, ಅನುಭವಾತ್ಮಕ ಜ್ಞಾನ ಎರಡನ್ನೂ ಒಳಗೊಂಡಿದೆ. ಇದು ಭಗವಂತನ ಶಕ್ತಿಗಳು, ಮಾಯೆಯ ಪ್ರಭಾವ, ಭಕ್ತರ ವಿಧಗಳು ಮತ್ತು ಭಗವಂತನ ಜ್ಞಾನದ ಮಹತ್ವವನ್ನು ವಿವರಿಸುತ್ತದೆ. 1. ಭಗವಂತನ ಸ್ವರೂಪ ಮತ್ತು ಶಕ್ತಿಗಳು ಶ್ಲೋಕ 1-12. ಕೃಷ್ಣನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು ಶ್ಲೋಕ 1-3. ಶ್ರೀಕೃಷ್ಣನು ಅರ್ಜುನನಿಗೆ ತನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸುವಂತೆ ಮತ್ತು ತನ್ನನ್ನು ಆಶ್ರಯಿಸಿ ಯೋಗವನ್ನು ಅಭ್ಯಾಸ ಮಾಡುವಂತೆ ಹೇಳುತ್ತಾನೆ. ಇದರಿಂದ ಅರ್ಜುನನು ಕೃಷ್ಣನನ್ನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಾಗುತ್ತದೆ. ಸಾವಿರಾರು ಜನರಲ್ಲಿ ಕೆಲವರು ಮಾತ್ರ ಭಗವಂತನನ್ನು ತಿಳಿಯಲು ಪ್ರಯತ್ನಿಸುತ್ತಾರೆ ಮತ್ತು ಪ್ರಯತ್ನಿಸುವವರಲ್ಲಿ ಕೆಲವರು ಮಾತ್ರ ನಿಜವಾಗಿ ತಿಳಿಯುತ್ತಾರೆ. ಇದು ಭಗವಂತನ ಜ್ಞಾನದ ಅಪರೂಪತೆಯನ್ನು ಸೂಚಿಸುತ್ತದೆ. ಕೃಷ್ಣನ 2 ಶಕ್ತಿಗಳು ಶ್ಲೋಕ 4-6. ಶ್ರೀಕೃಷ್ಣನು ತನ್ನ 2 ಪ್ರಮುಖ ಶಕ್ತಿಗಳ ಬಗ್ಗೆ ವಿವರಿಸುತ್ತಾನೆ. ಅಪರ ಜಡ ಪ್ರಕೃತಿ ಮತ್ತು ಪರ ಚೇತನ ಪ್ರಕೃತಿ. ಅಪರ ಶಕ್ತಿಯು ಪೃಥ್ವಿ, ನೀರು, ಬೆಂಕಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರವನ್ನು ಒಳಗೊಂಡಿದೆ. ಇದು ಜಡ ಪ್ರಕೃತಿಯನ್ನು ಪ್ರತಿನಿಧಿಸುತ್ತದೆ. ಪರಾಶಕ್ತಿಯು ಜೀವಸ್ವರೂಪವನ್ನು ಪ್ರತಿನಿಧಿಸುತ್ತದೆ ಮತ್ತು ಜಡ ಪ್ರಕೃತಿಯನ್ನು ಧಾರಣ ಮಾಡುತ್ತದೆ. ಇದು ಚೇತನ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಈ 2 ಶಕ್ತಿಗಳ ಮೂಲಕ ಕೃಷ್ಣನು ಜಗತ್ತನ್ನು ಆಳುತ್ತಾನೆ. ಜಗತ್ತಿನ ಮೂಲ ಕೃಷ್ಣ ಶ್ಲೋಕ 7-12. ಕೃಷ್ಣನು ತಾನೇ ಇಡೀ ಜಗತ್ತಿನ ಮೂಲ ಎಂದು ಹೇಳುತ್ತಾನೆ. ಎಲ್ಲವೂ ಕೃಷ್ಣನಿಂದ ಹುಟ್ಟುತ್ತದೆ ಮತ್ತು ಕೃಷ್ಣನಲ್ಲಿಯೇ ಲಯವಾಗುತ್ತದೆ. ಕೃಷ್ಣನು ಎಲ್ಲಾ ರಸಗಳು, ಬೆಳಕು, ಶಬ್ದ, ಪುರುಷತ್ವ, ವಾಸನೆ, ತೇಜಸ್ಸು, ಜೀವನ, ತಪಸ್ಸು ಮತ್ತು ಬೀಜವಾಗಿದ್ದಾನೆ. ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳು ಕೃಷ್ಣನಿಂದಲೇ ಬಂದಿವೆ. ಕೃಷ್ಣನು ಎಲ್ಲದರಲ್ಲೂ ಇದ್ದರೂ ಯಾವುದೂ ಕೃಷ್ಣನನ್ನು ಬಂಧಿಸುವುದಿಲ್ಲ. 2. ಮಾಯೆಯ ಪ್ರಭಾವ ಮತ್ತು ಭಗವಂತನ ಭಕ್ತರು ಶ್ಲೋಕ 13-25. ಮಾಯೆಯ ಪ್ರಭಾವ ಶ್ಲೋಕ 13-15. 3 ಗುಣಗಳ ಸತ್ವ, ರಜಸ್, ತಮಸ್ ಮಾಯೆಯಿಂದ ಜಗತ್ತು ಮೋಹಿತವಾಗಿದೆ. ಈ ಮಾಯೆಯಿಂದಾಗಿ ಜನರು ಕೃಷ್ಣನನ್ನು ತಿಳಿಯುವುದಿಲ್ಲ. ಮಾಯೆಯನ್ನು ದಾಟುವುದು ಕಷ್ಟ, ಆದರೆ ಕೃಷ್ಣನನ್ನು ಶರಣಾದವರು ಅದನ್ನು ದಾಟಬಹುದು. ಭಗವಂತನ ಭಕ್ತರು ಶ್ಲೋಕ 16-19. 4 ವಿಧದ ಭಕ್ತರು ಕೃಷ್ಣನನ್ನು ಪೂಜಿಸುತ್ತಾರೆ. ಅರ್ಥ
ದುಃಖಿತ, ಅರ್ಥಾರ್ಥಿ, ಸಂಪತ್ತು ಬಯಸುವ, ಜಿಜ್ಞಾಸು, ತಿಳಿಯಲು ಬಯಸುವ, ಮತ್ತು ಜ್ಞಾನಿ. ಜ್ಞಾನಿಯು ಶ್ರೇಷ್ಠ ಭಕ್ತ, ಏಕೆಂದರೆ ಅವನು ಯಾವಾಗಲೂ ಕೃಷ್ಣನಲ್ಲಿ ನೆಲೆಸಿರುತ್ತಾನೆ. ಅನೇಕ ಜನ್ಮಗಳ ನಂತರ ಜ್ಞಾನಿಯು ಎಲ್ಲವೂ ಭಗವಂತನೇ ಎಂದು ತಿಳಿದು ಕೃಷ್ಣನನ್ನು ಶರಣಾಗುತ್ತಾನೆ. ಅಜ್ಞಾನಿಗಳ ಪೂಜೆ. ಶ್ಲೋಕ 20-25. ಅಜ್ಞಾನಿಗಳು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ. ಯಾವ ರೂಪವನ್ನು ಪೂಜಿಸಿದರೂ ಅದು ಕೃಷ್ಣನನ್ನೇ ತಲುಪುತ್ತದೆ, ಏಕೆಂದರೆ ಕೃಷ್ಣನು ಎಲ್ಲಾ ದೇವತೆಗಳ ಅಧಿಪತಿಯೂ ಆಗಿದ್ದಾನೆ. ಅಲ್ಪ ಬುದ್ಧಿಯ ಜನರು ಕೃಷ್ಣನ ಅವ್ಯಕ್ತ ಸ್ವರೂಪವನ್ನು ತಿಳಿಯದೆ ಕೃಷ್ಣನು ವ್ಯಕ್ತರೂಪಕ್ಕೆ ಬಂದಿದ್ದಾನೆ ಎಂದು ಭಾವಿಸುತ್ತಾರೆ. ಯೋಗಮಾಯೆಯಿಂದಾಗಿ ಕೃಷ್ಣನು ಎಲ್ಲರಿಗೂ ಕಾಣಿಸುವುದಿಲ್ಲ. 3. ಭಗವಂತನ ಜ್ಞಾನದ ಮಹತ್ವ. ಶ್ಲೋಕ 26-30. ಭಗವಂತನ ಸರ್ವವ್ಯಾಪಿತ್ವ. ಶ್ಲೋಕ 26-27. ಕೃಷ್ಣನು ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲದ ಎಲ್ಲವನ್ನೂ ಬಲ್ಲೆ ಎಂದು ಹೇಳುತ್ತಾನೆ. ಯಾರೂ ಕೃಷ್ಣನನ್ನು ಪೂರ್ಣವಾಗಿ ತಿಳಿಯಲಾರರು. ಎಲ್ಲಾ ಜೀವಿಗಳು ಇಚ್ಛಾದ್ವೇಷಗಳಿಂದ ಹುಟ್ಟುವ ದ್ವಂದ್ವ ಮೋಹದಿಂದ ಹುಟ್ಟಿವೆ. ಪಾಪಗಳಿಂದ ಮುಕ್ತಿ. ಶ್ಲೋಕ 28-30. ಪುಣ್ಯ ಕರ್ಮಗಳನ್ನು ಮಾಡಿದವರು ದ್ವಂದ್ವ ಮೋಹದಿಂದ ಮುಕ್ತರಾಗಿ ದೃಢ ಸಂಕಲ್ಪದಿಂದ ಕೃಷ್ಣನನ್ನು ಪೂಜಿಸುತ್ತಾರೆ. ಮುಕ್ತಿಗಾಗಿ ಪ್ರಯತ್ನಿಸುವವರು ವೃದ್ಧಾಪ್ಯ ಮತ್ತು ಮರಣದಿಂದ ಬಿಡುಗಡೆ ಹೊಂದಲು ಕೃಷ್ಣನನ್ನು ಆಶ್ರಯಿಸುತ್ತಾರೆ. ಕೃಷ್ಣನನ್ನು ಎಲ್ಲಾ ಭೂತಗಳು, ದೇವತೆಗಳು ಮತ್ತು ಯಜ್ಞಗಳ ಅಧಿಪತಿಯನ್ನಾಗಿ ತಿಳಿದವರು ಸ್ಥಿರ ಮನಸ್ಸಿನಿಂದ ಕೃಷ್ಣನನ್ನು ನೆನಪಿಸಿಕೊಳ್ಳುತ್ತಾರೆ. ವಿವರವಾದ ಅಂಶಗಳು. ಮಾಯೆಯ ಪ್ರಭಾವ. ಮಾಯೆಯು ಜೀವಿಗಳನ್ನು ಭಗವಂತನಿಂದ ದೂರವಿರಿಸುತ್ತದೆ ಮತ್ತು ಭೌತಿಕ ಜಗತ್ತಿನಲ್ಲಿ ಬಂಧಿಸುತ್ತದೆ. ಇದನ್ನು ದಾಟಲು ಭಗವಂತನ ಶರಣಾಗತಿ ಅವಶ್ಯಕ. ಭಕ್ತರ ವಿಧಗಳು. ಭಕ್ತರ 4 ವಿಧಗಳು ಅವರ ಪ್ರೇರಣೆ ಮತ್ತು ತಿಳುವಳಿಕೆಯ ಮಟ್ಟವನ್ನು ಸೂಚಿಸುತ್ತವೆ. ಜ್ಞಾನಿಯು ಶ್ರೇಷ್ಠ, ಏಕೆಂದರೆ ಅವನು ಭಗವಂತನ ಏಕತ್ವವನ್ನು ಅರಿತುಕೊಳ್ಳುತ್ತಾನೆ. ಜ್ಞಾನದ ಮಹತ್ವ. ಭಗವಂತನ ಜ್ಞಾನವು ಜೀವಿಗಳನ್ನು ಮಾಯೆಯಿಂದ ಮುಕ್ತಗೊಳಿಸುತ್ತದೆ ಮತ್ತು ಮೋಕ್ಷವನ್ನು ನೀಡುತ್ತದೆ. ಇದು ಜೀವಿಗಳಿಗೆ ಶಾಶ್ವತವಾದ ಆನಂದವನ್ನು ನೀಡುತ್ತದೆ. ಭಗವಂತನ ಸರ್ವವ್ಯಾಪಿತ್ವ. ಭಗವಂತನು ಎಲ್ಲೆಡೆ ಇದ್ದಾನೆ ಮತ್ತು ಎಲ್ಲವನ್ನೂ ಬಲ್ಲನು. ಈ ಜ್ಞಾನವು ಜೀವಿಗಳಿಗೆ ಭಗವಂತನಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಈ ವಿವರಣೆಯು ಭಗವದ್ಗೀತೆಯ 7ನೇ ಅಧ್ಯಾಯದ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ. ಇದು ಭಗವಂತನ ಸ್ವರೂಪ ಮತ್ತು ಶಕ್ತಿಗಳ ಬಗ್ಗೆ ಇನ್ನಷ್ಟು ಸ್ಪಷ್ಟತೆಯನ್ನು ನೀಡುತ್ತದೆ. ಆತ್ಮಸಂಯಮಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 6. ಆತ್ಮಸಂಯಮಯೋಗ. ವಿವರವಾದ ವಿವರಣೆ. ಈ ಅಧ್ಯಾಯವು ಆತ್ಮಸಂಯಮದ ಮಹತ್ವ, ಧ್ಯಾನದ ವಿಧಾನ ಮತ್ತು ಯೋಗದ ಅಭ್ಯಾಸವನ್ನು ವಿವರಿಸುತ್ತದೆ. ಇದು ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸುವುದು ಹೇಗೆ ಎಂದು ತಿಳಿಸುತ್ತದೆ. 1. ಕರ್ಮಸನ್ಯಾಸ ಮತ್ತು ಕರ್ಮಯೋಗದ ಸಮನ್ವಯ. ಶ್ಲೋಕ 1-4. ಕರ್ಮಸನ್ಯಾಸದ ನಿಜವಾದ ಅರ್ಥ. ಶ್ಲೋಕ 1-2. ಶ್ರೀಕೃಷ್ಣನು ನಿಜವಾದ ಸನ್ಯಾಸಿ ಎಂದರೆ ಕರ್ಮಗಳನ್ನು ತ್ಯಜಿಸಿದವನಲ್ಲ, ಆದರೆ ಕರ್ಮಫಲಗಳನ್ನು ತ್ಯಜಿಸಿದವನು ಎಂದು ವಿವರಿಸುತ್ತಾನೆ. ಯಾರೂ ಕರ್ಮವನ್ನು ತ್ಯಜಿಸುವುದರಿಂದ ಸನ್ಯಾಸಿಯಾಗುವುದಿಲ್ಲ, ಆದರೆ ಫಲದ ಆಸೆಯನ್ನು ತ್ಯಜಿಸುವುದರಿಂದ ಸನ್ಯಾಸಿಯಾಗುತ್ತಾರೆ. ಯೋಗದ ಮಹತ್ವ. ಶ್ಲೋಕ 3-4. ಯೋಗವನ್ನು ಅಭ್ಯಾಸ ಮಾಡಲು ಮೊದಲು ಕರ್ಮವನ್ನು ಮಾಡಬೇಕು ಮತ್ತು ನಂತರ ಶಾಂತಿಯನ್ನು ಪಡೆಯಬೇಕು. ಯಾರು ಸಂಕಲ್ಪಗಳನ್ನು ತ್ಯಜಿಸುತ್ತಾರೋ ಅವರು ಯೋಗವನ್ನು ಸಾಧಿಸುತ್ತಾರೆ. ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ಅದನ್ನು ಶತ್ರು ಅಥವಾ ಸ್ನೇಹಿತನನ್ನಾಗಿ ಮಾಡುವುದು ವ್ಯಕ್ತಿಯ ಸ್ವಭಾವವನ್ನು ಅವಲಂಬಿಸಿರುತ್ತದೆ. 2. ಆತ್ಮಸಂಯಮದ ಮಹತ್ವ ಮತ್ತು ಯೋಗದ ವಿಧಾನ. ಶ್ಲೋಕ 5-17. ಆತ್ಮಸ್ನೇಹಿತ ಮತ್ತು ಆತ್ಮಶತ್ರು. ಶ್ಲೋಕ 5-6. ಆತ್ಮವು ತನಗೆ ಸ್ನೇಹಿತನಾಗಬಹುದು ಅಥವಾ ಶತ್ರುವಾಗಬಹುದು. ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರಿಗೆ ಆತ್ಮವು ಸ್ನೇಹಿತನಾಗುತ್ತದೆ, ಮತ್ತು ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುವುದಿಲ್ಲವೋ ಅವರಿಗೆ ಆತ್ಮವು ಶತ್ರುವಾಗುತ್ತದೆ. ಯೋಗಿಯ ಲಕ್ಷಣಗಳು. ಶ್ಲೋಕ 7-9. ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರು ಶಾಂತಿಯನ್ನು ಪಡೆಯುತ್ತಾರೆ. ಅವರು ಸುಖ ಮತ್ತು ದುಃಖ, ಶೀತ ಮತ್ತು ಉಷ್ಣ, ಗೌರವ ಮತ್ತು ಅವಮಾನಗಳಲ್ಲಿ ಸಮಾನತೆಯನ್ನು ಕಾಣುತ್ತಾರೆ. ಅವರು ಜ್ಞಾನ ಮತ್ತು ವಿಜ್ಞಾನದಿಂದ ತೃಪ್ತರಾಗುತ್ತಾರೆ. ಧ್ಯಾನದ ವಿಧಾನ. ಶ್ಲೋಕ 10-14.
ಧ್ಯಾನ ಮಾಡಲು ಏಕಾಂತ ಸ್ಥಳದಲ್ಲಿ ಪವಿತ್ರವಾದ ಆಸನದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ಇಂದ್ರಿಯಗಳನ್ನು ನಿಯಂತ್ರಿಸಿ ದೇಹ ಮತ್ತು ಕತ್ತನ್ನು ನೇರವಾಗಿ ಇಟ್ಟುಕೊಂಡು ಮೂಗಿನ ತುದಿಯನ್ನು ನೋಡಬೇಕು. ಭಯವಿಲ್ಲದೆ ಬ್ರಹ್ಮಚರ್ಯವನ್ನು ಪಾಲಿಸಿ ಮನಸ್ಸನ್ನು ನನ್ನಲ್ಲಿ ಸ್ಥಿರಗೊಳಿಸಬೇಕು ಎಂದು ಕೃಷ್ಣನು ಹೇಳುತ್ತಾನೆ. ಯೋಗದ ಪ್ರಯೋಜನಗಳು ಶ್ಲೋಕ 15-17. ಯಾರು ಯೋಗವನ್ನು ಅಭ್ಯಾಸ ಮಾಡುತ್ತಾರೋ ಅವರು ದುಃಖವನ್ನು ನಾಶಪಡಿಸುತ್ತಾರೆ. ಯೋಗವು ಅತಿಯಾದ ಆಹಾರ, ನಿದ್ರೆ ಅಥವಾ ಜಾಗರಣೆಯಿಂದ ಸಾಧ್ಯವಿಲ್ಲ. ಯಾರು ಯೋಗವನ್ನು ಸಮತೋಲನದಿಂದ ಅಭ್ಯಾಸ ಮಾಡುತ್ತಾರೋ ಅವರು ಶಾಂತಿಯನ್ನು ಪಡೆಯುತ್ತಾರೆ. 3. ಮನಸ್ಸಿನ ನಿಯಂತ್ರಣ ಮತ್ತು ಯೋಗದ ಫಲ ಶ್ಲೋಕ 18-32. ಸಮತ್ವದ ದೃಷ್ಟಿ ಶ್ಲೋಕ 18-23. ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರು ಎಲ್ಲಾ ಜೀವಿಗಳಲ್ಲಿ ಸಮಾನತೆಯನ್ನು ಕಾಣುತ್ತಾರೆ. ಅವರು ಆತ್ಮದಲ್ಲಿ ಸುಖವನ್ನು ಕಾಣುತ್ತಾರೆ. ಅವರು ದುಃಖದಿಂದ ಮುಕ್ತರಾಗುತ್ತಾರೆ. ಯೋಗದ ಫಲ ಶ್ಲೋಕ 24-28. ಮನಸ್ಸನ್ನು ನಿಯಂತ್ರಿಸಿ ಆತ್ಮದಲ್ಲಿ ಸ್ಥಿರವಾದ ಯೋಗಿಯು ಪರಮಶಾಂತಿಯನ್ನು ಪಡೆಯುತ್ತಾನೆ. ಅವನು ಬ್ರಹ್ಮಸ್ಪರ್ಶದಿಂದ ಶಾಶ್ವತವಾದ ಸುಖವನ್ನು ಪಡೆಯುತ್ತಾನೆ. ಸರ್ವಭೂತಗಳಲ್ಲಿ ಸಮದರ್ಶನ ಶ್ಲೋಕ 29-32. ಯಾರು ಎಲ್ಲಾ ಜೀವಿಗಳಲ್ಲಿ ನನ್ನನ್ನು ಮತ್ತು ನನ್ನಲ್ಲಿ ಎಲ್ಲಾ ಜೀವಿಗಳನ್ನು ಕಾಣುತ್ತಾರೋ ಅವರು ನನ್ನನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಅವರು ಎಲ್ಲಾ ಜೀವಿಗಳಲ್ಲಿ ಸಮಾನತೆಯನ್ನು ಕಾಣುತ್ತಾರೆ. 4. ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ ಶ್ಲೋಕ 33-47. ಅರ್ಜುನನ ಪ್ರಶ್ನೆ ಶ್ಲೋಕ 33-34. ಅರ್ಜುನನು ಕೇಳುತ್ತಾನೆ, ಕೃಷ್ಣ, ಮನಸ್ಸನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ. ಮನಸ್ಸು ಚಂಚಲವಾಗಿದೆ ಮತ್ತು ಶಕ್ತಿಯುತವಾಗಿದೆ. ಅದನ್ನು ನಿಯಂತ್ರಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ. ಕೃಷ್ಣನ ಉತ್ತರ ಶ್ಲೋಕ 35-36. ಕೃಷ್ಣನು ಉತ್ತರಿಸುತ್ತಾನೆ, ಅರ್ಜುನ, ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟ, ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಸಾಧ್ಯ. ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುವುದಿಲ್ಲವೋ ಅವರಿಗೆ ಯೋಗವು ಕಷ್ಟ, ಆದರೆ ಯಾರು ಪ್ರಯತ್ನಿಸುತ್ತಾರೋ ಅವರು ಯೋಗವನ್ನು ಸಾಧಿಸುತ್ತಾರೆ. ಯೋಗಭ್ರಷ್ಟನ ಗತಿ ಶ್ಲೋಕ 37-45. ಅರ್ಜುನನು ಯೋಗದಿಂದ ಭ್ರಷ್ಟನಾದವನ ಗತಿಯನ್ನು ಕೇಳುತ್ತಾನೆ. ಕೃಷ್ಣನು ಉತ್ತರಿಸುತ್ತಾನೆ, ಯೋಗದಿಂದ ಭ್ರಷ್ಟನಾದವನು ನಾಶವಾಗುವುದಿಲ್ಲ. ಅವನು ಪುಣ್ಯವಂತರ ಲೋಕಗಳನ್ನು ತಲುಪಿ ಮತ್ತೆ ಶುದ್ಧರಾದವರ ಕುಟುಂಬದಲ್ಲಿ ಜನಿಸುತ್ತಾನೆ. ಅವನು ಹಿಂದಿನ ಜನ್ಮದ ಜ್ಞಾನವನ್ನು ಪಡೆಯುತ್ತಾನೆ ಮತ್ತು ಯೋಗವನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ. ಯೋಗಿಗಳ ಶ್ರೇಷ್ಠತೆ ಶ್ಲೋಕ 46-47. ಯೋಗಿಯು ತಪಸ್ವಿಗಳಿಗಿಂತ, ಜ್ಞಾನಿಗಳಿಗಿಂತ ಮತ್ತು ಕರ್ಮಿಗಳಿಗಿಂತ ಶ್ರೇಷ್ಠ. ಯಾರು ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ನನ್ನನ್ನು ಪೂಜಿಸುತ್ತಾರೋ ಅವರು ಶ್ರೇಷ್ಠ ಯೋಗಿಗಳು. ಮುಖ್ಯ ಅಂಶಗಳು: ಕರ್ಮಫಲಗಳನ್ನು ತ್ಯಜಿಸುವುದು ನಿಜವಾದ ಸನ್ಯಾಸ. ಮನಸ್ಸನ್ನು ನಿಯಂತ್ರಿಸುವುದು ಯೋಗದ ಮುಖ್ಯ ಉದ್ದೇಶ. ಧ್ಯಾನದ ವಿಧಾನ ಮತ್ತು ಯೋಗದ ಪ್ರಯೋಜನಗಳು. ಮನಸ್ಸನ್ನು ನಿಯಂತ್ರಿಸಲು ಅಭ್ಯಾಸ ಮತ್ತು ವೈರಾಗ್ಯದ ಮಹತ್ವ. ಯೋಗಭ್ರಷ್ಟನ ಗತಿ ಮತ್ತು ಯೋಗಿಗಳ ಶ್ರೇಷ್ಠತೆ. ಈ ಅಧ್ಯಾಯವು ಆತ್ಮಸಂಯಮದ ಮಹತ್ವವನ್ನು ವಿವರಿಸುತ್ತದೆ ಮತ್ತು ಯೋಗದ ಅಭ್ಯಾಸವನ್ನು ಹೇಗೆ ಮಾಡಬೇಕೆಂದು ತಿಳಿಸುತ್ತದೆ. ಇದು ಮನಸ್ಸನ್ನು ನಿಯಂತ್ರಿಸಿ ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸಲು ಮಾರ್ಗದರ್ಶನ ನೀಡುತ್ತದೆ. ಖಂಡಿತ. ಭಗವದ್ಗೀತೆಯ 5ನೇ ಅಧ್ಯಾಯವಾದ ಕರ್ಮಸನ್ಯಾಸಯೋಗವನ್ನು ಅತ್ಯಂತ ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 5 ಕರ್ಮಸನ್ಯಾಸಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯದಲ್ಲಿ ಅರ್ಜುನನು ಕರ್ಮಸನ್ಯಾಸ, ಕರ್ಮತ್ಯಾಗ ಮತ್ತು ಕರ್ಮಯೋಗ, ಕರ್ಮವನ್ನು ಫಲದ ಆಸೆಯಿಲ್ಲದೆ ಮಾಡುವುದು, ಇವುಗಳಲ್ಲಿ ಯಾವುದು ಶ್ರೇಷ್ಠವೆಂದು ಕೃಷ್ಣನನ್ನು ಕೇಳುತ್ತಾನೆ. ಕೃಷ್ಣನು ಕರ್ಮಯೋಗವು ಶ್ರೇಷ್ಠವೆಂದು ವಿವರಿಸುತ್ತಾನೆ ಮತ್ತು ಕರ್ಮಸನ್ಯಾಸದ ನಿಜವಾದ ಅರ್ಥವನ್ನು ತಿಳಿಸುತ್ತಾನೆ. 1. ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ ಶ್ಲೋಕ 1-6. ಅರ್ಜುನನ ಪ್ರಶ್ನೆ ಶ್ಲೋಕ 1. ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ, ಕೃಷ್ಣ, ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಇವೆರಡರಲ್ಲಿ ಯಾವುದು ಶ್ರೇಷ್ಠ?
ದಯವಿಟ್ಟು ನನಗೆ ಸ್ಪಷ್ಟವಾಗಿ ತಿಳಿಸಿ. ಅರ್ಜುನನಿಗೆ ಕರ್ಮತ್ಯಾಗ ಮತ್ತು ಕರ್ಮಯೋಗಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಗೊಂದಲವಿದೆ. ಕೃಷ್ಣನ ಉತ್ತರ ಶ್ಲೋಕ 2-6. ಕೃಷ್ಣನು ಉತ್ತರಿಸುತ್ತಾನೆ, ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಮೋಕ್ಷಕ್ಕೆ ಕಾರಣವಾಗುತ್ತವೆ. ಆದರೆ ಅವುಗಳಲ್ಲಿ ಕರ್ಮಯೋಗವು ಶ್ರೇಷ್ಠ. ಯಾರು ದ್ವೇಷ ಮತ್ತು ಆಸೆಯಿಲ್ಲದೆ ಕರ್ಮವನ್ನು ಮಾಡುತ್ತಾರೋ ಅವರು ನಿತ್ಯ ಸನ್ಯಾಸಿಗಳು. ಅವರು ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಸಂಖ್ಯಾ ಮತ್ತು ಯೋಗಗಳು ಬೇರೆಯಲ್ಲ, ಆದರೆ ಒಂದೇ ಫಲವನ್ನು ನೀಡುತ್ತವೆ. ಯಾರು ಒಂದನ್ನು ಸರಿಯಾಗಿ ಅನುಸರಿಸುತ್ತಾರೋ ಅವರು ಎರಡರ ಫಲವನ್ನು ಪಡೆಯುತ್ತಾರೆ. ಆದರೆ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗವು ಸುಲಭ. ಕೃಷ್ಣನು ಕರ್ಮಯೋಗವು ಸುಲಭ ಮತ್ತು ಹೆಚ್ಚು ಪ್ರಾಯೋಗಿಕ ಎಂದು ವಿವರಿಸುತ್ತಾನೆ. 2. ಕರ್ಮಯೋಗದ ಮಹತ್ವ ಶ್ಲೋಕ 7-12. ಕರ್ಮಯೋಗಿಯ ಗುಣಗಳು ಶ್ಲೋಕ 7-12. ಯಾರು ಯೋಗಯುಕ್ತರಾಗಿ ಕರ್ಮಗಳನ್ನು ಮಾಡುತ್ತಾರೋ ಅವರು ಶುದ್ಧಾತ್ಮರಾಗಿ ಮನಸ್ಸನ್ನು ಗೆದ್ದು ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳಲ್ಲಿ ಸಮಾನತೆಯನ್ನು ಕಾಣುತ್ತಾರೆ. ಅವರು ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳಿಂದ ಬಂಧಿತರಾಗುವುದಿಲ್ಲ. ಅವರು ಇಂದ್ರಿಯಗಳು ತಮ್ಮ ಕರ್ಮಗಳನ್ನು ಮಾಡುತ್ತಿವೆ ಎಂದು ತಿಳಿದು ತಾನು ಏನೂ ಮಾಡುತ್ತಿಲ್ಲ ಎಂದು ಭಾವಿಸುತ್ತಾರೆ. ಅವರು ಎಲ್ಲಾ ಕರ್ಮಗಳನ್ನು ದೇವರಿಗೆ ಅರ್ಪಿಸಿ ಫಲದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುತ್ತಾರೆ. ಕಮಲದ ಎಲೆಗೆ ನೀರು ಅಂಟದಂತೆ ಪಾಪವು ಅವರಿಗೆ ಅಂಟುವುದಿಲ್ಲ. ಅವರು ದೇಹ, ಮನಸ್ಸು ಮತ್ತು ಬುದ್ಧಿಯಿಂದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುತ್ತಾರೆ. ಅವರು ಕರ್ಮಫಲಗಳನ್ನು ತ್ಯಜಿಸಿ ಶಾಂತಿಯನ್ನು ಪಡೆಯುತ್ತಾರೆ. 3. ಜ್ಞಾನ ಮತ್ತು ಸಮತ್ವದ ಸ್ಥಿತಿ ಶ್ಲೋಕ 13-19. ಜ್ಞಾನದ ಫಲ ಶ್ಲೋಕ 13-19. ಯಾರು ತಮ್ಮ ದೇಹವನ್ನು ನಗರದ 9 ದ್ವಾರಗಳಿರುವಂತೆ 9 ಇಂದ್ರಿಯಗಳು ತಿಳಿದು ತಾನು ಏನೂ ಮಾಡುತ್ತಿಲ್ಲ ಮತ್ತು ಮಾಡಿಸುತ್ತಿಲ್ಲ ಎಂದು ಭಾವಿಸುತ್ತಾರೋ ಅವರು ಜ್ಞಾನವನ್ನು ಪಡೆಯುತ್ತಾರೆ. ದೇವರು ಕರ್ತೃತ್ವವನ್ನು ಅಥವಾ ಕರ್ಮಗಳನ್ನು ಸೃಷ್ಟಿಸುವುದಿಲ್ಲ, ಆದರೆ ಪ್ರಕೃತಿಯು ತನ್ನ ಗುಣಗಳಿಂದ ಕರ್ಮಗಳನ್ನು ಮಾಡುತ್ತದೆ. ಜ್ಞಾನವಿಲ್ಲದವರು ಮೋಹದಿಂದ ಕರ್ಮಗಳನ್ನು ಮಾಡುತ್ತಿದ್ದಾರೆಂದು ಭಾವಿಸುತ್ತಾರೆ. ಜ್ಞಾನವಿರುವವರು ಸಮತ್ವವನ್ನು ಹೊಂದಿದ್ದು ವಿದ್ವಾಂಸರು ಹಸು, ಆನೆ, ನಾಯಿ ಮತ್ತು ಚಂಡಾಲರಲ್ಲಿ ಸಮಾನತೆಯನ್ನು ಕಾಣುತ್ತಾರೆ. ಅವರು ಈ ಜನ್ಮದಲ್ಲಿಯೇ ಸಂಸಾರವನ್ನು ಗೆಲ್ಲುತ್ತಾರೆ. ಅವರು ಸ್ಥಿರವಾದ ಬುದ್ಧಿಯನ್ನು ಹೊಂದಿರುತ್ತಾರೆ. 4. ಆಂತರಿಕ ಶಾಂತಿ ಮತ್ತು ಮೋಕ್ಷ ಶ್ಲೋಕ 20-29. ಆಂತರಿಕ ಶಾಂತಿ ಶ್ಲೋಕ 20-29. ಯಾರು ಇಂದ್ರಿಯಗಳಿಂದ ಬರುವ ಸುಖಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೋ ಅವರು ಆತ್ಮದಲ್ಲಿ ಸುಖವನ್ನು ಕಾಣುತ್ತಾರೆ. ಅವರು ಬ್ರಹ್ಮಯೋಗದಲ್ಲಿ ಸ್ಥಿರವಾಗಿ ಶಾಶ್ವತವಾದ ಸುಖವನ್ನು ಪಡೆಯುತ್ತಾರೆ. ಇಂದ್ರಿಯ ಸುಖಗಳು ದುಃಖಕ್ಕೆ ಕಾರಣವಾಗುತ್ತವೆ. ಜ್ಞಾನಿಗಳು ಅವುಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಯಾರು ದೇಹದ ನಾಶದ ಮೊದಲು ಕಾಮ ಮತ್ತು ಕ್ರೋಧಗಳನ್ನು ತಡೆಯಲು ಶಕ್ತರಾಗುತ್ತಾರೋ ಅವರು ಯೋಗಿಗಳು. ಯಾರು ಆಂತರಿಕ ಸುಖ, ಆಂತರಿಕ ಆನಂದ ಮತ್ತು ಆಂತರಿಕ ಜ್ಞಾನವನ್ನು ಹೊಂದಿದ್ದಾರೋ ಅವರು ಬ್ರಹ್ಮನಿರ್ವಾಣವನ್ನು ಪಡೆಯುತ್ತಾರೆ. ಯಾರು ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸನ್ನು ನಿಯಂತ್ರಿಸಿ ಜೀವನದ ಗುರಿಯನ್ನು ತಿಳಿದು ಕಾಮ ಮತ್ತು ಕ್ರೋಧಗಳಿಂದ ಮುಕ್ತರಾಗುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ. 5. ಕರ್ಮಯೋಗದ ಅಂತಿಮ ಸಂದೇಶ ಶ್ಲೋಕ 29. ಅಂತಿಮ ಸಂದೇಶ ಶ್ಲೋಕ 29. ಯಾರು ನನ್ನನ್ನು ಎಲ್ಲಾ ಯಜ್ಞ ಮತ್ತು ತಪಸ್ಸುಗಳ ಭೋಕ್ತಾರನನ್ನಾಗಿ ಎಲ್ಲಾ ಲೋಕಗಳ ಮಹೇಶ್ವರನನ್ನಾಗಿ ಮತ್ತು ಎಲ್ಲಾ ಜೀವಿಗಳ ಹಿತೈಷಿಯನ್ನಾಗಿ ತಿಳಿದುಕೊಳ್ಳುತ್ತಾರೋ ಅವರು ಶಾಂತಿಯನ್ನು ಪಡೆಯುತ್ತಾರೆ. ಈ ಶ್ಲೋಕವು ಕರ್ಮಯೋಗದ ಅಂತಿಮ ಸಂದೇಶವನ್ನು ನೀಡುತ್ತದೆ ಮತ್ತು ಭಗವಂತನಿಗೆ ಎಲ್ಲಾ ಕರ್ಮಗಳನ್ನು ಅರ್ಪಿಸುವುದರ ಮಹತ್ವವನ್ನು ತಿಳಿಸುತ್ತದೆ. ಮುಖ್ಯ ಅಂಶಗಳು: ಕರ್ಮಯೋಗವು ಕರ್ಮಸನ್ಯಾಸಕ್ಕಿಂತ ಶ್ರೇಷ್ಠ. ಕರ್ಮಯೋಗಿಯು ಫಲದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುತ್ತಾನೆ. ಜ್ಞಾನವು ಸಮತ್ವವನ್ನು ನೀಡುತ್ತದೆ. ಆಂತರಿಕ ಶಾಂತಿಯು ಮೋಕ್ಷಕ್ಕೆ ಕಾರಣವಾಗುತ್ತದೆ. ಭಗವಂತನಿಗೆ ಎಲ್ಲಾ ಕರ್ಮಗಳನ್ನು ಅರ್ಪಿಸುವುದು ಶಾಂತಿಯನ್ನು ನೀಡುತ್ತದೆ. ಈ ಅಧ್ಯಾಯವು ಕರ್ಮಯೋಗದ ಮಹತ್ವವನ್ನು ವಿವರಿಸುತ್ತದೆ ಮತ್ತು ಅರ್ಜುನನ ಗೊಂದಲವನ್ನು ಪರಿಹರಿಸುತ್ತದೆ. ಇದು ಕರ್ಮವನ್ನು ಜ್ಞಾನದೊಂದಿಗೆ ಸೇರಿಸಿ ಮಾಡಿದರೆ ಅದು ಮುಕ್ತಿಗೆ ಕಾರಣವಾಗುತ್ತದೆ ಎಂದು ತಿಳಿಸುತ್ತದೆ. ಭಗವದ್ಗೀತೆ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯವು ಜ್ಞಾನ, ಕರ್ಮ ಮತ್ತು ಸನ್ಯಾಸಗಳ ಸಮನ್ವಯವನ್ನು ವಿವರಿಸುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವವನ್ನು ತಿಳಿಸುತ್ತಾ ಕರ್ಮವನ್ನು ಜ್ಞಾನದೊಂದಿಗೆ ಹೇಗೆ ಮಾಡಬೇಕೆಂದು ಉಪದೇಶಿಸುತ್ತಾನೆ. 1. ಜ್ಞಾನದ ಪರಂಪರೆ ಮತ್ತು ಕೃಷ್ಣನ ಅವತಾರ ಶ್ಲೋಕ 1-15. ಜ್ಞಾನದ ಪರಂಪರೆ ಶ್ಲೋಕ 1-3. ಶ್ರೀಕೃಷ್ಣನು ಅರ್ಜುನನಿಗೆ ಈ ಜ್ಞಾನವನ್ನು ಮೊದಲು ಸೂರ್ಯದೇವನಿಗೆ, ನಂತರ ಮನು, ನಂತರ ಇಕ್ಷ್ವಾಕು ಮಹಾರಾಜನಿಗೆ ಬೋಧಿಸಿದ್ದಾಗಿ ಹೇಳುತ್ತಾನೆ.
ಕಾಲಕ್ರಮೇಣ ಈ ಜ್ಞಾನವು ಕಳೆದು ಹೋಗಿದ್ದರಿಂದ ಈಗ ಅರ್ಜುನನಿಗೆ ಮತ್ತೆ ಬೋಧಿಸುತ್ತಿರುವುದಾಗಿ ತಿಳಿಸುತ್ತಾನೆ. ಅರ್ಜುನನ ಪ್ರಶ್ನೆ ಶ್ಲೋಕ 4. ಅರ್ಜುನನು ಕೃಷ್ಣನಿಗೆ, ನೀವು ಈಗ ಹುಟ್ಟಿದ್ದೀರಿ, ಸೂರ್ಯದೇವನು ಬಹಳ ಹಿಂದಿನವನು. ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸುತ್ತಾನೆ. ಇದು ಕೃಷ್ಣನ ದೈವಿಕ ಸ್ವರೂಪದ ಬಗ್ಗೆ ಅರ್ಜುನನ ಗೊಂದಲವನ್ನು ತೋರಿಸುತ್ತದೆ. ಕೃಷ್ಣನ ಉತ್ತರ ಶ್ಲೋಕ 5-9. ಕೃಷ್ಣನು, ನಮ್ಮಿಬ್ಬರಿಗೂ ಅನೇಕ ಜನ್ಮಗಳಿವೆ, ನನಗವು ನೆನಪಿವೆ, ನಿನಗಲ್ಲ ಎಂದು ಉತ್ತರಿಸುತ್ತಾನೆ. ಕೃಷ್ಣನು ತನ್ನ ಅವತಾರದ ಉದ್ದೇಶವನ್ನು ವಿವರಿಸುತ್ತಾ, ಧರ್ಮವು ಕ್ಷೀಣಿಸಿದಾಗ ಮತ್ತು ಅಧರ್ಮವು ಹೆಚ್ಚಾದಾಗ ಸಜ್ಜನರನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ನಾಶ ಮಾಡಲು ತಾನು ಯುಗಯುಗಗಳಲ್ಲಿ ಅವತರಿಸುತ್ತೇನೆ ಎಂದು ಹೇಳುತ್ತಾನೆ. ಕೃಷ್ಣನು ತನ್ನ ದೈವಿಕ ಸ್ವರೂಪವನ್ನು ಹೇಳುತ್ತಾ, ತಾನು ಅಜ ಮತ್ತು ಅವ್ಯಯನಾಗಿದ್ದರೂ ತನ್ನ ಮಾಯೆಯಿಂದ ಪ್ರಕಟವಾಗುತ್ತೇನೆ ಎಂದು ವಿವರಿಸುತ್ತಾನೆ. ಕರ್ಮದ ರಹಸ್ಯ ಶ್ಲೋಕ 10-15. ಶ್ರೀಕೃಷ್ಣನು ಕರ್ಮದ ರಹಸ್ಯವನ್ನು ವಿವರಿಸುತ್ತಾ ತನ್ನ ಅವತಾರದ ಉದ್ದೇಶ ಮತ್ತು ಸ್ವರೂಪವನ್ನು ಹೇಳುತ್ತಾನೆ. ಅವನು ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳಿಂದ ಬಂಧಿತನಾಗುವುದಿಲ್ಲ, ಏಕೆಂದರೆ ಅವನು ಫಲದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುತ್ತಾನೆ. ಯಾರು ಈ ರಹಸ್ಯವನ್ನು ಅರಿತುಕೊಳ್ಳುತ್ತಾರೋ ಅವರು ಕರ್ಮಗಳಿಂದ ಮುಕ್ತರಾಗುತ್ತಾರೆ. ಪೂರ್ವಜರು ಇದೇ ರೀತಿ ಕರ್ಮಗಳನ್ನು ಮಾಡಿ ಮುಕ್ತರಾಗಿದ್ದಾರೆ. ಕೃಷ್ಣನು ಚಾತುರ್ವರ್ಣ್ಯದ ಸೃಷ್ಟಿಯ ಬಗ್ಗೆ ಹೇಳುತ್ತಾ, ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ಈ ವಿಭಾಗ ಮಾಡಲಾಗಿದೆ ಎಂದು ತಿಳಿಸುತ್ತಾನೆ. ಅವನು ಕರ್ಮಗಳನ್ನು ಮಾಡುತ್ತಿದ್ದರೂ ಅವನು ಕರ್ಮಫಲಗಳಿಗೆ ಅಂಟಿಕೊಂಡಿಲ್ಲ ಎಂದು ಹೇಳುತ್ತಾನೆ. 2. ಜ್ಞಾನಯಜ್ಞ ಮತ್ತು ಕರ್ಮಯೋಗ ಶ್ಲೋಕ 16-33. ಕರ್ಮದ ಗೂಢಾರ್ಥ ಶ್ಲೋಕ 16-18. ಕರ್ಮದ ಗೂಢಾರ್ಥವನ್ನು ತಿಳಿಯುವುದು ಕಷ್ಟ. ಕರ್ಮ, ಅಕರ್ಮ ಮತ್ತು ವಿಕರ್ಮಗಳ ಬಗ್ಗೆ ತಿಳಿಯುವುದು ಮುಖ್ಯ. ಜ್ಞಾನಯಜ್ಞದ ಮಹತ್ವ ಶ್ಲೋಕ 19-33. ಶ್ರೀಕೃಷ್ಣನು ವಿವಿಧ ರೀತಿಯ ಯಜ್ಞಗಳ ಬಗ್ಗೆ ವಿವರಿಸುತ್ತಾನೆ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ಮತ್ತು ಜ್ಞಾನಯಜ್ಞ. ಜ್ಞಾನಯಜ್ಞವು ಶ್ರೇಷ್ಠವಾದ ಯಜ್ಞವೆಂದು ಹೇಳುತ್ತಾನೆ. ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ನಿಯಂತ್ರಿಸಿ ಜ್ಞಾನವನ್ನು ಪಡೆಯುವುದರಿಂದ ಪಾಪಗಳಿಂದ ಮುಕ್ತರಾಗಬಹುದು ಎಂದು ತಿಳಿಸುತ್ತಾನೆ. ಶ್ರದ್ಧೆಯಿಂದ ಜ್ಞಾನವನ್ನು ಪಡೆಯುವವನು ಶಾಂತಿಯನ್ನು ಪಡೆಯುತ್ತಾನೆ. ಜ್ಞಾನವಿಲ್ಲದವನು ಮತ್ತು ಸಂದೇಹವುಳ್ಳವನು ನಾಶವಾಗುತ್ತಾನೆ. ಆತ್ಮಜ್ಞಾನದಿಂದ ಸಂದೇಹಗಳನ್ನು ನಿವಾರಿಸಿಕೊಳ್ಳಬೇಕು ಎಂದು ಉಪದೇಶಿಸುತ್ತಾನೆ. 3. ಜ್ಞಾನ ಮತ್ತು ಕರ್ಮದ ಸಮನ್ವಯ ಶ್ಲೋಕ 34-42. ಜ್ಞಾನದ ವಿಧಾನ ಶ್ಲೋಕ 34-35. ಶ್ರೀಕೃಷ್ಣನು ಜ್ಞಾನವನ್ನು ಪಡೆಯುವ ವಿಧಾನವನ್ನು ವಿವರಿಸುತ್ತಾ, ಜ್ಞಾನಿಗಳನ್ನು ಪ್ರಶ್ನಿಸಿ ಸೇವೆ ಮಾಡಿ ಮತ್ತು ಅವರ ಉಪದೇಶಗಳನ್ನು ಕೇಳುವುದರಿಂದ ಜ್ಞಾನವನ್ನು ಪಡೆಯಬಹುದು ಎಂದು ಹೇಳುತ್ತಾನೆ. ಜ್ಞಾನದ ಫಲ ಶ್ಲೋಕ 36-38. ಜ್ಞಾನದಿಂದ ಎಲ್ಲಾ ಪಾಪಗಳನ್ನು ನಾಶ ಮಾಡಬಹುದು. ಜ್ಞಾನವನ್ನು ಪಡೆದವನು ಮೋಹದಿಂದ ಮುಕ್ತನಾಗುತ್ತಾನೆ ಮತ್ತು ಎಲ್ಲಾ ಜೀವಿಗಳಲ್ಲಿ ತನ್ನನ್ನು ಮತ್ತು ತನ್ನಲ್ಲಿ ಎಲ್ಲಾ ಜೀವಿಗಳನ್ನು ಕಾಣುತ್ತಾನೆ. ಕರ್ಮಯೋಗದ ಮಹತ್ವ ಶ್ಲೋಕ 39-42. ಕರ್ಮಯೋಗದಿಂದ ಸಂದೇಹಗಳನ್ನು ನಿವಾರಿಸಿ ಯುದ್ಧಕ್ಕೆ ಸಿದ್ಧನಾಗು ಎಂದು ಅರ್ಜುನನಿಗೆ ಹೇಳುತ್ತಾನೆ. ಜ್ಞಾನದಿಂದ ಸಂದೇಹಗಳನ್ನು ಕಳೆದುಕೊಂಡು ಯುದ್ಧ ಮಾಡುವುದು ಕರ್ತವ್ಯವೆಂದು ತಿಳಿಸುತ್ತಾನೆ. ಮುಖ್ಯ ಅಂಶಗಳು: ಅವತಾರದ ರಹಸ್ಯ, ಧರ್ಮವನ್ನು ಸ್ಥಾಪಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ಕೃಷ್ಣನು ಯುಗಯುಗಗಳಲ್ಲಿ ಅವತರಿಸುತ್ತಾನೆ. ಕರ್ಮದ ರಹಸ್ಯ, ಫಲದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುವುದರಿಂದ ಕರ್ಮಬಂಧನದಿಂದ ಮುಕ್ತರಾಗಬಹುದು. ಜ್ಞಾನಯಜ್ಞ, ಜ್ಞಾನವನ್ನು ಪಡೆಯುವುದು ಶ್ರೇಷ್ಠವಾದ ಯಜ್ಞ. ಜ್ಞಾನದ ವಿಧಾನ, ಜ್ಞಾನಿಗಳನ್ನು ಪ್ರಶ್ನಿಸಿ ಸೇವೆ ಮಾಡಿ ಮತ್ತು ಅವರ ಉಪದೇಶಗಳನ್ನು ಕೇಳುವುದರಿಂದ ಜ್ಞಾನವನ್ನು ಪಡೆಯಬಹುದು. ಕರ್ಮಯೋಗದ ಮಹತ್ವ, ಜ್ಞಾನದಿಂದ ಸಂದೇಹಗಳನ್ನು ನಿವಾರಿಸಿ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ಈ ಅಧ್ಯಾಯವು ಜ್ಞಾನ, ಕರ್ಮ ಮತ್ತು ಸಂನ್ಯಾಸದ ಸಮನ್ವಯವನ್ನು ವಿವರಿಸುತ್ತದೆ. ಕರ್ಮವನ್ನು ಜ್ಞಾನದೊಂದಿಗೆ ಸೇರಿಸಿ ಮಾಡಿದರೆ ಅದು ಮುಕ್ತಿಗೆ ಕಾರಣವಾಗುತ್ತದೆ. ಇದು ಅರ್ಜುನನ ಗೊಂದಲವನ್ನು ನಿವಾರಿಸಿ ತನ್ನ ಕರ್ತವ್ಯವನ್ನು ಮಾಡಲು ಪ್ರೇರೇಪಿಸುತ್ತದೆ. ಭಗವದ್ಗೀತೆ ಅಧ್ಯಾಯ 3 ಕರ್ಮಯೋಗ. ಭಗವದ್ಗೀತೆಯ 3ನೇ ಅಧ್ಯಾಯವು ಕರ್ಮಯೋಗ ಎಂದು ಕರೆಯಲ್ಪಡುತ್ತದೆ. ಈ ಅಧ್ಯಾಯವು ಅರ್ಜುನ ಮತ್ತು ಶ್ರೀಕೃಷ್ಣರ ನಡುವಿನ ಸಂವಾದದ ಮುಂದುವರಿಕೆಯಾಗಿದ್ದು, ಅರ್ಜುನನು ತನ್ನ ಕರ್ತವ್ಯದ ಬಗ್ಗೆ ಗೊಂದಲಕ್ಕೊಳಗಾದಾಗ ಶ್ರೀಕೃಷ್ಣನು ನೀಡುವ ಉಪದೇಶಗಳನ್ನು ಒಳಗೊಂಡಿದೆ. ಅಧ್ಯಾಯದ ಹಿನ್ನೆಲೆ: 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮಜ್ಞಾನದ ಮಹತ್ವವನ್ನು ತಿಳಿಸಿದನು. ಆದರೆ ಅರ್ಜುನನು ಯುದ್ಧ ಮಾಡಬೇಕೋ ಅಥವಾ ಸನ್ಯಾಸ ಸ್ವೀಕರಿಸಬೇಕೋ ಎಂಬ ಗೊಂದಲದಲ್ಲಿ ಮುಳುಗಿದ್ದನು. ಈ ಗೊಂದಲವನ್ನು ಪರಿಹರಿಸಲು ಶ್ರೀಕೃಷ್ಣನು ಕರ್ಮಯೋಗದ ಮಾರ್ಗವನ್ನು ವಿವರಿಸುತ್ತಾನೆ. ಅರ್ಜುನನ ಪ್ರಶ್ನೆ ಶ್ಲೋಕ 1-2.
ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಕೃಷ್ಣ, ನೀವು ಜ್ಞಾನವು ಕರ್ಮಕ್ಕಿಂತ ಶ್ರೇಷ್ಠವೆಂದು ಹೇಳಿದರೆ ಈ ಘೋರ ಕರ್ಮದಲ್ಲಿ ನನ್ನನ್ನು ಏಕೆ ತೊಡಗಿಸುತ್ತೀರಿ? ನಿಮ್ಮ ಮಾತುಗಳು ನನ್ನ ಬುದ್ಧಿಯನ್ನು ಗೊಂದಲಕ್ಕೀಡು ಮಾಡುತ್ತಿವೆ. ದಯವಿಟ್ಟು ನನಗೆ ಒಂದು ನಿಶ್ಚಿತವಾದ ಮಾರ್ಗವನ್ನು ತಿಳಿಸಿ, ಇದರಿಂದ ನಾನು ಶ್ರೇಯಸ್ಸನ್ನು ಪಡೆಯಬಹುದು. ಅರ್ಜುನನ ಈ ಪ್ರಶ್ನೆಯು ಕರ್ಮ ಮತ್ತು ಜ್ಞಾನದ ನಡುವಿನ ಸಂಬಂಧದ ಬಗ್ಗೆ ಅವನ ಗೊಂದಲವನ್ನು ತೋರಿಸುತ್ತದೆ. ಅವನು ಜ್ಞಾನವನ್ನು ಶ್ರೇಷ್ಠವೆಂದು ತಿಳಿದಿದ್ದರಿಂದ ಯುದ್ಧದಂತಹ ಹಿಂಸಾತ್ಮಕ ಕರ್ಮವನ್ನು ಮಾಡಲು ಇಷ್ಟಪಡುತ್ತಿರಲಿಲ್ಲ. ಶ್ರೀಕೃಷ್ಣನ ಉತ್ತರ, ಕರ್ಮಯೋಗದ ವಿವರಣೆ, ಶ್ಲೋಕ 3-9. ಶ್ರೀಕೃಷ್ಣನು ಅರ್ಜುನನಿಗೆ ಉತ್ತರಿಸುತ್ತಾನೆ, ಅರ್ಜುನ, ಈ ಜಗತ್ತಿನಲ್ಲಿ 2 ರೀತಿಯ ಸಾಧನೆಗಳಿವೆ. ಜ್ಞಾನಯೋಗಿಗಳಿಗೆ ಜ್ಞಾನದ ಮಾರ್ಗ ಮತ್ತು ಕರ್ಮಯೋಗಿಗಳಿಗೆ ಕರ್ಮದ ಮಾರ್ಗ. ಕರ್ಮವನ್ನು ತ್ಯಜಿಸುವುದರಿಂದ ಮಾತ್ರ ಮುಕ್ತಿ ಸಿಗುವುದಿಲ್ಲ. ಯಾವುದೇ ಮನುಷ್ಯನು ಕ್ಷಣಕಾಲವೂ ಕರ್ಮವನ್ನು ಮಾಡದೇ ಇರಲು ಸಾಧ್ಯವಿಲ್ಲ. ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಎಲ್ಲಾ ಜೀವಿಗಳು ಕರ್ಮವನ್ನು ಮಾಡಬೇಕಾಗುತ್ತದೆ. ಕರ್ಮವನ್ನು ಮಾಡದೇ ಇರುವುದು ತಪ್ಪು. ಆದ್ದರಿಂದ ಫಲದ ಆಸೆಯನ್ನು ತ್ಯಜಿಸಿ ಕರ್ತವ್ಯವನ್ನು ನಿಷ್ಕಾಮ ಭಾವದಿಂದ ಮಾಡು. ಶ್ರೀಕೃಷ್ಣನು ಇಲ್ಲಿ ಕರ್ಮಯೋಗದ ಮಹತ್ವವನ್ನು ವಿವರಿಸುತ್ತಾನೆ. ಕರ್ಮವನ್ನು ತ್ಯಜಿಸುವುದು ಸರಿಯಾದ ಮಾರ್ಗವಲ್ಲ, ಆದರೆ ಕರ್ಮವನ್ನು ಫಲದ ಆಸೆಯಿಲ್ಲದೆ ಮಾಡುವುದು ಮುಖ್ಯ. ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ತವ್ಯವನ್ನು ನಿಷ್ಕಾಮ ಭಾವದಿಂದ ಮಾಡಬೇಕು. ಯಜ್ಞ ಮತ್ತು ಕರ್ಮ, ಶ್ಲೋಕ 10-16. ಶ್ರೀಕೃಷ್ಣನು ಯಜ್ಞದ ಮಹತ್ವವನ್ನು ವಿವರಿಸುತ್ತಾನೆ. ಪ್ರಜಾಪತಿಯು ಯಜ್ಞದೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿದನು. ಯಜ್ಞದಿಂದ ದೇವತೆಗಳು ಸಂತೋಷಪಡುತ್ತಾರೆ ಮತ್ತು ಅವರಿಂದ ನೀವು ಸಂತೋಷಪಡುತ್ತೀರಿ. ಪರಸ್ಪರ ಸಹಾಯದಿಂದ ಪರಮಶ್ರೇಯಸ್ಸನ್ನು ಪಡೆಯಿರಿ. ಕರ್ಮವು ಯಜ್ಞದಿಂದ ಪ್ರಭಾವಿತವಾಗಿರುತ್ತದೆ. ಯಜ್ಞವು ಒಂದು ಕರ್ಮ, ಆದ್ದರಿಂದ ಜೀವನ ಸಮತೋಲನವನ್ನು ಕಾಪಾಡುತ್ತದೆ. ಕರ್ಮಚಕ್ರವು ಸೃಷ್ಟಿಯ ನಿಯಮವಾಗಿದೆ. ಈ ನಿಯಮವನ್ನು ಉಲ್ಲಂಘಿಸುವುದು ತಪ್ಪು. ಶ್ರೀಕೃಷ್ಣನು ಇಲ್ಲಿ ಕರ್ಮ ಮತ್ತು ಯಜ್ಞದ ನಡುವಿನ ಸಂಬಂಧವನ್ನು ವಿವರಿಸುತ್ತಾನೆ. ಯಜ್ಞವು ಒಂದು ರೀತಿಯ ಕರ್ಮವಾಗಿದ್ದು ಅದು ಜಗತ್ತಿನ ಸಮತೋಲನವನ್ನು ಕಾಪಾಡುತ್ತದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ಮವನ್ನು ಯಜ್ಞದ ಭಾವನೆಯಿಂದ ಮಾಡಬೇಕು. ನಿಷ್ಕಾಮ ಕರ್ಮದ ಮಹತ್ವ, ಶ್ಲೋಕ 17-25. ಶ್ರೀಕೃಷ್ಣನು ಹೇಳುತ್ತಾನೆ, ಆತ್ಮಜ್ಞಾನಿಯು ಕರ್ಮದಿಂದ ಮುಕ್ತನಾಗಿದ್ದಾನೆ. ಅವನಿಗೆ ಯಾವುದೇ ಕರ್ತವ್ಯವಿಲ್ಲ. ಆದರೆ ಲೋಕಸಂಗ್ರಹಕ್ಕಾಗಿ ಅವನು ಕರ್ಮವನ್ನು ಮಾಡುತ್ತಾನೆ. ಸಾಮಾನ್ಯ ಜನರು ಶ್ರೇಷ್ಠರು ಮಾಡುವುದನ್ನು ಅನುಸರಿಸುತ್ತಾರೆ. ಆದ್ದರಿಂದ ಶ್ರೇಷ್ಠರು ನಿಷ್ಕಾಮ ಕರ್ಮವನ್ನು ಮಾಡಬೇಕು. ನಾನು ಕೂಡ ಕರ್ಮವನ್ನು ಮಾಡುತ್ತಿದ್ದೇನೆ. ನನಗೆ ಯಾವುದೇ ಕರ್ತವ್ಯವಿಲ್ಲದಿದ್ದರೂ ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುತ್ತಿದ್ದೇನೆ. ಶ್ರೀಕೃಷ್ಣನು ಇಲ್ಲಿ ನಿಷ್ಕಾಮ ಕರ್ಮದ ಮಹತ್ವವನ್ನು ವಿವರಿಸುತ್ತಾನೆ. ಶ್ರೇಷ್ಠರು ತಮ್ಮ ಕರ್ಮವನ್ನು ಫಲದ ಆಸೆಯಿಲ್ಲದೆ ಮಾಡಬೇಕು. ಇದರಿಂದ ಸಾಮಾನ್ಯ ಜನರು ಅವರನ್ನು ಅನುಸರಿಸಬಹುದು. ಇಂದ್ರಿಯಗಳ ನಿಯಂತ್ರಣ, ಶ್ಲೋಕ 26-35. ಶ್ರೀಕೃಷ್ಣನು ಹೇಳುತ್ತಾನೆ, ಜ್ಞಾನಿಯು ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಮಾಡುತ್ತಾನೆ. ಅಜ್ಞಾನಿಗಳು ಅಹಂಕಾರದಿಂದ ಕರ್ಮವನ್ನು ಮಾಡುತ್ತಾರೆ. ಜ್ಞಾನಿಯು ಕರ್ಮಗಳನ್ನು ಪ್ರಕೃತಿಯ ಗುಣಗಳಿಗೆ ಅರ್ಪಿಸುತ್ತಾನೆ. ಇಂದ್ರಿಯಗಳನ್ನು ನಿಯಂತ್ರಿಸುವುದು ಅವಶ್ಯಕ. ಇಂದ್ರಿಯಗಳಿಂದ ಆಕರ್ಷಿತರಾಗುವುದು ತಪ್ಪು. ಆತ್ಮಜ್ಞಾನ ಮತ್ತು ಆತ್ಮಶಾಂತಿಯನ್ನು ಪಡೆಯಲು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಶ್ರೀಕೃಷ್ಣನು ಇಲ್ಲಿ ಇಂದ್ರಿಯಗಳ ನಿಯಂತ್ರಣದ ಮಹತ್ವವನ್ನು ವಿವರಿಸುತ್ತಾನೆ. ಇಂದ್ರಿಯಗಳನ್ನು ನಿಯಂತ್ರಿಸುವುದು ಆತ್ಮಜ್ಞಾನ ಮತ್ತು ಆತ್ಮಶಾಂತಿಯನ್ನು ಪಡೆಯಲು ಅವಶ್ಯಕ. ಆಸೆ ಶತ್ರು, ಶ್ಲೋಕ 36-43. ಶ್ರೀಕೃಷ್ಣನು ಹೇಳುತ್ತಾನೆ, ಕಾಮ, ಕ್ರೋಧ ಮತ್ತು ಲೋಭಗಳು ಆತ್ಮಜ್ಞಾನದ ಶತ್ರುಗಳು. ಈ ಶತ್ರುಗಳನ್ನು ನಿಯಂತ್ರಿಸಬೇಕು. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಆತ್ಮವು ಕ್ರಮವಾಗಿ ಶ್ರೇಷ್ಠ. ಆತ್ಮಜ್ಞಾನದಿಂದ ಬುದ್ಧಿಯನ್ನು ನಿಯಂತ್ರಿಸಿ ಈ ಶತ್ರುಗಳನ್ನು ಗೆಲ್ಲಬೇಕು. ಶ್ರೀಕೃಷ್ಣನು ಇಲ್ಲಿ ಕಾಮ, ಕ್ರೋಧ ಮತ್ತು ಲೋಭಗಳಂತಹ ಶತ್ರುಗಳನ್ನು ನಿಯಂತ್ರಿಸುವುದರ ಮಹತ್ವವನ್ನು ವಿವರಿಸುತ್ತಾನೆ. ಆತ್ಮಜ್ಞಾನದಿಂದ ಬುದ್ಧಿಯನ್ನು ನಿಯಂತ್ರಿಸಿ ಈ ಶತ್ರುಗಳನ್ನು ಗೆಲ್ಲಬೇಕು. ಉಪಸಂಹಾರ: ಈ ಅಧ್ಯಾಯವು ಕರ್ಮದ ಮಹತ್ವ ಮತ್ತು ನಿಷ್ಕಾಮ ಕರ್ಮದ ಅವಶ್ಯಕತೆಯನ್ನು ತೋರಿಸುತ್ತದೆ. ಕರ್ಮವನ್ನು ಮಾಡುವುದು ಅವಶ್ಯಕ, ಆದರೆ ಫಲದ ಆಸೆಯಿಲ್ಲದೆ ಮಾಡುವುದು ಮುಖ್ಯ. ಇಂದ್ರಿಯಗಳ ನಿಯಂತ್ರಣ ಆತ್ಮಶಾಂತಿ ಮತ್ತು ಆತ್ಮಜ್ಞಾನದ ಮಾರ್ಗದಲ್ಲಿ ಮುಖ್ಯವಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮಯೋಗದ ಮಾರ್ಗವನ್ನು ಉಪದೇಶಿಸಿದನು. ಈ ಉಪದೇಶವು ನಮ್ಮೆಲ್ಲ ಜೀವನದಲ್ಲೂ ಮಾರ್ಗದರ್ಶನವಾಗಿದೆ. ಇದು ಭಗವದ್ಗೀತೆಯ 3ನೇ ಅಧ್ಯಾಯದ ಸಾರಾಂಶ. ಈ ವಿವರಣೆಯು ಅಧ್ಯಾಯದ ಪ್ರಮುಖ ವಿಷಯಗಳನ್ನು ಒಳಗೊಂಡಿದೆ.
To provide a more detailed understanding of Bhagavad Gita Chapter 2, let's break down its key sections and delve into the nuances of its teachings. 1. Arjuna's despondency, verses 1 to 10. The setting. The chapter opens with Sanjay narrating the scene to King Dhritarashtra. Arjuna, positioned between the two armies, is overcome with grief and compassion. He sees his relatives, teachers, and elders on both sides of the battlefield, leading to a profound moral crisis. Arjuna's arguments. Arjuna expresses his reluctance to fight, citing the pain and sin that would result from killing his own kin. He questions the value of victory and kingdom if it comes at the cost of such bloodshed. His emotional turmoil reveals a conflict between his duty as a warrior and his personal affections. Arjuna then expresses that he is confused and surrenders to Krishna, asking him to instruct him on what his duty is. 2. The philosophy of the soul, verses 11 to 30. The eternal self. Krishna begins by explaining the eternal and indestructible nature of the soul, Atman. He emphasizes that the soul is beyond birth and death, and that the physical body is merely a temporary vessel. This concept aims to alleviate Arjuna's grief by highlighting the impermanence of the material world. The nature of reality. Krishna distinguishes between the eternal, Sat, and the temporary, Asat. He explains that the soul is unchanging, while the body and material world are subject to constant change. Krishna explains that the soul transmigrates from body to body, like a person changing clothes. The importance of tolerance. Krishna explains that the sensations of hot and cold, pleasure and pain, are temporary, and that a person should learn to tolerate them. 3. Duty and righteous action, verses 31 to 38. Dharma. Krishna stresses the importance of fulfilling one's duty, dharma, as a kshatriya, warrior. He argues that engaging in righteous warfare is Arjuna's duty, and that he should not deviate from it. Krishna explains that by not performing his duty, Arjuna will incur sin and lose his good reputation. Action without attachment. Krishna advises Arjuna to perform his duty without attachment to the results of his actions. He emphasizes that focusing on the action itself, rather than the outcome, leads to inner peace. 4. The path of equanimity, verses 39 to 53. Buddhi Yoga. Krishna introduces the concept of Buddhi Yoga, or the yoga of intellect, which involves cultivating a balanced and unwavering mind. This path emphasizes the importance of transcending dualities like pleasure and pain, gain and loss. Detachment. Krishna explains that detachment from the fruits of action is essential for achieving liberation from the cycle of birth and death. Krishna describes that by detaching from the desires of the senses, a person can achieve a state of peace. 5. The characteristics of a steady-minded person, verses 54 to 72. Sthita Prajna. Arjuna asks Krishna to describe the characteristics of a person with steady wisdom, Sthita Prajna. Krishna describes such a person as one who is free from desires, controlled in their senses, and established in self-realization. Qualities. A Sthita Prajna remains undisturbed by pleasure and pain, and is constantly absorbed in the self. They have mastered their senses, and their mind is steady and focused. They have abandoned all desires that arise from mental concoction. They are equal in both happiness and distress. By understanding these key sections, you can gain a deeper appreciation for the profound wisdom contained within Bhagavad Gita Chapter 2.
ವಿಸ್ತೃತ ವಿವರಣೆ. ಭಗವದ್ಗೀತೆಯ 2ನೆಯ ಅಧ್ಯಾಯವಾದ ಸಾಂಖ್ಯಯೋಗ ವು ಗೀತೆಯ ಸಾರಾಂಶ ಮತ್ತು ತತ್ವಜ್ಞಾನದ ತಿರುಳಾಗಿದೆ. ಇದು ಅರ್ಜುನನಿಗೆ ಶ್ರೀಕೃಷ್ಣನು ನೀಡಿದ ಜ್ಞಾನದ ಅಮೃತಧಾರೆಯಾಗಿದ್ದು, ಜೀವನದ ಮೂಲಭೂತ ಪ್ರಶ್ನೆಗಳನ್ನು ಪರಿಹರಿಸುತ್ತದೆ. ಸಾಂಖ್ಯಯೋಗದ ಪ್ರಾಮುಖ್ಯತೆ ಮತ್ತು ಸಂದರ್ಭ. ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಅರ್ಜುನನು ತನ್ನ ಬಂಧು ಮಿತ್ರರ ವಿರುದ್ಧ ಹೋರಾಡಲು ನಿರಾಕರಿಸಿದಾಗ ಶ್ರೀಕೃಷ್ಣನು ಅವನಿಗೆ ಈ ಜ್ಞಾನವನ್ನು ನೀಡುತ್ತಾನೆ. ಈ ಸಂದರ್ಭವು ಮಾನವನ ಜೀವನದಲ್ಲಿ ಎದುರಾಗುವ ನೈತಿಕ ಮತ್ತು ಅಸ್ತಿತ್ವವಾದದ ಗೊಂದಲಗಳನ್ನು ಪ್ರತಿನಿಧಿಸುತ್ತದೆ. ಸಾಂಖ್ಯಯೋಗವು ಈ ಗೊಂದಲಗಳನ್ನು ಪರಿಹರಿಸಲು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ನಮಗೆ ಮಾರ್ಗದರ್ಶನ ನೀಡುತ್ತದೆ. ಸಾಂಖ್ಯಯೋಗದ ಪ್ರಮುಖ ಅಂಶಗಳು: ಆತ್ಮದ ಅಮರತ್ವ ಮತ್ತು ಸ್ವರೂಪ. ಶ್ರೀಕೃಷ್ಣನು ಆತ್ಮವು ಶಾಶ್ವತ ಮತ್ತು ನಾಶವಾಗದ ವಸ್ತು ಎಂದು ವಿವರಿಸುತ್ತಾನೆ. ದೇಹವು ಬದಲಾಗುತ್ತದೆಯಾದರೂ ಆತ್ಮವು ಸ್ಥಿರವಾಗಿರುತ್ತದೆ. ಈ ಜ್ಞಾನವು ಸಾವಿನ ಭಯವನ್ನು ಹೋಗಲಾಡಿಸುತ್ತದೆ ಮತ್ತು ಜೀವನದ ತಾತ್ಕಾಲಿಕತೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕರ್ಮದ ಸ್ವರೂಪ ಮತ್ತು ಬಂಧನ. ಪ್ರತಿಯೊಂದು ಕ್ರಿಯೆಯು ಫಲಿತಾಂಶವನ್ನು ನೀಡುತ್ತದೆ ಮತ್ತು ಈ ಫಲಿತಾಂಶವು ನಮ್ಮ ಮುಂದಿನ ಜನ್ಮದ ಮೇಲೆ ಪರಿಣಾಮ ಬೀರುತ್ತದೆ. ನಿಸ್ವಾರ್ಥ ಕರ್ಮದ ಮೂಲಕ ಕರ್ಮ ಬಂಧನದಿಂದ ಮುಕ್ತರಾಗಬಹುದು. ಫಲಾಪೇಕ್ಷೆಯಿಲ್ಲದೆ ಕರ್ಮವನ್ನು ಮಾಡುವುದು ಹೇಗೆ ಎಂಬುದನ್ನು ವಿವರಿಸುತ್ತದೆ. ಜ್ಞಾನದ ಮಹತ್ವ ಮತ್ತು ಮಾರ್ಗ. ಆತ್ಮಜ್ಞಾನವು ಮೋಕ್ಷಕ್ಕೆ ಅತ್ಯಗತ್ಯ. ಗುರುಗಳ ಮಾರ್ಗದರ್ಶನ ಮತ್ತು ಶಾಸ್ತ್ರಗಳ ಅಧ್ಯಯನದ ಮೂಲಕ ಜ್ಞಾನವನ್ನು ಪಡೆಯಬಹುದು. ಜ್ಞಾನದ ವಿವಿಧ ಆಯಾಮಗಳ ಕುರಿತು ವಿವರಿಸುತ್ತದೆ. ಮೋಕ್ಷದ ಮಾರ್ಗಗಳು. ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗಗಳು ಮೋಕ್ಷವನ್ನು ಸಾಧಿಸಲು ಮಾರ್ಗಗಳಾಗಿವೆ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಯೋಗದ ವಿವಿಧ ಮಾರ್ಗಗಳ ಸಾಧಕ ಬಾಧಕಗಳನ್ನು ವಿವರಿಸುತ್ತದೆ. ಸ್ಥಿತಪ್ರಜ್ಞನ ಲಕ್ಷಣಗಳು. ಸ್ಥಿತಪ್ರಜ್ಞನು ದುಃಖದಲ್ಲಿ ದುಃಖಿಸುವುದಿಲ್ಲ ಮತ್ತು ಸುಖದಲ್ಲಿ ಸಂತೋಷ ಪಡುವುದಿಲ್ಲ. ಅವನ ಮನಸ್ಸು ಶಾಂತ ಮತ್ತು ಸ್ಥಿರವಾಗಿರುತ್ತದೆ. ಸ್ಥಿತಪ್ರಜ್ಞನಾಗುವ ಮಾರ್ಗವನ್ನು ವಿವರಿಸುತ್ತದೆ. ಪ್ರಕೃತಿ ಮತ್ತು ಪುರುಷನ ವಿವೇಚನೆ. ಪ್ರಕೃತಿಯ ತ್ರಿಗುಣಗಳು ಮತ್ತು ಪುರುಷನ ಸ್ವರೂಪವನ್ನು ವಿವರಿಸುತ್ತದೆ. ಪ್ರಕೃತಿಯ ಬಂಧನದಿಂದ ಪುರುಷನು ಮುಕ್ತನಾಗುವ ಮಾರ್ಗವನ್ನು ತಿಳಿಸುತ್ತದೆ. ಪ್ರಕೃತಿಯ ಗುಣಗಳ ಪ್ರಭಾವ ಮತ್ತು ಅವುಗಳಿಂದ ಮುಕ್ತವಾಗುವ ವಿಧಾನವನ್ನು ವಿವರಿಸುತ್ತದೆ. ಸಾಂಖ್ಯ ಯೋಗದ ತಾತ್ವಿಕ ಆಧಾರ. ಸಾಂಖ್ಯ ಮತ್ತು ಯೋಗ ತತ್ವಶಾಸ್ತ್ರಗಳ ಅಂಶಗಳನ್ನು ಒಳಗೊಂಡಿದೆ. ಆದರೆ ಭಗವದ್ಗೀತೆಯಲ್ಲಿ ಈ ತತ್ವಗಳು ಭಗವಂತನ ಏಕತ್ವಕ್ಕೆ ಅಧೀನವಾಗಿವೆ. ಸಾಂಖ್ಯ ಯೋಗದ ಪ್ರಾಯೋಗಿಕ ಅನ್ವಯ. ದೈನಂದಿನ ಜೀವನದಲ್ಲಿ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ನಿರ್ವಹಿಸುವುದು. ಜ್ಞಾನವನ್ನು ಪಡೆಯಲು ಮತ್ತು ಆತ್ಮಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುವುದು. ಧ್ಯಾನ ಮತ್ತು ಯೋಗದ ಮೂಲಕ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು.
ಜೀವನದ ಪ್ರತಿ ಸಂದರ್ಭದಲ್ಲಿಯೂ ಹೇಗೆ ಸ್ಥಿತಪ್ರಜ್ಞರಾಗಿರಬೇಕು ಎಂಬುದರ ಕುರಿತು ವಿವರಿಸುತ್ತದೆ. ಸಾಂಖ್ಯ ಯೋಗದ ಸಂದೇಶ ಜೀವನದ ಉದ್ದೇಶ ಮತ್ತು ಮೋಕ್ಷದ ಮಾರ್ಗದ ಬಗ್ಗೆ ಅಮೂಲ್ಯವಾದ ಜ್ಞಾನವನ್ನು ನೀಡುತ್ತದೆ. ಜ್ಞಾನ, ಕರ್ಮ ಮತ್ತು ಭಕ್ತಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. The Divine Tale of Lord Jagannath. A story of devotion, the divine mystery of Lord Krishna's heart inside Jagannath's wooden body, and the boundless grace of the Lord Jagannath. He is not just the Lord of the temple. He is the Jagannath, the Lord of the universe. Once upon a time, in the ancient land of Malwa, there lived a noble and devout king named Indradyumna. His heart was filled with deep longing, not for gold or conquest, but for a glimpse of Lord Vishnu, the Supreme Divine. Day and night, he prayed, "O Lord, bless me with the vision of your true form, so I may serve you forever." And one night, his prayers were answered. In a dream radiant with divine light, Lord Vishnu spoke to him, "Seek me in the forests of Odradasha, where I reside as Nilamadhava." Filled with joy, the king immediately sent his most trusted priest, Vidyapati, to find the deity. Vidyapati travelled far and wide until he reached a remote forest, where he met a tribal chief named Vishwavasu, who secretly worshipped Nilamadhava in a hidden cave. Vishwavasu was hesitant but eventually allowed Vidyapati a glimpse of the deity. Vidyapati saw a resplendent form of Lord Vishnu in blue form, carved in stone, glowing with divine presence. Vidyapati rushed back and informed the king. But by the time King Indradyumna reached the forest, Nilamadhava had disappeared. The king fell to his knees, weeping. He pleaded, "O Lord, where are you?" That night, the Lord Vishnu appeared again in his dream and said, "Do not despair. You shall find me in the form of a sacred log, floating on the shores of Puri. Build a temple in Puri and place me inside." And true to his word, a large piece of wood, smooth, fragrant, and glowing with divine symbols, appeared on the beach. But it was no ordinary wood. No one could cut it, lift it, or move it. A mysterious old carpenter appeared in the palace, claiming he could carve the deities, but only on one condition. He must not be disturbed for 21 days and must work alone, behind closed doors. The king agreed. Days passed. There was silence in the palace. There was quietness from within the room. Hence, after 14 days, the queen grew anxious and remarked, "What if the old carpenter has died? We must check." Ignoring the earlier warning given by old carpenter, they opened the door. And inside the room, the carpenter had disappeared. But in his place stood 3 incomplete idols, with large round heads, no arms, no legs, and yet, they radiated a divine, unexplainable energy. A divine voice of the Lord Vishnu fills the chamber. "This is my will. I have taken this form for my devotees. Worship me as I am." The king established the Jagannath temple in Puri, enshrining the 3 deities, Lord Jagannath, the black-hued Krishna, Balabhadra,
his fair brother Balarama, and Subhadra, their gentle sister. Unlike traditional idols, these forms were not polished or perfect. Their hands were stubs, their limbs unfinished. But their eyes were vast and ever watching, like the sky itself, reminding the world that divinity lays beyond form. And hidden inside Jagannath's wooden body was a mysterious substance, a sacred relic. Believed to be Lord Krishna's heart, which never decayed after his earthly departure. During the Nabakalebara ritual, held once every 12 to 19 years. When new idols are replaced in the place of old idols, the sacred relic, believed to be Lord Krishna's heart, is transferred from old idol to new idol in utter secrecy, in the darkness of night. By only a few chosen priests. No one sees it, no one speaks of it. But they say just being near it can shake one's soul. It is believed that, when Lord Jagannath comes out during Rath Yatra, all sins are forgiven, all hearts are touched. Jai Jagannath, Jai Jagannath. Jai Jagannath, Jai Jagannath. ಜೀವನದ ಉಡುಗೊರೆ, ಸಂಪತ್ತು ಮತ್ತು ಬಡತನದ ಕಥೆ. ಒಂದು ಕಾಲದಲ್ಲಿ ಬೆಟ್ಟಗುಡ್ಡಗಳ ನಡುವೆ ನೆಲೆಸಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಪುರುಷರು ವಾಸಿಸುತ್ತಿದ್ದರು. ಒಬ್ಬರು ಅರ್ವಿದ್ ಎಂಬ ಶ್ರೀಮಂತ ವ್ಯಾಪಾರಿ ಮತ್ತು ಇನ್ನೊಬ್ಬರು ನಬೀಲ್ ಎಂಬ ಬಡ ರೈತ. ಅರ್ವಿದ್ ಹಣದಿಂದ ಖರೀದಿಸಬಹುದಾದ ಎಲ್ಲವನ್ನೂ ಹೊಂದಿದ್ದರು. ಭವ್ಯವಾದ ಮನೆಗಳು, ಸುಂದರವಾದ ಬಟ್ಟೆಗಳು, ಅವನ ಕೈಗೆ ಸಿಗುವ ಸೇವಕರು ಮತ್ತು ಸ್ವರ್ಗವನ್ನು ಅದರ ಹೊಳಪಿನಿಂದ ತುಂಬಿಸಬಹುದಾದ ಸಂಪತ್ತು. ಮತ್ತೊಂದೆಡೆ ನಬೀಲ್ ಒಂದು ಸಣ್ಣ ಕುಟೀರದಲ್ಲಿ ವಾಸಿಸುತ್ತಿದ್ದರು. ಮಣ್ಣಿನಲ್ಲಿ ಕೆಲಸ ಮಾಡುವುದರಿಂದ ಅವನ ಕೈಗಳು ಒತ್ತಡಕ್ಕೊಳಗಾಗಿದ್ದವು, ಅವನ ಬಟ್ಟೆಗಳು ಸರಳವಾಗಿದ್ದವು ಮತ್ತು ಅವನ ಊಟ ವಿರಳವಾಗಿತ್ತು. ಆದರೆ ಅವನ ಬಡತನದ ಹೊರತಾಗಿಯೂ ನಬೀಲ್ ಹಳ್ಳಿಯಾದ್ಯಂತ ಅವನ ದಯೆ ಮತ್ತು ಔದಾರ್ಯಕ್ಕಾಗಿ ಹೆಸರುವಾಸಿಯಾಗಿದ್ದನು. ಒಂದು ಸಂಜೆ ಸೂರ್ಯ ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಇಬ್ಬರೂ ವಿಶಾಲವಾದ ಶಾಂತವಾದ ಕಾಡಿನ ಅಂಚಿನಲ್ಲಿ ತಮ್ಮನ್ನು ಕಂಡುಕೊಂಡರು. ಇಬ್ಬರೂ ಆಗಾಗ್ಗೆ ಭೇಟಿ ನೀಡುತ್ತಿದ್ದ ಸ್ಥಳ ಅದು. ಅರ್ವಿದ್ ಅದರ ಸೌಂದರ್ಯಕ್ಕಾಗಿ, ನಬೀಲ್ ಅದರ ಶಾಂತಿಗಾಗಿ. ಆದಾಗ್ಯೂ ಈ ನಿರ್ದಿಷ್ಟ ಸಂಜೆ ಇಬ್ಬರೂ ವಿಚಿತ್ರವಾದ ಆಕರ್ಷಣೆಯನ್ನು ಅನುಭವಿಸಿದರು. ಏನೋ ಮಹತ್ವದ ಘಟನೆ ಸಂಭವಿಸಲಿದೆ ಎಂಬ ಭಾವನೆ. ಅವರ ಮೇಲಿರುವ ಆಕಾಶವು ಕತ್ತಲೆಯಾಯಿತು ಮತ್ತು ಮರಗಳಿಂದ ಒಂದು ಆಕೃತಿ ಹೊರಹೊಮ್ಮಿತು, ಪ್ರಕಾಶಮಾನ, ಶಕ್ತಿಶಾಲಿ ಮತ್ತು ಪ್ರಶಾಂತ. ಅದು ಅರ್ವಿದ್ ಅಥವಾ ನಬೀಲ್ ಹಿಂದೆಂದೂ ನೋಡಿರದ ರೂಪದಲ್ಲಿ ದೈವಿಕತೆಯ ಉಪಸ್ಥಿತಿಯಾಗಿತ್ತು. ಆ ಆಕೃತಿ ಭೂಮಿಯ ಆತ್ಮದೊಂದಿಗೆ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಮಾತನಾಡಿತು. ನಾನು ನಿಮ್ಮಿಬ್ಬರನ್ನೂ, ಅರ್ವಿದ್, ನಿಮ್ಮ ಎಲ್ಲಾ ಸಂಪತ್ತಿನಿಂದ ಮತ್ತು ನಬೀಲ್, ನಿಮ್ಮ ಎಲ್ಲಾ ವಿನಮ್ರತೆಯಿಂದ ನೋಡಿದ್ದೇನೆ. ಜಗತ್ತು ನಿಮಗೆ ಇಬ್ಬರಿಗೂ ನಿಮ್ಮ ಸ್ಥಾನವನ್ನು ನೀಡುತ್ತದೆ. ಆದರೆ ನಿಮ್ಮಿಬ್ಬರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಒಂದು ವಿಷಯವಿದೆ. ಜೀವನದ ಪ್ರಯಾಣ ಮತ್ತು ನಮ್ಮೆಲ್ಲರಿಗೂ ಕಾಯುತ್ತಿರುವ ಅಂತ್ಯ. ಇಬ್ಬರೂ ಪುರುಷರು ವಿಸ್ಮಯದಿಂದ ನಿಂತರು. ಅವರ ಹೃದಯಗಳು ಅನಿಶ್ಚಿತತೆಯಿಂದ ನಡುಗುತ್ತಿದ್ದವು. ಇಂದು ರಾತ್ರಿ ದೇವರು ಮುಂದುವರಿಸಿದರು. ನಾನು ನಿಮಗೆ ಉಡುಗೊರೆಯನ್ನು ನೀಡುತ್ತೇನೆ. ಶ್ರೀಮಂತರು ಮತ್ತು ಬಡವರು ಇಬ್ಬರಿಗೂ ಉಡುಗೊರೆ. ಇದು ಭೌತಿಕ ಸಂಪತ್ತು ಅಥವಾ ಐಹಿಕ ಆಸ್ತಿಗಳಲ್ಲ. ಏಕೆಂದರೆ ಇವು ಕ್ಷಣಿಕ. ಎಲ್ಲವನ್ನೂ ಮೀರಿದ ಏನನ್ನಾದರೂ ನಾನು ನಿಮಗೆ ನೀಡುತ್ತೇನೆ. ಜೀವನ ಮತ್ತು ಮರಣದ ನಿಜವಾದ ಸ್ವರೂಪದ ಒಂದು ನೋಟ. ಯಾವಾಗಲೂ ಹೆಮ್ಮೆಪಡುವ ಅರ್ವಿದ್ ಮೊದಲು ಮಾತನಾಡುತ್ತಾ, ನನ್ನಲ್ಲಿ ಎಲ್ಲವೂ ಇದೆ. ನನಗೆ ಇನ್ನೇನು ಬೇಕು?
ಸರಳತೆಯಲ್ಲಿ ವಿನಮ್ರ ಮತ್ತು ಬುದ್ಧಿವಂತನಾಗಿದ್ದ ನಬಿಲ್ ಗೌರವದಿಂದ ತಲೆ ಬಾಗಿಸಿದ್ದನ್ನು ಬಿಟ್ಟು ಬೇರೇನೂ ಹೇಳಲಿಲ್ಲ. ದೇವರ ಕೈಯ ಅಲೆಯೊಂದಿಗೆ ಇಬ್ಬರೂ ಪುರುಷರು ಇದ್ದಕ್ಕಿದ್ದಂತೆ ತಮ್ಮ ಜೀವನದ ಅಂತ್ಯಕ್ಕೆ ಸಾಗಿಸಲ್ಪಟ್ಟರು. ಅವರ ಸುತ್ತಲಿನ ಪ್ರಪಂಚವು ನಿಶ್ಚಲವಾಗಿತ್ತು ಮತ್ತು ಅವರು ಶುದ್ಧ ಬೆಳಕಿನ ಸ್ಥಳದಲ್ಲಿ ಒಟ್ಟಿಗೆ ನಿಂತರು. ಈ ವಿಚಿತ್ರ, ಶಾಶ್ವತ ಕ್ಷಣದಲ್ಲಿ ಅವರು ತಮ್ಮನ್ನು ತಾವು ಹಳೆಯ, ದುರ್ಬಲ ಮತ್ತು ಮರೆಯಾಗುತ್ತಿರುವಂತೆ ನೋಡಬಹುದಿತ್ತು. ಅವರು ಇನ್ನು ಮುಂದೆ ಶ್ರೀಮಂತ ವ್ಯಾಪಾರಿ ಮತ್ತು ಬಡ ರೈತನಾಗಿರಲಿಲ್ಲ. ಅವರು ಕೇವಲ 2 ಆತ್ಮಗಳಾಗಿದ್ದರು, ಪಕ್ಕಪಕ್ಕದಲ್ಲಿ ನಿಂತು ಅಂತಿಮ ಅಧ್ಯಾಯಕ್ಕಾಗಿ ಕಾಯುತ್ತಿದ್ದರು. ದೇವರು ಮತ್ತೊಮ್ಮೆ ಹೇಳಿದನು, ನೀವಿಬ್ಬರೂ ಒಂದೇ ರೀತಿಯಲ್ಲಿ ಹೊರಟು ಹೋಗುತ್ತೀರಿ, ಸಂಪತ್ತಿನ ಭವ್ಯತೆಯಲ್ಲಿ ಅಥವಾ ಬಡತನದ ಕಷ್ಟದಲ್ಲಿ ಅಲ್ಲ. ಈ ಜಗತ್ತಿನಲ್ಲಿ ನೀವು ಏನನ್ನು ಹೊಂದಿದ್ದೀರಿ, ನೀವು ಏನು ನಿರ್ಮಿಸಿದ್ದೀರಿ, ನಿಮ್ಮ ಮರಣದ ಕ್ಷಣದಲ್ಲಿ ಏನೂ ಅರ್ಥವಾಗುವುದಿಲ್ಲ. ನೀವು ನೀಡುವ ಪ್ರೀತಿ, ನೀವು ಹರಡುವ ದಯೆ ಮತ್ತು ಇತರರ ಹೃದಯಗಳಿಗೆ ನೀವು ತರುವ ಶಾಂತಿ ಮಾತ್ರ ಶಾಶ್ವತ. ಅವರು ಅಲ್ಲಿ ನಿಂತಾಗ ಅವರ ಸುತ್ತಲಿನ ಪ್ರಪಂಚವು ಕಣ್ಮರೆಯಾಗಿದಂತೆ ತೋರುತ್ತಿತ್ತು, ಅವರನ್ನು ಬಂಧಿಸಿದ ಸತ್ಯವನ್ನು ಮಾತ್ರ ಬಿಟ್ಟುಬಿಟ್ಟಿತು. ಒಂದು ಕಾಲದಲ್ಲಿ ಬಹಳ ಮುಖ್ಯವಾಗಿದ್ದ ಅರ್ವಿದ್ನ ಸಂಪತ್ತು ಹಿನ್ನೆಲೆಗೆ ಮಸುಕಾಗಿತ್ತು. ವಿಸ್ತಾರವಾದ ಎಸ್ಟೇಟ್ಗಳು, ಐಷಾರಾಮಿ ಆಹಾರಗಳು, ಉತ್ತಮ ರೇಷ್ಮೆ ಬಟ್ಟೆಗಳು ಎಲ್ಲವೂ ಕಣ್ಮರೆಯಾಯಿತು. ಅವರು ಈ ಕ್ಷೇತ್ರಕ್ಕೆ ಅವನನ್ನು ಹಿಂಬಾಲಿಸಲಿಲ್ಲ. ನಬಿಲ್ ಕೂಡ ಯಾವಾಗಲೂ ಇದ್ದಂತೆ ನಿಂತನು, ಸಂಪತ್ತು ಇಲ್ಲದೆ ಆದರೆ ಕರುಣೆ ಮತ್ತು ಶಾಂತಿಯಿಂದ ತುಂಬಿದ ಹೃದಯದಿಂದ. ದೇವರು ಮುಂದುವರಿಸಿದರು, ಅರ್ವಿದ್, ನಿಮ್ಮ ಸಂಪತ್ತು ನಿಮಗೆ ಸಾಂತ್ವನದ ರೀತಿಯಲ್ಲಿ ಬಹಳಷ್ಟು ಒದಗಿಸಿದೆ, ಆದರೆ ಕೊನೆಯಲ್ಲಿ ಪ್ರೀತಿ ಮತ್ತು ಕರುಣೆ ಮುಖ್ಯವಾಗಿದೆ. ನಬಿಲ್, ನಿಮ್ಮ ಬಡತನವು ನಿಮಗೆ ನಮ್ರತೆಯನ್ನು ಕಲಿಸಿದೆ, ಆದರೆ ನಿಮ್ಮ ದಯೆಯ ಮನೋಭಾವವು ಎಲ್ಲವನ್ನೂ ಮೀರಿಸುತ್ತದೆ. ನಿಮ್ಮಿಬ್ಬರಿಗೂ ನೀಡಲು ಒಂದೇ ಉಡುಗೊರೆ ಇದೆ, ಉತ್ತಮ ಜೀವನ. ಮತ್ತು ಅವರು ಬಂದಂತೆಯೇ ಇದ್ದಕ್ಕಿದ್ದಂತೆ ಇಬ್ಬರೂ ಕಾಡಿನಲ್ಲಿ ತಮ್ಮನ್ನು ಕಂಡುಕೊಂಡರು. ಸಂಜೆಯ ಆಕಾಶವು ಅದರ ಶಾಂತಿಯುತ ನಿಶ್ಚಲತೆಗೆ ಮರಳಿತು. ದೇವರು ಕಣ್ಮರೆಯಾದರು, ಆಳವಾದ ಮೌನವನ್ನು ಮಾತ್ರ ಬಿಟ್ಟು ಹೋದರು. ಅರ್ವಿದ್ ಒಂದು ಕ್ಷಣ ಸ್ಥಿರವಾಗಿ ನಿಂತು, ನಂತರ ಮೃದುವಾಗಿ, ಬಹುತೇಕ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಂಡನು, ನಾನು ಹೆಚ್ಚಿನದನ್ನು, ಹೆಚ್ಚಿನ ಸಂಪತ್ತು, ಹೆಚ್ಚಿನ ಸೌಕರ್ಯಗಳನ್ನು ಹುಡುಕುತ್ತಾ ಬದುಕಿದ್ದೇನೆ. ಆದರೆ ಈಗ ನಾನು ನೋಡುತ್ತೇನೆ, ನನ್ನಲ್ಲಿರುವುದು ಮುಖ್ಯವಲ್ಲ. ನಾನು ಏನು ಕೊಡುತ್ತೇನೆ, ನಾನು ಏನು ಬಿಡುತ್ತೇನೆ ಎಂಬುದು ಮುಖ್ಯ. ನಬಿಲ್ ಶಾಂತಿಯುತ ನಗುವಿನೊಂದಿಗೆ ತಲೆಯಾಡಿಸಿದನು. ಹೌದು, ನಾವೆಲ್ಲರೂ ಈ ಲೋಕದ ಮೂಲಕ ಹಾದು ಹೋಗುತ್ತಿದ್ದೇವೆ. ನಿಜವಾದ ಸಂಪತ್ತು ನಾವು ಇತರರ ಜೀವನವನ್ನು ಹೇಗೆ ಸ್ಪರ್ಶಿಸುತ್ತೇವೆ, ಪ್ರೀತಿಯನ್ನು ಹೇಗೆ ಬಿಡುತ್ತೇವೆ ಎಂಬುದರಲ್ಲಿ ಅಡಗಿದೆ. ಆ ಕ್ಷಣದಿಂದ ಅರ್ವಿದ್ನ ಹೃದಯವು ಹೊಸ ಉದ್ದೇಶದ ಪ್ರಜ್ಞೆಯಿಂದ ತುಂಬಿತ್ತು. ಅವನು ಬಡವರಿಗೆ ಉದಾರವಾಗಿ ದಾನ ಮಾಡಿದನು, ತನ್ನ ಸಂಪತ್ತನ್ನು ಹಂಚಿಕೊಂಡನು ಮತ್ತು ಅವನು ಹೋದಲ್ಲೆಲ್ಲ ಸಂತೋಷ ಮತ್ತು ಶಾಂತಿಯನ್ನು ತರಲು ಪ್ರಯತ್ನಿಸಿದನು. ನಬಿಲ್ ಕೂಡ ಭೂಮಿಯಲ್ಲಿ ಕೆಲಸ ಮಾಡುವುದನ್ನು ಮುಂದುವರೆಸಿದನು, ಆದರೆ ಈಗ ಅವನು ಜೀವನದ ಅಶಾಶ್ವತತೆಯ ಬಗ್ಗೆ ಹೆಚ್ಚಿನ ತಿಳುವಳಿಕೆಯೊಂದಿಗೆ ಅದನ್ನು ಮಾಡಿದನು. ಪ್ರತಿದಿನ ಕೃತಜ್ಞತೆ ಮತ್ತು ಪ್ರೀತಿಯಿಂದ ಬದುಕುತ್ತಿದ್ದನು. ಇಬ್ಬರೂ ಪುರುಷರು ವಯಸ್ಸಾಗಿ ತಮ್ಮ ಜೀವನದ ಅಂತ್ಯವನ್ನು ಸಮೀಪಿಸುತ್ತಿದ್ದಂತೆ ಅವರು ಇನ್ನು ಮುಂದೆ ಏನಾಗಲಿದೆ ಎಂದು ಹೆದರುತ್ತಿರಲಿಲ್ಲ. ಜೀವನವು ಅದರ ಎಲ್ಲಾ ರೂಪಗಳಲ್ಲಿಯೂ ಕ್ಷಣಿಕವಾಗಿದೆ ಎಂದು ಅವರಿಗೆ ತಿಳಿದಿತ್ತು, ಆದರೆ ಪ್ರೀತಿ, ದಯೆ ಮತ್ತು ನಮ್ರತೆ ಶಾಶ್ವತವಾಗಿ ಉಳಿಯುತ್ತದೆ. ಅವರು ಅಂತಿಮವಾಗಿ ಈ ಲೋಕದಿಂದ ಅಕ್ಕಪಕ್ಕದಲ್ಲಿ ಹೋದಾಗ ಅವರ ನಡುವೆ ಯಾವುದೇ ವ್ಯತ್ಯಾಸವಿರಲಿಲ್ಲ. ಯಾರು ಶ್ರೀಮಂತರಾಗಿದ್ದರು ಮತ್ತು ಯಾರು ಬಡವರಾಗಿದ್ದರು ಎಂದು ಯಾರಿಗೂ ಹೇಳಲು ಸಾಧ್ಯವಾಗಲಿಲ್ಲ.
ಅವರು ಕೇವಲ 2 ಆತ್ಮಗಳಾಗಿದ್ದರು, ಅವರ ಹಂಚಿಕೆಯ ಮಾನವೀಯತೆಯಲ್ಲಿ ಒಂದಾಗಿದ್ದರು. ಮತ್ತು ಆದ್ದರಿಂದ ದೇವರು ಹೇಳಿದಂತೆ ಜೀವನವು ಎಲ್ಲರಿಗೂ ಒಂದೇ ರೀತಿ ಕೊನೆಗೊಳ್ಳುತ್ತದೆ, ಶ್ರೀಮಂತರು ಅಥವಾ ಬಡವರು. ಶಾಶ್ವತತೆಯ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು, ಮತ್ತು ನಿಜವಾದ ನಿಧಿ ನಮ್ಮಲ್ಲಿರುವುದರಲ್ಲಿ ಕಂಡುಬರುವುದಿಲ್ಲ, ಆದರೆ ನಾವು ನೀಡುವ ಪ್ರೀತಿಯಲ್ಲಿ ಕಂಡುಬರುತ್ತದೆ. The Gift of Life, a story of riches and poverty. Once upon a time, in a small village nestled between rolling hills, there lived 2 men, one, a rich merchant named Arvid, and the other, a poor farmer named Nabal. Arvid had everything money could buy: grand houses, beautiful clothes, servants at his beck and call, and a fortune that could fill the heavens with its glitter. Nabal, on the other hand, lived in a small cottage, his hands weathered from working the soil, his clothes simple, and his meals sparse. But despite his poverty, Nabal was known throughout the village for his kindness and generosity. One evening, as the sun dipped below the horizon, both men found themselves at the edge of a vast, tranquil forest. It was a place both men visited often, Arvid for its beauty, Nabal for its peace. On this particular evening, however, both of them felt a strange pull. A sense that something momentous was about to happen. The sky above them darkened, and from the trees emerged a figure, radiant, powerful, and serene. It was the presence of the divine, in a form neither Arvid nor Nabal had ever seen before. The figure spoke in a voice that seemed to resonate with the very soul of the earth. I have watched both of you, Arvid, with all your wealth, and Nabal, with all your humility. The world gives you both your place, but there is one thing neither of you can escape: the journey of life in the end that awaits us all. Both men stood in awe, their hearts trembling with uncertainty. Tonight, the divine continued, I will give you a gift for both the rich and the poor. It is not one of material wealth or earthly possessions, for these are fleeting. I will give you something that transcends all, a glimpse of the true nature of life and death. Arvid, ever proud, spoke first, I have everything. What more can I possibly need? Nabal, humble and wise in his simplicity, said nothing but bowed his head in reverence. With a wave of the divine's hand, both men were suddenly transported to the end of their lives. The world around them was still, and they stood together in a place of pure light. In this strange, eternal moment, they could see themselves as they would be, old, fragile, and fading. They were no longer the wealthy merchant and the poor farmer. They were simply 2 souls, standing side by side, awaiting the final chapter. The divine spoke once more, you both will leave the same way, not in the grandeur of riches or the hardship of poverty. What you have in this world, what you have built, will mean nothing at the moment of your passing. The only thing that endures is the love you give, the kindness you spread, and the peace you bring to the hearts of others. As they stood there, the world around them seemed to vanish, leaving only the truth that bound them. Arvid's riches, once so important, had faded into the background. The sprawling estates, the luxurious foods, the fine silks, all were gone. They had not followed him into this realm. Nabal, too, stood as he had always been, without wealth but with a heart full of compassion and peace. The divine continued, Arvid, your wealth has provided you much in the way of comfort, but in the end, it is love and compassion that matter. Nabal, your poverty has taught you humility, but it is your spirit of kindness that will transcend all things. Both of you have the same gift to give, a life well lived. And just as suddenly as they had arrived,
Both men found themselves back in the forest, the evening sky returning to its peaceful stillness. The divine was gone, leaving only a profound silence behind. Arvid stood still for a moment. Then spoke softly, almost to himself, I have lived seeking more riches, more comforts. But now I see, it is not what I have that matters. It is what I give, what I leave behind. Nabal, with a peaceful smile, nodded. Yes, we are all just passing through this world. The true wealth lies in how we touch the lives of others, in how we leave love behind. From that moment onward, Arvid's heart was filled with a new sense of purpose. He gave generously to the poor, shared his wealth, and sought to bring joy and peace wherever he went. Nabal, too, continued to work the land. But now he did so with a greater understanding of the impermanence of life, living each day with gratitude and love. As both men grew old and approached the end of their lives, they no longer feared what was to come. They knew that life, in all its forms, was fleeting, but love, kindness, and humility would endure forever. When they finally passed from this world, side by side, there was no difference between them. No one could tell who had been rich and who had been poor. They were simply two souls, united in their shared humanity. And so, as the divine had said, life ends the same for all. Rich or poor, we are all equal in the eyes of eternity, and the true treasure is found not in what we possess, but in the love we give. And the lives we touch. ಕಟೀಲು ದುರ್ಗಾಪರಮೇಶ್ವರಿ ದೇವಿಯ ಮಹಿಮೆಯ ಕಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಪ್ರದೇಶದಲ್ಲಿ ಹರಿದು ಹೋಗುವ ನಂದಿನಿ ನದಿಯ ಮಧ್ಯಭಾಗದಲ್ಲಿದೆ ಪವಿತ್ರವಾದ ಕಟೀಲು ಕ್ಷೇತ್ರ. ಇಲ್ಲಿ ನದಿಯ ದ್ವೀಪದ ರೂಪದಲ್ಲಿರುವ ಈ ದಿವ್ಯ ತಾಣದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಿ ನೆಲೆಸಿದ್ದಾಳೆ. ನೈಸರ್ಗಿಕ ಶಾಂತಿ, ಗಂಭೀರತೆ ಮತ್ತು ಭಕ್ತಿಯ ಪರಮ ತಾಣವೆಂದೇ ಇದು ಪ್ರಸಿದ್ಧವಾಗಿದೆ. ಕಟೀಲು ಎಂಬ ಶಬ್ದವು ಕಟ್ಟಿದ ಎಲು ಅಥವಾ ನದಿಯ ಮಧ್ಯದ ಪ್ರಭಾವದಿಂದ ಬಂದಿದೆ ಎಂಬ ನಂಬಿಕೆಯಿದೆ. ಈ ದೇವಿಯು ಅನುಪಮ ಶಕ್ತಿ, ಮಮತೆ ಮತ್ತು ರಕ್ಷಣೆ ಪ್ರತೀಕವಾಗಿದ್ದಾಳೆ. ಅಂದಿನಿಂದ ಇಂದಿಗೂ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಅಮ್ಮನ ಕೃಪೆಗೆ ಶರಣಾಗುತ್ತಾರೆ. ಐತಿಹಾಸಿಕ ಕಥೆ ಪೌರಾಣಿಕ ಕಥೆಯ ಪ್ರಕಾರ ಕಟೀಲಿನಲ್ಲಿ ನೆಲೆಸಿರುವ ದುರ್ಗಾಪರಮೇಶ್ವರಿ ದೇವಿಯ ಪ್ರಾಕಟನೆಗಾಗಿ ಒಂದು ಕಾರಣವಿತ್ತು. ಒಂದು ಕಾಲದಲ್ಲಿ ಭೂಮಿಯಲ್ಲಿ ಬ್ರಾಹ್ಮಣರು ಯಜ್ಞ ಮಾಡುತ್ತಿದ್ದಾಗ ಅರುಣೋದನೆ ಎಂಬ ಮಹರ್ಷಿಯು ತನ್ನ ದೆವ್ವಸ್ವರೂಪದ ಮಕ್ಕಳಾದ ದಾನವರನ್ನು, ಕೆಟ್ಟ ಬುದ್ಧಿಯ ದೆವ್ವರನ್ನು ಸಂಸ್ಕಾರವಿಲ್ಲದವರಾಗಿ ನೋಡಿದನು. ಇದರಿಂದ ಕೋಪಗೊಂಡು ನಂದಿನಿ ನದಿಗೆ ಶಾಪ ಕೊಟ್ಟನು, ನೀನು ಭೂಮಿಯಲ್ಲಿ ಹರಿಯಬಾರದು. ಅವನ ಶಾಪದಿಂದ ನಂದಿನಿ ನದಿ ಭೂಮಿಯಲ್ಲಿ ಹರಿಯಲಿಲ್ಲ. ಇದರಿಂದ ಯಜ್ಞಗಳಿಗೆ ಅಗತ್ಯವಿರುವ ಪವಿತ್ರ ಜಲ ದೊರಕಲಿಲ್ಲ. ಎಲ್ಲ ದೇವತೆಗಳು ಆದಿಶಕ್ತಿ ದೇವಿಯನ್ನು ಪ್ರಾರ್ಥಿಸಿದರು. ಆಗ ದುರ್ಗಾಪರಮೇಶ್ವರಿ ದೇವಿ ಕಟೀಲಿನಲ್ಲಿ ಅವತರಿಸಿ ಶಾಪ ನಿವಾರಣೆ ಮಾಡಿದಳು. ಅರ್ಧ ಭೂಮಿಯಲ್ಲಿ ಅರ್ಧ ದಿವ್ಯ ಲೋಕದಲ್ಲಿ ಹರಿಯುವ ನದಿಯಾಗಿ ನಂದಿನಿಯನ್ನು ಪರಿವರ್ತಿಸಿದಳು. ಅಲ್ಲಿಂದಲೇ ಈ ಕ್ಷೇತ್ರವು ಕಟೀಲು ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ದೇವಿಯ ಸ್ವರೂಪ ಇಲ್ಲಿ ದೇವಿ ಒಂದು ವಿಶೇಷ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಶಾಂತಮುಖದ ರೂಪದ ದುರ್ಗೆಯಾಗಿ, ಆದರೆ ಒಳಗೆ ಆಕ್ರೋಶವಿರುವ ಶಕ್ತಿಯ ಪ್ರತಿನಿಧಿಯಾಗಿ. ಅವಳು ದೆವ್ವಶಕ್ತಿಗಳನ್ನು ನಾಶಮಾಡಿದಳು, ಆದರೆ ಪ್ರಪಂಚದ ಹಿತಕ್ಕಾಗಿ ತನ್ನ ಶಕ್ತಿಯನ್ನು ಮೃದು ರೂಪದಲ್ಲಿ ಅಳವಡಿಸಿಕೊಂಡಳು. ದುರ್ಗಾಪರಮೇಶ್ವರಿ ಎಂದರೆ ಎಲ್ಲ ಪರಮ ಶಕ್ತಿಗಳ ಉದ್ಭವಸ್ಥಳ. ಅವಳನ್ನು ಭಕ್ತರು ಅಮ್ಮ, ದೇವಿ, ಆದಿಶಕ್ತಿ ಎಂಬ ಅನೇಕ ಪ್ರೀತಿಪೂರ್ವಕ ಹೆಸರುಗಳಿಂದ ಕರೆಯುತ್ತಾರೆ.
ವಿಶೇಷತೆಗಳು ದೇವಸ್ಥಾನ ನದಿಯ ಮಧ್ಯದಲ್ಲಿ ಇದ್ದು ಪೂಜೆಗಳು ನದಿಯ ನಡುವೆ ನಡೆಯುತ್ತವೆ. ಇಲ್ಲಿನ ತಂತ್ರಪೂಜೆಗಳು ಸಂಜೆಯ ಲಕ್ಷದೀಪೋತ್ಸವ. ನವರಾತ್ರಿ ಹಬ್ಬಗಳು ಪ್ರಸಿದ್ಧ. ದೇವಿಗೆ ಯಕ್ಷಗಾನ ಸೇವೆ ಅಪರೂಪದ ಆರಾಧನೆ ರೂಪವಾಗಿದೆ. ಇಲ್ಲಿನ ಅರ್ಚಕರು ದೇವಿಯ ಸೇವೆಗೆ ಅತ್ಯಂತ ಶುದ್ಧ, ಸಂಸ್ಕೃತ ಜೀವನ ನಡೆಸುತ್ತಾರೆ. ಯಕ್ಷಗಾನ ಸೇವಾ ಪರಂಪರೆ ಕಟೀಲು ಕ್ಷೇತ್ರದ ಪ್ರಮುಖ ವೈಶಿಷ್ಟ್ಯವೆಂದರೆ ಇಲ್ಲಿ ದೇವಿಗೆ ಅರ್ಪಿಸಲಾದ ಯಕ್ಷಗಾನ ಸೇವೆ. ಇದು ಕೇವಲ ಕಲೆಯಲ್ಲ, ದೇವಿಯೊಂದಿಗೆ ನೈಜ ಸಂವಾದದ ರೂಪವಾಗಿದೆ. ದೇವಿಗೆ ಸಮರ್ಪಿತ ನಾಟಕ, ಸಂಗೀತ ಮತ್ತು ಕಥಾನಕಗಳ ಮೂಲಕ ದೇವಿಯ ಮಹಿಮೆಯನ್ನು ಬಿಂಬಿಸಲಾಗುತ್ತದೆ. ಈ ಯಕ್ಷಗಾನ ಸೇವಾ ಪರಂಪರೆ ವರ್ಷದಲ್ಲಿ ನೂರಾರು ಹಬ್ಬಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಇದು ದೇವಿಯ ಮೇಲಿನ ಭಕ್ತಿಯ ಆಳವನ್ನೇ ತೋರಿಸುತ್ತದೆ. ಧಾರ್ಮಿಕ ಮಹತ್ವ. ಕಟೀಲು ದೇವಿಯ ದರ್ಶನ ಮಾಡಿದವರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಕುಟುಂಬದಲ್ಲಿ ಕಲ್ಯಾಣ ಮತ್ತು ಸಮಾಧಾನ ನೆಲೆಸುತ್ತದೆ. ಶತ್ರು ಶಮನ, ವ್ಯಾಧಿ ಪರಿಹಾರ ಮತ್ತು ಮಕ್ಕಳ ಬಂಧ ನಾಶವಾಗುತ್ತದೆ ಎಂಬ ನಂಬಿಕೆಯಿದೆ. ಕಟೀಲು ದೇವಿ ನಮ್ಮ ಮನಸ್ಸಿನಲ್ಲಿರುವ ಅಂಧಕಾರವನ್ನು ವಿಲೀನ ಮಾಡಿ ಬೆಳಕನ್ನು ಹರಡುವ ಮೆರಗು. ಈ ತಾಣಕ್ಕೆ ಭಕ್ತಿಯಿಂದ ಹೋಗುವವರು ಅಮ್ಮನ ಸ್ಮರಣೆಯಲ್ಲಿ ಮನಸ್ಸನ್ನು ಲೀನಗೊಳಿಸಿದರೆ ಅವಳ ಕೃಪೆಯಿಂದ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಭದ್ರತೆ ಸದಾ ಇರುವಂತೆ ಮಾಡುತ್ತದೆ. Bhagavata Purana, Story of Jhara Bharat. Why did Jhara Bharat become famous as Jhara? This story is a representation of devotion, detachment, and the seriousness of human knowledge. Bharat was a great emperor. He used to follow the royal religion as a righteous king. But when he reached old age, Bharat handed over his political responsibility to his son and went to the forest to meditate. There he lived by doing penance. One day, a deer left its calf by the lake and died without a calf. Bharat raised the calf as his own. Due to his affection for the calf, Bharat was far from penance. At the time of death, Bharat's mind was still in that deer. Therefore, in his next birth, he was born as a deer. However, even in the inanimate form of that deer, he had the memory of his previous birth. When he died again, he was born as a human being. This was Jadabharat. In this birth, Jadabharat was outwardly stupid, inert, and sluggish. He did not speak, because he did not interfere in worldly affairs. He was not interested in the material world, but was intensely absorbed in the flame of his self-knowledge. Everyone believed him to be mad. One day, King Rahugana, who was being carried in a palanquin, was on a pilgrimage. The palanquin needed a bearer. The people tied Jadabharat up and forced him to work. Bharat carried the palanquin, but he was afraid that if he stepped on the insects, worms, etc., on the legs, he would damage them. So he walked carefully. The palanquin kept rolling down the slope. The king became angry. He insulted him and asked, "How lazy, weak, and inert you are." Then Jadabharat spoke for the first time. The words he spoke were full of profound self-knowledge. "I am not this body. I am pure soul, like you. I am an aspect of the Supreme Soul. I do not enter the world of existence. There is no illusion within me. My personality is not me. This body is just a vehicle. And this world is a play." Hearing this,
The king was astonished. He paid homage to Jadabharat. He realized, this fool-like man is actually perfect in knowledge. What does such a beautiful story tell us? Self-knowledge is not the external form, but the inner light. The wise do not carry pride. They remain silent. Self-knowledge is superior to knowledge of the body. ಭಾಗವತ ಪುರಾಣದಲ್ಲಿ ಹೇಳಲಾದ ಜಡಭರತ ಕಥೆ ತುಂಬ ಆಧ್ಯಾತ್ಮಿಕವಾದ, ಅದ್ಭುತವಾದ ಮತ್ತು ತೀವ್ರ ತತ್ವಬೋಧಕ ಶಕ್ತಿ ಹೊಂದಿರುವ ಕಥೆ. ಇದು ಕೇವಲ ಕಥೆಯಲ್ಲ, ಜೀವನದ ಗಂಭೀರ ಗತಿಯನ್ನು ಬಿಂಬಿಸುವ ಪ್ರಬಲ ತತ್ವದ ಸಾರ. ಈ ಕಥೆಯ ನಾಯಕ ಭರತ. ಅವನು ಈ ಶತಮಾನಗಳ ಹಿಂದೆ ಜನಿಸಿದ ಮಹಾಚಕ್ರವರ್ತಿ. ಭರತನು ಧರ್ಮಪರ, ಪ್ರಜಾಹಿತದ ಚಿಂತನೆ ಮಾಡುವ ತ್ಯಾಗಮಯ ಶಾಸಕನಾಗಿದ್ದ. ತನ್ನ ನಿರಂತರ ಕರ್ತವ್ಯದ ಮೂಲಕ ಪ್ರಪಂಚದ ಒಳಿತಿಗಾಗಿ ಬದುಕಿದನು. ಆದರೆ ಯಾವ ರಾಜನಿಗಾದರೂ ವೃದ್ಧಾಪ್ಯ ಬರುವಂತೆ ಅವನಿಗೂ ವೃದ್ಧಾಪ್ಯ ಬಂದಿತು. ಆಗ ಅವನು ತನ್ನ ಸಾಮ್ರಾಜ್ಯವನ್ನು ತನ್ನ ಮಗನಿಗೆ ಒಪ್ಪಿಸಿ ಅರಣ್ಯದಲ್ಲಿ ತಪಸ್ಸಿಗೆ ನಿರತನಾದನು. ಅಲ್ಲಿ ಅವನು ದಿನಗಟ್ಟಲೆ ಜಪ, ಧ್ಯಾನ, ಶ್ರವಣ, ಮನನ ಮತ್ತು ನಿಧಿಧ್ಯಾಸನದಲ್ಲಿ ತೊಡಗಿಕೊಂಡಿದ್ದ. ಆದರೆ ಆಕಸ್ಮಿಕವಾಗಿ ಒಂದು ದಿನ ಭರತನಿಗೆ ಭಾವನಾತ್ಮಕ ಉಲ್ಬಣವಾಯಿತು. ಏಕೆಂದರೆ ಒಂದು ದಿನ ಒಂದು ಜಿಂಕೆ ಭಯದಿಂದ ಓಡುತ್ತಾ ನೀರಿನ ಬಳಿ ಬಂದು ಮಗು ಜಿಂಕೆಯನ್ನು ಉಂಡು ಹೋಗಿ ಸತ್ತಿತು. ಭರತನು ಆ ಮರಿಯನ್ನು ನೋಡಿ ತುಂಬಾ ಕರುಣೆ ಪಡೆದನು. ಅವನು ತನ್ನ ಮನೆಯಲ್ಲಿ ಆ ಮರಿಯನ್ನು ಸಾಕಿದನು. ದಿನಗಳು ಕಳೆಯುತ್ತಾ ಹೋದವು. ಭರತನ ಮನಸ್ಸು ತನ್ನ ಧ್ಯಾನದಿಂದ ಬದಲಾಗಿದ್ದು ಜಿಂಕೆಯ ಮೇಲಿನ ಮಮಕಾರಕ್ಕೆ ಆಕರ್ಷಿತವಾಯಿತು. ಅವನು ತಪಸ್ಸಿನಲ್ಲಿ ಮುಂದುವರಿದರು. ಸದಾ ಜಿಂಕೆಯ ಚಿಂತೆ ಅವನ ಹೃದಯವನ್ನು ಆವರಿಸಿತ್ತು. ಸಾಯುವ ಸಮಯದಲ್ಲಿ ಅವನ ಚಿಂತನೆಯ ಕೇಂದ್ರ ಜಿಂಕೆಯಾಗಿತ್ತು. ಆತ್ಮನು ಎಲ್ಲಿ ಅಷ್ಟಮಿತವಾಗಿದೆಯೋ ಅಲ್ಲಿಗೆ ಮುಂದಿನ ಜನ್ಮವಾಗುತ್ತದೆ ಎಂಬ ತತ್ವದಂತೆ. ಭರತನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದನು. ಆದರೆ ಅವನು ಜಿಂಕೆಯ ರೂಪದಲ್ಲಿದ್ದರೂ ಹಿಂದಿನ ಜನ್ಮದ ಜ್ಞಾನ, ವೈರಾಗ್ಯ ಮತ್ತು ಆತ್ಮಸ್ಮರಣೆ ಉಳಿಸಿಕೊಂಡಿದ್ದ. ಈ ದಿವ್ಯ ಚಿಂತನೆಯೊಂದಿಗೆ ಅವನು ಮತ್ತೊಮ್ಮೆ ತನ್ನ ಆತ್ಮವಿಕಾಸಕ್ಕಾಗಿ ಶ್ರೇಷ್ಠ ಜನ್ಮ ಪಡೆಯಲು ಪ್ರಯತ್ನಿಸಿದನು. ಅದಾದ ನಂತರ ಅವನು ಮನುಷ್ಯನಾಗಿ ಪುನರ್ಜನ್ಮವನ್ನ ಪಡೆದನು. ಈ ಅವತಾರದಲ್ಲಿ ಅವನು ಜಡಭರತ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಅವನು ಹೊರಗೆ ನೋಡಲು ಜಡ, ಮೂರ್ಖ, ಮಾತಿಲ್ಲದವನು. ಸುತ್ತಲಿನವರು ಅವನನ್ನು ಮೂರ್ಖನೆಂದು ನಿರ್ಲಕ್ಷಿಸುತ್ತಿದ್ದರು. ಆದರೆ ಅವನು ತನ್ನೊಳಗೆ ಅಚ್ಚುಕಟ್ಟಾದ ಆತ್ಮಜ್ಞಾನವಿದ್ದ ಪರಮಾತ್ಮನ ಒಡನಾಡಿಯಾಗಿದ್ದ. ಅವನು ಜಗತ್ತಿನಲ್ಲಿ ಏನೂ ಬೇಡವೆಂದುಕೊಂಡ ಶುದ್ಧ ವೈರಾಗ್ಯವನ್ನು ಹೊಂದಿದ್ದ. ಒಂದು ದಿನ ರಾಜ ರಾಹುಗಣ ತನ್ನ ಪಲ್ಲಕ್ಕಿಯಲ್ಲಿ ಯಾತ್ರೆಗೆ ಹೊರಡುತ್ತಿರುತ್ತಿದ್ದ. ಪಲ್ಲಕ್ಕಿಯೊಡನೆ ಸಾಗುವ ಕಾರ್ಮಿಕರಲ್ಲಿ ಒಬ್ಬರ ಕೊರತೆಯಾಗಿದ್ದ ಕಾರಣ ಜನರು ಜಡಭರತನನ್ನು ಬಲವಂತವಾಗಿ ಕರೆದುಕೊಂಡು ಹೋದರು. ಅವನು ತಾನೇನು ನಡೆದರೂ ಕಾಲಡಿಯಲ್ಲಿ ಹುಳುಗಳು ಸಾಯಬಾರದೆಂದು ನೋಡುತ್ತಾ ಹೆಜ್ಜೆ ಇಡುತ್ತಿದ್ದ. ಈ ಕಾರಣಕ್ಕೆ ಪಲ್ಲಕ್ಕಿ ಸಮವಾಗಿ ಸಾಗಲಿಲ್ಲ.
ರಾಜನು ಕೋಪಗೊಂಡು ಅವನನ್ನು ನಿಂದಿಸಿದನು. ಆಗ ಜಡಭರತನು ಮೊದಲ ಬಾರಿಗೆ ಮಾತಾಡಿದನು. ಅವನ ಮಾತುಗಳು ಕೇವಲ ಪ್ರತಿವಾದವಲ್ಲ, ತತ್ವಜ್ಞಾನದ ಘಂಟಾರವ. ಅವನು ಹೇಳಿದರು, ನಾನು ಈ ದೇಹವಲ್ಲ, ನಾನು ಶುದ್ಧ ಆತ್ಮ. ಈ ದೇಹ ನಾಶವಾಗುವುದು, ಆದರೆ ನಿಜವಾದ ನಾನು ಶಾಶ್ವತ. ನಿನ್ನ ರಾಜ್ಯಪಟಗಳು, ಪಲ್ಲಕ್ಕಿಗಳು, ಆಲ್ ದೀಸ್ ಆರ್ illusions. ರಾಜನು ಬೆರಗಾಗಿ ಕೇಳಿದ. ಅವನು ಅಂದುಕೊಂಡನು, ಈ ಜಡ ನಂತೆ ಕಾಣುವವನು ನಿಜವಾಗಿ ಮಹಾನ್ ಯೋಗಿ. ರಾಜನು ಕೈಮುಗಿದು ಕ್ಷಮೆ ಯಾಚಿಸಿದನು. ಜಡಭರತನು ಕೋಪಗೊಂಡವನಲ್ಲ. ತಾನು ಲೋಕದಿಂದ ಸಂಪೂರ್ಣ ಮುಕ್ತನಾಗಿದ್ದವನು. ಈ ಕಥೆಯ ಸಾರವೇನು? ಹೊರಗಿನ ರೂಪ, ಬುದ್ಧಿ, ವಿದ್ಯೆ, ಧರ್ಮ ಇವೆಲ್ಲವನ್ನೂ ಮೀರಿ ಆತ್ಮಜ್ಞಾನವೇ ಶ್ರೇಷ್ಠ. ಶುದ್ಧ ವೈರಾಗ್ಯವೇ ಶಾಶ್ವತ ಶಾಂತಿಯ ಮಾರ್ಗ. ಜಗತ್ತಿನ ಝುಂಗಾಟದಿಂದ ದೂರ ಉಳಿದು ಭಗವಂತನ ಸ್ಮರಣೆಯಲ್ಲಿ ಮೌನವಾಗಿರುವುದೇ ಪರಮಗತಿ. ಈ ಕಥೆಯು ನಮಗೆ ಒಂದು ದಾರಿ ತೋರಿಸುತ್ತದೆ. ಭಗವತ್ ಭಕ್ತಿಯ ಮೂಲಕ ಜೀವನದ ಪರಮ ಗುರಿಯನ್ನು ತಲುಪುವುದು ಹೇಗೆ ಎಂಬುದನ್ನು. ನಕ್ಷತ್ರಗಳು ಮತ್ತು ಅವರ ಮಂತ್ರಗಳು. ಅಶ್ವಿನಿ, ಓಂ ಅಶ್ವಿನಿ ದೇವತಾ ನಮಃ. ಭರಣಿ, ಓಂ ಯಮಾಯ ನಮಃ. ಕೃತಿಕಾ, ಓಂ ಅಗ್ನಯೇ ನಮಃ. ರೋಹಿಣಿ, ಓಂ ಪ್ರಜಾಪತಯೇ ನಮಃ. ಮೃಗಶಿರ, ಓಂ ಸೋಮಾಯ ನಮಃ. ಆರ್ದ್ರ, ಓಂ ರುದ್ರಾಯ ನಮಃ. ಪುನರ್ವಸು, ಓಂ ಆದಿತ್ಯಾಯ ನಮಃ. ಪುಷ್ಯ, ಓಂ ಬೃಹಸ್ಪತಯೇ ನಮಃ. ಆಶ್ಲೇಷ, ಓಂ ನಾಗಾಯ ನಮಃ. ಮಘ, ಓಂ ಪಿತೃಭ್ಯೋ ನಮಃ. ಪೂರ್ವ ಫಲ್ಗುಣಿ, ಓಂ ಭಗಾಯ ನಮಃ. ಉತ್ತರ ಫಲ್ಗುಣಿ, ಓಂ ಆರ್ಯಮಣೇ ನಮಃ. ಹಸ್ತ, ಓಂ ಸವಿತೃಯೇ ನಮಃ. ಚಿತ್ತ, ಓಂ ಇಂದ್ರಾಯ ನಮಃ. ಸ್ವಾತಿ, ಓಂ ವಾಯವೇ ನಮಃ. ವಿಶಾಖ, ಓಂ ಇಂದ್ರಾಗ್ನಿಭ್ಯಾಂ ನಮಃ. ಅನುರಾಧ, ಓಂ ಮಿತ್ರಾಯ ನಮಃ. ಜ್ಯೇಷ್ಠ, ಓಂ ಇಂದ್ರಾಯ ನಮಃ. ಮೂಲ, ಓಂ ನಿವೃತ್ತಯೈ ನಮಃ. ಪೂರ್ವಾಷಾಢ, ಓಂ ಅಪಸ್ಪೃಶಯೈ ನಮಃ. ಉತ್ತರಾಷಾಢ, ಓಂ ವಿಷ್ಣವೇ ನಮಃ. ಶ್ರವಣ, ಓಂ ವಿಷ್ಣವೇ ನಮಃ. ಧನಿಷ್ಠ, ಓಂ ವಸುಭ್ಯೋ ನಮಃ. ಶತಭಿಷ, ಓಂ ವರುಣಾಯ ನಮಃ. ಪೂರ್ವಭಾದ್ರಪದ, ಓಂ ಅಜ ಏಕಪಾದಾಯ ನಮಃ. ಉತ್ತರ ಭಾದ್ರಪದ, ಓಂ ಅಹಿರ್ಬುಧ್ನ್ಯಾಯ ನಮಃ. ರೇವತಿ, ಓಂ ಪೂಷ್ಣೇ ನಮಃ. ರಾಶಿಗಳು ಮತ್ತು ಮಂತ್ರಗಳು. 1. ಮೇಷ, ಓಂ ಅಂಗಾರಕಾಯ ನಮಃ. 2. ವೃಷಭ, ಓಂ ಶುಕ್ರಾಯ ನಮಃ. 3. ಮಿಥುನ, ಓಂ ಬುಧಾಯ ನಮಃ. 4. ಕಟಕ, ಓಂ ಚಂದ್ರಾಯ ನಮಃ. 5. ಸಿಂಹ, ಓಂ ಸೂರ್ಯಾಯ ನಮಃ. 6. ಆಯವ್ಯ, ಓಂ ಬುಧಾಯ ನಮಃ. 7. ತುಲಾ, ಓಂ ಶುಕ್ರಾಯ ನಮಃ. 8. ವೃಶ್ಚಿಕ, ಓಂ ಅಂಗಾರಕಾಯ ನಮಃ. 9. ಧನುಸ್ಸು, ಓಂ ಗುರುವೇ ನಮಃ. 10. ಮಕರ, ಓಂ ಶನಯೇ ನಮಃ. 11. ಕುಂಭ, ಓಂ ಶನಯೇ ನಮಃ. 12. ಮೀನ, ಓಂ ಗುರುವೇ ನಮಃ. ಜನ್ಮದಿನಾಂಕದ ಪ್ರಕಾರ ಮಂತ್ರಗಳು. 1. ಓಂ ಗಣಪತಯೇ ನಮಃ. 2. ಓಂ ನಮೋ ನಾರಾಯಣಾಯ. 3. ಓಂ ನಮಃ ಶಿವಾಯ. 4. ಓಂ ಶ್ರೀ ಧನ್ವಂತರಯ ನಮಃ. 5.
ಓಂ ದುರ್ಗಾಯೈ ನಮಃ 6 ಓಂ ಲಕ್ಷ್ಮ್ಯೈ ನಮಃ 7 ಓಂ ಸೂರ್ಯಾಯ ನಮಃ 8 ಓಂ ಶ್ರೀ ಶನಯೇ ನಮಃ 9 ಓಂ ಆಂಜನೇಯಾಯ ನಮಃ 10 ಓಂ ವಿಷ್ಣವೇ ನಮಃ 11 ಓಂ ಮಹಾಲಕ್ಷ್ಮ್ಯೈ ನಮಃ 12 ಓಂ ಶಿವಾಯ ನಮಃ 13 ಓಂ ಶ್ರೀರಾಮಾಯ ನಮಃ 14 ಓಂ ನಮೋ ಭಗವತೆ ವಾಸುದೇವಾಯ 15 ಓಂ ಸರ್ವಮಂತ್ರಸ್ವರೂಪಿಣ್ಯೈ ನಮಃ 16 ಓಂ ದುಂದುರುಗಾಯೈ ನಮಃ 17 ಓಂ ಭೂಮಿಪತಯೇ ನಮಃ 18 ಓಂ ಅಲಕ್ಷ್ಮೀ ನಾಶಿನ್ಯೈ ನಮಃ 19 ಓಂ ಶಾರದಾಯೈ ನಮಃ 20 ಓಂ ಶಂ ಶನಿಶ್ಚರಾಯ ನಮಃ 21 ಓಂ ಅಯ್ಯಪ್ಪಾಯ ನಮಃ 22 ಓಂ ಬ್ರಹ್ಮಣೇ ನಮಃ 23 ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ 24 ಓಂ ರುದ್ರಾಯ ನಮಃ 25 ಓಂ ದತ್ತಾತ್ರೇಯಾಯ ನಮಃ 26 ಓಂ ಸೀತಾರಾಮಾಭ್ಯಾಂ ನಮಃ 27 ಓಂ ಕಾಲಭೈರವಾಯ ನಮಃ 28 ಓಂ ದಕ್ಷಿಣಾಮೂರ್ತಯೇ ನಮಃ 29 ಓಂ ಸಾಯಿನಾಥಾಯ ನಮಃ 30 ಓಂ ಶ್ರೀ ಮಹಾವಿಷ್ಣವೇ ನಮಃ 31 ಓಂ ಪರಮಾತ್ಮನೇ ನಮಃ ವಾರದ ಪ್ರಕಾರ ಮಂತ್ರಗಳು ಭಾನುವಾರದಿಂದ ಶನಿವಾರವರೆಗೆ ಭಾನುವಾರ ಸಾಂಡೆ ಓಂ ಸೂರ್ಯಾಯ ನಮಃ ಸೋಮವಾರ ಮಾಂಡೆ ಓಂ ಚಂದ್ರಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂಗಳವಾರ ಟ್ಯೂಸ್ಡೇ ಓಂ ಅಂಗಾರಕಾಯ ನಮಃ ಅಥವಾ ಓಂ ಹನುಮತೆ ನಮಃ ಬುಧವಾರ ವೆನ್ಸ್ಡೇ ಓಂ ಬುಧಾಯ ನಮಃ ಅಥವಾ ಓಂ ವಿಷ್ಣವೇ ನಮಃ ಗುರುವಾರ ಥರ್ಸ್ಡೇ ಓಂ ಗುರುವೇ ನಮಃ ಅಥವಾ ಓಂ ಶ್ರೀ ದತ್ತಾತ್ರೇಯಾಯ ನಮಃ ಶುಕ್ರವಾರ ಫ್ರೈಡೇ ಓಂ ಶುಕ್ರಾಯ ನಮಃ ಅಥವಾ ಓಂ ಮಹಾಲಕ್ಷ್ಮ್ಯೈ ನಮಃ ಶನಿವಾರ ಸ್ಯಾಟರ್ಡೇ ಓಂ ಶನಯೇ ನಮಃ ಅಥವಾ ಓಂ ಕಾಲಭೈರವಾಯ ನಮಃ ನಿಮ್ಮ ಹುಟ್ಟಿದ ದಿನವನ್ನು ಅರ್ಥ ಮಾಡಿಕೊಂಡು ದಿನದ ಮಂತ್ರವನ್ನು ಪ್ರತಿದಿನ ಜಪಿಸಬಹುದು ಇದು ಮನಸ್ಸಿಗೆ ಶಾಂತಿ ದೇಹಕ್ಕೆ ಶಕ್ತಿ ಮತ್ತು ಜೀವನದಲ್ಲಿ ಪಾಠವನ್ನು ನೀಡುತ್ತದೆ
मारुततुल्यवेगम् जितेन्द्रियं बुद्धिमतां वरिष्ठम् वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवन। 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 पवन पुत्र हनुमान की जय। आंजनेय बल भीमा भक्तवर अतुलित बलधाಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन। जय जय हनुमान जय गुरु जय जय पवन। पवन पुत्र हनुमान की जय। ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन। जय जय हनुमान जय गुरु जय जय पवन। पवन पुत्र हनुमान की जय। जय हनुमान जय पवन। ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. जय जय हनुमान जय गुरु जय जय पवन। ನಿರ್ಭಯತ್ವ ಆರೋಗ್ಯ ಕರುಣಿಸೋ. जय जय हनुमान जय गुरु जय जय पवन। ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. जय जय हनुमान जय गुरु जय जय पवन। ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय पवन। ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय पवन। जय जय हनुमान जय गुरु जय जय पवन। पवन पुत्र हनुमान की जय। ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन। जय जय हनुमान जय गुरु जय जय पवन। पवन पुत्र हनुमान की जय। जय श्री राम जय श्री राम। ರಾಮ ಸ್ಮರಣೆ ಕೊಡು श्री राम जय राम जय जय राम। ರಾಮ ಸೇವೆಯ ಕೊಡು श्री राम जय राम जय जय राम। ರಾಮಾಯಣದ ಕಥೆಯೊಳು ಬಂದು ಕೂಡು. जय जय हनुमान जय गुरु जय जय पवन। जय जय हनुमान जय गुरु जय जय पवन। ರಾಮ ಸ್ಮರಣೆ ಕೊಡು. श्री राम जय राम। Gajendra Moksha, the liberation of the Elephant King. Long ago, in a lush forest near the Trikuta mountain, there lived a mighty elephant king named Gajendra. He was noble, powerful, and led a large herd. Though strong and proud, he was also deeply devoted to dharma and the divine. One hot day, Gajendra and his herd arrived at a serene lake to quench their thirst. The clear waters of the lake glittered under the sun, and the elephants began playing joyfully in the water. Gajendra, too, entered the lake and splashed around with joy. But suddenly, a terrible thing happened. A huge crocodile lurking beneath the water grabbed Gajendra's leg with its sharp jaws. Gajendra trumpeted in pain and tried to pull himself free. He used all his strength and fought for hours, then days, but the crocodile would not let go.
The other elephants tried to help, but they could do nothing. The struggle continued for 1,000 years. Slowly, Gajendra's strength began to fail. The crocodile, being in its natural habitat, did not tire. Gajendra realized that physical power was not enough, it was time to surrender. At that moment of humility and desperation, Gajendra remembered the Supreme Lord Vishnu, whom he had worshipped in his past life. He folded his trunk and raised a lotus flower from the lake as an offering. With a heart full of surrender and devotion, he cried out, "O Supreme Lord, I do not know who you are in form. But I know you are the protector of the weak and the destroyer of evil. I surrender to you. Please save me." Hearing this heartfelt prayer, Lord Vishnu, the compassionate protector of devotees, immediately mounted his divine eagle Garuda and flew at once to rescue Gajendra. With his dazzling presence, Lord Vishnu arrived at the lake, shining with brilliance, holding his Sudarshana chakra. In an instant, Vishnu hurled his divine discus and severed the crocodile's head, freeing Gajendra from the long torment. The elephant bowed with tears of gratitude, and Vishnu gently touched his head, blessing him. At that moment, a divine truth was revealed. The crocodile was actually a Gandharva named Huhu, cursed by a sage to live as a crocodile. The curse had now ended due to the Lord's touch, and he was freed. Gajendra too, in his previous birth, had been a devotee king named Indradyumna, cursed to be born as an elephant due to a sage's curse. Due to his unbroken devotion, he had now attained moksha, freedom from the cycle of birth and death. Lord Vishnu took Gajendra to his eternal abode, Vaikuntha, granting him everlasting peace. Moral of Gajendra Moksha. The story teaches that true surrender to the divine, especially in times of helplessness, brings liberation. Ego and physical strength have limits, but devotion and sincere prayer reach the heart of the Supreme. Even an animal, when full of bhakti, can attain moksha. ಗಜೇಂದ್ರ ಮೋಕ್ಷ ಶ್ರೀಮದ್ ಭಾಗವತ ಪುರಾಣದ 8ನೇ ಸ್ಕಂಧದಿಂದ. ಗಜೇಂದ್ರ ಮೋಕ್ಷವು ಭಗವಾನ್ ವಿಷ್ಣುವಿನ ಕೃಪೆ ಮತ್ತು ಭಕ್ತಿಯ ಮಹತ್ವವನ್ನು ವಿವರಿಸುವ ಕಥೆಯಾಗಿದೆ. ಈ ಕಥೆಯಲ್ಲಿ ಗಜೇಂದ್ರ ಎಂಬ ಆನೆ ಮೊಸಳೆಯೊಂದರಿಂದ ಪೀಡಿತನಾಗಿ ಭಗವಂತನನ್ನು ಪ್ರಾರ್ಥಿಸಿ ಮೋಕ್ಷವನ್ನು ಪಡೆಯುತ್ತಾನೆ. ಇಂದ್ರದ್ಯುಮ್ನ ಮಹಾರಾಜನ ಶಾಪ. ಪಾಂಡ್ಯ ದೇಶದ ಇಂದ್ರದ್ಯುಮ್ನ ಮಹಾರಾಜನು ಭಗವತ್ ಭಕ್ತನಾಗಿದ್ದನು. ಒಂದು ದಿನ ತ್ರಿಕೂಟ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅಗಸ್ತ್ಯ ಮಹರ್ಷಿಯು ಅವನನ್ನು ಭೇಟಿಯಾಗಿ ಗೌರವ ನೀಡದ ಕಾರಣ ಮಹರ್ಷಿಯು ಕೋಪಗೊಂಡು ರಾಜನಿಗೆ ಆನೆಯ ರೂಪದಲ್ಲಿ ಜನ್ಮ ಪಡೆಯುವಂತೆ ಶಾಪ ನೀಡಿದರು. ಗಜೇಂದ್ರನ ಜನ್ಮ ಮತ್ತು ಮೊಸಳೆಯ ಆಕ್ರಮಣ. ಇಂದ್ರದ್ಯುಮ್ನನು ಆನೆಯ ರೂಪದಲ್ಲಿ ಗಜೇಂದ್ರನಾಗಿ ಜನ್ಮ ಪಡೆದನು. ಒಂದು ದಿನ ಗಜೇಂದ್ರನು ತನ್ನ ಕುಟುಂಬದೊಂದಿಗೆ ಸರೋವರದಲ್ಲಿ ಜಲಕ್ರೀಡೆ ಮಾಡುತ್ತಿದ್ದಾಗ ಮೊಸಳೆಯೊಂದು ಅವನ ಕಾಲನ್ನು ಕಚ್ಚಿ ಹಿಡಿದಿತು. ಗಜೇಂದ್ರನು ತನ್ನ ಶಕ್ತಿಯಿಂದ ಮೊಸಳೆಯಿಂದ ಪಾರಾಗಲು ಪ್ರಯತ್ನಿಸಿದರೂ ಮೊಸಳೆಯು ಅವನನ್ನು ಬಿಟ್ಟಿಲ್ಲ. ಭಗವಂತನ ಪ್ರಾರ್ಥನೆ. 6 ವರ್ಷಗಳ ಹೋರಾಟದ ನಂತರ ಗಜೇಂದ್ರನು ದೈಹಿಕ ಮತ್ತು ಮಾನಸಿಕವಾಗಿ ದಣಿದು ಭಗವಂತನನ್ನು ಪ್ರಾರ್ಥಿಸಲು ಆರಂಭಿಸಿದನು.
ಅವನು ಭಗವಂತನನ್ನು ಈ ರೀತಿ ಪ್ರಾರ್ಥಿಸಿದನು. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿಬೀಜಾಯು ಪರೇಶಾಯಾಭಿಧೀಮಹಿ. ಈ ಪ್ರಾರ್ಥನೆಯ ಮೂಲಕ ಗಜೇಂದ್ರನು ಭಗವಂತನ ಶರಣಾಗತಿಯಾಗಿ ತನ್ನನ್ನು ರಕ್ಷಿಸಲು ಕೋರಿದನು. ಭಗವಂತನ ಪ್ರತ್ಯಕ್ಷತೆ ಮತ್ತು ಮೋಕ್ಷ. ಗಜೇಂದ್ರನ ಪ್ರಾರ್ಥನೆಗೆ ಸ್ಪಂದಿಸಿದ ಭಗವಂತನು ಗರುಡನ ಮೇಲೆ ಬಂದು ಚಕ್ರದಿಂದ ಮೊಸಳೆಯ ತಲೆಯನ್ನು ಕತ್ತರಿಸಿ ಗಜೇಂದ್ರನನ್ನು ರಕ್ಷಿಸಿದನು. ಈ ಮೂಲಕ ಗಜೇಂದ್ರನು ಮೋಕ್ಷವನ್ನು ಪಡೆದು ಭಗವಂತನ ಲೋಕಕ್ಕೆ ಸೇರಿದನು. ದಶಾವತಾರ ಎಂಬುದು 10 ವಿಶೇಷ ರೂಪಗಳಲ್ಲಿ ಭಗವಂತ ವಿಷ್ಣುವು ಭೂಮಿಯಲ್ಲಿ ಧರ್ಮ ಸ್ಥಾಪನೆಗಾಗಿ ಮಾಡಿದ ಅವತಾರಗಳ ಸಂಗ್ರಹವಾಗಿದೆ. ದಶ ಎಂಬುದು 10 ಎಂಬ ಅರ್ಥವನ್ನು ಹೊಂದಿದ್ದು, ಅವತಾರ ಎಂದರೆ ದೈವಿ ಶಕ್ತಿಯ ಇಳಿಜಾರಿನ ರೂಪ. ಭಾರತೀಯ ಪೌರಾಣಿಕ ಕಥನಗಳಲ್ಲಿ ಈ ದಶಾವತಾರಗಳು ಕಾಲಾನುಸಾರವಾಗಿ ಮಾನವ ಮತ್ತು ಪ್ರಕೃತಿಯ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತವೆ. ಪ್ರಥಮ ಅವತಾರ ಮತ್ಸ್ಯ. ಪ್ರಳಯದ ಕಾಲದಲ್ಲಿ ಜಗತ್ತಿನಲ್ಲಿ ನೀರು ಎಲ್ಲೆಡೆ ಹರಿದಾಗ ಭಗವಂತ ವಿಷ್ಣು ಮತ್ಸ್ಯ ರೂಪದಲ್ಲಿ ಬಂದರು. ವೇದಗಳು ನೀರಿನಲ್ಲಿ ನಾಶವಾಗಲಿದ್ದಾಗ ಅವರು ಸತ್ಯವ್ರತ ಮಹಾರಾಜನಿಗೆ ತೋರಿಕೆಯಾಗಿದ್ದು, ನೌಕೆ ರಚಿಸಿ ವೇದಗಳನ್ನು, ಔಷಧಿ ಬೀಜಗಳನ್ನು ಮತ್ತು ಸಪ್ತರ್ಷಿಗಳನ್ನು ಉಳಿಸುವಂತೆ ಹೇಳಿದರು. ಈ ರೀತಿಯಲ್ಲಿ ಮತ್ಸ್ಯ ಅವತಾರವು ಸೃಷ್ಟಿಯ ಪುನರುತ್ಥಾನಕ್ಕೆ ಕಾರಣವಾಯಿತು. ದ್ವಿತೀಯ ಅವತಾರ ಕೂರ್ಮ. ದೇವತೆಗಳು ಮತ್ತು ದೈತ್ಯರು ಕ್ಷೀರಸಾಗರವನ್ನು ಮಥಿಸುವಾಗ ಮಂಥರ ಪರ್ವತವನ್ನು ಮಥನದ ದಂಡವಾಗಿ ಬಳಸಲಾಯಿತು. ಆದರೆ ಪರ್ವತ ಸಮುದ್ರದಲ್ಲಿ ಮುಳುಗಲಾರಂಭಿಸಿದಾಗ ವಿಷ್ಣು ಕೂರ್ಮ ರೂಪದಲ್ಲಿ ಅವನು ತಂದು ತಾನು ಬೆನ್ನಿನಲ್ಲಿ ಪರ್ವತವನ್ನು ತಾಳಿ ಮಥನಕ್ಕೆ ಸಹಾಯ ಮಾಡಿದರು. ಈ ಮೂಲಕ ಅಮೃತವನ್ನು ಪಡೆದ ದೇವತೆಗಳು ಶಕ್ತಿಶಾಲಿಯಾದರು. ತೃತೀಯ ಅವತಾರ ವರಾಹ. ಹಿರಣ್ಯಾಕ್ಷ ಎಂಬ ದೈತ್ಯನು ಭೂದೇವಿಯನ್ನು ಸಮುದ್ರದಲ್ಲಿ ಮುಳುಗಿಸಿದ್ದನು. ವಿಷ್ಣು ವರಾಹ ರೂಪದಲ್ಲಿ ದೊಡ್ಡ ಕಾಡು ಹಂದಿಯಂತೆ ಭೂಮಿಯನ್ನು ಶತ್ರುದೇವಿಯಿಂದ ರಕ್ಷಿಸಿದರು. ಅವರ ದಂತಗಳಲ್ಲಿ ಭೂಮಿಯನ್ನು ಎತ್ತಿ ಮೇಲೆ ತಂದು ಸೃಷ್ಟಿಯನ್ನು ಪುನಃ ಸ್ಥಾಪಿಸಿದರು. ಈ ಅವತಾರ ಧರ್ಮದ ರಕ್ಷಣೆಯ ಸಂಕೇತವಾಗಿದೆ. ಚತುರ್ಥ ಅವತಾರ ನರಸಿಂಹ. ಪ್ರಹ್ಲಾದ ಎಂಬ ಭಕ್ತನ ತಂದೆ ಹಿರಣ್ಯಕಶಿಪುನು ತನ್ನನ್ನು ದೇವರನ್ನು ಮೀರಿ ಎನ್ನುತ್ತಿದ್ದ. ವಿಷ್ಣುವನ್ನು ನಂಬಿದ ಮಗನನ್ನು ನಾಶ ಮಾಡಲು ಅವನು ಯತ್ನಿಸಿದ. ಆದರೆ ವಿಷ್ಣು ಅರ್ಧ ಸಿಂಹ ಅರ್ಧ ಮಾನವ ರೂಪದಲ್ಲಿ ಸ್ತಂಭದಿಂದ ಹೊರಬಂದು ಸಂಜೆಯ ಸಮಯದಲ್ಲಿ ಮನೆಯ ಬಾಗಿಲಿನ ಅಂಗಳದಲ್ಲಿ ನಖಗಳಿಂದ ಹಿರಣ್ಯಕಶಿಪುವನ್ನು ವಧೆ ಮಾಡಿದರು. ಈ ಅವತಾರ ಭಕ್ತರ ರಕ್ಷಣೆಗೆ ಕಠೋರವಾದ ಧರ್ಮದ ರೂಪವಾಗಿದೆ. ಪಂಚಮ ಅವತಾರ ವಾಮನ. ಬಲಿ ಎಂಬ ದೈತ್ಯರಾಜನು ಯಜ್ಞ ಮಾಡಿ ಪ್ರಪಂಚವನ್ನು ಗೆದ್ದನು. ವಿಷ್ಣು ಬಾಲಕನ ರೂಪದಲ್ಲಿ ಅವನೆದುರು ಬಂದು 3 ಹೆಜ್ಜೆಗಳಷ್ಟು ಭೂಮಿಯನ್ನು ಯಾಚಿಸಿದರು. ಬಲಿ ಒಪ್ಪಿದನು. ನಂತರ ವಿಷ್ಣು ಬೃಹತ್ ರೂಪದಲ್ಲಿ ಒಂದರಲ್ಲಿ ಭೂಮಿಯನ್ನು, ಇನ್ನೊಂದರಲ್ಲಿ ಆಕಾಶವನ್ನು, 3ನೆಯ ಹೆಜ್ಜೆಗೆ ಬಲಿಯ ತಲೆಯ ಮೇಲೆ ಇಟ್ಟರು. ಈ ಮೂಲಕ ಬಲಿಯನ್ನು ಪಾತಾಳಕ್ಕೆ ಕಳುಹಿಸಿ ದೇವತೆಗಳಿಗೆ ವಿಶ್ವವನ್ನು ಹಿಂದಿರಿಸಿದರು. ಷಷ್ಠ ಅವತಾರ ಪರಶುರಾಮ. ಈ ಅವತಾರದಲ್ಲಿ ವಿಷ್ಣು ಬ್ರಾಹ್ಮಣ ರೂಪದಲ್ಲಿ ಅವತರಿಸಿ ಅಹಂಕಾರದಿಂದ ಅಧರ್ಮ ಮಾರ್ಗಕ್ಕಿಳಿದ ಕ್ಷತ್ರಿಯರನ್ನು ನಾಶ ಮಾಡಿದರು. ಪರಶುರಾಮನು ಶಕ್ತಿಶಾಲಿ ಯೋಧನಾಗಿದ್ದರೂ ಬ್ರಾಹ್ಮಣ ವಂಶದಲ್ಲಿದ್ದನು. 21 ಬಾರಿ ಕ್ಷತ್ರಿಯರನ್ನು ಭೂಮಿಯಿಂದ ತೆರವುಗೊಳಿಸಿದ ಕಥೆಗಳು ಲಭ್ಯವಿವೆ. ಈ ಅವತಾರ ಧರ್ಮದ ಶಿಸ್ತು ನಿರ್ವಹಣೆಗೆ ಆದರ್ಶವಾಗಿದೆ. ಸಪ್ತಮ ಅವತಾರ ರಾಮ. ರಾಮಚಂದ್ರನು ಅಯೋಧ್ಯೆಯ ರಾಜಕುಮಾರ.
ಸೀತೆಯನ್ನು ಹರಣ ಮಾಡಿದ ರಾವಣನನ್ನು ಸೋಲಿಸಿ ಧರ್ಮವನ್ನು ಸ್ಥಾಪಿಸಿದ ಕಥೆಯನ್ನು ರಾಮಾಯಣ ವಿವರಿಸುತ್ತದೆ. ರಾಮನು ಮರ್ಯಾದೆಯ ಪ್ರತೀಕ, ಸತ್ಯನಿಷ್ಠ ರಾಜನಾದರು. ರಾಮನ ಜೀವನವು ಸಾಮಾನ್ಯ ಮನುಷ್ಯನ ಧರ್ಮಪಥದ ಆದರ್ಶ ರೂಪವಾಗಿದೆ. ಅಷ್ಟಮ ಅವತಾರ ಕೃಷ್ಣ. ಕೃಷ್ಣನು ಯಾದವ ವಂಶದವನಾಗಿ ಜನಿಸಿದನು. ಬಾಲ್ಯದಿಂದಲೇ ಅವನು ಕಂಸನನ್ನು ಸೋಲಿಸಿ ಜನರ ಹಿತಕ್ಕಾಗಿ ಕೆಲಸ ಮಾಡಿದನು. ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ ಗೀತೋಪದೇಶ ನೀಡಿದನು. ಭಕ್ತಿ, ಜ್ಞಾನ, ಧರ್ಮ ಮತ್ತು ಚಾತುರ್ಯದ ಮಿಶ್ರಣವಾದ ಈ ಅವತಾರದಲ್ಲಿ ದೇವರು ಸಮಾಜವನ್ನು ನೈತಿಕವಾಗಿ ಮಾರ್ಗದರ್ಶನ ಮಾಡುತ್ತಾರೆ. ನವಮ ಅವತಾರ ಬುದ್ಧ. ಗೌತಮ ಬುದ್ಧನು ಶಾಕ್ಯ ಮುನಿಯಾದನು. ದುಃಖದಿಂದ ಮುಕ್ತಿಯ ಮಾರ್ಗವಾಗಿ ಅಹಿಂಸೆ, ತ್ಯಾಗ, ಸಮತೋಲನ ಇವುಗಳನ್ನು ಉಪದೇಶಿಸಿದನು. ಪುರಾಣಗಳಲ್ಲಿ ಕೆಲವೊಮ್ಮೆ ಬುದ್ಧನನ್ನು ವಿಷ್ಣುವಿನ ಅವತಾರವೆಂದು ಗುರುತಿಸಲಾಗುತ್ತದೆ. ಈ ಅವತಾರ ತತ್ವಪೂರ್ಣ ಮತ್ತು ಮಾನವೀಯ ಮೌಲ್ಯಗಳ ಸಾರವಾಗಿದೆ. ದಶಮ ಅವತಾರ ಕಲ್ಕಿ. ಈ ಅವತಾರ ಭವಿಷ್ಯದವಾಯಿತು. ಕಾಲಚಕ್ರದ ಕೊನೆಗೆ ಕಲಿಯುಗದಲ್ಲಿ ಅಧರ್ಮ ತೀವ್ರಗೊಂಡಾಗ ವಿಷ್ಣು ಶ್ವೇತ ಕುದುರೆಯ ಮೇಲೆ ಕಲ್ಕಿ ರೂಪದಲ್ಲಿ ಬಂದು ದುಷ್ಟರನ್ನು ನಾಶ ಮಾಡಿ ಸತ್ಯಯುಗವನ್ನು ಆರಂಭಿಸುತ್ತಾರೆ. ಈ ಅವತಾರ ಧರ್ಮದ ಪರಿಪೂರ್ಣ ಪುನಃಸ್ಥಾಪನೆಯ ಸಂಕೇತವಾಗಿದೆ. ದಶಾವತಾರಗಳ ಕಥೆಗಳು ಕೇವಲ ಪೌರಾಣಿಕ ಕಥಾನಕಗಳು ಮಾತ್ರವಲ್ಲ. ಇವುಗಳಲ್ಲಿ ಜೀವನದ ತಾತ್ವಿಕ ಮತ್ತು ಮಾನವೀಯ ಸಂದೇಶಗಳು ಅಡಕವಾಗಿವೆ. ಧರ್ಮವನ್ನು ಸ್ಥಾಪಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ದೇವರು ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಸಹ ಪ್ರತ್ಯಕ್ಷನಾಗುತ್ತಾರೆ ಎಂಬ ಭರವಸೆಯ ಸಂದೇಶ ದಶಾವತಾರದಲ್ಲಿ ಸ್ಪಷ್ಟವಾಗುತ್ತದೆ. The Dashavatara, the 10 incarnations of Lord Vishnu. When chaos arises and dharma, righteousness, is threatened, the protector of the cosmos, Lord Vishnu, takes form on earth. He descends in 10 incarnations, not merely to destroy evil, but to restore balance, uphold truth, and guide creation. 1. Matsya Avatar, the fish who saved the world. Long ago, a great flood was destined to engulf the earth. The wise king Satyavrata was performing penance by a river when a tiny fish swam into his hands. Pleading for protection, the king gently placed it in a pot, but the fish grew bigger, outgrowing the pot, then a tank, then a lake, and finally the ocean. Realizing this was no ordinary fish, the king bowed. The fish revealed himself as Lord Vishnu. As waters rose, Vishnu in his Matsya, fish, form guided a boat carrying the Saptrishis, 7 sages, seeds of life, and knowledge to safety, saving life for a new world. 2. Kurma Avatar, the cosmic tortoise. To regain strength, the Devas and Asuras churned the ocean of milk to obtain the nectar of immortality. They used Mount Mandara as a churning rod, but it sank under its weight. Then appeared Kurma, the giant tortoise. Lord Vishnu held the mountain steady on his back, allowing the churning to continue. From this came 14 celestial treasures, including Lakshmi Devi in the Amrita. Kurma reminds us that great things rest on silent strength. 3. Varaha Avatar, the boar who raised the earth. The demon Hiranyaksha dragged Mother Earth, Bhudevi, into the depths of the cosmic ocean. To rescue her, Vishnu appeared as Varaha,
a mighty wild boar, with thundering roars. Varaha dived into the ocean, battled the demon, and lifted the earth on his tusks, placing her safely back in orbit. The boar, wild yet divine, showed that even in animal form, divine power protects and restores. 4. Narsimha Avatar, the man-lion who defended devotion. Hiranyaksha's brother, Hiranyakashipu, hated Vishnu. His own son, Prahalad, was a devoted Vishnu Bhakt. Furious, the demon king tried to kill his son many times. One day, enraged by Prahlada's devotion, he challenged, "Where is your God?" Prahlada calmly replied, "He is everywhere," pointing to a pillar. Hiranyakashipu struck it, and from it burst Narsimha, half man, half lion. At twilight, on a threshold, using his claws, Narsimha destroyed the demon, honoring his promise to protect his devotee. 5. Vamana Avatar, the dwarf who measured the universe. The noble demon king Bali ruled the three worlds with wisdom and strength. But pride grew in his heart. To test him, Vishnu came as a gentle dwarf Brahmana named Vamana. He asked for just 3 steps of land. Smiling, Bali agreed. Suddenly, Vamana grew into a giant cosmic form. With 1 step, he covered earth. With the second, the heavens. For the third, Bali offered his own head. Vishnu placed his foot there and blessed him, making Bali ruler of the netherworld. This avatar teaches humility, devotion, and divine grace. 6. Parashurma, the warrior with the axe. Born to a sage but blazing with fury, Parashurma wielded an axe given by Shiva. When arrogant Kshatriya kings oppressed the people, Parashurma rose in rage. He defeated the wicked rulers 21 times, restoring dharma and punishing greed. Though a warrior, he later became a recluse, teaching and guiding others. His story shows that even righteous anger must eventually give way to peace. 7. Rama, the Prince of Dharma. In the kingdom of Ayodhya, was born Rama, the ideal prince. Exiled for 14 years, he lived in the forest with his wife Sita and brother Lakshmana. The demon king Ravana abducted Sita. Rama, with the help of Hanuman and the Vanara army, crossed the ocean, defeated Ravana, and rescued his queen. Rama ruled as a just king, embodying truth, duty, and righteousness, a role model for all ages. 8. Krishna, the divine strategist. Born in a prison to destroy evil King Kamsa, Krishna's life was full of divine play, wisdom, and love. From lifting the Govardhana hill to guiding the Pandavas in the Mahabharata, Krishna was a master of dharma in action. On the battlefield of Kurukshetra, he became Arjuna's charioteer and revealed the Bhagavad Gita, the eternal guide to life and duty. Krishna shows us how to live joyfully, wisely, and purposefully in a complex world. 9. Buddha, the Enlightened One. Lord Vishnu took the form of Buddha not only to guide the world with compassion but also to discourage animal sacrifice and empty rituals that had begun to dominate religious life. Buddha taught that true spirituality lies in inner transformation, not just external practices.
10. Kalki, the future warrior. At the end of Kali Yuga, when evil peaks and righteousness fades, Vishnu will appear as Kalki, a radiant warrior on a white horse. With a blazing sword, Kalki will destroy darkness and restore balance, ushering in a new age of peace, Satya Yuga. Vishnu as Kalki is yet to reincarnate and save Mother Earth. ಭಗವದ್ಗೀತೆ ಭಾಗ 1. ಮಹಾಭಾರತದ ವಿಶಾಲ ಮಹಾಕಾವ್ಯದಲ್ಲಿ ಸನ್ನಿಹಿತವಾದ ಯುದ್ಧದ ಅವ್ಯವಸ್ಥೆ ಮತ್ತು ಗದ್ದಲದ ನಡುವೆ ಭಗವದ್ಗೀತೆ ಎಂಬ ಕಾಲಾತೀತ ಬುದ್ಧಿವಂತಿಕೆಯ ರತ್ನವಿದೆ. ಇದು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ದೈವಿಕ ರಥವಾಹಕ ಮತ್ತು ಸಂಘರ್ಷದ ಯೋಧನ ನಡುವೆ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವೆ ನಡೆಯುವ ಪವಿತ್ರ ಸಂವಾದವಾಗಿದೆ. ಈ ಸಂಭಾಷಣೆ ಕೇವಲ ಯುದ್ಧದ ಬಗ್ಗೆ ಸಂಭಾಷಣೆಗಿಂತ ಹೆಚ್ಚಿನದಾಗಿದೆ. ಇದು ಆಧ್ಯಾತ್ಮಿಕ ಮಾರ್ಗದರ್ಶಿ, ತಾತ್ವಿಕ ಪಠ್ಯ ಮತ್ತು ನೀತಿವಂತ ಜೀವನಕ್ಕಾಗಿ ಒಂದು ಕೈಪಿಡಿಯಾಗಿದೆ. ಸನ್ನಿವೇಶವು ನಾಟಕೀಯವಾಗಿದೆ. 2 ಪ್ರಬಲ ಸೈನ್ಯಗಳು ಮುಖಾಮುಖಿಯಾಗಿ ನಿಂತಿವೆ. ಗಾಳಿಯು ಉದ್ವಿಗ್ನತೆಯಿಂದ ತುಂಬಿದೆ. ಮಹಾನ್ ಶೌರ್ಯದ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಈ ದೃಶ್ಯದ ಮಧ್ಯದಲ್ಲಿ ಪಾಂಡವ ರಾಜಕುಮಾರ ಅರ್ಜುನನು ಕೃಷ್ಣನನ್ನು ತಮ್ಮ ರಥವನ್ನು 2 ಸೈನ್ಯಗಳ ನಡುವೆ ಇರಿಸಲು ಕೇಳುತ್ತಾನೆ. ಅರ್ಜುನನು ಯುದ್ಧಭೂಮಿಯನ್ನು ಸಮೀಕ್ಷೆ ಮಾಡುತ್ತಾನೆ. ಅವನು ಸ್ನೇಹಿತರು, ಸೋದರ ಸಂಬಂಧಿಗಳು, ಶಿಕ್ಷಕರು ಮತ್ತು ಹಿರಿಯರನ್ನು 2 ಕಡೆ ನೋಡುತ್ತಾನೆ. ಅವನ ಹೃದಯ ಮುಳುಗುತ್ತದೆ. ಅವನ ದೇಹವು ನಡುಗುತ್ತದೆ. ಅವನು ದುಃಖ ಮತ್ತು ಗೊಂದಲದಿಂದ ಮುಳುಗುತ್ತಾನೆ. ಅವನು ತನ್ನ ಬಿಲ್ಲನ್ನು ಕೆಳಗಿಳಿಸಿ ಕೃಷ್ಣನ ಕಡೆಗೆ ತಿರುಗಿ ತಾನು ಹೋರಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ರಾಜ್ಯಕ್ಕಾಗಿಯೂ ಸಹ ತನ್ನ ಸ್ವಂತ ಸಂಬಂಧಿಕರು ಮತ್ತು ಹಿರಿಯರನ್ನು ಕೊಲ್ಲುವುದು ಪಾಪ ಎಂದು ಅವನು ವಾದಿಸುತ್ತಾನೆ. ಕುಟುಂಬ ಸಂಪ್ರದಾಯಗಳು ಮತ್ತು ಮೌಲ್ಯಗಳ ನಾಶವು ಸಮಾಜದಲ್ಲಿ ಅವ್ಯವಸ್ಥೆಗೆ ಕಾರಣವಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಭಾರವಾದ ಹೃದಯದಿಂದ ಅವನು ದುಃಖ ಮತ್ತು ಅಸಹಾಯಕತೆಯಲ್ಲಿ ಕಳೆದುಹೋದ ರಥದಲ್ಲಿ ಕುಳಿತುಕೊಳ್ಳುತ್ತಾನೆ. ಕೃಷ್ಣ ಮಾತನಾಡಲು ಪ್ರಾರಂಭಿಸುತ್ತಾನೆ. ಅವನು ಅರ್ಜುನನಿಗೆ ತನ್ನ ದುಃಖವು ತಪ್ಪಾಗಿದೆ ಎಂದು ಹೇಳುತ್ತಾನೆ. ಬುದ್ಧಿವಂತರು ಜೀವಂತ ಅಥವಾ ಸತ್ತವರಿಗಾಗಿ ದುಃಖಿಸುವುದಿಲ್ಲ. ಆತ್ಮ ಅಥವಾ ಆತ್ಮವು ಶಾಶ್ವತ ಮತ್ತು ಅವಿನಾಶಿಯಾಗಿದೆ ಎಂದು ಅವನು ವಿವರಿಸುತ್ತಾನೆ. ಅದು ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ದೇಹವು ನಾಶವಾಗಬಹುದು, ಆದರೆ ಆತ್ಮವು ಬದಲಾಗದೆ ಉಳಿಯುತ್ತದೆ. ಒಬ್ಬ ವ್ಯಕ್ತಿಯು ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸದನ್ನು ಧರಿಸುವಂತೆ ಆತ್ಮವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಅರ್ಜುನನು ದೇಹಕ್ಕಾಗಿ ದುಃಖಿಸಬಾರದು. ಅದು ತಾತ್ಕಾಲಿಕವಾಗಿದೆ. ಕೃಷ್ಣನು ಕರ್ತವ್ಯದ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಕ್ಷತ್ರಿಯ ಅಥವಾ ಯೋಧನಾಗಿ ನೀತಿಗಾಗಿ ಹೋರಾಡುವುದು ಅರ್ಜುನನ ಕರ್ತವ್ಯ. ಭಯ ಅಥವಾ ಬಾಂಧವ್ಯದಿಂದ ಈ ಕರ್ತವ್ಯವನ್ನು ತ್ಯಜಿಸುವುದು ಅವಮಾನಕರವಾಗಿರುತ್ತದೆ. ಕೃಷ್ಣನು ನಿಸ್ವಾರ್ಥ ಕ್ರಿಯೆಯ ಕಲ್ಪನೆಯನ್ನು ಪರಿಚಯಿಸುತ್ತಾನೆ. ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ಒಬ್ಬನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಇದನ್ನು ಕರ್ಮಯೋಗ ಎಂದು ಕರೆಯಲಾಗುತ್ತದೆ. ಕ್ರಿಯೆಯ ಮಾರ್ಗ. ಪ್ರತಿಫಲಗಳ ಬಯಕೆಯಿಲ್ಲದೆ ವರ್ತಿಸಿದಾಗ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಆತ್ಮವು ಮುಂದುವರಿಯುತ್ತದೆ. ಅರ್ಜುನನು ಖಚಿತವಾಗಿರುವುದಿಲ್ಲ. ಜ್ಞಾನವು ಕ್ರಿಯೆಗಿಂತ ದೊಡ್ಡದಾಗಿದ್ದರೆ ತಾನು ಏಕೆ ಹೋರಾಡಬೇಕು ಎಂದು ಅವನು ಕೃಷ್ಣನನ್ನು ಕೇಳುತ್ತಾನೆ. ಇದಕ್ಕೆ ಪ್ರತಿಕ್ರಿಯಿಸುತ್ತಾ ಕೃಷ್ಣನು ಆಧ್ಯಾತ್ಮಿಕ ಬೆಳವಣಿಗೆಗೆ 3 ಮಾರ್ಗಗಳನ್ನು ವಿವರಿಸುತ್ತಾನೆ: ಜ್ಞಾನದ ಮಾರ್ಗ, ಕ್ರಿಯೆಯ ಮಾರ್ಗ ಮತ್ತು ಭಕ್ತಿಯ ಮಾರ್ಗ. ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದಾಗ 3 ಮಾರ್ಗಗಳು ಒಂದೇ ಗುರಿಯತ್ತ ಕೊಂಡೊಯ್ಯುತ್ತವೆ.
ಆದಾಗ್ಯೂ ಹೆಚ್ಚಿನ ಜನರಿಗೆ ಕ್ರಿಯೆಯ ಮಾರ್ಗವು ಹೆಚ್ಚು ಸೂಕ್ತವಾಗಿದೆ, ಏಕೆಂದರೆ ಅದು ಹೃದಯವನ್ನು ಶುದ್ಧೀಕರಿಸುವಾಗ ಅವರನ್ನು ಜಗತ್ತಿನಲ್ಲಿ ತೊಡಗಿಸಿಕೊಂಡಿರುತ್ತದೆ. ಕ್ರಿಯೆಗಳನ್ನು ದೈವಿಕತೆಗೆ ಅರ್ಪಣೆಯಾಗಿ ಮಾಡಬೇಕು ಎಂದು ಕೃಷ್ಣ ವಿವರಿಸುತ್ತಾನೆ. ಒಬ್ಬರು ಯಶಸ್ಸು ಅಥವಾ ವೈಫಲ್ಯಕ್ಕೆ ಅಂಟಿಕೊಳ್ಳಬಾರದು. ಈ ಮಾರ್ಗದಲ್ಲಿ ಒಂದು ಸಣ್ಣ ಪ್ರಯತ್ನ ಕೂಡ ಭಯ ಮತ್ತು ಗೊಂದಲದಿಂದ ರಕ್ಷಿಸುತ್ತದೆ. ಅವರು ಮನಸ್ಸನ್ನು ಗಾಳಿಯಿಲ್ಲದ ಸ್ಥಳದಲ್ಲಿರುವ ದೀಪಕ್ಕೆ ಹೋಲಿಸುತ್ತಾರೆ, ಸ್ಥಿರ ಮತ್ತು ಕೇಂದ್ರೀಕೃತ. ಸ್ಥಿರ ಮನಸ್ಸನ್ನು ಹೊಂದಿರುವ ವ್ಯಕ್ತಿಯು ದುಃಖ, ಆಸೆಗಳು ಮತ್ತು ಭ್ರಮೆಗಳಿಂದ ಮುಕ್ತನಾಗಿರುತ್ತಾನೆ. ಅಂತಹ ವ್ಯಕ್ತಿಯು ಎಲ್ಲಾ ಜೀವಿಗಳಲ್ಲಿಯೂ ದೈವಿಕತೆಯನ್ನು ನೋಡುತ್ತಾನೆ ಮತ್ತು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನಡೆಸಿಕೊಳ್ಳುತ್ತಾನೆ. ಅರ್ಜುನನು ಗಮನದಿಂದ ಕೇಳುತ್ತಾನೆ, ಆದರೆ ಇನ್ನೂ ಪ್ರಶ್ನೆಗಳನ್ನು ಹೊಂದಿರುತ್ತಾನೆ. ಅವನು ಆತ್ಮದ ಸ್ವರೂಪ, ದೇಹ ಮತ್ತು ಆತ್ಮದ ನಡುವಿನ ವ್ಯತ್ಯಾಸ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ ಕೇಳುತ್ತಾನೆ. ಇಂದ್ರಿಯಗಳು ಮತ್ತು ಮನಸ್ಸು ಶಕ್ತಿಶಾಲಿಯಾಗಿದೆ, ಆದರೆ ಅವುಗಳನ್ನು ನಿಯಂತ್ರಿಸಬೇಕು ಎಂದು ಕೃಷ್ಣ ತಾಳ್ಮೆಯಿಂದ ವಿವರಿಸುತ್ತಾನೆ. ಆತ್ಮವು ದೇಹ ಮತ್ತು ಮನಸ್ಸಿಗಿಂತ ಉನ್ನತವಾಗಿದೆ. ಆತ್ಮವನ್ನು ಅರಿತುಕೊಳ್ಳಲು ಒಬ್ಬರು ಶಿಸ್ತು, ಧ್ಯಾನ ಮತ್ತು ನಿರ್ಲಿಪ್ತತೆಯನ್ನು ಅಭ್ಯಾಸ ಮಾಡಬೇಕು. ನಂತರ ಕೃಷ್ಣನು ಭಕ್ತಿಯ ಬಗ್ಗೆ ಮಾತನಾಡುತ್ತಾನೆ. ಎಲ್ಲ ಮಾರ್ಗಗಳಲ್ಲಿ ಭಕ್ತಿಯ ಮಾರ್ಗವು ಅತ್ಯಂತ ನಿಕಟವಾಗಿದೆ ಎಂದು ಅವನು ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ಪ್ರೀತಿ ಮತ್ತು ನಂಬಿಕೆಯಿಂದ ದೈವಿಕತೆಗೆ ಸಂಪೂರ್ಣವಾಗಿ ಶರಣಾದಾಗ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ದೈವಿಕನು ಆ ವ್ಯಕ್ತಿಯನ್ನು ಪ್ರೀತಿಯ ಪೋಷಕರಂತೆ ನೋಡಿಕೊಳ್ಳುತ್ತಾನೆ. ಪಾಪಗಳನ್ನು ಮಾಡಿದವರು ಸಹ ಪ್ರಾಮಾಣಿಕತೆಯಿಂದ ಶರಣಾಗಿ ತಮ್ಮ ಮಾರ್ಗಗಳನ್ನು ಬದಲಾಯಿಸಿದರೆ ಮುಕ್ತಿಯನ್ನು ಪಡೆಯಬಹುದು ಎಂದು ಕೃಷ್ಣ ಹೇಳುತ್ತಾನೆ. ಅವರು ದೇವರ ಸ್ವರೂಪದ ಬಗ್ಗೆ ಮಾತನಾಡುತ್ತಾರೆ. ದೈವಿಕತೆಯು ರೂಪದೊಂದಿಗೆ ಮತ್ತು ರೂಪವಿಲ್ಲದೆ ಎಲ್ಲಾ ಜೀವಿಗಳಲ್ಲಿ ಮತ್ತು ಎಲ್ಲಾ ಜೀವಿಗಳನ್ನು ಮೀರಿ ಇರುತ್ತದೆ. ಕೃಷ್ಣನು ಎಲ್ಲಾ ಸೃಷ್ಟಿಯ ಮೂಲ ಎಂದು ಹೇಳುತ್ತಾನೆ. ಅವನು ಸೂರ್ಯ, ಚಂದ್ರ, ಗಾಳಿ, ಸಾಗರ, ಬೆಂಕಿ, ಮನಸ್ಸು ಮತ್ತು ಆತ್ಮ. ಸುಂದರ, ಶಕ್ತಿಶಾಲಿ ಅಥವಾ ಅದ್ಭುತವಾದ ಎಲ್ಲವೂ ಅವನ ಭವ್ಯತೆಯ ಕಿಡಿಯಾಗಿದೆ. ತನ್ನ ಬೋಧನೆಗಳನ್ನು ಬಲಪಡಿಸಲು ಕೃಷ್ಣನು ಅರ್ಜುನನಿಗೆ ದೈವಿಕ ದೃಷ್ಟಿಯನ್ನು ನೀಡುತ್ತಾನೆ. ಒಂದು ಕ್ಷಣ ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು, ಲೆಕ್ಕವಿಲ್ಲದಷ್ಟು ತಲೆಗಳು, ತೋಳುಗಳು ಮತ್ತು ಕಣ್ಣುಗಳೊಂದಿಗೆ ಆಕಾಶ ಮತ್ತು ಭೂಮಿಯನ್ನು ವ್ಯಾಪಿಸಿರುವಂತೆ ನೋಡುತ್ತಾನೆ. ಅವನು ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ನೋಡುತ್ತಾನೆ. ಯುದ್ಧ ಪ್ರಾರಂಭವಾಗುವ ಮೊದಲೇ ಅವನು ಯೋಧರ ನಾಶವನ್ನು ನೋಡುತ್ತಾನೆ. ಅರ್ಜುನನು ಭಯ ಮತ್ತು ಭಯದಿಂದ ನಡುಗುತ್ತಾನೆ. ಕೃಷ್ಣ ಕೇವಲ ಸ್ನೇಹಿತ ಅಥವಾ ಮಾರ್ಗದರ್ಶಕನಲ್ಲ, ಬದಲಾಗಿ ಸರ್ವೋಚ್ಚ ಜೀವಿ, ವಿಶ್ವವನ್ನು ಆಳುವ ಶಾಶ್ವತ ಶಕ್ತಿ ಎಂದು ಅವನಿಗೆ ಅರಿವಾಗುತ್ತದೆ. ಕೃಷ್ಣನನ್ನು ಸ್ನೇಹಿತನಂತೆ ನಡೆಸಿಕೊಂಡಿದ್ದಕ್ಕಾಗಿ ಅರ್ಜುನನು ನಮಸ್ಕರಿಸಿ ಕ್ಷಮೆಯಾಚಿಸುತ್ತಾನೆ. ಅವನು ಸಂಪೂರ್ಣವಾಗಿ ಶರಣಾಗಿ ಕೃಷ್ಣನನ್ನು ಮಾರ್ಗದರ್ಶನ ಮಾಡಲು ಕೇಳುತ್ತಾನೆ. ಕೃಷ್ಣ ಮುಗುಳ್ನಗುತ್ತಾ ಅರ್ಜುನನಿಗೆ ಧೈರ್ಯದಿಂದ ಎದ್ದೇಳಲು ಹೇಳುತ್ತಾನೆ. ಎಲ್ಲರೂ ಈಗಾಗಲೇ ಸಮಯ ಮತ್ತು ವಿಧಿಯ ಪ್ರಭಾವದಲ್ಲಿರುತ್ತಾರೆ ಎಂದು ಅವನು ಅವನಿಗೆ ನೆನಪಿಸುತ್ತಾನೆ. ಅರ್ಜುನನು ದೈವಿಕ ಕೈಯಲ್ಲಿ ಕೇವಲ ಒಂದು ಸಾಧನ. ಅಹಂಕಾರವಿಲ್ಲದೆ ವರ್ತಿಸುವುದು ಮತ್ತು ಮಹಾನ್ ಯೋಜನೆಯಲ್ಲಿ ತನ್ನ ಪಾತ್ರವನ್ನು ಪೂರೈಸುವುದು ಅವನ ಕರ್ತವ್ಯ. ಸಂಭಾಷಣೆ ಮುಂದುವರಿಯುತ್ತದೆ.
ಮೂರು ಗುಣಗಳು ಅಥವಾ ಗುಣಗಳಾದ ಸತ್ವ, ರಜಸ್ ಮತ್ತು ತಮಸ್ ಕುರಿತು ಚರ್ಚೆಗಳೊಂದಿಗೆ. ಸತ್ವ ಎಂದರೆ ಶುದ್ಧತೆ ಮತ್ತು ಜ್ಞಾನ. ರಜಸ್ ಎಂದರೆ ಉತ್ಸಾಹ ಮತ್ತು ಚಟುವಟಿಕೆ. ತಮಸ್ ಎಂದರೆ ಕತ್ತಲೆ ಮತ್ತು ಅಜ್ಞಾನ. ಪ್ರತಿಯೊಬ್ಬ ವ್ಯಕ್ತಿಯೂ ಈ ಗುಣಗಳಿಂದ ವಿಭಿನ್ನ ರೀತಿಯಲ್ಲಿ ಪ್ರಭಾವಿತನಾಗಿರುತ್ತಾನೆ. ಸರಿಯಾದ ಕ್ರಿಯೆಗಳ ಮೂಲಕ ಸತ್ವವನ್ನು ಹೆಚ್ಚಿಸುವ ಮೂಲಕ ಒಬ್ಬನು ಮನಸ್ಸನ್ನು ಉನ್ನತೀಕರಿಸಬಹುದು ಮತ್ತು ಸತ್ಯವನ್ನು ಅರಿತುಕೊಳ್ಳಬಹುದು. ಕೃಷ್ಣನು ಆಹಾರ, ತ್ಯಾಗ, ದಾನ ಮತ್ತು ತಪಸ್ಸಿನ ಬಗ್ಗೆಯೂ ಮಾತನಾಡುತ್ತಾನೆ. ವಿವಿಧ ರೀತಿಯ ಕ್ರಿಯೆಗಳು ವ್ಯಕ್ತಿಯನ್ನು ಹೇಗೆ ಶುದ್ಧೀಕರಿಸಬಹುದು ಅಥವಾ ಬಂಧಿಸಬಹುದು ಎಂಬುದನ್ನು ಅವನು ವಿವರಿಸುತ್ತಾನೆ. ನಿಸ್ವಾರ್ಥ ದಾನ, ಮಧ್ಯಮ ಆಹಾರ ಮತ್ತು ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ. ಹೆಮ್ಮೆಯಿಂದ ಪ್ರದರ್ಶನಕ್ಕಾಗಿ ಅಥವಾ ಸರಿಯಾದ ತಿಳುವಳಿಕೆಯಿಲ್ಲದೆ ಮಾಡಿದ ಕ್ರಿಯೆಗಳು ಬಂಧನಕ್ಕೆ ಕಾರಣವಾಗುತ್ತವೆ. ಸಂವಾದವು ಅದರ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಕೃಷ್ಣನು ಜೀವನದ ಪರಮ ಗುರಿಯ ಬಗ್ಗೆ ಮಾತನಾಡುತ್ತಾನೆ. ಮಾನವ ಜನ್ಮದ ನಿಜವಾದ ಉದ್ದೇಶವೆಂದರೆ ಆತ್ಮವನ್ನು ತಿಳಿದುಕೊಳ್ಳುವುದು, ಒಬ್ಬರ ದೈವಿಕ ಸ್ವಭಾವವನ್ನು ಅರಿತುಕೊಳ್ಳುವುದು ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುವುದು. ಇದನ್ನು ತಿಳಿದವನು ಜಗತ್ತಿನಲ್ಲಿ ಏನೇ ನಡೆದರೂ ಶಾಂತಿಯಿಂದ ಬದುಕುತ್ತಾನೆ. ಅಂತಹ ವ್ಯಕ್ತಿಯು ಹೊಗಳಿಕೆ ಅಥವಾ ಟೀಕೆ, ಲಾಭ ಅಥವಾ ನಷ್ಟ, ಆನಂದ ಅಥವಾ ನೋವಿನಿಂದ ಪ್ರಭಾವಿತನಾಗಿರುವುದಿಲ್ಲ. ಕೃಷ್ಣನು ಅರ್ಜುನನಿಗೆ ತನ್ನ ಮನಸ್ಸನ್ನು ದೈವಿಕತೆಯ ಮೇಲೆ ಕೇಂದ್ರೀಕರಿಸಲು, ಶ್ರದ್ಧೆಯಿಂದಿರಲು, ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಮತ್ತು ಪ್ರೀತಿಯಿಂದ ಶರಣಾಗಲು ಹೇಳುತ್ತಾನೆ. ಅಂತಹ ವ್ಯಕ್ತಿಯು ದೈವಿಕತೆಗೆ ಪ್ರಿಯನಾಗಿದ್ದಾನೆ ಮತ್ತು ಎಂದಿಗೂ ತ್ಯಜಿಸಲ್ಪಡುವುದಿಲ್ಲ ಎಂದು ಅವನು ಅವನಿಗೆ ಭರವಸೆ ನೀಡುತ್ತಾನೆ. ಅವನ ಸಂದೇಹಗಳು ನಿವಾರಣೆಯಾದ ನಂತರ ಅರ್ಜುನನು ನವೀಕೃತ ಶಕ್ತಿಯಿಂದ ಎದ್ದೇಳುತ್ತಾನೆ. ಅವನ ದುಃಖವು ಮಾಯವಾಗಿದೆ. ಅವನು ಹೋರಾಡಲು ಸಿದ್ಧನಾಗಿದ್ದಾನೆ, ಕೋಪ ಅಥವಾ ಬಯಕೆಯಿಂದಲ್ಲ, ಆದರೆ ಸ್ಪಷ್ಟತೆ ಮತ್ತು ಉದ್ದೇಶದಿಂದ. ಯುದ್ಧದಲ್ಲಿ ಅವನ ಪಾತ್ರವು ದೈವಿಕ ಯೋಜನೆಯ ಒಂದು ಭಾಗವಾಗಿದೆ ಎಂದು ಅವನು ಅರ್ಥಮಾಡಿಕೊಳ್ಳುತ್ತಾನೆ ಮತ್ತು ಅವನು ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ವರ್ತಿಸಬೇಕು. ಭಗವದ್ಗೀತೆಯು ತೀರ್ಮಾನದೊಂದಿಗೆ ಕೊನೆಗೊಳ್ಳುವುದಿಲ್ಲ, ಆದರೆ ಆರಂಭದೊಂದಿಗೆ ಕೊನೆಗೊಳ್ಳುತ್ತದೆ. ಸರಿಯಾದ ತಿಳುವಳಿಕೆ, ಸರಿಯಾದ ಕ್ರಿಯೆ ಮತ್ತು ಆಂತರಿಕ ಸ್ವಾತಂತ್ರ್ಯದ ಆರಂಭ. ಭಗವದ್ಗೀತೆ ಭಾಗ 2. ಅರ್ಜುನನು ತನ್ನ ಸ್ಪಷ್ಟತೆಯನ್ನು ಮರಳಿ ಪಡೆಯುತ್ತಿದ್ದಂತೆ ಕೃಷ್ಣನು ತನ್ನ ವಿವರಣೆಯನ್ನು ಆಳಗೊಳಿಸಲು ಪ್ರಾರಂಭಿಸುತ್ತಾನೆ. ಜೀವನ, ಕ್ರಿಯೆ ಮತ್ತು ವಿಮೋಚನೆಯ ಬುದ್ಧಿವಂತಿಕೆಗೆ ಮತ್ತಷ್ಟು ಮಾರ್ಗದರ್ಶನ ನೀಡುತ್ತಾನೆ. ಕೃಷ್ಣನು ಸ್ವಧರ್ಮದ ಪರಿಕಲ್ಪನೆಯನ್ನು ಎತ್ತಿ ತೋರಿಸುತ್ತಾನೆ, ಅಂದರೆ ಒಬ್ಬರ ಸ್ವಂತ ಕರ್ತವ್ಯ. ಪ್ರತಿಯೊಬ್ಬ ವ್ಯಕ್ತಿಯು ಸಂದರ್ಭಗಳು, ಪ್ರತಿಭೆಗಳು ಮತ್ತು ಜವಾಬ್ದಾರಿಗಳ ಗುಂಪಿನಲ್ಲಿ ಜನಿಸುತ್ತಾನೆ. ಒಬ್ಬರ ಸ್ವಂತ ಕರ್ತವ್ಯವನ್ನು ನಿರ್ವಹಿಸುವುದು, ಅದು ಕಷ್ಟಕರವಾಗಿದ್ದರೂ ಅಥವಾ ಅಹಿತಕರವಾಗಿದ್ದರೂ ಸಹ, ಇನ್ನೊಬ್ಬರ ಪಾತ್ರವನ್ನು ಅನುಕರಿಸುವುದಕ್ಕಿಂತ ಉತ್ತಮವಾಗಿದೆ. ಅದು ಸುಲಭ ಅಥವಾ ಹೆಚ್ಚು ಆಕರ್ಷಕವಾಗಿ ತೋರಿದರೂ ಸಹ. ಆತ್ಮವು ಅವರ ಸ್ವಭಾವ ಮತ್ತು ಕರ್ತವ್ಯಗಳಿಗೆ ಸತ್ಯವಾಗಿ ಉಳಿದಾಗ ಮಾತ್ರ ವಿಕಸನಗೊಳ್ಳುತ್ತದೆ. ಜೀವನ ಚಕ್ರವನ್ನು ವಿವರಿಸಲು ಕೃಷ್ಣ ಚಕ್ರದ ಸಾದೃಶ್ಯವನ್ನು ಬಳಸುತ್ತಾನೆ. ಜಗತ್ತು ಪರಸ್ಪರ ಅವಲಂಬನೆಯ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಮಳೆಯು ತ್ಯಾಗದ ಮೂಲಕ ಬರುತ್ತದೆ. ತ್ಯಾಗವು ಕ್ರಿಯೆಯಿಂದ ಹುಟ್ಟುತ್ತದೆ ಮತ್ತು ಕ್ರಿಯೆಯು ಪವಿತ್ರ ನಿಯಮಗಳಿಂದ ಹುಟ್ಟುತ್ತದೆ. ಜನರು ತಮ್ಮ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ನಿರ್ವಹಿಸುವುದನ್ನು ನಿಲ್ಲಿಸಿದಾಗ ನೈಸರ್ಗಿಕ ಕ್ರಮವು ಕುಸಿಯುತ್ತದೆ. ಇದು ದುಃಖ ಮತ್ತು ಅಸ್ವಸ್ಥತೆಗೆ ಕಾರಣವಾಗುತ್ತದೆ. ಆದ್ದರಿಂದ ಧರ್ಮಕ್ಕೆ ಅನುಗುಣವಾಗಿ ಕ್ರಿಯೆಯು ವೈಯಕ್ತಿಕ ಮತ್ತು ಸಾಮೂಹಿಕ ಯೋಗಕ್ಷೇಮಕ್ಕೆ ಅತ್ಯಗತ್ಯ. ಕೃಷ್ಣ ಪರಿಚಯಿಸುವ ಪ್ರಬಲ ವಿಷಯಗಳಲ್ಲಿ ಒಂದು ನಿರ್ಲಿಪ್ತತೆ. ಅವನು ಅರ್ಜುನನನ್ನು ಪೂರ್ಣ ಪ್ರಯತ್ನದಿಂದ ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತಾನೆ.
ಆದರೆ ಯಶಸ್ಸು ಅಥವಾ ವೈಫಲ್ಯದ ಬಗ್ಗೆ ಆತಂಕವಿಲ್ಲದೆ. ಫಲಿತಾಂಶಕ್ಕೆ ಲಗತ್ತಿಸಲಾದ ವ್ಯಕ್ತಿಯು ಫಲಿತಾಂಶಗಳ ಗುಲಾಮನಾಗುತ್ತಾನೆ ಮತ್ತು ಇದು ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಸೃಷ್ಟಿಸುತ್ತದೆ. ಮತ್ತೊಂದೆಡೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವವನು, ಆದರೆ ಆಂತರಿಕ ನಿರ್ಲಿಪ್ತತೆಯೊಂದಿಗೆ, ಮುಕ್ತ ಮತ್ತು ಶಾಂತನಾಗುತ್ತಾನೆ. ಈ ವ್ಯಕ್ತಿಯು ಜಗತ್ತಿನಲ್ಲಿ ವಾಸಿಸುತ್ತಾನೆ, ಕ್ರಿಯೆಗಳನ್ನು ಮಾಡುತ್ತಾನೆ, ಆದರೆ ಅದರ ಏರಿಳಿತಗಳಿಂದ ಪ್ರಭಾವಿತನಾಗುವುದಿಲ್ಲ. ಕೃಷ್ಣನು ಅಂತಹ ವ್ಯಕ್ತಿಯನ್ನು ಕಮಲದ ಎಲೆಗೆ ಹೋಲಿಸುತ್ತಾನೆ, ನೀರಿನ ಮೇಲೆ ವಿಶ್ರಾಂತಿ ಪಡೆಯುತ್ತಾನೆ ಆದರೆ ಎಂದಿಗೂ ಒದ್ದೆಯಾಗುವುದಿಲ್ಲ. ಅದೇ ರೀತಿ ಒಬ್ಬ ಯೋಗಿಯು ಜೀವನದಲ್ಲಿ ಚಲಿಸುತ್ತಾನೆ, ಕರ್ತವ್ಯಗಳಲ್ಲಿ ತೊಡಗುತ್ತಾನೆ, ಆದರೆ ಪರಿಣಾಮಗಳಿಂದ ಎಂದಿಗೂ ಬದ್ಧನಾಗಿರುವುದಿಲ್ಲ. ಅಂತಹ ವ್ಯಕ್ತಿಯ ಮನಸ್ಸು ಸಮತೋಲನದಲ್ಲಿ ಉಳಿಯುತ್ತದೆ. ಗೆಲುವು ಅಥವಾ ಸೋಲು, ಸುಖ ಅಥವಾ ನೋವಿನಿಂದ ಪ್ರಭಾವಿತವಾಗುವುದಿಲ್ಲ. ಈ ಸಮತೋಲನವನ್ನು ಸಮಚಿತ್ತತೆ ಎಂದು ಕರೆಯಲಾಗುತ್ತದೆ ಮತ್ತು ಇದು ಆಳವಾದ ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಕೃಷ್ಣನು ಧ್ಯಾನ ಅಥವಾ ಧ್ಯಾನ ಯೋಗದ ಕಲ್ಪನೆಯನ್ನು ಸ್ವಯಂ ಸಾಕ್ಷಾತ್ಕಾರಕ್ಕೆ ಮತ್ತೊಂದು ಮಾರ್ಗವಾಗಿ ಪರಿಚಯಿಸುತ್ತಾನೆ. ಧ್ಯಾನವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಗಮನವನ್ನು ಒಳಮುಖವಾಗಿ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ನಿಜವಾದ ಆತ್ಮವು ಪುಸ್ತಕಗಳು ಅಥವಾ ವಾದಗಳಲ್ಲಿ ಕಂಡುಬರುವುದಿಲ್ಲ, ಆದರೆ ಮೌನ ಮತ್ತು ನಿಶ್ಚಲತೆಯಲ್ಲಿ ಕಂಡುಬರುತ್ತದೆ. ಇಂದ್ರಿಯಗಳನ್ನು ಬಾಹ್ಯ ಗೊಂದಲಗಳಿಂದ ಹಿಂತೆಗೆದುಕೊಳ್ಳಿದಾಗ ಮತ್ತು ಮನಸ್ಸು ಆಂತರಿಕ ಆತ್ಮದ ಮೇಲೆ ಸ್ಥಿರವಾದಾಗ, ಅನ್ವೇಷಕ ಕ್ರಮೇಣ ಆಳವಾದ ಶಾಂತಿ ಮತ್ತು ಸಂತೋಷದ ಸ್ಥಿತಿಗೆ ಎಚ್ಚರಗೊಳ್ಳುತ್ತಾನೆ. ಧ್ಯಾನಸ್ಥ ಮನಸ್ಸಿನ ಗುಣಗಳನ್ನು ಅವನು ವಿವರಿಸುತ್ತಾನೆ. ಅದು ಗಾಳಿಯಿಲ್ಲದ ಕೋಣೆಯಲ್ಲಿ ಜ್ವಾಲೆಯಂತೆ ಸ್ಥಿರವಾಗಿರುತ್ತದೆ. ಅದು ಶಾಂತವಾಗಿರುತ್ತದೆ, ಹಂಬಲಗಳಿಂದ ಮುಕ್ತವಾಗಿರುತ್ತದೆ ಮತ್ತು ಸ್ವಯಂ ಅರಿವಿನಲ್ಲಿ ಸ್ಥಾಪಿತವಾಗಿರುತ್ತದೆ. ಅಂತಹ ಮನಸ್ಸು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮತ್ತು ಎಲ್ಲ ಜೀವಿಗಳಲ್ಲಿ ದೈವಿಕ ಉಪಸ್ಥಿತಿಯನ್ನು ನೋಡುತ್ತದೆ. ಈ ಅನುಭವವು ಕೇವಲ ಬೌದ್ಧಿಕವಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಯು ನೋಡುವ ಮತ್ತು ವರ್ತಿಸುವ ವಿಧಾನವನ್ನು ಬದಲಾಯಿಸುವ ಜೀವಂತ ಸಾಕ್ಷಾತ್ಕಾರವಾಗಿದೆ. ಈಗ ಹೆಚ್ಚು ಗ್ರಹಿಸುವವನಾದ ಅರ್ಜುನ, ಈ ಸಾಕ್ಷಾತ್ಕಾರದ ಸ್ಥಿತಿಯನ್ನು ತಲುಪಿದ ವ್ಯಕ್ತಿಯ ಗುಣಗಳ ಬಗ್ಗೆ ಕೇಳುತ್ತಾನೆ. ಕೃಷ್ಣನು ಅಂತಹ ವ್ಯಕ್ತಿಯನ್ನು ಭಯ, ಕೋಪ ಮತ್ತು ಬಾಂಧವ್ಯದಿಂದ ಮುಕ್ತ ಎಂದು ವಿವರಿಸುತ್ತಾನೆ. ಅವರು ಬರುವ ಯಾವುದೇ ವಿಷಯಗಳಲ್ಲಿ ತೃಪ್ತರಾಗಿರುತ್ತಾರೆ, ಭೌತಿಕ ಆಸೆಗಳಿಂದ ಬೇರ್ಪಟ್ಟಿರುತ್ತಾರೆ ಮತ್ತು ಸ್ವಯಂನಲ್ಲಿ ಬೇರೂರಿರುತ್ತಾರೆ. ಅವರು ಸ್ವಾರ್ಥವಿಲ್ಲದೆ ವರ್ತಿಸುತ್ತಾರೆ ಮತ್ತು ಎಲ್ಲಾ ಜೀವಿಗಳನ್ನು ಕರುಣೆ ಮತ್ತು ನ್ಯಾಯಯುತವಾಗಿ ನಡೆಸಿಕೊಳ್ಳುತ್ತಾರೆ. ಮತ್ತೊಂದು ಪ್ರಮುಖ ಬೋಧನೆಯಲ್ಲಿ ಕೃಷ್ಣ ಕರ್ಮದ ನಿಯಮವನ್ನು ವಿವರಿಸುತ್ತಾನೆ. ಪ್ರತಿಯೊಂದು ಕ್ರಿಯೆಯೂ ಪರಿಣಾಮಗಳನ್ನು ಹೊಂದಿರುತ್ತದೆ ಮತ್ತು ಈ ಪರಿಣಾಮಗಳು ಭವಿಷ್ಯದ ಅನುಭವಗಳನ್ನು ರೂಪಿಸುತ್ತವೆ. ಒಳ್ಳೆಯ ಕ್ರಿಯೆಗಳು ಸಂತೋಷವನ್ನು ತರುತ್ತವೆ ಮತ್ತು ಹಾನಿಕಾರಕ ಕ್ರಿಯೆಗಳು ದುಃಖವನ್ನು ತರುತ್ತವೆ. ಆದಾಗ್ಯೂ, ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ಕ್ರಿಯೆಗಳನ್ನು ಮಾಡಿದಾಗ ಅವು ಬಂಧನವನ್ನು ಸೃಷ್ಟಿಸುವುದಿಲ್ಲ. ಇದು ಕರ್ಮಯೋಗದ ಸಾರ, ಅದರ ಗುಲಾಮರಾಗದೆ ಜಗತ್ತಿನಲ್ಲಿ ವರ್ತಿಸುವುದು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾವುದೇ ಪ್ರಯತ್ನವೂ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಕೃಷ್ಣ ಒತ್ತಿ ಹೇಳುತ್ತಾನೆ. ಸಣ್ಣದಾದರೂ ಸಹ ಪ್ರಾಮಾಣಿಕತೆಯಿಂದ ತೆಗೆದುಕೊಂಡ ಹೆಜ್ಜೆ ಪ್ರಗತಿಗೆ ಕಾರಣವಾಗುತ್ತದೆ. ಆತ್ಮವು ಹಿಂದಿನ ಪ್ರಯತ್ನಗಳ ಅನಿಸಿಕೆಗಳನ್ನು ಹೊಂದಿರುತ್ತದೆ ಮತ್ತು ಸಮಯ ಸರಿಯಾಗಿದ್ದಾಗ ಪ್ರಯಾಣ ಮುಂದುವರಿಯುತ್ತದೆ. ಒಬ್ಬ ವ್ಯಕ್ತಿಯು ಸಾಕ್ಷಾತ್ಕಾರವನ್ನು ತಲುಪಲು ಹಲವು ಜೀವಿತಾವಧಿಗಳನ್ನು ತೆಗೆದುಕೊಳ್ಳಬಹುದು, ಆದರೆ ಪ್ರತಿ ಜೀವನವೂ ಬೆಳವಣಿಗೆಗೆ ಸೇರಿಸುತ್ತದೆ. ಅಂತಿಮವಾಗಿ, ಅನ್ವೇಷಕನು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬೆಂಬಲಿಸುವ ಮತ್ತು ಪ್ರಯಾಣವನ್ನು ಪೂರ್ಣಗೊಳಿಸುವ ಕುಟುಂಬ ಅಥವಾ ಪರಿಸರದಲ್ಲಿ ಜನಿಸುತ್ತಾನೆ. ನಂತರ ಕೃಷ್ಣನು ಜೀವನದ ಸರ್ವೋಚ್ಚ ಗುರಿಯ ಬಗ್ಗೆ ಮಾತನಾಡುತ್ತಾನೆ,
ದೈವಿಕತೆಯೊಂದಿಗೆ ಐಕ್ಯತೆಯನ್ನು ಪಡೆಯುವುದು. ಈ ಸ್ಥಿತಿಯನ್ನು ಮೋಕ್ಷ ಅಥವಾ ವಿಮೋಚನೆ ಎಂದು ಕರೆಯಲಾಗುತ್ತದೆ. ಇದು ಜನನ ಮತ್ತು ಮರಣದ ಚಕ್ರದ ಅಂತ್ಯ. ಆತ್ಮವು ಶಾಶ್ವತವಾಗಿದೆ ಮತ್ತು ಸ್ವಯಂ ಮತ್ತು ದೈವಿಕತೆಯು ಒಂದೇ ಎಂಬ ಅರಿವು ಇದು. ಈ ಜ್ಞಾನವು ಅಜ್ಞಾನವನ್ನು ನಾಶಪಡಿಸುತ್ತದೆ ಮತ್ತು ಅಚಲವಾದ ಶಾಂತಿಯನ್ನು ತರುತ್ತದೆ. ಈ ಸ್ಥಿತಿಯನ್ನು ತಲುಪಲು ಕೃಷ್ಣ ಹೇಳುವಂತೆ, ಒಬ್ಬರು ಅಹಂಕಾರವನ್ನು ತ್ಯಜಿಸಬೇಕು. ಅಹಂಕಾರವು ಭಯ, ಹೆಮ್ಮೆ ಮತ್ತು ಗೊಂದಲವನ್ನು ಸೃಷ್ಟಿಸುವ ಪ್ರತ್ಯೇಕತೆಯ ಭಾವನೆಯಾಗಿದೆ. ಒಬ್ಬನು ತಾನು ಮಾಡುವವನು ಎಂಬ ಸುಳ್ಳು ಕಲ್ಪನೆಯನ್ನು ತ್ಯಜಿಸಿದಾಗ ಮತ್ತು ಎಲ್ಲಾ ಕ್ರಿಯೆಗಳ ಮೂಲವಾಗಿ ದೈವಿಕತೆಯನ್ನು ಸ್ವೀಕರಿಸಿದಾಗ ಮನಸ್ಸು ಮುಕ್ತವಾಗುತ್ತದೆ. ಶರಣಾಗತಿ ಎಂದರೆ ದೌರ್ಬಲ್ಯ ಎಂದಲ್ಲ. ಇದರರ್ಥ ದೈವಿಕ ಯೋಜನೆಯನ್ನು ನಂಬುವುದು ಮತ್ತು ದುರಹಂಕಾರ ಅಥವಾ ಹತಾಶೆಯಿಲ್ಲದೆ ಒಬ್ಬರ ಅತ್ಯುತ್ತಮವಾದದ್ದನ್ನು ಮಾಡುವುದು. ಕೃಷ್ಣನು ನಾಶವಾಗುವ ಮತ್ತು ಅವಿನಾಶಿಯಾದ ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾನೆ. ದೇಹ, ಮನಸ್ಸು ಮತ್ತು ಇಂದ್ರಿಯಗಳು ಬದಲಾವಣೆಗೆ ಒಳಪಟ್ಟಿರುತ್ತವೆ. ಆದರೆ ಆತ್ಮ, ಅಂದರೆ ಅದರೊಳಗಿನ ಸಾರವು ಎಂದಿಗೂ ಬದಲಾಗುವುದಿಲ್ಲ. ಅದು ಸಮಯ ಮತ್ತು ಸ್ಥಳವನ್ನು ಮೀರಿದ್ದು. ಈ ಸತ್ಯವನ್ನು ಅರಿತುಕೊಳ್ಳುವುದರಿಂದ ವ್ಯಕ್ತಿಯನ್ನು ದುಃಖ ಮತ್ತು ಭಯದಿಂದ ಮುಕ್ತಗೊಳಿಸಲಾಗುತ್ತದೆ. ಈ ಜ್ಞಾನವು ಶಾಶ್ವತ ಸಂತೋಷದ ಕೀಲಿಯಾಗಿದೆ. ಅವರು ಬ್ರಹ್ಮ ಎಂಬ ಪರಮ ಸತ್ಯದ ಬಗ್ಗೆಯೂ ಮಾತನಾಡುತ್ತಾರೆ. ಅದು ಎಲ್ಲಾ ಸೃಷ್ಟಿಯ ಹಿಂದಿನ ಅಂತಿಮ ಸತ್ಯವಾಗಿದೆ. ಇದು ರೂಪ, ಲಿಂಗ ಅಥವಾ ಹೆಸರಿನಿಂದ ಸೀಮಿತವಾಗಿಲ್ಲ. ಅದು ಎಲ್ಲೆಡೆ, ಒಳಗೆ ಮತ್ತು ಮೀರಿ ಇದೆ. ಕೆಲವರು ಜ್ಞಾನದ ಮೂಲಕ ಈ ವಾಸ್ತವವನ್ನು ಹುಡುಕುತ್ತಾರೆ, ಇತರರು ಧ್ಯಾನದ ಮೂಲಕ, ಮತ್ತು ಇತರರು ಭಕ್ತಿಯ ಮೂಲಕ ಈ ವಾಸ್ತವವನ್ನು ಹುಡುಕುತ್ತಾರೆ. ಎಲ್ಲ ಮಾರ್ಗಗಳು ಪ್ರಾಮಾಣಿಕವಾಗಿದ್ದರೆ ಒಂದೇ ಗುರಿಗೆ ಕಾರಣವಾಗುತ್ತವೆ. ಎಲ್ಲ ಜೀವಿಗಳಲ್ಲಿ ದೈವಿಕತೆಯನ್ನು ನೋಡುವ ಮತ್ತು ನಿಸ್ವಾರ್ಥವಾಗಿ ಇತರರಿಗೆ ಸೇವೆ ಸಲ್ಲಿಸುವ ಯೋಗಿಯ ಬಗ್ಗೆ ಕೃಷ್ಣ ಮಾತನಾಡುತ್ತಾನೆ. ಅಂತಹ ವ್ಯಕ್ತಿ ನಿಜವಾದ ಭಕ್ತ, ಕೇವಲ ಆಚರಣೆಗಳನ್ನು ಅನುಸರಿಸುವ ಅಥವಾ ಚಿಹ್ನೆಗಳನ್ನು ಧರಿಸುವವನಲ್ಲ. ಭಕ್ತಿಯ ನಿಜವಾದ ಪರೀಕ್ಷೆ ನಮ್ರತೆ, ದಯೆ, ಕ್ಷಮೆ ಮತ್ತು ಸರಳತೆ. ಹಿಂದೆ ಒಬ್ಬ ವ್ಯಕ್ತಿಯು ದಾರಿ ತಪ್ಪಿದ್ದರೂ ಅವರು ಪ್ರಾಮಾಣಿಕತೆಯಿಂದ ತಿರುಗಿದರೆ ಅವರನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಎತ್ತಲಾಗುತ್ತದೆ ಎಂದು ಕೃಷ್ಣ ಅರ್ಜುನನಿಗೆ ಭರವಸೆ ನೀಡುತ್ತಾನೆ. ಸುಂದರ ಭರವಸೆಯ ಸಂದೇಶದಲ್ಲಿ ಕೃಷ್ಣನು ದೈವಿಕತೆಯನ್ನು ತಲುಪಲು ಯಾರೂ ತುಂಬಾ ಪಾಪಿಗಳಲ್ಲ ಅಥವಾ ತುಂಬಾ ಕೀಳುಮಟ್ಟದವರಲ್ಲ ಎಂದು ಹೇಳುತ್ತಾನೆ. ಜನನ, ಜಾತಿ, ಸಂಪತ್ತು ಅಥವಾ ಹಿಂದಿನ ತಪ್ಪುಗಳು ಮುಖ್ಯವಲ್ಲ. ಮುಖ್ಯವಾದುದು ನಂಬಿಕೆ, ಪ್ರಯತ್ನ ಮತ್ತು ಶರಣಾಗತಿ. ದೈವಿಕತೆಯು ಸಾಗರದಂತೆ, ಅದು ಎಲ್ಲಾ ನದಿಗಳನ್ನು, ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಸ್ವೀಕರಿಸುತ್ತದೆ ಮತ್ತು ಅವುಗಳನ್ನು ಶುದ್ಧೀಕರಿಸುತ್ತದೆ. ನಂತರ ಕೃಷ್ಣನು ಬ್ರಹ್ಮಾಂಡದ ರಚನೆ ಮತ್ತು ವಿವಿಧ ಜೀವಿಗಳ ಪಾತ್ರಗಳ ಬಗ್ಗೆ ಮಾತನಾಡುತ್ತಾನೆ. ಅವನು ನಂಬಿಕೆ, ಆಹಾರ, ಕ್ರಿಯೆ ಮತ್ತು ಜ್ಞಾನದ 3 ಪಟ್ಟು ವಿಭಜನೆಯನ್ನು ವಿವರಿಸುತ್ತಾನೆ. ಪ್ರತಿಯೊಂದು ಸತ್ವ, ರಜಸ್ ಮತ್ತು ತಮಸ್ಸಿನ ಗುಣಗಳಿಗೆ ಅನುಗುಣವಾಗಿರುತ್ತದೆ. ಉದಾಹರಣೆಗೆ, ಸಾತ್ವಿಕ ನಂಬಿಕೆಯು ಶಾಂತಿಗೆ ಕಾರಣವಾಗುತ್ತದೆ, ರಾಜಸಿಕವು ಬಯಕೆಗೆ ಕಾರಣವಾಗುತ್ತದೆ ಮತ್ತು ತಾಮಸಿಕವು ಭ್ರಮೆಗೆ ಕಾರಣವಾಗುತ್ತದೆ. ಸಾತ್ವಿಕ ಆಹಾರವು ಶುದ್ಧ ಮತ್ತು ಪೌಷ್ಟಿಕವಾಗಿದೆ, ಆದರೆ ತಾಮಸಿಕ ಆಹಾರವು ಹಳೆಯದು ಅಥವಾ ಹಾನಿಕಾರಕವಾಗಿದೆ. ಸ್ವಾರ್ಥ ಉದ್ದೇಶಗಳಿಲ್ಲದೆ ಭಕ್ತಿಯಿಂದ ಮತ್ತು ಧರ್ಮಕ್ಕೆ ಅನುಗುಣವಾಗಿ ಮಾಡುವ ಕ್ರಿಯೆಗಳು ಉತ್ತಮ ಕ್ರಿಯೆಗಳು ಎಂದು ಅವರು ಒತ್ತಿ ಹೇಳುತ್ತಾರೆ. ಹೆಮ್ಮೆ, ದುರಾಸೆ ಅಥವಾ ಇತರರಿಗೆ ಹಾನಿ ಮಾಡಲು ಮಾಡುವ ಕ್ರಿಯೆಗಳು ದುಃಖವನ್ನು ತರುತ್ತವೆ. ಕರ್ತವ್ಯಕ್ಕಾಗಿ ಪ್ರೀತಿ ಮತ್ತು ಕಾಳಜಿಯಿಂದ ಮಾಡುವ ಕ್ರಿಯೆಗಳು ಹೃದಯವನ್ನು ಶುದ್ಧೀಕರಿಸುತ್ತವೆ. ಕೃಷ್ಣನು ಆಂತರಿಕ ಶತ್ರು, ಬಯಕೆಯ ಬಗ್ಗೆಯೂ ಮಾತನಾಡುತ್ತಾನೆ.
ಆಸೆಯನ್ನು ನಿಯಂತ್ರಿಸಲಾಗದಿದ್ದಾಗ ಅದು ಕೋಪ, ದುರಾಸೆ ಮತ್ತು ಗೊಂದಲಕ್ಕೆ ಕಾರಣವಾಗುತ್ತದೆ. ಅದು ಮನಸ್ಸನ್ನು ಮೋಡ ಕವಿದು ಬುದ್ಧಿವಂತಿಕೆಯನ್ನು ನಾಶಪಡಿಸುತ್ತದೆ. ಆಸೆಯನ್ನು ಜಯಿಸುವ ಮಾರ್ಗವೆಂದರೆ ಸ್ವಯಂ ನಿಯಂತ್ರಣ, ತಿಳುವಳಿಕೆ ಮತ್ತು ಭಕ್ತಿ. ಒಬ್ಬ ವ್ಯಕ್ತಿಯು ಲೌಕಿಕ ಸುಖದಿಂದ ಆಧ್ಯಾತ್ಮಿಕ ಆನಂದದ ಕಡೆಗೆ ಗಮನವನ್ನು ಬದಲಾಯಿಸಿದಾಗ ಆಸೆ ಕ್ರಮೇಣ ತನ್ನ ಹಿಡಿತವನ್ನು ಕಳೆದುಕೊಳ್ಳುತ್ತದೆ. ಸಂವಾದವು ಮುಗಿಯುತ್ತಿದ್ದಂತೆ ಕೃಷ್ಣನು ತನ್ನ ಅಂತಿಮ ಬೋಧನೆಯನ್ನು ನೀಡುತ್ತಾನೆ. ಅವನು ಅರ್ಜುನನಿಗೆ ಎಲ್ಲ ಅನುಮಾನಗಳು ಮತ್ತು ಭಯಗಳನ್ನು ತ್ಯಜಿಸಲು ಹೇಳುತ್ತಾನೆ. ದೈವಿಕತೆಗೆ ಸಂಪೂರ್ಣವಾಗಿ ಶರಣಾಗುವುದರಿಂದ ಎಲ್ಲಾ ಪಾಪಗಳು ಮತ್ತು ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಅವನು ಹೇಳುತ್ತಾನೆ. ತನ್ನನ್ನು ನೆನಪಿಸಿಕೊಳ್ಳುವ, ತನ್ನನ್ನು ಪ್ರೀತಿಸುವ ಮತ್ತು ಇತರರಿಗೆ ಸೇವೆ ಸಲ್ಲಿಸುವವರನ್ನು ಎಂದಿಗೂ ತ್ಯಜಿಸಲಾಗುವುದಿಲ್ಲ ಎಂದು ಕೃಷ್ಣ ಭರವಸೆ ನೀಡುತ್ತಾನೆ. ಅರ್ಜುನನಿಗೆ ಸಂದೇಶವನ್ನು ಆಳವಾಗಿ ಚಿಂತಿಸಲು ಮತ್ತು ನಂತರ ಮುಕ್ತ ಮನಸ್ಸಿನಿಂದ ತನ್ನ ಮಾರ್ಗವನ್ನು ಆರಿಸಿಕೊಳ್ಳಲು ಅವನು ಸಲಹೆ ನೀಡುತ್ತಾನೆ. ಅವನು ಬಲವಂತವಾಗಿಲ್ಲ, ಆದರೆ ಮಾರ್ಗದರ್ಶನ ಪಡೆದವನಲ್ಲ ಎಂದು ಅವನು ಅವನಿಗೆ ನೆನಪಿಸುತ್ತಾನೆ. ಆಯ್ಕೆಯು ಅರ್ಜುನನದು ಮತ್ತು ಅವನು ಅರಿವಿನೊಂದಿಗೆ ವರ್ತಿಸಬೇಕು. ಕೊನೆಗೆ ಅರ್ಜುನನು ಎದ್ದು ನಿಲ್ಲುತ್ತಾನೆ. ಅವನ ಕಣ್ಣುಗಳು ಸ್ಪಷ್ಟವಾಗಿವೆ, ಅವನ ಹೃದಯ ಬಲವಾಗಿದೆ ಮತ್ತು ಅವನ ಮನಸ್ಸು ಸ್ಥಿರವಾಗಿದೆ. ಅವನ ಭ್ರಮೆ ಹೋಗಿದೆ ಮತ್ತು ಅವನು ದೈವಿಕ ಇಚ್ಛೆಯ ಪ್ರಕಾರ ವರ್ತಿಸಲು ಸಿದ್ಧನಾಗಿದ್ದಾನೆ ಎಂದು ಅವನು ಹೇಳುತ್ತಾನೆ. ಮಹಾಭಾರತದ ನಿರೂಪಕ ಸಂಜಯನು ಈ ಕ್ಷಣವನ್ನು ಇಡೀ ಮಹಾಕಾವ್ಯದಲ್ಲಿ ಅತ್ಯಂತ ಪವಿತ್ರ ಮತ್ತು ಸ್ಫೂರ್ತಿದಾಯಕ ಎಂದು ವಿವರಿಸುವುದರೊಂದಿಗೆ ಸಂಭಾಷಣೆ ಕೊನೆಗೊಳ್ಳುತ್ತದೆ. ಭಗವದ್ಗೀತೆಯ ನಿರೂಪಣೆಯ ಭಾಗ 3. ಅರ್ಜುನನು ಈಗ ಜಾಗೃತನಾಗಿರುವುದರಿಂದ ಕೃಷ್ಣನು ಪ್ರಪಂಚದ ಮಧ್ಯದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನಡೆಸಲು ಅಗತ್ಯವಾದ ಪ್ರಾಯೋಗಿಕ ಸಾಧನಗಳನ್ನು ಆಳವಾಗಿ ಪರಿಶೀಲಿಸುತ್ತಾನೆ. ಜ್ಞಾನ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಕ್ರಿಯೆ, ಭಕ್ತಿ ಮತ್ತು ಆಂತರಿಕ ಪರಿಶುದ್ಧತೆಯ ಮೂಲಕ ಜೀವಂತ ಬುದ್ಧಿವಂತಿಕೆಯಾಗಿ ಪರಿವರ್ತಿಸಬೇಕು ಎಂದು ಅವನು ಪುನರುಚ್ಚರಿಸುತ್ತಾನೆ. ಜಗತ್ತು ಕ್ಷೇತ್ರ ಎಂದು ಕರೆಯಲ್ಪಡುವ ಅನುಭವದ ಕ್ಷೇತ್ರವಾಗಿದೆ ಮತ್ತು ವೈಯಕ್ತಿಕ ಆತ್ಮವು ಕ್ಷೇತ್ರಜ್ಞ ಎಂದು ಕರೆಯಲ್ಪಡುವ ಈ ಕ್ಷೇತ್ರದ ಜ್ಞಾನಿಯಾಗಿದೆ. ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಗೊಂದಲದಿಂದ ಮೇಲೇರಲು ಪ್ರಮುಖವಾಗಿದೆ. ಎಲ್ಲ ಜೀವಿಗಳು ವಸ್ತು ಮತ್ತು ಆತ್ಮದ ಒಕ್ಕೂಟದಿಂದ ಹುಟ್ಟಿವೆ ಎಂದು ಕೃಷ್ಣ ವಿವರಿಸುತ್ತಾನೆ. ವಸ್ತು ಅಥವಾ ಪ್ರಕೃತಿಯ ಕ್ರಿಯಾತ್ಮಕ ಶಕ್ತಿಯಾಗಿದೆ, ಆದರೆ ಆತ್ಮ ಅಥವಾ ಪುರುಷ ಮೌನ ಸಾಕ್ಷಿಯಾಗಿದೆ. ಹೆಚ್ಚಿನ ಜನರು ಅಜ್ಞಾನದಲ್ಲಿ ವಾಸಿಸುತ್ತಾರೆ, ಬದಲಾಗುತ್ತಿರುವ ದೇಹ ಮತ್ತು ಮನಸ್ಸಿನೊಂದಿಗೆ ಗುರುತಿಸಿಕೊಳ್ಳುತ್ತಾರೆ, ಆದರೆ ಬುದ್ಧಿವಂತರು ನೋಡುತ್ತಾರೆ. ಬದಲಾವಣೆಗೆ ಮೀರಿದ ಶಾಶ್ವತ ಆತ್ಮ. ಇಂದ್ರಿಯಗಳು ಜಗತ್ತಿನೊಂದಿಗೆ ಸಂಪರ್ಕದಿಂದ ಉಂಟಾಗುತ್ತವೆ ಎಂದು ಅವರಿಗೆ ತಿಳಿದಿದೆ ಮತ್ತು ಅವರು ಎರಡಕ್ಕೂ ಅಂಟಿಕೊಳ್ಳುವುದಿಲ್ಲ. ನಂತರ ಅವರು ಗುಣಗಳನ್ನು ವಿವರಿಸುತ್ತಾರೆ. ಪ್ರಕೃತಿಯ 3 ಗುಣಗಳು ಸತ್ವ, ರಜಸ್ ಮತ್ತು ತಮಸ್. ಈ ಗುಣಗಳು ಆತ್ಮವನ್ನು ಜನನ ಮತ್ತು ಮರಣದ ಚಕ್ರಕ್ಕೆ ಬಂಧಿಸುತ್ತವೆ. ಸತ್ವವೆಂದರೆ ಶುದ್ಧತೆ ಮತ್ತು ಬುದ್ಧಿವಂತಿಕೆ. ಇದು ಸಾಮರಸ್ಯ, ಸ್ಪಷ್ಟತೆ ಮತ್ತು ಸಂತೋಷವನ್ನು ತರುತ್ತದೆ. ರಜಸ್ ಎಂದರೆ ಉತ್ಸಾಹ ಮತ್ತು ಚಡಪಡಿಕೆ. ಇದು ಆಸೆ, ಮಹತ್ವಾಕಾಂಕ್ಷೆ ಮತ್ತು ನಿರಂತರ ಚಟುವಟಿಕೆಯನ್ನು ಉಂಟುಮಾಡುತ್ತದೆ. ತಮಸ್ಸು ಎಂದರೆ ಅಜ್ಞಾನ ಮತ್ತು ಜಡತ್ವ. ಇದು ಸೋಮಾರಿತನ, ಗೊಂದಲ ಮತ್ತು ಭ್ರಮೆಗೆ ಕಾರಣವಾಗುತ್ತದೆ. ಒಬ್ಬ ಆಧ್ಯಾತ್ಮಿಕ ಅನ್ವೇಷಕ ಕ್ರಮೇಣ ತಮಸ್ಸಿನಿಂದ ರಜಸ್ಸಿಗೆ ಮತ್ತು ರಜಸ್ಸಿನಿಂದ ಸತ್ವಕ್ಕೆ ಏರಬೇಕು ಮತ್ತು ಅಂತಿಮವಾಗಿ ಈ 3 ಮೀರಿ ಮುಕ್ತಿಯನ್ನು ಪಡೆಯಬೇಕು. ಗುಣಗಳಿಂದ ಬಂಧಿತನಾದವನು ಹೆಮ್ಮೆ ಅಥವಾ ಭಯದಿಂದ ವರ್ತಿಸಬಹುದು, ಆದರೆ ಮುಕ್ತನಾದ ಆತ್ಮವು ಅಸ್ಪೃಶ್ಯವಾಗಿರುತ್ತದೆ.
ಅಂತಹ ಆತ್ಮವು ಯಶಸ್ಸಿನಿಂದ ಉತ್ಸುಕನಾಗುವುದಿಲ್ಲ ಅಥವಾ ವೈಫಲ್ಯದಿಂದ ತೊಂದರೆಗೊಳಗಾಗುವುದಿಲ್ಲ. ಅವು ಆಕಾಶದಂತೆ ಹಾದು ಹೋಗುವ ಮೋಡಗಳಿಂದ ವಿಶಾಲ ಮತ್ತು ಪ್ರಭಾವಿತವಾಗುವುದಿಲ್ಲ. ಈ ಆಂತರಿಕ ಸ್ವಾತಂತ್ರ್ಯವು ಸ್ವಯಂ ಜ್ಞಾನ ಮತ್ತು ಭಕ್ತಿಯ ಫಲವಾಗಿದೆ. ಕೃಷ್ಣನು ವಿವೇಚನೆಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಎಲ್ಲ ಜ್ಞಾನವೂ ಸಹಾಯಕವಾಗುವುದಿಲ್ಲ. ಕೆಲವು ಜ್ಞಾನವು ಅಹಂಕಾರವನ್ನು ಹಿಗ್ಗಿಸುತ್ತದೆ, ಆದರೆ ನಿಜವಾದ ಜ್ಞಾನವು ಅದನ್ನು ವಿನಮ್ರಗೊಳಿಸುತ್ತದೆ. ನಿಜವಾದ ಜ್ಞಾನವು ವೈವಿಧ್ಯತೆಯಲ್ಲಿ ಏಕತೆಯನ್ನು ನೋಡುತ್ತದೆ ಮತ್ತು ಎಲ್ಲಾ ಜೀವಗಳನ್ನು ಗೌರವಿಸುತ್ತದೆ. ಅದೇ ರೀತಿ ಎಲ್ಲಾ ಕ್ರಿಯೆಗಳು ಉದಾತ್ತವಲ್ಲ. ಕೆಲವು ದುರಾಸೆ ಅಥವಾ ಪ್ರದರ್ಶನದಿಂದ ನಡೆಸಲ್ಪಡುತ್ತವೆ. ಆದರೆ ಇತರವುಗಳನ್ನು ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ಸದ್ದಿಲ್ಲದೆ ಮಾಡಲಾಗುತ್ತದೆ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಹೃದಯವನ್ನು ಉನ್ನತೀಕರಿಸುವ ಮತ್ತು ಶುದ್ಧೀಕರಿಸುವ ಕ್ರಿಯೆಗಳನ್ನು ಆರಿಸಿಕೊಳ್ಳುತ್ತಾನೆ. ಅವರು ಸ್ವಭಾವದ ಪರಿಕಲ್ಪನೆಯನ್ನು ಪರಿಚಯಿಸುತ್ತಾರೆ. ಒಬ್ಬರ ನೈಸರ್ಗಿಕ ಒಲವು ಅಥವಾ ಆಂತರಿಕ ಸ್ವಭಾವ. ಪ್ರತಿಯೊಬ್ಬ ವ್ಯಕ್ತಿಯೂ ಕೆಲವು ಪ್ರವೃತ್ತಿಗಳು ಮತ್ತು ಸಾಮರ್ಥ್ಯಗಳೊಂದಿಗೆ ಜನಿಸುತ್ತಾನೆ. ಇವುಗಳನ್ನು ನಿಗ್ರಹಿಸಬಾರದು, ಆದರೆ ಇತರರ ಮತ್ತು ದೈವಿಕ ಸೇವೆಯಲ್ಲಿ ಬಳಸಬೇಕು. ಒಬ್ಬರು ಅವರ ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸ ಮಾಡಿದಾಗ ಸಂತೋಷ ಮತ್ತು ತೃಪ್ತಿ ಇರುತ್ತದೆ. ಒಬ್ಬರು ಇತರರನ್ನು ಅನುಕರಿಸಲು ಅಥವಾ ಸ್ವಾರ್ಥಿ ಗುರಿಗಳನ್ನು ಅನುಸರಿಸಲು ಪ್ರಯತ್ನಿಸಿದಾಗ ಹತಾಶೆ ಮತ್ತು ಗೊಂದಲ ಇರುತ್ತದೆ. ಕೃಷ್ಣನು ತ್ಯಾಗದ ಸ್ವರೂಪದ ಬಗ್ಗೆಯೂ ಕಲಿಸುತ್ತಾನೆ. ನಿಜವಾದ ತ್ಯಾಗವೆಂದರೆ ಜಗತ್ತನ್ನು ತ್ಯಜಿಸುವುದು ಅಥವಾ ಜವಾಬ್ದಾರಿಗಳಿಂದ ಓಡಿಹೋಗುವುದರ ಬಗ್ಗೆ ಅಲ್ಲ. ಇದು ಸಕ್ರಿಯವಾಗಿದ್ದಾಗ ಬಾಂಧವ್ಯ ಮತ್ತು ಅಹಂಕಾರವನ್ನು ತ್ಯಜಿಸುವುದರ ಬಗ್ಗೆ. ತ್ಯಾಗಿ ಎಂದರೆ ಜಗತ್ತಿನಲ್ಲಿ ವಾಸಿಸುವ, ತಮ್ಮ ಕರ್ತವ್ಯವನ್ನು ಮಾಡುವ, ಆದರೆ ಆಂತರಿಕವಾಗಿ ಮುಕ್ತನಾಗಿರುವವನು. ಆಂತರಿಕ ಬೇರ್ಪಡುವಿಕೆ ಇಲ್ಲದೆ ಬಾಹ್ಯ ತ್ಯಾಗವು ಬೂಟಾಟಿಕೆಗೆ ಕಾರಣವಾಗುತ್ತದೆ. ಆಂತರಿಕ ನಿರ್ಲಿಪ್ತತೆ ಬಾಹ್ಯ ಕ್ರಿಯೆಯೊಂದಿಗೆ ಸಹ ಶಾಂತಿಗೆ ಕಾರಣವಾಗುತ್ತದೆ. ಪ್ರೀತಿ, ಸತ್ಯ ಮತ್ತು ಸೇವೆಯೊಂದಿಗೆ ಬದುಕುವವರೊಂದಿಗೆ ದೈವಿಕತೆ ಯಾವಾಗಲೂ ಇರುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ಭರವಸೆ ನೀಡುತ್ತಾನೆ. ಸಾವಿನ ಸಮಯದಲ್ಲಿ ದೈವಿಕತೆಯನ್ನು ಸ್ಮರಿಸುವುದು ಮನಸ್ಸಿನ ಸ್ಥಿತಿಯನ್ನು ಅವಲಂಬಿಸಿ ಉತ್ತಮ ಪುನರ್ಜನ್ಮಕ್ಕೆ ಅಥವಾ ಮುಕ್ತಿಗೆ ಕಾರಣವಾಗುತ್ತದೆ ಎಂದು ಅವನು ಹೇಳುತ್ತಾನೆ. ಆದ್ದರಿಂದ ಜೀವನದುದ್ದಕ್ಕೂ ದೈವಿಕ ಸ್ಮರಣೆಯನ್ನು ಬೆಳೆಸುವುದು ಅತ್ಯಗತ್ಯ. ತಿನ್ನುವುದು, ಕೆಲಸ ಮಾಡುವುದು ಅಥವಾ ಮಾತನಾಡುವುದು, ಏನೇ ಮಾಡಿದರೂ ಅದನ್ನು ಅರ್ಪಣೆಯಾಗಿ ಮಾಡಬೇಕು. ಇದು ಸಾಮಾನ್ಯ ಜೀವನವನ್ನು ಪವಿತ್ರ ಮಾರ್ಗವಾಗಿ ಪರಿವರ್ತಿಸುತ್ತದೆ. ಜಗತ್ತಿನಲ್ಲಿ ದೈವಿಕತೆಯು ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನು ಅವನು ವಿವರಿಸುತ್ತಾನೆ. ಪರಮಾತ್ಮನು ನಿರಾಕಾರನಾಗಿದ್ದರು ಮತ್ತು ಹೆಸರಿಗೆ ಮೀರಿದ್ದಾಗಿದ್ದರು. ಅದು ಮಾನವೀಯತೆಯನ್ನು ಮಾರ್ಗದರ್ಶನ ಮಾಡಲು ಮತ್ತು ಉನ್ನತೀಕರಿಸಲು ರೂಪಗಳನ್ನು ತೆಗೆದುಕೊಳ್ಳುತ್ತದೆ. ಸದಾಚಾರದಲ್ಲಿ ಅವನತಿ ಮತ್ತು ದುಷ್ಟತನ ಹೆಚ್ಚಾದಾಗಲೆಲ್ಲ ಸಮತೋಲನವನ್ನು ಪುನಃಸ್ಥಾಪಿಸಲು ದೈವಿಕತೆಯು ಜನ್ಮ ತೆಗೆದುಕೊಳ್ಳುತ್ತದೆ. ಈ ಅವತಾರಗಳು ಅಥವಾ ಅವತಾರಗಳು ಸತ್ಯದ ಜ್ಞಾಪನೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯಲು ಜನರನ್ನು ಪ್ರೇರೇಪಿಸುತ್ತವೆ. ರಾಮ, ಕೃಷ್ಣ ಮತ್ತು ಇತರರು ಅಂತಹ ದೈವಿಕ ರೂಪಗಳು. ಕೃಷ್ಣನು ತನ್ನ ಸಾರ್ವತ್ರಿಕ ರೂಪವನ್ನು ಸಹ ವಿವರಿಸುತ್ತಾನೆ. ಆಳವಾದ ದೃಷ್ಟಿಯಲ್ಲಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ವೀಕ್ಷಿಸಲು ದೈವಿಕ ದೃಷ್ಟಿಯನ್ನು ನೀಡುತ್ತಾನೆ. ಅದು ಎಲ್ಲಾ ಲೋಕಗಳು, ದೇವರುಗಳು, ಜೀವಿಗಳು ಮತ್ತು ಸಮಯಗಳನ್ನು ಒಳಗೊಂಡಿರುವಷ್ಟು ವಿಶಾಲ ಮತ್ತು ಬೆರಗುಗೊಳಿಸುವ ರೂಪ. ಕೃಷ್ಣನಲ್ಲಿ ಸೃಷ್ಟಿ ಮತ್ತು ವಿನಾಶ ಏಕಕಾಲದಲ್ಲಿ ನಡೆಯುತ್ತಿರುವುದನ್ನು ಅರ್ಜುನ ನೋಡುತ್ತಾನೆ. ಅನಂತ ತೋಳುಗಳು, ಮುಖಗಳು ಮತ್ತು ರೂಪಗಳು ಶಕ್ತಿಯಿಂದ ಹೊರಹೊಮ್ಮುವುದನ್ನು ಅವನು ನೋಡುತ್ತಾನೆ. ಈ ದರ್ಶನವು ಅವನನ್ನು ಸಂಪೂರ್ಣವಾಗಿ ವಿನಮ್ರಗೊಳಿಸುತ್ತದೆ
ಮತ್ತು ಅವನು ದೈವಿಕತೆಯ ಗಾಂಭೀರ್ಯ ಮತ್ತು ನಿಗೂಢತೆಯಿಂದ ತುಂಬಿ ಭಕ್ತಿಯಿಂದ ನಮಸ್ಕರಿಸುತ್ತಾನೆ. ಈ ಭವ್ಯ ದರ್ಶನದ ನಂತರ ಕೃಷ್ಣನು ತನ್ನ ಮಾನವ ರೂಪವನ್ನು ಪುನರಾರಂಭಿಸಿ ಭಕ್ತಿಯು ಸರಳ ಮತ್ತು ಅತ್ಯಂತ ಶಕ್ತಿಶಾಲಿ ಮಾರ್ಗ ಎಂದು ಅರ್ಜುನನಿಗೆ ನಿಧಾನವಾಗಿ ಹೇಳುತ್ತಾನೆ. ಒಬ್ಬ ವ್ಯಕ್ತಿಗೆ ಜ್ಞಾನ ಅಥವಾ ಶಿಸ್ತಿನ ಕೊರತೆಯಿದ್ದರೂ ಅವರು ಪೂರ್ಣ ಹೃದಯದಿಂದ ದೈವಿಕತೆಯನ್ನು ಪ್ರೀತಿಸಿದರೆ ಅವರು ಖಂಡಿತವಾಗಿಯೂ ಗುರಿಯನ್ನು ತಲುಪುತ್ತಾರೆ ಎಂದು ಅವನು ಹೇಳುತ್ತಾನೆ. ನಂಬಿಕೆ, ನಮ್ರತೆ, ಪ್ರಾಮಾಣಿಕತೆ ಮತ್ತು ನಿಯಮಿತ ಸ್ಮರಣೆ ನಿಜವಾದ ಭಕ್ತನ ಗುರುತುಗಳು. ಕರ್ತ ಮತ್ತು ಸಾಕ್ಷಿಯ ನಡುವಿನ ವ್ಯತ್ಯಾಸವನ್ನು ಕೃಷ್ಣ ಸ್ಪಷ್ಟಪಡಿಸುತ್ತಾನೆ. ದೇಹವು ಕಾರ್ಯನಿರ್ವಹಿಸುತ್ತದೆ, ಇಂದ್ರಿಯಗಳು ಗ್ರಹಿಸುತ್ತವೆ ಮತ್ತು ಮನಸ್ಸು ಯೋಚಿಸುತ್ತದೆ, ಆದರೆ ನಿಜವಾದ ಆತ್ಮವು ಮೌನ ವೀಕ್ಷಕನಾಗಿ ಉಳಿಯುತ್ತದೆ. ಅಹಂಕಾರವು ಕ್ರೆಡಿಟ್ ಅಥವಾ ದೂಷಣೆಯನ್ನು ಪಡೆಯುತ್ತದೆ, ಆದರೆ ಸ್ವಯಂ ಎರಡನ್ನೂ ಮೀರಿದೆ. ಒಬ್ಬರು ಇದನ್ನು ಅರಿತುಕೊಂಡಾಗ ಅವರು ಇನ್ನು ಮುಂದೆ ಹೊಗಳಿಕೆ ಅಥವಾ ದೂಷಣೆ, ಲಾಭ ಅಥವಾ ನಷ್ಟದಿಂದ ಪ್ರಭಾವಿತರಾಗುವುದಿಲ್ಲ. ಅವರು ಹಂಸದಂತೆ ಬದುಕುತ್ತಾರೆ, ಪ್ರಶಾಂತ ಮತ್ತು ಆಕರ್ಷಕ, ಪ್ರಪಂಚದ ಕೆಸರಿನಿಂದ ಮುಟ್ಟಲ್ಪಡುವುದಿಲ್ಲ. ಅರ್ಜುನನು ಆಳವಾಗಿ ಕೇಳುತ್ತಿದ್ದಂತೆ ಕೃಷ್ಣನು ತನ್ನ ಬೋಧನೆಗಳನ್ನು ಸಂಕ್ಷಿಪ್ತಗೊಳಿಸುತ್ತಾನೆ. ಹೇಳಿರುವುದನ್ನು ಈಗ ಚಿಂತಿಸಬೇಕು ಎಂದು ಅವರು ಹೇಳುತ್ತಾರೆ. ಅಂತಿಮ ಬೋಧನೆ ಸರಳವಾಗಿದೆ. ಎಲ್ಲಾ ಸುಳ್ಳು ಗುರುತುಗಳನ್ನು ತ್ಯಜಿಸಿ ಮತ್ತು ದೈವಿಕತೆಗೆ ಶರಣಾಗು. ಹಾಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲಾ ಹಾನಿಗಳಿಂದ ರಕ್ಷಿಸಲ್ಪಡುತ್ತಾನೆ ಮತ್ತು ಸ್ವಾತಂತ್ರ್ಯದ ಕಡೆಗೆ ಮಾರ್ಗದರ್ಶನ ಪಡೆಯುತ್ತಾನೆ. ಅರ್ಜುನನು ಪದಗಳನ್ನು ಮೀರಿ ಚಲಿಸುತ್ತಾನೆ. ಅವನ ಅನುಮಾನಗಳು ಹೋಗಿವೆ ಮತ್ತು ಅವನು ಈಗ ಶುದ್ಧ ಹೃದಯ ಮತ್ತು ಸ್ಥಿರ ಮನಸ್ಸಿನೊಂದಿಗೆ ಯೋಧನಾಗಿ ವರ್ತಿಸುತ್ತಾನೆ ಎಂದು ಅವನು ಹೇಳುತ್ತಾನೆ. ಮಹಾಭಾರತದ ನಿರೂಪಕ ಸಂಜಯ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯನ್ನು ಹೊಗಳುವ ಮೂಲಕ ಮುಕ್ತಾಯಗೊಳಿಸುತ್ತಾನೆ. ಈ ಮಾತುಗಳನ್ನು ಕೇಳುವುದು ಜ್ಞಾನದ ಅಮೃತವನ್ನು ಕುಡಿದಂತೆ ಎಂದು ಅವರು ಹೇಳುತ್ತಾರೆ. ಕೃಷ್ಣನು ಎಲ್ಲಿದ್ದರೂ ಶ್ರದ್ಧೆ ಮತ್ತು ಧೈರ್ಯಶಾಲಿ ಅರ್ಜುನನೊಂದಿಗೆ ಗೆಲುವು, ಸಾಮಸ್ಯ ಇರುತ್ತದೆ ಎಂದು ಅವರು ಘೋಷಿಸುತ್ತಾರೆ. ಮತ್ತು ಸದಾಚಾರ. ಭಗವದ್ಗೀತೆ ಭಾಗ 4. ಗೀತೆಯು ಅಂತ್ಯಗೊಳ್ಳುತ್ತಿದ್ದಂತೆ ಕೊನೆಯ ಶ್ಲೋಕಗಳು ಆಳವಾದ ಭರವಸೆ ಮತ್ತು ಸ್ಪಷ್ಟತೆಯನ್ನು ನೀಡುತ್ತವೆ. ಕೃಷ್ಣನು ಜ್ಞಾನದ ಮಾರ್ಗವಾದ ಸಾಂಖ್ಯದ ಬುದ್ಧಿವಂತಿಕೆಯನ್ನು ಮತ್ತು ನಿಸ್ವಾರ್ಥ ಕ್ರಿಯೆಯ ಯೋಗವಾದ ಕರ್ಮಯೋಗದ ಮಾರ್ಗವನ್ನು ಹಂಚಿಕೊಂಡಿದ್ದಾನೆ. ಅವರು ಭಕ್ತಿಯ ಮಾರ್ಗವಾದ ಭಕ್ತಿ ಯೋಗವನ್ನು ವಿವರಿಸಿದ್ದಾರೆ ಮತ್ತು ಮನಸ್ಸು ಮತ್ತು ಧ್ಯಾನದ ಶಿಸ್ತು ರಾಜಯೋಗವನ್ನು ಸಹ ಸ್ಪರ್ಶಿಸಿದ್ದಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಎಲ್ಲಾ ಮಾರ್ಗಗಳು ಆತ್ಮದಲ್ಲಿ ಒಂದಾಗಿವೆ ಎಂದು ಅವರು ಒತ್ತಿ ಹೇಳುತ್ತಾರೆ. ಅವು ಒಂದೇ ಸತ್ಯವನ್ನು ತಲುಪಲು ವಿಭಿನ್ನ ಮಾರ್ಗಗಳಾಗಿವೆ, ವಿಭಿನ್ನ ರೀತಿಯ ಅನ್ವೇಷಕರಿಗೆ ಸೂಕ್ತವಾಗಿದೆ. ಭಕ್ತಿಯಲ್ಲಿ ಹೃದಯ ಸ್ಥಿರವಾಗಿದ್ದರೆ ಅತ್ಯಂತ ಪಾಪಿ ಕೂಡ ಸಂತನಾಗಬಹುದು ಎಂದು ಕೃಷ್ಣ ಹೇಳುತ್ತಾನೆ. ಇತರರನ್ನು ಅವರ ಭೂತಕಾಲದಿಂದ ನಿರ್ಣಯಿಸಬಾರದು, ಆದರೆ ದೈವಿಕ ಪ್ರೀತಿಯ ಪರಿವರ್ತಕ ಶಕ್ತಿಯನ್ನು ಗುರುತಿಸಬೇಕೆಂದು ಅವನು ಅರ್ಜುನನನ್ನು ಒತ್ತಾಯಿಸುತ್ತಾನೆ. ಗೀತೆಯು ವಿದ್ವಾಂಸರು ಅಥವಾ ಋಷಿಗಳಿಗೆ ಮಾತ್ರವಲ್ಲ, ಇದು ಪ್ರಾಮಾಣಿಕ ಹೃದಯ ಹೊಂದಿರುವ ಯಾರಿಗಾದರೂ. ಸರಿಯಾದ ದಿಕ್ಕಿನಲ್ಲಿ ಸಣ್ಣ ಹೆಜ್ಜೆಗಳನ್ನು ಇಟ್ಟರೂ ಯಾವುದೇ ನಷ್ಟವಿಲ್ಲ. ಪ್ರತಿಯೊಂದು ಒಳ್ಳೆಯ ಪ್ರಯತ್ನವು ಈ ಜೀವನದಲ್ಲಿ ಅಥವಾ ಮುಂದಿನ ಜೀವನದಲ್ಲಿ ಆಶೀರ್ವಾದಗಳನ್ನು ತರುತ್ತದೆ. ಕೃಷ್ಣನು ಅರ್ಜುನನನ್ನು ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡಲು ಪ್ರೋತ್ಸಾಹಿಸುತ್ತಾನೆ. ಬುದ್ಧಿವಂತ ವಿದ್ವಾಂಸ, ಹಸು, ಆನೆ, ನಾಯಿ ಅಥವಾ ಬಹಿಷ್ಕೃತ, ದೈವಿಕತೆಯು ಎಲ್ಲರಲ್ಲೂ ಸಮಾನವಾಗಿ ಹೊಳೆಯುತ್ತದೆ. ಈ ಸಮಾನತೆಯ ದೃಷ್ಟಿಕೋನವು ಬೌದ್ಧಿಕವಲ್ಲ, ಆದರೆ ಆಧ್ಯಾತ್ಮಿಕವಾಗಿದೆ. ಇದು ಆಂತರಿಕ ಸಾಕ್ಷಾತ್ಕಾರದಿಂದ ಬರುತ್ತದೆ.
ಇದನ್ನು ನೋಡುವವನು ಬಾಹ್ಯ ಸಂದರ್ಭಗಳಿಂದ ಎಂದಿಗೂ ಅಲುಗಾಡುವುದಿಲ್ಲ. ಅವರ ಸಂತೋಷವು ಆಸ್ತಿ ಅಥವಾ ಸಾಧನೆಗಳ ಮೇಲೆ ಅವಲಂಬಿತವಾಗಿಲ್ಲ, ಆದರೆ ಆತ್ಮದಿಂದ ಹರಿಯುತ್ತದೆ. ಕೃಷ್ಣನು ತನ್ನ ಅಂತಿಮ ಸಂದೇಶದಲ್ಲಿ ದೈವಿಕತೆಗೆ ಶರಣಾಗುವುದು ಅತ್ಯುನ್ನತ ಮಾರ್ಗ ಎಂದು ಹೇಳುತ್ತಾನೆ. ಶರಣಾಗುವುದು ಎಂದರೆ ಪ್ರಯತ್ನವನ್ನು ತ್ಯಜಿಸುವುದು ಅಥವಾ ಜೀವನದಿಂದ ತಪ್ಪಿಸಿಕೊಳ್ಳುವುದು ಎಂದಲ್ಲ. ಇದರರ್ಥ ಕ್ರಿಯೆಯ ಫಲಿತಾಂಶಗಳು, ಅಹಂಕಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಹೊರೆಯನ್ನು ಉನ್ನತ ಬುದ್ಧಿವಂತಿಕೆಗೆ ನೀಡುವುದು. ಈ ಶರಣಾಗತಿ ಆಂತರಿಕ ಸ್ವಾತಂತ್ರ್ಯವನ್ನು ತರುತ್ತದೆ. ಇದು ಆತಂಕ, ಭಯ ಮತ್ತು ಹೆಮ್ಮೆಯನ್ನು ತೆಗೆದುಹಾಕುತ್ತದೆ. ಶರಣಾದವನು ದೈವಿಕ ಇಚ್ಛೆಯ ಸಾಧನವಾಗುತ್ತಾನೆ ಮತ್ತು ಹೊರಗೆ ಏನೇ ನಡೆದರೂ ಶಾಂತಿಯಿಂದ ಬದುಕುತ್ತಾನೆ. ಅರ್ಜುನನು ಈಗ ಸಂಪೂರ್ಣವಾಗಿ ರೂಪಾಂತರಗೊಂಡಂತೆ ಭಾವಿಸುತ್ತಾನೆ. ಆರಂಭದಲ್ಲಿ ಅವನನ್ನು ತೊಂದರೆಗೊಳಿಸಿದ ಗೊಂದಲ ಮಾಯವಾಗಿದೆ. ಅವನ ಹೃದಯ ಶಾಂತವಾಗಿದೆ, ಅವನ ಕರ್ತವ್ಯ ಸ್ಪಷ್ಟವಾಗಿದೆ ಮತ್ತು ಅವನ ಮನಸ್ಸು ದೃಢವಾಗಿದೆ. ಅವನು ಇನ್ನು ಮುಂದೆ ಯುದ್ಧದ ಫಲಿತಾಂಶಕ್ಕೆ ಲಗತ್ತಿಸಿಲ್ಲ, ಆದರೆ ಸರಿಯಾದದ್ದನ್ನು ಮಾಡುವುದರ ಮೇಲೆ ಮಾತ್ರ ಗಮನಹರಿಸುತ್ತಾನೆ. ಅವನು ಕೃಷ್ಣನಿಗೆ ಕೈಮುಗಿದು ನಮಸ್ಕರಿಸಿ ತನ್ನ ಎಲ್ಲ ಅನುಮಾನಗಳು ದೂರವಾಗಿವೆ ಮತ್ತು ದೈವಿಕ ಸೂಚನೆಯ ಪ್ರಕಾರ ತಾನು ನಡೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಅರ್ಜುನನಲ್ಲಿ ಈ ಪ್ರಬಲ ಬದಲಾವಣೆಯು ಗೀತೆಯ ನಿಜವಾದ ವಿಜಯವಾಗಿದೆ. ಇದು ಆಯುಧಗಳೊಂದಿಗೆ ಯುದ್ಧವನ್ನು ಗೆಲ್ಲುವುದರ ಬಗ್ಗೆ ಅಲ್ಲ, ಆದರೆ ಅಜ್ಞಾನ, ಭಯ ಮತ್ತು ಅಹಂಕಾರದ ವಿರುದ್ಧದ ಆಂತರಿಕ ಯುದ್ಧವನ್ನು ಗೆಲ್ಲುವುದರ ಬಗ್ಗೆ. ನಿಜವಾದ ಯಶಸ್ಸು ಕೇವಲ ಬಾಹ್ಯ ಸಾಧನೆಯಲ್ಲಿ ಅಲ್ಲ, ಸ್ವಯಂ ನಿಯಂತ್ರಣದಲ್ಲಿದೆ ಎಂದು ಗೀತೆ ಕಲಿಸುತ್ತದೆ. ಗೊಂದಲವನ್ನು ಮೀರಿ ಸ್ಪಷ್ಟತೆಯನ್ನು ಕಂಡುಕೊಳ್ಳುವ ಮೂಲಕ ಅರ್ಜುನನು ನಿಜವಾದ ಯೋಧನಾಗುತ್ತಾನೆ, ಹೊರಗೆ ಬಲಶಾಲಿ ಮತ್ತು ಒಳಗೆ ಪ್ರಶಾಂತ. ರಾಜ ಧೃತರಾಷ್ಟ್ರನಿಗೆ ಇದನ್ನೆಲ್ಲ ಹೇಳುವ ಸಂಜಯ ತಾನು ಕಂಡದ್ದರ ಪವಿತ್ರತೆಯನ್ನು ಪ್ರತಿಬಿಂಬಿಸುತ್ತಾನೆ. ಈ ದೈವಿಕ ಸಂಭಾಷಣೆಯನ್ನು ನೆನಪಿಸಿಕೊಳ್ಳುವುದರಿಂದ ಅವನಿಗೆ ಆಶ್ಚರ್ಯ ಮತ್ತು ಸಂತೋಷ ತುಂಬುತ್ತದೆ ಎಂದು ಅವನು ಹೇಳುತ್ತಾನೆ. ಕೃಷ್ಣನನ್ನು ಬುದ್ಧಿವಂತಿಕೆ ಮತ್ತು ಕರುಣೆಯ ಸಾಕಾರ ರೂಪವೆಂದು ಮತ್ತು ಅರ್ಜುನನನ್ನು ಎಲ್ಲರಿಗೂ ಮಾದರಿಯಾಗಿರುವ ಭಕ್ತ ಅನ್ವೇಷಕನಾಗಿ ಹೊಗಳುತ್ತಾನೆ. ಭಗವದ್ಗೀತೆಯು ಸುಂದರವಾದ ಭರವಸೆಯೊಂದಿಗೆ ಕೊನೆಗೊಳ್ಳುತ್ತದೆ. ಕೃಷ್ಣನು ಎಲ್ಲಿದ್ದರೂ ನೀತಿವಂತ ಕ್ರಿಯೆಯ ಸಂಕೇತವಾದ ಅರ್ಜುನನೊಂದಿಗೆ ಯಾವಾಗಲೂ ಸತ್ಯ, ಸಮೃದ್ಧಿ ಮತ್ತು ಗೆಲುವು ಇರುತ್ತದೆ ಎಂದು ಸಂಜಯ ಹೇಳುತ್ತಾನೆ. ಈ ಸಂದೇಶವು ಕಾಲಾತೀತವಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆ ಮತ್ತು ಧೈರ್ಯ ಒಟ್ಟಿಗೆ ಸೇರಿದಾಗ ಯಶಸ್ಸು ಖಚಿತ, ಕೇವಲ ಬಾಹ್ಯ ಪರಿಭಾಷೆಯಲ್ಲಿ ಅಲ್ಲ, ಆದರೆ ಆಂತರಿಕ ಶಾಂತಿ ಮತ್ತು ನೆರವೇರಿಕೆಯ ರೂಪದಲ್ಲಿ. ಹೀಗೆ ಗೀತೆಯು ಧರ್ಮಗ್ರಂಥಕ್ಕಿಂತ ಹೆಚ್ಚಿನದಾಗುತ್ತದೆ. ಅದು ಸ್ನೇಹಿತ, ಮಾರ್ಗದರ್ಶಕ ಮತ್ತು ಕನ್ನಡಿಯಾಗುತ್ತದೆ. ಅದು ವಿದ್ಯಾರ್ಥಿ, ಶಿಕ್ಷಕ, ಕೆಲಸಗಾರ, ನಾಯಕ, ಪೋಷಕರು, ಸನ್ಯಾಸಿ ಮತ್ತು ಸೈನಿಕ ಎಲ್ಲರೊಂದಿಗೂ ಮಾತನಾಡುತ್ತದೆ. ಇದು ಸಂತೋಷದಲ್ಲಿರುವವರಿಗೆ ಮತ್ತು ದುಃಖದಲ್ಲಿರುವವರಿಗೆ ಮತ್ತು ಜೀವನದ ಅರ್ಥವನ್ನು ಪ್ರಶ್ನಿಸುವವರೊಂದಿಗೆ ಮತ್ತು ಅವರ ನಿಜವಾದ ಸ್ವಭಾವವನ್ನು ಹುಡುಕುವವರೊಂದಿಗೆ ಮಾತನಾಡುತ್ತದೆ. ಇದು ಜೀವನದ ಅರ್ಥವನ್ನು ಪ್ರಶ್ನಿಸುವವರೊಂದಿಗೆ ಮತ್ತು ಅವರ ನಿಜವಾದ ಸ್ವಭಾವವನ್ನು ಹುಡುಕುವವರೊಂದಿಗೆ ಮಾತನಾಡುತ್ತದೆ. ಇದರ ಕೇಂದ್ರ ಸಂದೇಶವೆಂದರೆ ನಾವು ವಿಧಿಯ ಅಸಹಾಯಕ ಬಲಿಪಶುಗಳಲ್ಲ, ಅಥವಾ ನಾವು ಬ್ರಹ್ಮಾಂಡದ ಯಜಮಾನರಲ್ಲ. ನಾವು ಪ್ರಜ್ಞೆಯ ದೈವಿಕ ಕಿಡಿಗಳು, ತಾತ್ಕಾಲಿಕವಾಗಿ ಜೀವನದ ನಾಟಕದಲ್ಲಿ ಪಾತ್ರಗಳನ್ನು ನಿರ್ವಹಿಸುತ್ತೇವೆ. ನಾವು ನಮ್ಮ ಇಚ್ಛೆಯನ್ನು ಉನ್ನತ ಉದ್ದೇಶದೊಂದಿಗೆ ಜೋಡಿಸಿದಾಗ ಜೀವನವು ಪವಿತ್ರವಾಗುತ್ತದೆ. ಕ್ರಿಯೆ ಸೇವೆಯಾಗುತ್ತದೆ, ಹೋರಾಟವು ಬೆಳವಣಿಗೆಯಾಗುತ್ತದೆ ಮತ್ತು ಪ್ರಯಾಣವು ಸಂತೋಷದಾಯಕವಾಗುತ್ತದೆ. ಗೀತೆಯು ಅನುಮಾನಗಳು ಸಹಜ ಎಂದು ಕಲಿಸುತ್ತದೆ.
ಮಹಾನ್ ಯೋಧ ಅರ್ಜುನ ಕೂಡ ಭಯ ಮತ್ತು ಗೊಂದಲದಿಂದ ತುಂಬಿದ್ದನು. ಆದರೆ ತಾಳ್ಮೆ, ಮುಕ್ತತೆ ಮತ್ತು ಪ್ರಾಮಾಣಿಕ ವಿಚಾರಣೆಯಿಂದ ಆ ಅನುಮಾನಗಳನ್ನು ನಿವಾರಿಸಬಹುದು. ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆ ಕೇವಲ ಒಂದು ಬಾರಿಯ ಘಟನೆಯಲ್ಲ. ಇದು ಪ್ರತಿದಿನ ಅನ್ವೇಷಕರ ಹೃದಯಗಳಲ್ಲಿ ನಡೆಯುತ್ತಿದೆ. ನಾವು ವಿರಾಮಗೊಳಿಸಿದಾಗ, ಚಿಂತಿಸಿದಾಗ ಮತ್ತು ಒಳಗಿನಿಂದ ಕೇಳಿದಾಗ ನಾವು ಸಹ ಆಂತರಿಕ ಧ್ವನಿಯ ಮಾರ್ಗದರ್ಶನವನ್ನು ಕೇಳಬಹುದು. ಗೀತೆಯ ಉದ್ದಕ್ಕೂ ಕೃಷ್ಣನು ಅರ್ಜುನನನ್ನು ತನ್ನನ್ನು ಅನುಸರಿಸಲು ಎಂದಿಗೂ ಒತ್ತಾಯಿಸುವುದಿಲ್ಲ. ಅವನು ಅರ್ಜುನನ ಸ್ವತಂತ್ರ ಇಚ್ಛೆಯನ್ನು ಗೌರವಿಸುತ್ತಾನೆ ಮತ್ತು ಯೋಚಿಸಿ ನಿರ್ಧರಿಸಲು ಕೇಳುತ್ತಾನೆ. ಸ್ವಾತಂತ್ರ್ಯದ ಮೇಲಿನ ಈ ಗೌರವವು ಆಳವಾದದ್ದು. ದೈವಿಕತೆಯೂ ಸಹ ಹೇರುವುದಿಲ್ಲ. ಅದು ಆಹ್ವಾನಿಸುತ್ತದೆ, ಪ್ರೇರೇಪಿಸುತ್ತದೆ ಮತ್ತು ಬೆಂಬಲಿಸುತ್ತದೆ, ಆದರೆ ಯಾವಾಗಲೂ ಅಂತಿಮ ಆಯ್ಕೆಯನ್ನು ವ್ಯಕ್ತಿಗೆ ಬಿಡುತ್ತದೆ. ಇದು ಆಧ್ಯಾತ್ಮಿಕ ಬೆಳವಣಿಗೆಯು ಕುರುಡು ನಂಬಿಕೆಯ ಬಗ್ಗೆ ಅಲ್ಲ, ಆದರೆ ಜಾಗೃತಿ ಮೂಡಿಸುವ ಬಗ್ಗೆ ಎಂದು ತೋರಿಸುತ್ತದೆ. ಗೀತಾ ಸಾಮರಸ್ಯವನ್ನು ಪ್ರೋತ್ಸಾಹಿಸುತ್ತದೆ. ಚಿಂತನೆ ಮತ್ತು ಕ್ರಿಯೆಯ ನಡುವೆ, ಜ್ಞಾನ ಮತ್ತು ಭಕ್ತಿಯ ನಡುವೆ, ವ್ಯಕ್ತಿ ಮತ್ತು ಸಮಾಜದ ನಡುವೆ. ಇದು ಪ್ರಪಂಚದಿಂದ ಹಿಂದೆ ಸರಿಯುವುದನ್ನು ಉತ್ತೇಜಿಸುವುದಿಲ್ಲ, ಆದರೆ ಅದರಲ್ಲಿ ಬುದ್ಧಿವಂತಿಕೆಯಿಂದ ಬದುಕುವುದು ಹೇಗೆ ಎಂದು ಕಲಿಸುತ್ತದೆ. ಆಧ್ಯಾತ್ಮಿಕ ವ್ಯಕ್ತಿ ಯಾರೂ ಅಲ್ಲ. ಕರ್ತವ್ಯಗಳಿಂದ ತಪ್ಪಿಸಿಕೊಳ್ಳುವವನು, ಆದರೆ ಶುದ್ಧ ಹೃದಯ ಮತ್ತು ಸ್ಥಿರ ಮನಸ್ಸಿನಿಂದ ಅವುಗಳನ್ನು ಮಾಡುವವನು. ಬಿಕ್ಕಟ್ಟಿನ ಸಮಯದಲ್ಲಿ ಅನೇಕರು ಸಾಂತ್ವನ ಮತ್ತು ಧೈರ್ಯಕ್ಕಾಗಿ ಗೀತೆಯ ಕಡೆಗೆ ತಿರುಗುತ್ತಾರೆ. ಅದರ ಶ್ಲೋಕಗಳು ಸಂತರು, ಸೈನಿಕರು, ನಾಯಕರು ಮತ್ತು ಸಾಮಾನ್ಯ ಜನರಿಗೆ ಸಮಾನವಾಗಿ ಶಕ್ತಿಯ ಮೂಲವಾಗಿದೆ. ವೈಯಕ್ತಿಕ ದುಃಖ ಅಥವಾ ಸಾಮಾಜಿಕ ಸವಾಲುಗಳನ್ನು ಎದುರಿಸುತ್ತಿರಲಿ, ನಾವು ಎಂದಿಗೂ ಒಂಟಿಯಾಗಿರುವುದಿಲ್ಲ ಎಂದು ಗೀತೆ ನಮಗೆ ನೆನಪಿಸುತ್ತದೆ. ದೈವಿಕ ಬುದ್ಧಿವಂತಿಕೆ ಯಾವಾಗಲೂ ಲಭ್ಯವಿದೆ. ನಾವು ಕೇಳಲು ಮತ್ತು ಅನುಸರಿಸಲು ಕಾಯುತ್ತಿದೆ. ಮತ್ತು ಆದ್ದರಿಂದ ರಥವು ಯುದ್ಧಕ್ಕೆ ಮುಂದಕ್ಕೆ ಉರುಳುತ್ತಿದ್ದಂತೆ ಅರ್ಜುನನು ಕೋಪ ಅಥವಾ ಹೆಮ್ಮೆಯಿಂದ ಅಲ್ಲ, ಆದರೆ ಸ್ಪಷ್ಟತೆ ಮತ್ತು ಶಾಂತತೆಯಿಂದ ಎತ್ತರವಾಗಿ ನಿಲ್ಲುತ್ತಾನೆ. ಅವನೊಳಗಿನ ಯೋಧನು ಈಗ ಋಷಿಯಿಂದ ಸಮತೋಲನಗೊಂಡಿದ್ದಾನೆ. ಅವನ ಕೈಗಳು ಬಿಲ್ಲು ಹಿಡಿದಿರಬಹುದು, ಆದರೆ ಅವನ ಹೃದಯವು ಸತ್ಯವನ್ನು ಹಿಡಿದಿದೆ. ಕೃಷ್ಣನು ಅವನ ಪಕ್ಕದಲ್ಲಿ ಸ್ನೇಹಿತನಾಗಿ ಮತ್ತು ಆಂತರಿಕವಾಗಿ. ಅರ್ಜುನನು ವಿಧಿಯ ಬಲಿಪಶುವಾಗಿ ಅಲ್ಲ, ಆದರೆ ದೈವಿಕ ನಾಟಕದಲ್ಲಿ ಪ್ರಜ್ಞಾಪೂರ್ವಕ ಭಾಗವಹಿಸುವವನಾಗಿ ತನ್ನ ಪಾತ್ರವನ್ನು ಪೂರೈಸಲು ಸಿದ್ಧನಾಗಿದ್ದಾನೆ. ಭಗವದ್ಗೀತೆಯ ಬೋಧನೆಗಳು ಯುಗಗಳು, ಸಂಸ್ಕೃತಿಗಳು ಮತ್ತು ನಂಬಿಕೆಗಳನ್ನು ಮೀರಿ ಹೊಳೆಯುತ್ತಲೇ ಇವೆ. ಅವರು ಪ್ರತಿಯೊಬ್ಬ ಓದುಗರನ್ನು ಭಯದಿಂದ ಮೇಲೇರಲು, ತಮ್ಮ ಉದ್ದೇಶವನ್ನು ಕಂಡುಕೊಳ್ಳಲು, ಬುದ್ಧಿವಂತಿಕೆಯಿಂದ ವರ್ತಿಸಲು ಮತ್ತು ಪ್ರೀತಿಯಿಂದ ಬದುಕಲು ಆಹ್ವಾನಿಸುತ್ತಾರೆ. ಇದು ಸುಲಭವಾದ ಜೀವನವನ್ನು ಭರವಸೆ ನೀಡುವುದಿಲ್ಲ, ಆದರೆ ಅರ್ಥಪೂರ್ಣವಾದ ಜೀವನವನ್ನು ನೀಡುತ್ತದೆ. ಕೊನೆಯಲ್ಲಿ, ಇದು ಯುದ್ಧಭೂಮಿಯಲ್ಲಿ ಯುದ್ಧವನ್ನು ಗೆಲ್ಲುವುದರ ಬಗ್ಗೆ ಮಾತ್ರವಲ್ಲ. ಇದು ಸ್ಪಷ್ಟತೆ ಮತ್ತು ಗೊಂದಲದ ನಡುವಿನ, ಸ್ವಾರ್ಥ ಮತ್ತು ಸೇವೆಯ ನಡುವಿನ, ಹತಾಶೆ ಮತ್ತು ಭರವಸೆಯ ನಡುವಿನ ಆಂತರಿಕ ಯುದ್ಧವನ್ನು ಗೆಲ್ಲುವುದರ ಬಗ್ಗೆ. ಸರಿಯಾದ ಮಾರ್ಗದರ್ಶನ, ಸ್ಥಿರ ಪ್ರಯತ್ನ ಮತ್ತು ಉನ್ನತ ಸತ್ಯದಲ್ಲಿ ನಂಬಿಕೆಯೊಂದಿಗೆ ಯಾರಾದರೂ ತಮ್ಮ ಅತ್ಯುನ್ನತ ಸಾಮರ್ಥ್ಯಕ್ಕೆ ಏರಬಹುದು ಎಂದು ಗೀತೆ ತೋರಿಸುತ್ತದೆ. ಅರ್ಜುನ ಮತ್ತು ಕೃಷ್ಣನ ನಡುವಿನ ಈ ಕಾಲಾತೀತ ಸಂಭಾಷಣೆಯು ಇದುವರೆಗೆ ದಾಖಲಾದ ಅತ್ಯಂತ ಆಳವಾದ ಸಂಭಾಷಣೆಗಳಲ್ಲಿ ಒಂದಾಗಿದೆ. ಇದು ಆಧ್ಯಾತ್ಮಿಕ ಕೈಪಿಡಿ ಮಾತ್ರವಲ್ಲ, ವೈಯಕ್ತಿಕ ಒಡನಾಡಿಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಅದನ್ನು ಓದುವಾಗ ಅದು ಹೊಸ ರೀತಿಯಲ್ಲಿ ಮಾತನಾಡುತ್ತದೆ.
ಅವರು ಎದುರಿಸುತ್ತಿರುವ ನಿಖರವಾದ ಪ್ರಶ್ನೆಗಳು ಮತ್ತು ಸವಾಲುಗಳನ್ನು ಪರಿಹರಿಸುತ್ತದೆ. ಇದರ ಹೃದಯದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರೂ ದೈವಿಕರು ಎಂಬ ಸಂದೇಶವಿದೆ. ನಮ್ಮ ನಿಜವಾದ ಸ್ವಭಾವವು ಶಾಶ್ವತವಾಗಿದೆ. ಜನನ ಮತ್ತು ಮರಣವನ್ನು ಮೀರಿದೆ. ದೇಹವು ನಾಶವಾಗಬಹುದು, ಆದರೆ ಆತ್ಮವು ಅಸ್ಪೃಶ್ಯವಾಗಿ ಉಳಿಯುತ್ತದೆ. ನಿಜವಾದ ಸ್ವಾತಂತ್ರ್ಯವು ಹೊರಗಿನ ಜಗತ್ತನ್ನು ಬದಲಾಯಿಸುವ ಮೂಲಕ ಅಲ್ಲ, ಆದರೆ ನಾವು ಹೇಗೆ ನೋಡುತ್ತೇವೆ, ವರ್ತಿಸುತ್ತೇವೆ ಮತ್ತು ಪ್ರತಿಕ್ರಿಯಿಸುತ್ತೇವೆ ಎಂಬುದನ್ನು ಪರಿವರ್ತಿಸುವ ಮೂಲಕ ಬರುತ್ತದೆ. ಗೀತೆಯ ಬುದ್ಧಿವಂತಿಕೆಯು ಸತ್ಯ, ಶಾಂತಿ ಮತ್ತು ವಿಮೋಚನೆಯನ್ನು ಬಯಸುವ ಎಲ್ಲರಿಗೂ ಮಾರ್ಗವನ್ನು ಬೆಳಗಿಸಲಿ. ಭಗವದ್ಗೀತೆ ಅಂದರೆ ದೈವಿ ನುಡಿಯ ಪಾಠ. ಇದು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬಂದ 700 ಶ್ಲೋಕಗಳಿರುವ ಪವಿತ್ರ ಗ್ರಂಥ. ಗೀತೆಯಲ್ಲಿ ಕುರುಕ್ಷೇತ್ರ ಯುದ್ಧದ ಪೃಷ್ಠಭೂಮಿಯಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣರ ನಡುವೆ ನಡೆಯುವ ಸಂವಾದವಿದೆ. ಇದು ಜೀವನದ, ಧರ್ಮದ ಮತ್ತು ಆತ್ಮಸಾಕ್ಷಾತ್ಕಾರದ ಮಾರ್ಗದರ್ಶನವನ್ನು ನೀಡುತ್ತದೆ. ಪ್ರವೇಶ: ಅರ್ಜುನ ಯುದ್ಧ ಭೂಮಿಯಲ್ಲಿ ತನ್ನ ಬಂಧುಮಿತ್ರರ ವಿರುದ್ಧ ಯುದ್ಧ ಮಾಡಬೇಕೆಂಬ ತೀವ್ರ ಮಾನಸಿಕ ಸಂಕಟಕ್ಕೆ ಒಳಗಾಗುತ್ತಾನೆ. ಆತನು ತನ್ನ ಸಾರಥಿಯಾಗಿರುವ ಶ್ರೀಕೃಷ್ಣನ ಬಳಿ ಪರಿಹಾರಕ್ಕಾಗಿ ತಲೆ ತಗ್ಗಿಸುತ್ತಾನೆ. ಅಲ್ಲಿ ಕೃಷ್ಣನು ಆತ್ಮ, ಧರ್ಮ, ಕರ್ತವ್ಯ, ಯೋಗ ಮತ್ತು ಭಕ್ತಿಯ ಬಗ್ಗೆ ಭವ್ಯ ಜ್ಞಾನವನ್ನು ನೀಡುತ್ತಾನೆ. ಗೀತೆಯ ಸಂರಚನೆ: ಭಗವದ್ಗೀತೆ 18 ಅಧ್ಯಾಯಗಳಲ್ಲಿ ವಿಂಗಡಿಸಲಾಗಿದೆ. ಪ್ರತಿ ಅಧ್ಯಾಯವೂ ವಿಭಿನ್ನ ಯೋಗ ಮಾರ್ಗವನ್ನು ವಿವರಿಸುತ್ತದೆ. ಮುಖ್ಯವಾಗಿ 3 ಮಾರ್ಗಗಳಿವೆ: ಕರ್ಮಯೋಗ, ನಿಷ್ಕಾಮ ಕ್ರಿಯೆಯ ಮಾರ್ಗ, ಭಕ್ತಿಯೋಗ, ಭಕ್ತಿಯ ಮೂಲಕ ಮೋಕ್ಷದ ಮಾರ್ಗ, ಜ್ಞಾನಯೋಗ, ಆತ್ಮಜ್ಞಾನ ಮತ್ತು ವಿಶ್ಲೇಷಣೆಯ ಮಾರ್ಗ. ಈ 3 ಮಾರ್ಗಗಳು ವ್ಯಕ್ತಿಯನ್ನು ಅಂತಿಮ ಗುರಿಯಾದ ಮೋಕ್ಷ ಅಥವಾ ಆತ್ಮಮುಕ್ತಿಗೆ ಕೊಂಡೊಯ್ಯುತ್ತವೆ. ಮುಖ್ಯ ವಿಷಯಗಳು ಮತ್ತು ಬೋಧನೆಗಳು: ಧರ್ಮ, ಕರ್ತವ್ಯ: ಅರ್ಜುನನ ಧರ್ಮ ಸಂಕಟ ಯುದ್ಧ ಮಾಡುವ ತನ್ನ ಕರ್ತವ್ಯವೋ ಅಥವಾ ಬಂಧುಮಿತ್ರರ ಮೇಲೆ ಕೈ ಎತ್ತುವುದೇ ಎಂದು 2 ದಿಕ್ಕುಗಳಿಗೆ ಸೆಳೆದುಕೊಳ್ಳುತ್ತದೆ. ಕೃಷ್ಣನು ತನ್ನ ಸ್ವಧರ್ಮವನ್ನು ನಿರ್ಭಯವಾಗಿ ನಿಷ್ಕಾಮವಾಗಿ ನೆರವೇರಿಸಲು ಹೇಳುತ್ತಾನೆ. ಕರ್ಮಯೋಗ: ಕ್ರಿಯೆ ಫಲದ ಮೇಲೆ ಆಸೆ ಇರದೆ ಕರ್ಮ ಮಾಡುವುದನ್ನು ಕೃಷ್ಣನು ಬೋಧಿಸುತ್ತಾನೆ. ಪ್ರತಿಯೊಂದು ಕೆಲಸವನ್ನು ದೇವರಿಗೆ ಅರ್ಪಣೆಯಾಗಿ ಮಾಡುವುದೇ ನಿಜವಾದ ಕರ್ಮಯೋಗ. ಆತ್ಮ, ನಿಜ ಸ್ವರೂಪ: ಕೃಷ್ಣನು ಹೇಳುತ್ತಾನೆ, ಆತ್ಮ ಶಾಶ್ವತವಾದದು. ಇದು ಜನಿಸದು, ಸಾಯದು. ಶರೀರವು ಮಾತ್ರ ನಾಶವಾಗುತ್ತದೆ. ಆತ್ಮವು ಶುದ್ಧ, ಅಚಲವಾದ, ಶಾಶ್ವತವಾದ ಸ್ಥಿತಿಯಲ್ಲಿದೆ. ಭಕ್ತಿಯೋಗ: ಹೃದಯಪೂರ್ವಕವಾಗಿ ದೇವರಲ್ಲಿ ಶ್ರದ್ಧೆ ಮತ್ತು ಪ್ರೀತಿಯಿಟ್ಟಿರುವ ಭಕ್ತರು ಯಾವ ಸ್ಥಿತಿಯಲ್ಲಿ ಇದ್ದರೂ ಮೋಕ್ಷವನ್ನು ಪಡೆಯುತ್ತಾರೆ. ಕೃಷ್ಣನು ಹೇಳುತ್ತಾನೆ, ನನ್ನಲ್ಲಿ ಭಕ್ತಿ ಇಟ್ಟಿರುವವರು ಯಾರು ಎಲ್ಲಿ ಇದ್ದರೂ ನಾನು ಅವರನ್ನು ರಕ್ಷಿಸುತ್ತೇನೆ. ಜ್ಞಾನಯೋಗ: ಸ್ವರೂಪದ ಜ್ಞಾನ ಮತ್ತು ಪ್ರಪಂಚದ ತತ್ವಗಳನ್ನು ಅರಿಯುವ ಮಾರ್ಗ. ಇಲ್ಲಿ ಮನಸ್ಸು ಶಾಂತ, ವಾಸನಾರಹಿತವಾಗಿರಬೇಕು. ಧ್ಯಾನ, ವಿವೇಕ ಮತ್ತು ವೈರಾಗ್ಯ ಮುಖ್ಯ. ಸಮಾನ ಮನಸ್ಕತೆ: ಸ್ಥಿತಪ್ರಜ್ಞ, ಯಶಸ್ಸು, ಅಪಜಯ, ದುಃಖ, ಸುಖ ಇವೆಲ್ಲದರ ಮಧ್ಯೆ ಸಮತ್ವದಿಂದ ನಡೆದುಕೊಳ್ಳುವವರನ್ನು ಸ್ಥಿತಪ್ರಜ್ಞ ಎಂದು ಕರೆಯುತ್ತಾರೆ. ಕೃಷ್ಣನು ಹೇಳುತ್ತಾನೆ, ಸಮತ್ವಂ ಯೋಗ ಉಚ್ಯತೆ. ವಿಶ್ವರೂಪದರ್ಶನ: ಅರ್ಜುನನಿಗೆ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ. ಆ ರೂಪದಲ್ಲಿ ಅವನು ಬ್ರಹ್ಮಾಂಡದ ಎಲ್ಲಾ ರೂಪಗಳಲ್ಲಿ ಪ್ರಕಾಶಿಸುತ್ತಾನೆ. ಆ ಕ್ಷಣದಲ್ಲಿ ಅರ್ಜುನ ತನ್ನ ನಿಜ ಧರ್ಮವನ್ನು ಅರಿತುಕೊಳ್ಳುತ್ತಾನೆ. ಶರಣಾಗತಿ: ಗೀತೆಯ ಅಂತಿಮ ಬೋಧನೆ. ಎಲ್ಲಾ ಕರ್ತವ್ಯಗಳನ್ನು ಬಿಟ್ಟು ದೇವರಿಗೆ ಶರಣಾಗಬೇಕು. ಕೃಷ್ಣನು ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಗೀತೆಯ ಶಾಶ್ವತತೆ: ಭಗವದ್ಗೀತೆ ಯೋಗಿಗಳು, ಗೃಹಸ್ಥರು,
ವಿದ್ಯಾರ್ಥಿಗಳು ಅಥವಾ ಆಡಳಿತಾಧಿಕಾರಿಗಳು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಇದು ಜೀವನವನ್ನು ಬಿಟ್ಟು ಹೋಗಿ ಹುಲ್ಲು ಕುಂಟಿದ ಹಾದಿಯಲ್ಲ, ಬದಲಾಗಿ ಜೀವನದೊಳಗೆ ಇಮ್ಮಡಿಸು ಮಟ್ಟದ ಶುದ್ಧತೆ ಮತ್ತು ಬೋಧನೆಯಿಂದ ನಡೆಸುವ ಮಾರ್ಗ. ಸಾರಾಂಶ: ಕರ್ತವ್ಯವನ್ನು ನಿರ್ಲಿಪ್ತವಾಗಿ ನೆರವೇರಿಸು. ಆತ್ಮ ಶಾಶ್ವತವೆಂಬ ಅರಿವನ್ನು ಹೊಂದು. ಯಶಸ್ಸು ಅಥವಾ ವಿಫಲತೆಯಲ್ಲಿ ಸಮತ್ವವಿರಲಿ. ದೇವರಲ್ಲಿ ನಿಸ್ವಾರ್ಥ ಭಕ್ತಿ ಇಡು. ಜ್ಞಾನ, ಭಕ್ತಿ ಅಥವಾ ಕರ್ಮದಿಂದ ಮೋಕ್ಷ ಸಾಧ್ಯ. ಅಹಂಕಾರ, ಇಚ್ಛೆ, ಭಯಗಳನ್ನು ತ್ಯಜಿಸು. ಭಗವದ್ಗೀತೆ ಜೀವನದ ದಿಕ್ಕು ತೋರಿಸುವ ಪವಿತ್ರ ದೀಪದಂತೆ. ಅದು ಕೇವಲ ಧಾರ್ಮಿಕ ಪಾಠವಲ್ಲ, ಅದು ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಧೈರ್ಯದಿಂದ, ವಿವೇಕದಿಂದ, ಶ್ರದ್ಧೆಯಿಂದ ಸಾಗಬೇಕು ಎಂಬುದನ್ನು ತಿಳಿಸುವ ಅಂತರಾತ್ಮದ ಪಾಠ. ಮೈಸೂರಿನ ವಿಶಿಷ್ಟ ಗುರುತು. ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಮೈಸೂರು ರಾಜಮನೆತನದ ವೈಭವ, ಆಧ್ಯಾತ್ಮಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಒಂದೇ ಸಾಮರಸ್ಯದ ಸ್ಥಳದಲ್ಲಿ ಬೆರೆಸುವ ವಿಶ್ವದ ಕೆಲವೇ ನಗರಗಳಲ್ಲಿ ಒಂದಾಗಿದೆ. ಅನೇಕ ನಗರಗಳು ಅರಮನೆಗಳು ಅಥವಾ ನದಿಗಳು ಅಥವಾ ಬೆಟ್ಟಗಳನ್ನು ಹೆಮ್ಮೆಪಡುತ್ತವೆ, ಆದರೆ ಮೈಸೂರು ಇವೆಲ್ಲವನ್ನೂ ಹೊಂದಿದೆ. ಭವ್ಯವಾದ ಅರಮನೆ, ಪವಿತ್ರ ಬೆಟ್ಟ, ಪ್ರಾಚೀನ ದೇವಾಲಯಗಳು ಮತ್ತು ಜೀವ ನೀಡುವ ಕಾವೇರಿ ನದಿ, ಎಲ್ಲವೂ ಅದರ ಗಡಿಯೊಳಗೆ ಅಥವಾ ಸುತ್ತಲೂ. ರಾಜಮನೆತನದ ಅರಮನೆ. ಮೈಸೂರು ಅರಮನೆಯು ಕೇವಲ ಒಂದು ಸ್ಮಾರಕವಲ್ಲ, ಇದು ನಗರದ ಹೃದಯ ಬಡಿತವಾಗಿದೆ. ಅದರ ಇಂಡೋ-ಸಾರ್ಸೆನಿಕ್ ವಾಸ್ತುಶಿಲ್ಪ, ಬಣ್ಣದ ಗಾಜಿನ ಕಿಟಕಿಗಳು ಮತ್ತು ಭವ್ಯವಾದ ದರ್ಬಾರ್ ಸಭಾಂಗಣಗಳೊಂದಿಗೆ ಇದು ಒಡೆಯರ್ ರಾಜರು ಮತ್ತು ಅವರ ರಾಜ ಆಳ್ವಿಕೆಯ ಕಥೆಗಳನ್ನು ಹೇಳುತ್ತದೆ. ಪ್ರತಿದಿನ ಸಂಜೆ ಅರಮನೆಯು ಸುಮಾರು 1,00,000 ಬಲ್ಬ್ಗಳಿಂದ ಬೆಳಗಿದಾಗ ಅದು ಚಿನ್ನದ ವೈಭವದ ದರ್ಶನವಾಗಿ ರೂಪಾಂತರಗೊಳ್ಳುತ್ತದೆ, ಪ್ರತಿಯೊಬ್ಬ ನೋಡುಗರನ್ನು ಆಕರ್ಷಿಸುತ್ತದೆ. ಚಾಮುಂಡಿ ಬೆಟ್ಟ. ಪೂರ್ವದಿಂದ ನಗರವನ್ನು ಕಾಪಾಡುವ ಚಾಮುಂಡಿ ಬೆಟ್ಟವು ಭಕ್ತಿ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿ ಇರುತ್ತದೆ. ಅದರ ಮೇಲೆ ಮಹಿಷಾಸುರನೆಂಬ ರಾಕ್ಷಸನನ್ನು ಸಂಹರಿಸಿದ ಉಗ್ರ ದೇವತೆಗೆ ಅರ್ಪಿತವಾದ ಚಾಮುಂಡೇಶ್ವರಿ ದೇವಾಲಯವಿದೆ. ಬೆಟ್ಟದ ಅರ್ಧದಷ್ಟು ಎತ್ತರದ ಬೃಹತ್ ನಂದಿ ಪ್ರತಿಮೆ ಮತ್ತು ಶಿಖರದಿಂದ ಕಾಣುವ ವಿಹಂಗಮ ನೋಟವು ಇದನ್ನು ಆಧ್ಯಾತ್ಮಿಕ ಮತ್ತು ರಮಣೀಯ ಸ್ಥಳವನ್ನಾಗಿ ಮಾಡುತ್ತದೆ. ಪವಿತ್ರ ದೇವಾಲಯಗಳು. ಚಾಮುಂಡೇಶ್ವರಿ ದೇವಾಲಯದ ಹೊರತಾಗಿ ಮೈಸೂರು ಪ್ರದೇಶದ ಆಧ್ಯಾತ್ಮಿಕ ಲಯಗಳನ್ನು ಪ್ರತಿಧ್ವನಿಸುವ ಅನೇಕ ದೇವಾಲಯಗಳಿಂದ ಕೂಡಿದೆ. ಅರಮನೆಯ ಬಳಿಯಿರುವ ತ್ರಿನೇಶ್ವರಸ್ವಾಮಿ ದೇವಾಲಯ, ಹೆಬ್ಬಾಳದ ಲಕ್ಷ್ಮೀನಾರಾಯಣ ದೇವಾಲಯ ಮತ್ತು ಹೊರವಲಯದಲ್ಲಿರುವ ಸೋಮೇಶ್ವರ ದೇವಾಲಯವು ನಗರದ ಧಾರ್ಮಿಕ ಆಳ ಮತ್ತು ಭಕ್ತಿಗೆ ಕೆಲವು ಉದಾಹರಣೆಗಳಾಗಿವೆ. ಕಾವೇರಿ ನದಿ. ನಗರದಿಂದ ಸ್ವಲ್ಪ ದೂರದಲ್ಲಿ ಕಾವೇರಿ ನದಿ ಹರಿಯುತ್ತದೆ. ಇದು ಭೂಮಿ ಮತ್ತು ಅದರ ಜನರನ್ನು ಪೋಷಿಸುತ್ತದೆ. ಕಬಿನಿ ಮತ್ತು ನುಗುಗಳಂತಹ ಅದರ ಉಪನದಿಗಳು ಮೈಸೂರಿಗೆ ಹತ್ತಿರದಲ್ಲಿ ಹಾದು ಹೋಗುತ್ತವೆ, ಅದರ ಹಸಿರನ್ನು ಹೆಚ್ಚಿಸುತ್ತವೆ ಮತ್ತು ಕೃಷಿಗೆ ನೀರನ್ನು ಒದಗಿಸುತ್ತವೆ. ನದಿ ದಡದಲ್ಲಿ ನೆಲೆಸಿರುವ ಹತ್ತಿರದ ರಂಗನತಿಟ್ಟು ಪಕ್ಷಿಧಾಮವು ಸಾವಿರಾರು ವಲಸೆ ಪಕ್ಷಿಗಳಿಗೆ ಆಶ್ರಯ ನೀಡುತ್ತದೆ ಮತ್ತು ಶಾಂತಿಯುತ ಹಿಮ್ಮೆಟ್ಟುವಿಕೆಯನ್ನು ನೀಡುತ್ತದೆ. ದೇವಾಲಯಗಳು ಮತ್ತು ಸಂಸ್ಕೃತಿ. ಮೈಸೂರು ಯಾವಾಗಲೂ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಯ ಕೇಂದ್ರವಾಗಿದೆ. ದಸರಾದಂತಹ ಹಬ್ಬಗಳ ಸಮಯದಲ್ಲಿ ನಗರವು ಜೀವಂತವಾಗಿರುತ್ತದೆ. ಅಲ್ಲಿ ಮೆರವಣಿಗೆಗಳು, ಸಂಗೀತ ಮತ್ತು ನೃತ್ಯಗಳು ಬೀದಿಗಳಲ್ಲಿ ತುಂಬಿರುತ್ತವೆ. ಇದರ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಆದರೆ ಕಲೆ ಮತ್ತು ಆಚರಣೆಗಳನ್ನು ಜೀವಂತವಾಗಿಡುವ ಸಂಪ್ರದಾಯದ ಕೇಂದ್ರಗಳಾಗಿವೆ. ಚಾಮುಂಡಿ ಬೆಟ್ಟ ಮತ್ತು ರಾಕ್ಷಸ ಸಂಹಾರಕ. ಚಾಮುಂಡಿ ಬೆಟ್ಟವು ಪುರಾಣಗಳಲ್ಲಿ ಮುಳುಗಿದೆ. ದಂತಕಥೆಯ ಪ್ರಕಾರ ದೇವತೆ ಚಾಮುಂಡೇಶ್ವರಿ ಇಲ್ಲಿ ಎಮ್ಮೆ ತಲೆಯ ರಾಕ್ಷಸ ಮಹಿಷಾಸುರನನ್ನು ಕೊಂದಳು.
ಈ ಕಥೆಯು ನಗರದ ಗುರುತಿಗೆ ಎಷ್ಟು ಕೇಂದ್ರಬಿಂದುವಾಗಿದೆ ಎಂದರೆ ಮೈಸೂರಿಗೆ ಸ್ವತಃ ರಾಕ್ಷಸ ಮಹಿಷುರುವಿನ ಹೆಸರಿಡಲಾಗಿದೆ ಎಂದು ನಂಬಲಾಗಿದೆ. ಬೆಟ್ಟದ ತುದಿಯಲ್ಲಿ ಕತ್ತಿ ಮತ್ತು ನಾಗರಹಾವು ಹೊಂದಿರುವ ಮಹಿಷಾಸುರನ ಪ್ರತಿಮೆಯು ಈ ಕಥೆಯ ಗಮನಾರ್ಹ ಜ್ಞಾಪನೆಯಾಗಿದೆ. ನೈಸರ್ಗಿಕ ಸೌಂದರ್ಯ, ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಮೀರಿ ಮೈಸೂರು ನೈಸರ್ಗಿಕ ಸೌಂದರ್ಯದಿಂದ ಆಶೀರ್ವದಿಸಲ್ಪಟ್ಟಿದೆ. ಚಾಮುಂಡಿ ಬೆಟ್ಟದ ಅರಣ್ಯ, ಕುಕ್ಕರಹಳ್ಳಿ ಸರೋವರ, ಕಾರಂಜಿ ಸರೋವರ ಮತ್ತು CFTRI ಮತ್ತು ಮೈಸೂರು ವಿಶ್ವವಿದ್ಯಾಲಯದಂತಹ ಸಂಸ್ಥೆಗಳ ವಿಶಾಲವಾದ ಹಸಿರು ಕ್ಯಾಂಪಸ್ಗಳು ನಗರದ ಪ್ರಶಾಂತ ಪರಿಸರಕ್ಕೆ ಕೊಡುಗೆ ನೀಡುತ್ತವೆ. ಬೇರೆ ಯಾವುದೇ ನಗರವಿಲ್ಲದ ನಗರ. ಒಂದೇ ನಗರದೊಳಗೆ ಭವ್ಯವಾದ ಅರಮನೆ, ಪವಿತ್ರ ಬೆಟ್ಟ, ಶತಮಾನಗಳಷ್ಟು ಹಳೆಯದಾದ ದೇವಾಲಯಗಳು ಮತ್ತು ಹರಿಯುವ ನದಿಯನ್ನು ಬೇರೆಲ್ಲಿ ಕಾಣಬಹುದು? ಮೈಸೂರು ಕೇವಲ ಒಂದು ತಾಣವಲ್ಲ, ಅದು ಒಂದು ಅನುಭವ, ಪರಂಪರೆ, ಶಾಂತಿ ಮತ್ತು ಸಂಸ್ಕೃತಿ. ರಾಜಮನೆತನದ ಇತಿಹಾಸ, ದೈವಿಕ ಶಕ್ತಿ ಮತ್ತು ಪ್ರಕೃತಿಯ ಔದಾರ್ಯದ ಮಿಶ್ರಣವು ಮೈಸೂರನ್ನು ವಿಶ್ವಭೂಪಟದಲ್ಲಿ ನಿಜವಾಗಿಯೂ ಅಪರೂಪದ ರತ್ನವನ್ನಾಗಿ ಮಾಡುತ್ತದೆ. ತೀರ್ಮಾನ: ಮೈಸೂರಿನಲ್ಲಿ ಪ್ರತಿಯೊಂದು ಮೂಲೆಯೂ ಒಂದು ಕಥೆಯನ್ನು ಹೇಳುತ್ತದೆ. ಅದು ಅರಮನೆಯ ಭವ್ಯತೆಯಾಗಿರಲಿ, ಚಾಮುಂಡಿ ಬೆಟ್ಟದ ದೈವತ್ವವಾಗಿರಲಿ, ಅದರ ದೇವಾಲಯಗಳ ಆಧ್ಯಾತ್ಮಿಕತೆಯಾಗಿರಲಿ ಅಥವಾ ನದಿಯ ಶಾಂತತೆಯಾಗಿರಲಿ, ಎಲ್ಲವೂ ಪರಿಪೂರ್ಣ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸುತ್ತದೆ. ಈ ಸಮ್ಮಿಳನವು ಮೈಸೂರನ್ನು ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಅತ್ಯಂತ ವಿಶಿಷ್ಟ ನಗರಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. Mysore's unique identity. Nestled in the heart of Karnataka, Mysore is one of the few cities in the world that blends royal grandeur, spiritual heritage, and natural beauty in one harmonious place. While many cities boast of palaces or rivers or hills, Mysore has all these: a majestic palace, a sacred hill, ancient temples, and the life-giving Kaveri River, all within or around its boundaries. The Royal Palace. The Mysore Palace is not just a monument, it is the heartbeat of the city. With its Indo-Saracenic architecture, stained glass windows, and grand darbar halls, it narrates tales of Vodeyar kings and their regal rule. Every evening, when the palace lights up with nearly 100,000 bulbs, it transforms into a vision of golden splendor, captivating every onlooker. Chamundi Hill. Guarding the city from the east, Chamundi Hill rises as a symbol of devotion and divine energy. Atop it sits the Chamundeshwari temple, dedicated to the fierce goddess who vanquished the demon Mahishasura. The massive Nandi statue halfway up the hill and the panoramic view from the summit make it both a spiritual and scenic spot. The sacred temples. Apart from Chamundeshwari temple, Mysore is dotted with many temples that echo the spiritual rhythms of the region. The Trineshwaraswamy temple near the palace,
The Lakshmi Narayana temple in Hebel, and the Someshwara temple in the outskirts are a few examples of the city's religious depth and devotion. The river Kaveri. Not far from the city flows the Kaveri River, which nourishes the land and its people. Its tributaries like Kabini and Nugu pass close to Mysore, enhancing its greenery and providing water for agriculture. The nearby Ranganathitu bird sanctuary, nestled along the river banks, hosts thousands of migratory birds and offers a peaceful